ಇವರಿಂದ. ಪ್ರಾರಂಭಿ ವಿನತಿ ಕರು ಗಣಪತಿ ವಿದ್ಯಾದಯಾ ಸಾಗರ ಅಜ್ಞಾನತ್ವಹರೋನಿ ಬುದ್ಧಿಮತಿದೆ ಆರಂಭ ಮೋರೇಶ್ವರ ಅಗಜಾನನ ಪದ್ಮಾಕೌ ಗಜಾನನೌ ಮಹರ್ನಿಶೌ ಅನೇಕದಂತೌ ಭಕ್ತಾನಾಂ ಏಕದಂತೌ ಉಪಾಸ್ಮಯೇ ಏಕದಂತೌ ಉಪಾಸ್ಮಯೇ. ವಿಘ್ನ ವಿನಾಶಕ ವಿಘ್ನೇಶ್ವರನನ್ನು ಸ್ತುತಿಸುತ್ತಾ, ಹಾಗೆ ನಾವು ನಂಬಿಕೊಂಡು ಬಂದಿರುವಂಥ ಎಲ್ಲ ದೈವ ದೇವರುಗಳನ್ನು ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೇವೆ. ಬಂಧುಗಳೇ, ನಮ್ಮಲ್ಲಿ ಒಂದು ಉಕ್ತಿ ಉಂಟು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಜೊತೆಯಲ್ಲಿ ಅತಿಥಿ ದೇವೋಭವ ಕೂಡ ನಮ್ಮ ಜೊತೆ ನಮ್ಮ ಉಕ್ತಿಯಲ್ಲಿ ಉಂಟು. ಈ ನೆಲೆಯಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುವಂಥ ಸುಂದರ ಗಳಿಗೆ ಈ ಒಂದು ಸ್ವಾಗತದ ಶಬ್ದ ನಮನಗಳೊಂದಿಗೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಸ್ವಾಗತದ ಪೀಠಕ್ಕಾಗಿ ಚೇತನ್ ಅರಸ್ ರೀಜನಲ್ ಬಿಸಿನೆಸ್ ಇವರನ್ನು ಆಹ್ವಾನ ಮಾಡ್ತಿದ್ದೇವೆ. ಇದೀಗ ಬಂದಿರುವಂಥ ಎಲ್ಲರ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತದ ಶಬ್ದ ನಮನಗಳು ಚೇತನ್ ಅರಸ್ರವರಿಂದ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸಂಸ್ಥೆಯ ವತಿಯಿಂದ ಪ್ರೀತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಸ್ಥೆಯು 13 ವರ್ಷಗಳಿಂದ ವಿದ್ಯಾರ್ಥಿ ವೇತನ ವಿತರಣೆಯ ಜೊತೆಗೆ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯವಾಗಿದೆ. ಶ್ರೀರಾಮ್ ಸಂಸ್ಥೆಯಲ್ಲಿ 39 ವರ್ಷಗಳಿಂತಲೂ ಹೆಚ್ಚು ಸೇವೆಯನ್ನು ಮಾಡುತ್ತಿದ್ದು, ಸಂಸ್ಥೆಯು ಅತಿ ದೊಡ್ಡ ವಾಣಿಜ್ಯ ವಾಹನ ಹಣಕಾಸು ಸಂಸ್ಥೆಯಾಗಿ ಬೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಪ್ರಸ್ತುತ ನಮ್ಮ ಕಂಪನಿಯ ವೈಸ್ ಚೇರ್ಮನ್ ಹಾಗೂ ಫೈನಾನ್ಸ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕೌನ್ಸಿಲ್ FIDC ಇದರ ಅಧ್ಯಕ್ಷರಾಗಿರುವ ಗೌರವಾನ್ವಿತ ಉಮೇಶ್ ಜಿ ರೇವಣ್ಕರ್ ಸರ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ಉಮೇಶ್ ಜಿ ರೇವಣ್ಕರ್ ಇವರಿಗೆ ಶರತ್ ಭಟ್ ಕಾಕುಂಜೆ, ಅಧ್ಯಕ್ಷರು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಇವರು ಶಾಲು ನೆನಪಿನ ಕಾಣಿಕೆ ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಉಮೇಶ್ ಜಿ ರೇವಣ್ಕರ್, ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇವರಿಗೆ. ಏಳು ವರ್ಷಗಳ ಕಾಲ ಭಾರತೀಯ ಸೈನ್ಯದಲ್ಲಿ ಸೇವೆಯನ್ನು ಮಾಡಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ದುಡಿಯುತ್ತಿರುವ ಕ್ರಿಯಾಶೀಲ ಸಂಸದರಾಗಿರುವ, ಕಡಬದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದರೂ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವ ನಮ್ಮ ಪ್ರೀತಿಯ ಸೈನಿಕ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸಂಸದರಾಗಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ ಸ್ಟೇಟ್ ಬಿಸಿನೆಸ್ ಹೆಡ್ ಸದಾಶಿವ ಅಮೀನ್ ರವರು ಹೂಗುಚ್ಛದ ಗೌರವದ ಜೊತೆಯಲ್ಲಿ ಅವರಿಗೆ ಶಾಲಿನ ಗೌರವವನ್ನು ನೀಡಬೇಕಾಗಿ ವಿನಂತಿ. ಹೆಗಲಿಗೊಂದು ಶಾಲು, ಕೈಗೊಂದು ಹೂಗುಚ್ಛದ ಗೌರವ ಇದೀಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ. ನನ್ನಂತಹ ಸಾವಿರಾರು ಉದ್ಯೋಗಿಗಳಿಗೆ ಧನಾತ್ಮಕ ಶಕ್ತಿಯನ್ನು ತುಂಬಿ ನಮ್ಮೆಲ್ಲರ ಆಶಾಕಿರಣ ಆಗಿರುವ 35 ವರ್ಷಗಳಿಗೂ ಹೆಚ್ಚು ಕಾಲ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವಾನ್ವಿತ ಸುದರ್ಶನ್ ಬಿ ಹೊಳ್ಳ ಸರ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ಸುದರ್ಶನ್ ಬಿ ಹೊಳ್ಳ ಅವರಿಗೆ ನಾಗರಾಜ್ ಬಿ ಝೋನಲ್ ರಿಕವರಿ ಹೆಡ್ ಇವರು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. JMD ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಸುದರ್ಶನ್ ಬಿ ಹೊಳ್ಳ ಇವರಿಗೆ ಗೌರವ ಅರ್ಪಣೆ.
ಕರಾವಳಿ ಕರ್ನಾಟಕದಲ್ಲಿ ತನ್ನದೇ ಆದ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವ ಯಶಸ್ವಿ ಉದ್ಯಮಿ, ನಟ, ಸಂಘಟಕ, ದೈಜಿ ವರ್ಲ್ಡ್ ಇದರ ಮುಖ್ಯಸ್ಥರಾಗಿರುವ ವಾಲ್ಟರ್ ನಂದಲಿಕೆ ಇವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ವಾಲ್ಟರ್ ನಂದಲಿಕೆರವರಿಗೆ ಚಂದ್ರಾಸ್ ಆಳ್ವ ಗೋಲ್ಡ್ ಝೋನಲ್ ಹೆಡ್ ಇವರು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ವಾಲ್ಟರ್ ನಂದಲಿಕೆ ನಮ್ಮನ್ನು ತಿಳಿಪವರು ಇನ್ನು ಯಾರು ತಿಳಿತೊಂದಿಲ್ಲ. ನಮ್ಮ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕರ್ನಾಟಕ ಹಾಗೂ ಕೇರಳ ರಾಜ್ಯದಲ್ಲಿ ಸಂಸ್ಥೆಯ ಬಿಸಿನೆಸ್ ಗ್ರೋತ್ಗೆ ಶ್ರಮಿಸುತ್ತಿರುವ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವ ಗೌರವಾನ್ವಿತ ಶ್ರೀಧರ ಮಠಂ ಸರ್ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸನ್ಮಾನ್ಯ ಶ್ರೀಧರ್ ಮಠಂರವರಿಗೆ ನಮ್ಮ ಮಹೇಶ್ ಕುಮಾರ್ CH ರೀಜನಲ್ ಬಿಸಿನೆಸ್ ಹೆಡ್ ಇವರು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಶ್ರೀಧರ್ ಮಠಂರವರಿಗೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇವರು. ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸಲು ಮಾರ್ಗದರ್ಶನ ನೀಡಿರುವ, ಕರಾವಳಿ ಭಾಗದಲ್ಲಿ ಸಂಸ್ಥೆಯು ಬಲಿಷ್ಠವಾಗಿ ಬೆಳೆಯಲು ಕಾರಣರಾಗಿರುವ ನಮ್ಮ ಸಂಸ್ಥೆಯ ಝೋನಲ್ ಬಿಸಿನೆಸ್ ಹೆಡ್ ಹಾಗೂ ಪ್ರೆಸಿಡೆಂಟ್ ಆಗಿರುವ ಶ್ರೀಯುತ ಶರಶ್ಚಂದ್ರ ಭಟ್ ಕಾಕುಂಜ ಸರ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಸನ್ಮಾನ್ಯ ಶರಶ್ಚಂದ್ರ ಭಟ್ ಕಾಕುಂಜೆ ಇವರಿಗೆ ಜಯಪ್ರಕಾಶ್ ರೈ ರೀಜನಲ್ ಬಿಸಿನೆಸ್ ಹೆಡ್ ಇವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸಹಕಾರಿ ರಂಗದ ಪ್ರಮುಖರು, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿರುವ ನಮ್ಮೆಲ್ಲರ ಪ್ರೀತಿಯ ರಾಜಾರಾಮ್ ಭಟ್ ಸಂಚಾಲಕರು, ಶ್ರೀ ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈರಂಗಲ ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಸಹಕಾರಿ ರತ್ನ ಸನ್ಮಾನ್ಯ ರಾಜಾರಾಮ್ ಭಟ್ರವರಿಗೆ ದೀಪಕ್ ರವರು ರೀಜನಲ್ ಪ್ರೊಡಕ್ಷನ್ ಹೆಡ್ ರವರು ಬಂದು ತಮ್ಮ ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಟ್ಯಾಕ್ಸಿಮ್ಯಾನ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವ ಆತ್ಮೀಯರೂ ಆಗಿರುವ ಆನಂದ ಇವರಿಗೆ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಸನ್ಮಾನ್ಯ ಆನಂದ್ರವರಿಗೆ ಸಚಿನ್ ರವರು ಬ್ರಾಂಚ್ ಮ್ಯಾನೇಜರ್ ಇವರು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸನ್ಮಾನ್ಯ ಆನಂದ್ರವರಿಗೆ ಗೌರವ ಅರ್ಪಣೆ, ಟ್ಯಾಕ್ಸ್ಮ್ಯಾನ್ ಅಸೋಸಿಯೇಷನ್ ಮಂಗಳೂರಿನ. ಸೇವಾಭಾವ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರು, ಸಮಾಜ ಸೇವಕರು ಆಗಿರುವ ಲಯನ್ MJF ಡಾಕ್ಟರ್ GR ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಸನ್ಮಾನ್ಯ ಡಾಕ್ಟರ್ GR ಶೆಟ್ಟಿ ಅವರಿಗೆ ನಮ್ಮ ನವೀನ್ ರವರು ಬಂದು ಶಾಲು ಹೂಗುಚ್ಛದ ಗೌರವವನ್ನು ನೀಡಬೇಕಾಗಿ ವಿನಂತಿ. ಮ್ಯಾನೇಜಿಂಗ್ ಟ್ರಸ್ಟಿ ಸೇವಾ ಭಾವ ಚಾರಿಟಬಲ್ ಟ್ರಸ್ಟ್ನ ಡಾಕ್ಟರ್ GR ಶೆಟ್ಟಿ ಅವರಿಗೆ. ದುರ್ಗಾ ಮೋಟಾರ್ಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಆತ್ಮೀಯರೂ ಆಗಿರುವ ಉದಯ್ ಕುಮಾರ್ ನಾಯಕ್ ಇವರಿಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ದುರ್ಗಾ ಮೋಟಾರ್ಸ್ನ ಸನ್ಮಾನ್ಯ ಉದಯ್ ಕುಮಾರ್ ನಾಯಕ್ರವರಿಗೆ ನಮ್ಮ ಯಾದವ್ ರವರು ಬಂದು ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಉದಯ್ ಕುಮಾರ್ ನಾಯಕ್ರವರಿಗೆ. ನಮ್ಮ ಸಂಸ್ಥೆ ಮತ್ತು ಅರವಿಂದ್ ಮೋಟಾರ್ಸ್ ನಡುವೆ ಅನೇಕ ವರ್ಷಗಳಿಂದ ವ್ಯಾವಹಾರಿಕ ಸಂಬಂಧ ಇದೆ. ಸಂಸ್ಥೆಯ ಮಂಗಳೂರು ವಿಭಾಗದ ಮುಖ್ಯಸ್ಥರಾಗಿರುವ ಆತ್ಮೀಯ ಮಿತ್ರರಾದ ಉದಯ್ ಎಂ, ಜನರಲ್ ಮ್ಯಾನೇಜರ್ ಅರವಿಂದ್ ಮೋಟಾರ್ಸ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಿದ್ದೇನೆ. ಅರವಿಂದ್ ಮೋಟಾರ್ಸ್ನ ಉದಯ್ ಎಂ ರವರಿಗೆ ರೋಹನ್ ರವರು ಬಂದು ಶಾಲು ಮತ್ತು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸನ್ಮಾನ್ಯ ಉದಯ್ ಎಂ ರವರಿಗೆ. ಸಂಸ್ಥೆಯ ಎಲ್ಲ ಹಿರಿಯ ಅಧಿಕಾರಿಗಳ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ.
ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಪತ್ರಕರ್ತ ಬಂಧುಗಳಿಗೆ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಮುದ್ದು ಮಕ್ಕಳಿಗೆ, ಪೋಷಕರಿಗೆ, ಗ್ರಾಹಕರಿಗೆ, ವಾಹನ ಮಾರಾಟ ಸಂಸ್ಥೆಯ ಮಾಲಕರು ಹಾಗೂ ಪ್ರತಿನಿಧಿಗಳಿಗೆ, ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದುಡಿಯುತ್ತಿರುವ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸಿದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಚೇತನ್ RS ರವರಿಗೆ, ರೀಜನಲ್ ಬಿಸಿನೆಸ್ ಹೆಡ್. ಇವರಿಗೂ ಆತ್ಮೀಯ ಸ್ವಾಗತ. ಬಂಧುಗಳೇ, ಕಾಡಿನ ರಾಜ ಸಿಂಹ ಬಂದ ದಾರಿಯನ್ನು ವಾಪಸ್ ಹಿಂದಿರುಗಿ ನೋಡ್ತಾನಂತೆ. ಆ ರೀತಿಯಾಗಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಕೂಡ ಬಂದ ದಾರಿಯ ಬಗ್ಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ತಮ್ಮ ಜೊತೆ ಬರ್ತಾ ಇದ್ದಾರೆ ಸುದರ್ಶನ್ ಬಿ ಹೊಳ್ಳ, JMD ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್. ತಮ್ಮ ಪ್ರಾಸ್ತಾವಿಕ ಮಾತು ಆ ಬಳಿಕ ಉದ್ಘಾಟನೆ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವ ಎಲ್ಲ ಮಹನೀಯರೇ ಹಾಗೂ ಇಲ್ಲಿ ಆಗಮಿಸಿರುವ ಮಹಿಳೆಯರೇ ಮತ್ತು ಮಹನೀಯರೇ, ವಿದ್ಯಾರ್ಥಿಗಳೇ, ಶ್ರೀರಾಮ್ ಸಂಸ್ಥೆ ಸುಮಾರು 52 ವರ್ಷಗಳಿಂದ ಭಾರತದಾದ್ಯಂತ ತನ್ನ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದೆ. ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಂತಹ ಶ್ರೀಯುತ R ತ್ಯಾಗರಾಜನ್ ಅವರು 2 ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಒಂದನೇ ಉದ್ದೇಶ, ಈ ವಾಹನದಲ್ಲಿ ದುಡಿತಿರುವಂತಹ ಡ್ರೈವರ್ಗೆ ಒಂದು ಸ್ವಂತ ವಾಹನದ ಮಾಲೀಕನಾಗಬೇಕು ಅಂತ ಒಂದು ಕನಸಿರುತ್ತೆ. ಆ ಕನಸಿಗೆ ಫೈನಾನ್ಸಿನ ಸೌಲಭ್ಯವನ್ನು ಮಾಡಿಕೊಡ್ಬೇಕು. ಇನ್ನೊಂದು ಎರಡನೇ ಉದ್ದೇಶ, ಗ್ರಾಮೀಣ ಪ್ರದೇಶದಿಂದ ಕಲಿತು ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗದ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಈ ಒಂದು 2 ಉದ್ದೇಶದಿಂದ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು ಭಾರತದಾದ್ಯಂತ 3200 ಶಾಖೆಗಳನ್ನು ಹೊಂದಿದ್ದು ಸುಮಾರು 1 ಕೋಟಿಯಿಂದ ಜಾಸ್ತಿ ನಮ್ಮ ಗ್ರಾಹಕರನ್ನು ಹೊಂದಿದ್ದು ಹಾಗೂ ಸಾಧಾರಣ 80,000 ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಇವತ್ತು ನಾವು ಸುಮಾರು 45 ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಇವತ್ತು ಇಲ್ಲಿ ಆಗಮಿಸಿರುವಂತಹ ನಮ್ಮ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಅವರು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದು ಮಂಗಳೂರಲ್ಲಿ ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ MBA ಮಾಡಿ ಈ ಶ್ರೀರಾಮ್ ಸಂಸ್ಥೆಯಲ್ಲಿ ಶಾಖಾಧಿಕಾರಿಯಾಗಿ ಅವರು ಇಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಾರಂಭ ಮಾಡಿದಂಥ ಈ ಒಂದು ಸಂಸ್ಥೆಯ ಭಾಗ ಇವತ್ತು ಕರ್ನಾಟಕದಾದ್ಯಂತ 250 ಶಾಖೆಗಳನ್ನು ಹೊಂದಿದ್ದು ಸುಮಾರು 7,000 ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಸುಮಾರು 8 ರಿಂದ 10 ಲಕ್ಷ ಗ್ರಾಹಕರನ್ನು ನಾವು ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಪಡ್ತಾ ಇದ್ದೀವಿ. ಇವತ್ತು ನಮ್ಮ ಶ್ರೀಯುತ ಉಮೇಶ್ J. ರೇವಣ್ಕರ್ ಅವರು ಪ್ರಮೋಷನ್ ಆಗಿ ಮಂಗಳೂರಿಂದ ಪ್ರಮೋಷನ್ ಆಗಿ ಬೆಂಗಳೂರಿಂದ ಚೆನ್ನೈಯಿಂದ ಬಾಂಬೆ ಹೋಗಿ ಇವತ್ತು ಸುಮಾರು ಅವರು 39 ವರ್ಷ ಕಾಲ ಶ್ರೀರಾಮಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಶ್ರೀರಾಮ್ ಸಂಸ್ಥೆ R ತ್ಯಾಗರಾಜರವರ ಕನಸನ್ನು ನನಸು ಮಾಡಲಿಕ್ಕೆ ಕಾರಣ ಅಂತ ಹೇಳಿದರೆ ಅವರು ಅಂತ ಹೇಳ್ಬೋದು. ನಾವು ನಮ್ಮನ್ನೆಲ್ಲ ಬೆಳೆಸಿ ಇವತ್ತು ಈ ಸಂಸ್ಥೆಯನ್ನು ಒಳ್ಳೆಯ ಒಂದು ಸ್ಥಾನಕ್ಕೆ ತಗೊಂಡು ಬಂದಿದ್ದಾರೆ. ಭಾರತದಾದ್ಯಂತದಲ್ಲಿ ನಂಬರ್ 1 ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಸಂತೋಷವಾಗುತ್ತೆ. ನಾನು ಸಹ ಈ ಮಂಗಳೂರಿನಲ್ಲಿ 1991ನಲ್ಲಿ ಒಂದು ಫೀಲ್ಡ್ ಆಫೀಸರ್ ಆಗಿ ಸೇರಿ ಇವತ್ತು 4 ಸ್ಟೇಟ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಇದ್ದೇನೆ. 35 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಸುಮಾರು ವಿದ್ಯಾರ್ಥಿಗಳು ಇವತ್ತು ನಮ್ಮಲ್ಲಿ ಶ್ರೀರಾಮಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಥರದ ಒಂದು ಸೇವಿಂಗ್ಸ್ ಪ್ರಾಡಕ್ಟ್ ಆಗಲಿ ಲೋನ್ ಪ್ರಾಡಕ್ಟ್ಗಳು ಇದ್ದಾವೆ. ನಮ್ಮಲ್ಲಿ ಸೇವಿಂಗ್ಸ್ ಅಂದರೆ ಡೆಪಾಸಿಟ್ ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಜನರಲ್ ಇನ್ಶೂರೆನ್ಸ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇದು ಒಂದು ಪಾರ್ಟ್. ಆದರೆ ಲೋನ್ ಸೆಗ್ಮೆಂಟಲ್ಲಿ ಪರ್ಸನಲ್ ಲೋನ್, 2 ವೀಲರ್ ಲೋನ್, ಆಲ್ ವೆಹಿಕಲ್ ಲೋನ್, ಗೋಲ್ಡ್ ಲೋನ್, ಬಿಸ್ನೆಸ್ ಲೋನ್, ಎಲ್ಲ ವರ್ಕಿಂಗ್ ಕ್ಯಾಪಿಟಲ್ ಲೋನ್, ಎಲ್ಲ ಥರದ ವೆಹಿಕಲ್ ಲೋನ್ಗಳಿಗೆ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ನಾವು 1 to 1 ಒಂದು ಕಸ್ಟಮರ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ ಒಂದು ನಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸುಮಾರು 13 ವರ್ಷಗಳಿಂದ ಹಿಂದಿಂದ ನಾವು ನಮ್ಮ ಗ್ರಾಹಕರಲ್ಲದೆ ಯಾರೇ ವಾಹನದಲ್ಲಿ ದುಡಿತಿರುವಂತಹ ಒಂದು ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು ಅಥವಾ ಕ್ಲೀನರ್ ಇರ್ಬೋದು, ಅವರ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ನಾವು ಕೊಡಬೇಕು ಅಂತ ಹೇಳಿ ನಮ್ಮ ತ್ಯಾಗರಾಜನ್ ಅವರು ಪ್ರಾರಂಭ ಮಾಡಿದಂಥ ಈ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಭಾರತದಾದ್ಯಂತ ಸಕ್ಸಸ್ ಆಗಿದೆ. ಆದರೆ ಈ ಸಕ್ಸಸ್ಸಲ್ಲಿ ಮಂಗಳೂರಿನ ನಮ್ಮ ಶರತ್ಚಂದ್ರ ಭಟ್ ಪ್ರತಿ ವರ್ಷ ಮಾಡುವಂಥ ಒಂದು ಫಂಕ್ಷನ್ನು
ಭಾರತದಾದ್ಯಂತ ಒಂದು ಹೆಸರುವಾಸಿಯಾಗಿದೆ. ಪ್ರತಿ ವರ್ಷ ದಕ್ಷಿಣ ಕನ್ನಡದಲ್ಲಿ ಪ್ರತಿ ಒಂದು ವಾರದ ಹಿಂದೆ ಪುತ್ತೂರಿನಲ್ಲಿ ಸಾಧಾರಣ ಒಂದು 800 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಟ್ಟಿದ್ದೇವೆ. ಇದು ಮಂಗಳೂರಿನಲ್ಲಿ 13ನೇ ವರ್ಷ. ಇವತ್ತು ನಾವು ಸಾಧಾರಣ 1200 ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಪ್ರತಿ ಸರ್ತಿನೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ರಾಜಕೀಯದವರು ಆಗಲಿ ಅಥವಾ ನಮ್ಮ MP ಆಗಲಿ MLAಗಳಾಗಲಿ ಮತ್ತು ಪ್ರತಿಯೊಂದು ಪಕ್ಷದಿಂದ ಮತ್ತು ನಮ್ಮಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ಸೇವೆ ಮಾಡ್ತಾ ಇರುವಂಥ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಇದು ಅಲ್ಲದೆ ನಾವು ಕುಡಿಯುವ ನೀರಿನ ಸೌಲಭ್ಯ ಮತ್ತು ಕೆಲವು ಸ್ಕೂಲ್ಗಳಿಗೆ ಕಂಪ್ಯೂಟರ್ ಸೌಲಭ್ಯಗಳನ್ನು ನಮ್ಮಲ್ಲಿ ದಕ್ಷಿಣ ಕನ್ನಡದಿಂದ ಬಂದ ಕೂಡಲೇ ನಮ್ಮ ರೇವಣ್ಕರ್ ಸಾಯರ್ ಅದನ್ನು ಇಮಿಡಿಯೇಟ್ ಕ್ಲಿಯರ್ ಮಾಡಿ ಕೊಡ್ತಾರೆ. ಹಾಗೆ ಇಲ್ಲಿ ನಾವು ಬಿಸ್ನೆಸ್ ಮಾಡೋದಲ್ಲದೆ ಇಲ್ಲಿಯ ಜನತೆ ಒಟ್ಟಿಗೆ ಸೇರಿಕೊಂಡು ನಮ್ಮ ಸೇವೆಯನ್ನು ಯಾವಾಗಲೂ ಮಾಡ್ತಾ ಇದ್ದೀವಿ. ನಮ್ಮ ಸತ್ಯನಾರಾಯಣ ಅವರು ರಾಮಕೃಷ್ಣ ಮಠದವರೊಟ್ಟಿಗೆ ಒಂದು ಸೇರಿಕೊಂಡು ಸ್ವಚ್ಛ ಭಾರತದ ಒಂದು ಪ್ರೋಗ್ರಾಮಲ್ಲಿ ಪ್ರತಿ ಸಂಡೇ ನಮ್ಮ ಮಂಗಳೂರಿನ ಒಂದು ಸ್ವಚ್ಛ ಭಾರತದ ಪ್ರೋಗ್ರಾಮಲ್ಲಿ ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ಗಳನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಇಷ್ಟು ಹೇಳಿ ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸಿ ನಾನು 2 ಮಾತುಗಳನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರ ಮುಂದೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಚಟುವಟಿಕೆ ಮಾಡ್ತಾ ಇದೆ ಎಂಬುದರ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಸಲ್ಲಿಸಿದಂಥ ಸುದರ್ಶನ್ ಬಿ ಹೊಳ್ಳ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಹಚ್ಚಿದರೆ ದೀಪವನ್ನು ಹಚ್ಚಬೇಕು ಬೆಂಕಿಯನ್ನಲ್ಲ, ಹಚ್ಚಿದರೆ ದೀಪವನ್ನು ಹಚ್ಚಬೇಕು ಬೆಂಕಿಯನ್ನಲ್ಲ, ಆರಿಸಿದರೆ ಪರರ ನೋವನ್ನು ಆರಿಸಬೇಕು ನಲಿಬನ್ನಲ್ಲ ಎಂಬ ದಾರಾ ಬೇಂದ್ರೆಯವರ ಮಾತಿನಂತೆ ಪರರ ನೋವನ್ನು ಆರಿಸುವಂಥ ಕೆಲಸ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಮಾಡುತ್ತಾ ಇದೆ. ಈ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವುದರ ಮೂಲಕ ಎಂಬ ಮಾತನ್ನು ಉಲ್ಲೇಖಿಸುತ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟನೆ, ವಿದ್ಯಾರ್ಥಿ ವೇತನ ವಿತರಣೆಯ ಒಂದು ಸುಂದರ ಕಾರ್ಯಕ್ರಮದ ವಿತರಣೆ, 13 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ವಿದ್ಯಾರ್ಥಿ ವೇತನದ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡ್ಲಿಕ್ಕೆ ಉಮೇಶ್ ಜಿ ರೇವಣ್ಕರ್, ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಅವರ ಜೊತೆಯಲ್ಲಿ ನಮ್ಮ ಸಂಸದರು ಮತ್ತು ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಒಟ್ಟಾಗಿ ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮೆಲ್ಲರ ಬದುಕು ಪಯಣವಾಗಲಿ, ವಿದ್ಯಾರ್ಥಿಗಳ ಬದುಕಾಗಲಿ, ಶಿಕ್ಷಣದ ಒಂದು ಉನ್ನತೀಕರಣವಾಗಲಿ, ವಿದ್ಯಾರ್ಥಿಗಳ ಬದುಕು ಹಸನ ಆಗಲಿ ಎಂಬ ಸದಾಶಯದೊಂದಿಗೆ ಇದೀಗ ಕಾರ್ಯಕ್ರಮದ ಉದ್ಘಾಟನೆ. ದಯವಿಟ್ಟು ಒಬ್ಬರು ಎಲ್ಲ ಒಬ್ಬ ಸಮೂಹ ಭಾವಚಿತ್ರಕ್ಕಾಗಿ ಈ ದೀಪದ ಮುಂದೆ ನಿಲ್ಲಬೇಕಾಗಿ ವಿನಂತಿ. ಎಲ್ಲರೂ ಕೂಡ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಹಾಗೆ ವೇದಿಕೆಯಲ್ಲಿ ಉದ್ಘಾಟಕರೆಲ್ಲ ಕೂಡ ದೀಪದ ಮುಂದೆ ನಿಂತು ಸಮೂಹ ಭಾವಚಿತ್ರಕ್ಕಾಗಿ ಒಂದು ಚಪ್ಪಾಳೆ ಬರಲಿ ವಿದ್ಯಾರ್ಥಿಗಳ ಕಡೆಯಿಂದ ಎಲ್ಲ ಅತಿಥಿಗಳಿಗೂ ಕೂಡ. ಇವತ್ತಿನ ನಮ್ಮ ಸಂಸದರಲ್ಲಿ ವಿನಂತಿ, ಸಾಂಕೇತಿಕವಾಗಿ ವಿದ್ಯಾರ್ಥಿ ವೇತನ ಒಂದು 10 ಮಕ್ಕಳಿಗೆ ನೀಡಿ ಆ ಮೂಲಕ ಆದ ಬಳಿಕ ತಮ್ಮ ಮಾತಿಗಾಗಿ ಮಾತಿನ ಮಂಟಪಕ್ಕೆ ಆಹ್ವಾನ ಮಾಡ್ತೇವೆ. ಅದರಿಂದ ಇದೀಗ 10 ವಿದ್ಯಾರ್ಥಿಗಳು ವೇದಿಕೆ ಬಂದು ನಮ್ಮ ವಿದ್ಯಾರ್ಥಿ ವೇತನ ವಿತರಣೆ ಉದ್ಘಾಟನೆಯನ್ನು ನಡೆಸಿಕೊಡ್ಲಿಕ್ಕೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಇದ್ದಾರೆ. ಅವರ ದಿವ್ಯ ಹಸ್ತದಿಂದ ಈ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ನಂಬರ್ 14 ಅಮನ್ ಕರ್ಕೇರ, ನಂಬರ್ 43 ಪರಮವ್ಯ ಗೌರಿ, ನಂಬರ್ 14, ನಂಬರ್ 43, ನಂಬರ್ 48, ನಂಬರ್ 53, ನಂಬರ್ 55, ನಂಬರ್ 63, 111, 146, 150, 167 ಈ ಸಂಖ್ಯೆ ವಿದ್ಯಾರ್ಥಿಗಳು ಬನ್ನಿ. ಅಮನ್ ಎಸ್ ಕರ್ಕೇರ, ಭವ್ಯಸ್ಯ ಗೌರಿ, ಚೈತನ್ಯ, ದಕ್ಷ್, ಧನೀಶ್, ಧನುಷ್, ಜಿತೇಶ್ ಎಸ್ ಕುಲಾಲ್, ಮನ್ವಿತ್, ಮೇಘಶ್ರೀ, ನವ್ಯಶ್ರೀ ಅಲ್ಲಿ ಸಾಲಾಗಿ ನಿಲ್ಲಿ. ಪ್ರಮಾಣ ಪತ್ರ ಸ್ವೀಕರಿಸಿ ಅತಿಥಿಗಳ ಜೊತೆ ಸಾಲಾಗಿ ನಿಲ್ಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನರಸಿಂಹ ಶಣೈ ಅವರ ಉಪಸ್ಥಿತಿಯನ್ನು ಕೂಡ ನಾವು ಗೌರವಿಸ್ತಿದ್ದೇವೆ. ಗಜಾನನ ಟ್ರಾನ್ಸ್ಪೋರ್ಟ್ನ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ
ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಇದೀಗ ಉದ್ಘಾಟನೆ ನಡೆಯುತ್ತದೆ. ಸಾಂಕೇತಿಕವಾಗಿ ಸರಿಸುಮಾರು 800ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನ ಮಾಡುವಂಥ ಒಂದು ಪ್ರೋತ್ಸಾಹ ನೀಡುವಂಥ ಕಾರ್ಯಕ್ರಮ. ಅದರಲ್ಲಿ ಸಾಂಕೇತಿಕವಾಗಿ ನಮ್ಮ ಸಂಸದರು ಈ ಒಂದು ವಿದ್ಯಾರ್ಥಿ ವೇತನ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅದರ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ದಯವಿಟ್ಟು 10 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ 4,000 ರೂಪಾಯಿ, ಕಾಲೇಜ್ ವಿದ್ಯಾರ್ಥಿಗಳಿಗೆ 4,500 ರೂಪಾಯಿ ತಲಾ ನೀಡ್ತಿರುವಂಥ ವಿದ್ಯಾರ್ಥಿ ವೇತನ ಈ ದಿನ 13ನೇ ವರ್ಷಕ್ಕಿಂತಲೂ ಅಧಿಕ ವರ್ಷದಿಂದ ಪ್ರಾರಂಭ ಮಾಡ್ತಿದ್ದ ಒಂದು ವಿದ್ಯಾರ್ಥಿ ವೇತನದ ಈ ಒಂದು ಸುಂದರ ಕಾರ್ಯಕ್ರಮ. ಸುಮಾರು 1 ಲಕ್ಷಕ್ಕಿಂತ ಅಧಿಕ ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿರುವಂಥ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ 8.71 ಮಿಲಿಯನ್ ಗ್ರಾಹಕರನ್ನು ಹೊಂದಿರುವಂಥ ಒಂದು ಸಂಸ್ಥೆಯಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರೋತ್ಸಾಹ ಮಾಡುವಂಥ ಕಾರ್ಯಕ್ರಮ. ಸಮೂಹ ಭಾವಚಿತ್ರ ಅತಿಥಿಗಳ ಜೊತೆ ಸೇರಿಕೊಳ್ಳಿ. 10 ವಿದ್ಯಾರ್ಥಿಗಳು ಕೂಡ ಬನ್ನಿ ಹಿಂದ್ಗಡೆ. ಸಾಂಕೇತಿಕವಾಗಿ ನಮ್ಮ ಜಿಲ್ಲೆಯ ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರ್ ಅವರು ವಿದ್ಯಾರ್ಥಿ ವೇತನಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಮುಂದಕ್ಕೆ ಎಲ್ಲರಿಗೂ ಕೂಡ ನಾವು ಸಭಾ ಕಾರ್ಯಕ್ರಮದಲ್ಲಿ ನಾವು ನೀಡಲಿಕ್ಕಿದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ಅಂಬಿಕಾ ಟ್ರಾವೆಲ್ಸ್ನ ಭಾಸ್ಕರ್ ಅಮೀನ್ ರವರ ಉಪಸ್ಥಿತಿಯನ್ನು ಕೂಡ ಗೌರವ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಿಡುವಿಲ್ಲದ ಕಾರ್ಯಕ್ರಮದ ಮಧ್ಯೆಯೂ ಕೂಡ ಈ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಶಿಕ್ಷಣದ ಪ್ರೋತ್ಸಾಹ ಕಾರ್ಯಕ್ರಮ ಎಂಬ ನೆಲೆಯಲ್ಲಿ ನಮ್ಮ ಈ ಒಂದು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಟು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ತಮ್ಮ ವಿದ್ಯಾರ್ಥಿ ವೇತನವನ್ನು ವಿತರಣೆಯ ಸಾಂಕೇತಿಕ ಉದ್ಘಾಟನೆ ಮಾಡಿದ್ದಾರೆ. ಅವರನ್ನು ಮಾತಿನ ಮಂಟಪಕ್ಕಾಗಿ ವೇದಿಕೆಗೆ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ವೇದಿಕೆಯಲ್ಲಿರುವಂಥ ಈ ಸಂಸ್ಥೆಯ ವೈಸ್ ಚೇರ್ಮನ್ ಆಗಿರುವಂಥ ಶ್ರೀ ಉಮೇಶ್ ರೇವಣ್ಕರ್ ಅವರೇ, ಶ್ರೀ ಸುದರ್ಶನ್ ಹೊಳ್ಳ ಅವರೇ, ಶ್ರೀ ಶ್ರೀಧರ್ ಮಠಮ್ ಅವರೇ, ಶರತ್ ಚಂದ್ರ ಭಟ್ರೆ, ವಾಲ್ಟರ್ ನಂದಳಿಕೆ ಅವರೇ, ರಾಜಾರಾಮ್ ಭಟ್ರೆ, ಶ್ರೀ ಆನಂದ್ ಅವರೇ, ಶ್ರೀ ಉದಯ್ ಕುಮಾರ್ ನಾಯಕ್ ಅವರೇ, ಶ್ರೀ ಉದಯ್ ಅವರೇ, ಶ್ರೀ ಸತ್ಯನಾರಾಯಣ ಅವರೇ, ಶ್ರೀ ಉಲ್ಲಾಸ್ ನಾಯ್ಕ್ ಅವರೇ, ಶ್ರೀ ನಾಗರಾಜ್ ಅವರೇ, ಶ್ರೀ ಸದಾಶಿವ ಅಮೀನ್ ಅವರೇ, ಯಾದವ್ ಸಾಲ್ಯಾನ್ ಅವರೇ, ಜಯಪ್ರಕಾಶ್ ಅವರೇ, ಶ್ರೀ ಚೇತನ್ ಅರಸ್ ಅವರೇ, ಶ್ರೀ ಮಹೇಶ್ ಕುಮಾರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ಈ ವಿದ್ಯಾರ್ಥಿಗಳ ಹೆತ್ತವರೇ, ತುಂಬ ಸಂತೋಷ ಆಗ್ತಾ ಇದೆ. ನಾನು 2ನೇ ಬಾರಿಗೆ ಶ್ರೀರಾಮ್ ಫೈನಾನ್ಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕಳೆದ ಬಾರಿ ಪುತ್ತೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಈ ಬಾರಿ ಮಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಕಳೆದ 13 ವರ್ಷದಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇವತ್ತು ನನಗೆ ತಿಳ್ಕೊಂಡೆ. ರಾಜಾರಾಮ್ ಭಟ್ರು ಸಾಮಾನ್ಯವಾಗಿ ತುಂಬ ಜನರನ್ನು ಹೊಗಳೋದಿಲ್ಲ, ಆದರೆ ಶ್ರೀರಾಮ್ ಫೈನಾನ್ಸ್ ಅವರು ಈ ಕೆಲಸವನ್ನು ತುಂಬ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನನಗೆ ವೇದಿಕೆಯಲ್ಲಿ ಕೂತ್ಕೊಂಡಂಥ ಸಂದರ್ಭದಲ್ಲಿ ಹೇಳಿದರು. ನಾನಂತೂ ನಿರೂಪಕರು ಹೇಳಿದಾಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಮಧ್ಯದ ಕಾರ್ಯಕ್ರಮವನ್ನು ತಪ್ಪಿಸೋದಿಲ್ಲ. ಇವತ್ತು ಅನಿವಾರ್ಯ ಕಾರಣಕ್ಕೆ ನನಗೆ ಕಡಬ ಪಟ್ಟಣ ಪಂಚಾಯತ್ನ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ, ನಾನು ಅದರಲ್ಲಿ ವೋಟರ್. ಆ ಕಾರಣಕ್ಕೆ ಅಲ್ಲಿ 12 ಗಂಟೆಗೆ ಇರಬೇಕು. ಹಾಗಾಗಿ ನಿಮ್ಮ ಕಾರ್ಯಕ್ರಮ ನನ್ನ ಕಾರಣಕ್ಕೆ ಏರುಪೇರು ಆಗೋದು ಬೇಡ ಅನ್ನುವ ಕಾರಣಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಆದರೂ ಕೂಡ ನಮ್ಮ ಕಾರ್ಯಕರ್ತರು ಒಂದಷ್ಟು ಜನ ನಿಮ್ಮ ಮಧ್ಯೆ ಇದ್ದಾರೆ. ಅವರ ಒತ್ತಾಯದ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಅನ್ನುವಂಥದ್ದನ್ನು ಮೊದಲಿಗೆ ತಿಳಿಸ್ತಾ, ಈ ರೀತಿಯಾಗಿ ಒಂದು ಟಾರ್ಗೆಟೆಡ್ ಆಗಿ ಯಾರಿಗೆ ಅಗತ್ಯ ಇದೆಯಾ ಅವರಿಗೆ ಶಕ್ತಿಯನ್ನು ತುಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಯಾವುದೇ ಸಂಸ್ಥೆಗಳು, ಯಾವುದೇ ಕೆಲಸಗಳು ಅತ್ಯಂತ ಶ್ಲಾಘನೀಯವಾದದ್ದು. ಅದು ದೇವರು ಮೆಚ್ಚುವಂಥ ಕೆಲಸ. ಇವತ್ತು ಟ್ಯಾಕ್ಸಿ, ಆಟೋ ಡ್ರೈವರ್ಸ್ನ ಮಕ್ಕಳಿಗೆ ಗುರುತಿಸಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಕೆಲಸ, ಪ್ರಾಯಶಃ ಇದಕ್ಕಿಂತ ಉತ್ತಮ ಕೆಲಸ ಇನ್ನೊಂದಿಲ್ಲ. ನಮ್ಮ ಸಮಾಜದಲ್ಲಿ ಆಗಬೇಕಾಗಿರೋದು ಯಾವುದಂದರೆ, ಯಾರು ಅಶಕ್ತರಿದ್ದಾರೆ, ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ,
ಅವರಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಶಕ್ತಿ ಇದ್ದವರು ಮತ್ತು ನ್ಯಾಯ ಒದಗಿಸಬಲ್ಲವರು ಕೊಡಬೇಕು. ಇದು ಮಾಡದಿದ್ದರೆ ನಾವು ಯಾವುದೇ ಸ್ಥಾನಮಾನಕ್ಕೆ ಹೋಗಿ ನಮಗೆ ಭಗವಂತ ಎಷ್ಟೇ ಶಕ್ತಿ ಕೊಟ್ಟರೂ ಪ್ರಯೋಜನ ಇಲ್ಲ. ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಒದಗಿಸಬೇಕು, ಕಟ್ಟ ಕಡೆಯ ವ್ಯಕ್ತಿಗೂ ಯೋಜನೆಗಳು, ಕಾರ್ಯಕ್ರಮಗಳು, ನಮ್ಮಿಂದಾಗುವ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಗಳ ಕನಸು. ನಮ್ಮ ಪ್ರಧಾನಮಂತ್ರಿಗಳು ಕಳೆದ 11 ವರ್ಷದಲ್ಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು, ಸಮಾಜದಲ್ಲಿ ಯಾರು ಅನ್ಯಾಯಕ್ಕೆ ಹಲವಾರು ವರ್ಷಗಳಿಂದ ನಮ್ಮದಲ್ಲದ ಸಮಸ್ಯೆಗೆ, ನಾವೊಂದು ಕುಟುಂಬದಲ್ಲಿ ಹುಟ್ಟಿರುವ ಕಾರಣಕ್ಕೆ, ನಮ್ಮ ತಂದೆ ತಾಯಿ ಬಡವರಾಗಿರುವ ಕಾರಣಕ್ಕೆ, ನಮ್ಮ ತಂದೆ ತಾಯಿ ಯಾವುದೋ ಒಂದು ಜಾತಿಯಲ್ಲಿರುವ ಕಾರಣಕ್ಕೆ ಶೋಷಣೆಗೊಳಪಟ್ಟಿದ್ದಾರಾ, ಸ್ವಾಭಿಮಾನದಿಂದ ಮುಂದೆ ಬರುವಂಥ ಧೈರ್ಯ ಮಾಡೋದಿಲ್ವಾ, ಅವರಿಗೆ ನಾವು ಶಕ್ತಿ ತುಂಬಿಸುವ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಕಳೆದ 11 ವರ್ಷದಲ್ಲಿ ಆಗಿದೆ. ಸಮಾಜದ ವಿಶೇಷವಾಗಿ ವಿದ್ಯಾರ್ಥಿ ಸಮೂಹದಲ್ಲಿ ನಾವು ಯಾವತ್ತೂ ಭಾರತ 65% ಜನ ಇಲ್ಲಿ ಯುವಕರಿದ್ದೇವೆ, ಯುವ ಸಮೂಹ ಇದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಇರ್ತೇವೆ. ಆದರೆ ಈ ಯುವ ಸಮೂಹವನ್ನು ನಾವು ಸ್ಕಿಲ್ ಮಾಡದಿದ್ದರೆ, ಈ ಯುವ ಸಮೂಹಕ್ಕೆ ಶಕ್ತಿ ತುಂಬಿಸದಿದ್ದರೆ ತುಂಬ ವರ್ಷ ಇದನ್ನು ಹೇಳಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ವಿ ಆರ್ ಎ ಯಂಗ್ ನೇಷನ್ ಟುಡೇ, ವಿ ವಿಲ್ ನಾಟ್ ರಿಮೇನ್ ಎ ಯಂಗ್ ನೇಷನ್ ಫಾರ್ ಎವರ್. ಒಂದು 25 ವರ್ಷದ ನಂತರ ನಾವು ಇದೇ ರೀತಿ ಯುವ ಸಮೂಹವಾಗಿ ಇರ್ತೇವೆ ಅಂತೇನಿಲ್ಲ, ಆಗ ಒಂದು ಮುದಿ ರಾಷ್ಟ್ರವಾಗಲಿಕ್ಕೆ ಪ್ರಾರಂಭ ಆಗ್ತೇವೆ. ಆ ಸಂದರ್ಭದಲ್ಲಿ ನಾವು ಒಂದು ಸಸ್ಟೈನೇಬಲ್ ಇಕಾನಮಿಯನ್ನು ಡೆವಲಪ್ ಮಾಡಬೇಕಾದ್ರೆ, ಒಂದು ಸುಸ್ಥಿರವಾದ ಆರ್ಥಿಕತೆಯನ್ನು, ಒಂದು ಮುಂದಿನ ಪೀಳಿಗೆಗೆ ಶಕ್ತಿವಂತವಾದಂಥ ಆರ್ಥಿಕತೆಯನ್ನು, ರಾಷ್ಟ್ರವನ್ನು ನಿರ್ಮಾಣ ಮಾಡಬೇಕಾದ್ರೆ ಇವತ್ತಿನ ಯುವ ಸಮೂಹಕ್ಕೆ ನಾವು ಶಕ್ತಿ ತುಂಬಿಸುವ ಕೆಲಸವನ್ನು ಮಾಡಬೇಕು, ಅವರಿಗೆ ಧೈರ್ಯ ಕೊಡುವ ಕೆಲಸವನ್ನು ಮಾಡಬೇಕು. ನೀವು ಮುನ್ನುಗ್ಗಿ, ನೀವು ರಾಷ್ಟ್ರಕ್ಕೋಸ್ಕರ, ಸಮಾಜಕ್ಕೋಸ್ಕರ ಕೆಲಸ ಮಾಡಿ ಅನ್ನುವಂಥದ್ದನ್ನು ಮಾಡಬೇಕು. ಆದರೆ ತುಂಬ ಸಂದರ್ಭದಲ್ಲಿ ಈ ಮಕ್ಕಳು ಹುಟ್ಟಿರುವ ಪರಿಸ್ಥಿತಿಯ ಕಾರಣಕ್ಕೆ, ಅವರು ಬೆಳೆದಿರುವ ಕಾರಣಕ್ಕೆ, ಅವರ ತಂದೆ ತಾಯಿಯ ಆರ್ಥಿಕ ಸ್ಥಿತಿಯ ಕಾರಣಕ್ಕೆ ತುಂಬ ಸಲ ಅವರು ಆ ಕನಸುಗಳನ್ನು ನನಸು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮಂಥವರು, ಶ್ರೀರಾಮ್ ಫೈನಾನ್ಸ್ ಅಂತವರು, ಈ ರೀತಿಯ ಬೇರೆ ಬೇರೆ ಸಂಸ್ಥೆಗಳಂಥವ್ರು ಹುಡುಕಿ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣ ಅನ್ನುವಂಥದ್ದು ನನ್ನ ಭಾವನೆ. ಯಾಕೆಂದರೆ ಟ್ಯಾಕ್ಸಿ ಡ್ರೈವರ್ಸ್, ಆಟೋ ಡ್ರೈವರ್ಸ್ ಸ್ವಾಭಿಮಾನಿಗಳು, ಕೆಲಸ ಮಾಡಬೇಕು ಅನ್ನುವಂಥ ಆಸಕ್ತಿ ಇರೋರು, ತಮ್ಮ ಮಕ್ಕಳನ್ನು ಬೆಳೆಸಬೇಕು, ಮಕ್ಕಳನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಅವರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸ್ವಾಭಿಮಾನಿಗಳಾಗಬೇಕು ಅನ್ನುವಂಥ ಒಂದು ಕನಸಿಟ್ಕೊಂಡವರು. ಆ ಕನಸಿಗೆ ಶಕ್ತಿ ಕೊಡ್ತಾ ಇರುವಂಥ ತಮ್ಮಂಥ ಸಂಸ್ಥೆಗಳು ತುಂಬ ಒಳ್ಳೆಯ ಸಂಸ್ಥೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ಪರಿಕಲ್ಪನೆ ಮಾಡಿದವರಿಗೆ ಮತ್ತು ಇವಾಗ ಅದನ್ನು 13 ವರ್ಷಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜನೆ ಮಾಡ್ತಾ ಇರುವಂಥವರಿಗೂ ಎಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಈ ತುಳುನಾಡಿನ ದೇವರು ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ಈ ಕೆಲಸ ನಿರಂತರವಾಗಿ ಸಾಗಲಿ. ನೀವು ಯಾರ್ಯಾರಿಗೋ ಸಹಾಯ ಮಾಡಿದ್ದೀರ, ಅವರು ಕೂಡ ಆ ಋಣವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮುಂದಿನ ದಿವಸಗಳಲ್ಲಿ ಸಮಾಜಕ್ಕೆ ಮತ್ತೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಲಿ, ಆ ರೀತಿಯ ಕಲ್ಪನೆಗಳು ಅವರ ಮನಸ್ಸಲ್ಲೂ ಮೂಡಲಿ ಅನ್ನುವಂಥ ಹಾರೈಕೆಗಳನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದಲ್ಲಿ ತುಂಬ ಸಂತೋಷದಿಂದ ಭಾಗವಹಿಸಿ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ದಕ್ಷಿಣ ಕನ್ನಡದ ಅಭಿವೃದ್ಧಿಯ ದೃಷ್ಟಿಯಿಂದ, ದಕ್ಷಿಣ ಕನ್ನಡದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಉಮೇಶ್ ರೇವಣ್ಕರ್ ಅವರ ಸಹಾಯ ಮತ್ತು ನಿಮ್ಮ ಬೆಂಬಲ ಖಂಡಿತವಾಗಿಯೂ ನನಗೂ ಅಗತ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ, ಈ ಕಾರ್ಯಕ್ರಮವನ್ನು ಹೇಗೂ ಮುಂದುವರಿಸ್ತಾ ಇರ್ತೀರಿ. ಇದರ ಜೊತೆಗೆ ಒಂದಷ್ಟು ಸಮಾಜಮುಖಿ ಕೆಲಸಗಳ ಬಗ್ಗೆ ನಾನು ಕೂಡ ಒಂದಷ್ಟು ಮನವಿಗಳನ್ನು ನಿಮ್ಗೆ ಕೊಟ್ಟಂಥ ಸಂದರ್ಭದಲ್ಲಿ ಅದನ್ನು ಅತ್ಯಂತ ಸಕಾರಾತ್ಮಕವಾಗಿ ಅದಕ್ಕೆ ಸ್ಪಂದಿಸ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳು, ಧೈರ್ಯವಂತರಾಗಿ ಮುನ್ನುಗ್ಗಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆ ಕೂಡ ಸ್ವಾಭಿಮಾನದ ಒಂದು ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಸ್ವಾಭಿಮಾನ ಧೈರ್ಯ ತುಂಬಿಸುವಂತಹ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳುತ್ತಿರುವುದೇ ಒಂದು ಸಂತೋಷ ಎಂಬ ಸದಾಶಯದ ಮಾತುಗಳನ್ನು ಸಲ್ಲಿಸಿದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರಿಗೆ ಅಭಿಮಾನದ ಚಪ್ಪಾಳೆ ಬರಲಿ. ಅವರನ್ನು ಈ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಬೀಳ್ಕೊಡ್ತಾ ಇದ್ದೇವೆ. ಒಂದನೇ ಅವರಿಗೆ ನೆನಪಿನ ಕಾಣಿಕೆ, ಬ್ರಿಜೇಶನ್ನ ನೆನಪಿನ ಕಾಣಿಕೆ ನೀಡಲಿಕ್ಕಿದ್ದಾರೆ ಚೇತನ್ ಅರಸ್ರವರು. ನಮ್ಮ ಶರಶ್ಚಂದ್ರ ಭಟ್ರವರು ಇದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ.
ವಂದನೆಗಳು. ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರು, ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಇದರ ನಿಕಟಪೂರ್ವ ಅಧ್ಯಕ್ಷರು ಆಗಿರುವಂಥ ಉದ್ಯಮಿ, ಹಾಗೆ ಶ್ರೀರಾಮ್ ಫೈನಾನ್ಸ್ನ ಒಂದು ಓರ್ವ ಕ್ರಿಯಾಶೀಲ ಗ್ರಾಹಕರು ಕೂಡ ಆಗಿರುವಂಥ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ಅವರಿಗೆ ರಾಜೇಶ್ ಶೆಟ್ಟಿ ಇವರು ಬಂದು ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರಿಗೆ ನಮ್ಮ ಶ್ರೀರಾಮ್ ಫೈನಾನ್ಸ್ನ ಪರವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ರಾಜೇಶ್ ಶೆಟ್ಟಿ. ಅದೇ ರೀತಿ ನಮ್ಮ ಜೊತೆ ಈ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಏಜೆನ್ಸಿನ ಮ್ಯಾನೇಜಿಂಗ್ ಪಾರ್ಟ್ನರ್ ಆಗಿರುವಂಥ ಸಂತೋಷ್ ರೋಡ್ರಿಗಸ್ ರವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡಬೇಕಾಗಿ ಚೇತನ್ ಅರಸ್ ರವರಲ್ಲಿ ವಿನಂತಿ ಮಾಡ್ತಿದ್ದೇವೆ. ರೀಜನಲ್ ಬಿಸ್ನೆಸ್ ಹೆಡ್ ಇವರಲ್ಲಿ ವಿನಂತಿ ಮಾಡ್ತಿದ್ದೇನೆ. ಸನ್ಮಾನ್ಯ ಸಂತೋಷ್ ರೋಡ್ರಿಗಸ್. ಏಕಕಾಲದಲ್ಲಿ 2 ಸಂತೋಷದ ಮಿಲನ ಆಗಿದೆ, ಬೋಳಿಯಾರ್ ಮತ್ತು ರೋಡ್ರಿಗಸ್. ವಂದನೆಗಳು. ಇವತ್ತಿನ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದವರು ನಮ್ಮ ಉಮೇಶ್ ಜಿ ರೇವಣ್ಕರ್. ಆಗ ತಾನೇ ಉಲ್ಲೇಖಿಸಿದಾಗೆ ಮಂಗಳೂರಿನಲ್ಲೇ ಈ ಒಂದು ಸಂಸ್ಥೆಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಬೇರೆ ಬೇರೆ ಊರುಗಳಲ್ಲಿ ಸಂಚರಿಸಿ ಈ ಒಂದು ಶ್ರೀರಾಮ್ ಫೈನಾನ್ಸ್ನ ಅಗಾಧವಾದ ಶಕ್ತಿಯನ್ನು, ಅವರ ಶಕ್ತಿಯನ್ನು ಶ್ರೀರಾಮ್ ಫೈನಾನ್ಸ್ಗೆ ತುಂಬಿಸಿದಂಥ ವ್ಯಕ್ತಿ ಉಮೇಶ್ ಜಿ ರೇವಣ್ಕರ್. ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಆಗಿ ಶ್ರೀರಾಮ್ ಫೈನಾನ್ಸ್ನ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಆಗಿ ತನ್ನ ಹಿರಿತನದ ಪ್ರಾಯದಲ್ಲೂ ಕಿರಿತನದ ವ್ಯಕ್ತಿಗಳಿಗೆ ತನ್ನ ಮಾರ್ಗದರ್ಶನವನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ತನ್ನ ದಿವ್ಯ ಹಸ್ತದಿಂದ ನಂದಾದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭ ನೀಡಿದ್ದಾರೆ. ಅವರ ಮಾತಿಗಾಗಿ ನಾವೆಲ್ಲ ಕಾತರದಿಂದ ಕಾಯೋಣ. ಇದೀಗ ವೇದಿಕೆಗೆ ಉಮೇಶ್ ಜಿ ರೇವಣ್ಕರ್ ಅವರನ್ನು ಮಾತಿನ ಮಂಟಪಕ್ಕೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಬಂಧುಗಳೇ, ನಮ್ಮ ಸುದರ್ಶನ್ ಅವರು ಹೇಳಿದ ಹಾಗೆ ನಾವು 13ನೇ ವರ್ಷಕ್ಕೆ ಈ ಸ್ಕಾಲರ್ಶಿಪ್ ಕೊಡುವ ಪ್ರೋಗ್ರಾಮನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅದಕ್ಕೆ ಮೂಲ ಪ್ರೇರಣೆ ನಮಗೆ ಬಂದದ್ದು ನಮ್ಮ ಫೌಂಡರ್ ಚೇರ್ಮನ್ ಶ್ರೀ ತ್ಯಾಗರಾಜನ್ ಅವರಿಂದ. ನಾವು ಈ ಕಂಪನಿ ಸ್ಟಾರ್ಟ್ ಮಾಡುವಾಗ ಅವರು, ನಮ್ಮ ಫೌಂಡರ್ ಅವರು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮ ಚಾಲಕರು, ಯಾವಾಗ ಈ ಚಾಲಕರಾಗಲಿ ವೆಹಿಕಲ್ ಓನರ್ಸ್ ಆಗಲಿ, ಅವರ ಡಿಸಿಪ್ಲಿನ್ಡ್ ಬಿಹೇವಿಯರ್, ಅವರು ಯಾವ ರೀತಿ ವ್ಯವಹಾರ ಮಾಡ್ತಾರೆ ಅದನ್ನು ನೋಡಿಕೊಂಡು ಅವರಿಗೆ ಐವತ್ತು ವರ್ಷದ ಹಿಂದೆ. ಅದರಲ್ಲಿ 2 ಮುಖ್ಯ ಗುಣ ನಾವು ಆ ಟೈಮಲ್ಲಿ ನೋಡಿದ್ವಿ. ಒಂದು, ವೆಹಿಕಲ್ ಓನರ್ಸ್ ಆಗಲಿ ಚಾಲಕರಾಗಲಿ ಅವರು ಸಾಧಾರಣ 15ರಿಂದ 25 ದಿನ ಊರಿಂದ ಹೊರಗೆ ಅವರು ಡ್ರೈವ್ ಮಾಡಬೇಕಾಗತ್ತೆ. ಮತ್ತು ಅದೇ ರೀತಿ ಮನೆ ಕಡೆ ಗಮನ ಕೊಡಲಿಕ್ಕೆ ಅವ್ರಿಗೆ ಸಮಯ ಸಿಕ್ಕಲ್ಲ. ಅದರಿಂದಾಗಿ ಮನೆ ಕಡೆಗೆ ಯಾವಾಗ ಗಮನ ಕೊಡಲಿಕ್ಕೆ ಸಮಯ ಸಿಕ್ಕಲ್ಲ, ಆಗ ಮಕ್ಕಳಿಗೆ ಅವರ ಎಜುಕೇಷನ್ ಬಗ್ಗೆ ಆಗಲಿ, ಅವರ ಯಾವ ಥರ ಅವ್ರು ಸ್ಟಡಿ ಮಾಡ್ತಾರೆ, ಯಾವ ಥರ ಪ್ರೋಗ್ರೆಸ್ ಮಾಡ್ತಾರೆ ಅದರ ಬಗ್ಗೆ ಗಮನ ಕೊಡಲಿಕ್ಕೆ ಅವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ಹೆಚ್ಚಿನವರು ನಡುವಲ್ಲಿ ಡ್ರಾಪ್ಔಟ್ ಮಾಡ್ತಾರೆ. ಸ್ಟಡಿ 7th 8th ಆದ ನಂತರ ಈ ಎಜುಕೇಷನನ್ನು ಬಿಟ್ಟುಕೊಡುವವರು ಸುಮಾರಷ್ಟು ಮಂದಿ ಇದ್ದಾರೆ. ಅದಕ್ಕೆ ನಾವು ಅಂದ್ಕೊಂಡ್ವಿ, ನಾವು ರೈಟ್ ಟೈಮಲ್ಲಿ ಅವರಿಗೆ ನಾವು ಸ್ಕಾಲರ್ಶಿಪ್ ಕೊಟ್ಟರೆ ಅವರಲ್ಲಿ ಉತ್ಸಾಹ ಬರುತ್ತೆ. ನಮ್ಮ ಚೌಟ್ರು ಹೇಳಿದ ಹಾಗೆ ಶಕ್ತಿ ಅವರಿಗೆ ಸಿಗುತ್ತೆ, ಒಂದು ಉತ್ಸಾಹ ಬರುತ್ತೆ, ಮುಂದೆ ಕಲಿಬೇಕೆಂಬ ಒಂದು ಛಲ ಬರುತ್ತೆ. ಹಾಗೆ ನಾವು ವಿದ್ಯಾರ್ಥಿ ವೇತನ ಕೊಡುವಾಗ ಇದು 1 ವರ್ಷ ಕೊಡೋದಲ್ಲ, ನಾವು ಕೊಡೋದು 5 ವರ್ಷಕ್ಕೆ. ಆದರೆ ಎವ್ರಿ ಇಯರ್
ಅವರು ಅದೇ ರೀತಿ ಕ್ರಮಾಂಕ ತಗೊಂಡು ಉತ್ತಮ ಪರ್ಫಾರ್ಮೆನ್ಸ್ ಮಾಡಿದರೆ ಮಾತ್ರ ಅವರಿಗೆ ನೆಕ್ಸ್ಟ್ ಇಯರ್ ಸಿಗುತ್ತೆ. ಹಾಗೆ ಅವರಿಗೆ ಒಂದು ನಾವು ಟಾರ್ಗೆಟ್, ಗುರಿ, ನಾವು ಗೋಲ್ ಕೊಡ್ತಾ ಇದ್ದೇವೆ ಲೈಫಲ್ಲಿ. ನೆಕ್ಸ್ಟ್ 5 ವರ್ಷ ನಾನು ಈ ಥರನೇ ಕೆಲಸ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ನಾನು ಒಳ್ಳೆ ಗುಣ ಮಾರ್ಕ್ಸನ್ನು ತಗೊಂಡು ಮುಂದೆ ಹೋಗ್ತೇನೆ ಎಂಬ ಒಂದು ಛಲ ಬರುತ್ತೆ. ಒಂದು ಸಾರಿ ವಿದ್ಯಾರ್ಥಿ ಬೇಸಿಕ್ ಒಂದು ಎಜುಕೇಷನ್ ಸಿಕ್ಕಿದ ನಂತರ ಫ್ಯೂಚರ್ ಏನು ಮಾಡಬೇಕು ಅಂತ ಅವರೇ ವಿಚಾರ ಮಾಡ್ಕೊಳ್ತಾರೆ. ನಾವು ಉತ್ತಮ ನಾಗರಿಕರನ್ನು ಬೆಳೆಸುವುದು ನಮ್ಮ ಕರ್ತವ್ಯ ಆ್ಯಸ್ ಎ ಸೊಸೈಟಿ, ಆ್ಯಸ್ ಎ ಕಂಪ್ನಿ. ಹಾಗೆ ಉತ್ತಮ ನಾಗರಿಕರಾಗಿ ಅವರಿಗೆ ಸ್ವಲ್ಪ ಡಿಸಿಪ್ಲಿನ್ಡ್ ಲೈಫ್ ಬರಬೇಕಾದ್ರೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು. ಹಾಗೆ ನಾವು ಭಾರತಾದ್ಯಂತ ಸುಮಾರಷ್ಟು ಈ ಪ್ರೋಗ್ರಾಮ್ಗಳು ಹಚ್ಚಿಕೊಂಡಿದ್ದೇವೆ. ಅದೇ ಥರ ನಂತರ CSR ಕಂಪಲ್ಸರಿ ಆಯಿತು. CSR ಅಂದರೆ ಈ ನಾವು ಕಂಪನಿಯಿಂದ ಸೋಷಿಯಲ್ ವರ್ಕಿಗೆ ಒಂದು ಸ್ಪಾನ್ಸರ್ ಮಾಡುವಂಥ ಕಾರ್ಯಕ್ರಮ ಒಂದು 10 ವರ್ಷ ಹಿಂದೆ ಸ್ಟಾರ್ಟ್ ಆಯಿತು. ಆಗ ನಾವು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಂಡಿದ್ದೇವೆ. ಸ್ಕಾಲರ್ಶಿಪ್ ಮಾತ್ರ ಅಲ್ಲ, ನಾವು ಡ್ರೈವರ್ಸ್ಗಳನ್ನು ಟ್ರೈನ್ ಮಾಡೋದು, ರೀಟ್ರೈನ್ ಮಾಡೋದು ಮತ್ತು ಅವರಿಗೆ ದೊಡ್ಡ ವೆಹಿಕಲ್ ಆಗಲಿ ಆಧುನಿಕ ವೆಹಿಕಲ್ ಆಗಲಿ ನಡೆಸಲಿಕ್ಕೆ ಅವರಿಗೆ ಹೊಸದಾಗಿ ಟ್ರೈನ್ ಮಾಡೋಂಥ ಪ್ರೋಗ್ರಾಮ್ಗಳು ನಾವು ಹಚ್ಕೊಂಡಿದ್ದೀವಿ ಆಲ್ ಇಂಡಿಯಾದಲ್ಲಿ. ಯಾಕಂದರೆ ಇದು ತುಂಬ ಮುಖ್ಯ. ಯಾವ ಥರ ಈ ಬೇರೆ ಎಲ್ಲ ವಿಭಾಗದಲ್ಲಿ ಅಪ್ಗ್ರೇಡ್ ಆಗ್ತಾ ಉಂಟು, ಅದೇ ರೀತಿಯಲ್ಲಿ ಹೊಸ ನಮೂನೆ ವೆಹಿಕಲ್ ಮತ್ತು ಆ ವೆಹಿಕಲ್ಗಳನ್ನು ಚಲಾಯಿಸುವ ನಮೂನೆ, ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ, ಆರ್ಟಿಕ್ಯುಲೇಟೆಡ್ ವೆಹಿಕಲ್ ಆಗಲಿ, ಸಿಲಿಂಡರ್ ಕ್ಯಾರಿ ಮಾಡುವ ಅಂಥ ವೆಹಿಕಲ್ ಆಗಲಿ, ಅದಕ್ಕೆ ಬೇರೆ ಬೇರೆ ಟ್ರೈನಿಂಗ್ ಬೇಕು. ಆ ಟ್ರೈನಿಂಗ್ ಕೊಡುವ ಪ್ರೋಗ್ರಾಮ್ ಕೂಡ ನಾವು ಆಲ್ ಇಂಡಿಯಾದಲ್ಲಿ ಹಚ್ಚಿಕೊಂಡಿದ್ದೇವೆ. ಸುಮಾರಷ್ಟು ಜನರು, ಸುಮಾರಷ್ಟು ಡ್ರೈವರ್ಗಳು ನಮ್ಮಲ್ಲಿ ರೀಟ್ರೈನ್ ಮಾಡಿದ ನಂತರ ಅವರ ಸಾಧಾರಣ ಸ್ಯಾಲ್ರಿ ಡಬಲ್ ಆಗತ್ತೆ. ಅಷ್ಟೊಂದು ಅದಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಒಳ್ಳೆ ಟ್ರೈನಿಂಗ್ ಆದ ಡ್ರೈವರ್ಗಳಿಗೆ ಪ್ರಾಮುಖ್ಯತೆ ತುಂಬ ಇದೆ. ನಾವು ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಕೆಲವು ಭಾಗದಲ್ಲಿ, ಎಲ್ಲ ಕಡೆ ಇಲ್ಲ, ಆಲ್ ಇಂಡಿಯಾದಲ್ಲಿ ಕೆಲವು ಭಾಗದಲ್ಲಿ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡೋ ವಿಚಾರವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಡ್ರೈವರ್ಗಳಿಗೆ ಕೆಲವು ಡಿಸಿಪ್ಲಿನರಿ ಪ್ರೋಗ್ರಾಮ್ಸ್ ಕೂಡ, ಯಾಕಂದರೆ ಯೋಗ ಆಗಲಿ, ಸ್ಟ್ರೆಚಿಂಗ್ ಆಗಲಿ, ಅವ್ರ ಮನಸ್ಸನ್ನು ಇದು ಆಕ್ಸಿಡೆಂಟ್ ಕಡಿಮೆ ಮಾಡಲಿಕ್ಕೆ ನಾವು ಯಾವ ರೀತಿ ಅವರನ್ನು ನಾವು ಅಲರ್ಟ್ ಆಗಿ ಇಡಬೇಕು, ಇದನ್ನು ಕೂಡ ನಾವು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಹಚ್ಚಿಕೊಂಡಿದ್ದೇವೆ. ಇದು ಆ್ಯಸ್ ಎ ನಮ್ಮ ಕಂಪನಿ ನಾವು ವೆಹಿಕಲ್ ಫೈನಾನ್ಸಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ದೇವೆ. 2 ವೀಲರ್ ಫಿನಾನ್ಸಿಂಗಲ್ಲಿ ನಾವು ಆಲ್ ಇಂಡಿಯಾ ನಂಬರ್ 1 ಅಂತ ಹೇಳ್ಬೋದು. ಪ್ಯಾಸೆಂಜರ್ ವೆಹಿಕಲ್ ನಾವು ಫೈನಾನ್ಸ್ ಮಾಡ್ತೀವಿ. ಹೆವಿ ವೆಹಿಕಲ್ ಆಗಲಿ, LCV ಆಗಲಿ ನಾವು ಫೈನಾನ್ಸ್ ಮಾಡ್ತೀವಿ. ಟ್ರ್ಯಾಕ್ಟರ್, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಅದು ಕೂಡ ಫೈನಾನ್ಸ್ ಮಾಡ್ತೀವಿ. ಸ್ಮಾಲ್ ಬಿಸ್ನೆಸ್ಸಸ್ ಕೂಡ ನಾವು ಫೈನಾನ್ಸ್ ಮಾಡ್ತಾಯಿದ್ದೀವಿ ಈಗ. ಹಾಗೆ ಸಾಧಾರಣ ರಿಟೇಲ್ ಫೈನಾನ್ಸಿಂಗಲ್ಲಿ ವಿ ಆರ್ ಆಲ್ಮೋಸ್ಟ್ ನಂಬರ್ 1, 2, 3 ಅಂತ ಹೇಳ್ಬೋದು. ಬೇರೆ ಬೇರೆ ಸೆಗ್ಮೆಂಟಲ್ಲಿ ನಮ್ಮ ಒಂದು ವಿಚಾರ ಇದೆ. ಇಷ್ಟು ಕಂಪನಿ ಇಷ್ಟು ದೊಡ್ಡದಾದರೂ ಕೂಡ ನಾವು ವಿ ಹ್ಯಾವ್ ಟು ಬಿ ವಿತ್ ಅಂದರೆ ಬಿಸ್ನೆಸ್ಸಸ್. ನಾವು ದೊಡ್ಡ ಕಾರ್ಪೊರೇಟ್ಗಳೇ ಆಗಲಿ, ದೊಡ್ಡ ಕಂಪನಿಗಳಿಗೆ ಲೋನ್ ಕೊಡೋ ಪ್ರೋಗ್ರಾಮನ್ನು ನಾವು ಇವತ್ತು ಹಚ್ಚಿಕೊಂಡಿಲ್ಲ. ನಮಗೆ ಸ್ಮಾಲ್ ಬಿಸ್ನೆಸ್ಗೆ ಸಪೋರ್ಟ್ ಅದನ್ನು ದೊಡ್ಡದಾಗಿ ಬೆಳೆಸಲಿಕ್ಕೆ ಯಾವ ರೀತಿ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಇದರ ಬಗ್ಗೆ ನಾವು ಜಾಸ್ತಿ ವಿಚಾರ ಮಾಡ್ತೀವಿ. ಈಗ ಭಾರತಾದ್ಯಂತ ನಮಗೆ ಸಾಧಾರಣ 3500 ಬ್ರ್ಯಾಂಚ್ ಇದ್ದಾವೆ. 80,000 ಎಂಪ್ಲಾಯೀಸ್ ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಾವು ರಿಕ್ರೂಟ್ಮೆಂಟ್ ಮಾಡುವಾಗ ಕೂಡ ನಾವು ಕಾಲೇಜಿಂದ ಯಂಗ್ ಸ್ಟೂಡೆಂಟನ್ನು ಕ್ಯಾಂಪಸ್ಸಲ್ಲಿ ನಾವು ರಿಕ್ರೂಟ್ ಮಾಡ್ತೀವಿ. ಅವರನ್ನು ನಾವು ಟ್ರೈನ್ ಮಾಡ್ತೀವಿ ಸಾಧಾರಣ 6 months to 1 year. ನಂತರ ಅವರಿಗೆ ಫ್ಯೂಚರಲ್ಲಿ ಶ್ರೀರಾಮ್ ಎಂಪ್ಲಾಯಿ ಆಗಿ, ಶ್ರೀರಾಮ್ ಬ್ರ್ಯಾಂಚ್ ಮ್ಯಾನೇಜರ್ ಆಗಲಿ, ಹಾಗೆ ನಾವು ಅವರನ್ನು ಬೆಳೆಸ್ತೀವಿ. ನಮ್ಮಲ್ಲಿ ಹೆಚ್ಚಿನ ಎಂಪ್ಲಾಯಿಗಳು ಅದೇ ರೀತಿ ಡೈರೆಕ್ಟ್ ಜಾಯ್ನ್ ಆದವರೇ ಇದ್ದಾರೆ. ಇದು ನಮ್ಮ ಕಂಪನಿ ಪಾಲಿಸಿ. ಹಾಗೆ ನಮ್ಮಲ್ಲಿ ನೀವು ನೋಡ್ಬೋದು, ಹೆಚ್ಚಿನವರು ಲಾಂಗ್ ಸರ್ವಿಸ್ ಮಾಡ್ತಾರೆ.
ಬೇರೆ ಕಡೆಯಲ್ಲಿ ಬೇರೆ ಕಂಪನಿಯಲ್ಲಿ 2 ವರ್ಷಕ್ಕೆ 3 ವರ್ಷಕ್ಕೆ ಜನರು ಕೆಲಸ ಬಿಟ್ಟು ಬೇರೆ ಕೆಲಸ ಹುಡುಕ್ತಾನೆ ಇರ್ತಾರೆ. ಆದರೆ ನಮ್ಮ ಕಂಪನಿಯಲ್ಲಿ ಆ ಥರ ಇಲ್ಲ. ಒಂದು ಸರಿ ಸೇರಿದವರು ಅವರು ಸಾಧಾರಣ ಆಗಿ ನಮ್ಮಲ್ಲೇ ಕೆಲಸ ಮಾಡಲಿಕ್ಕೆ ಬಯಸ್ತಾರೆ. ಮತ್ತು ಅದೇ ರೀತಿ ನಾವು ಕಂಪನಿಯನ್ನು ಒಂದು ಕುಟುಂಬದ ಹಾಗೆ ನಾವು ಬೆಳೆಸ್ತೀವಿ. ಮತ್ತು ನಮ್ಮ ಕಸ್ಟಮರ್ಗಳನ್ನು ಕೂಡ ನಾವು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಥರನೇ ನಾವು ಟ್ರೀಟ್ ಮಾಡ್ತೀವಿ. ನಮ್ಮ ಕಸ್ಟಮರ್ ರಿಲೇಷನ್ಶಿಪ್ ಯಾವತ್ತೂ 1 to 1 ಅಂದರೆ ರಿಲೇಷನ್ಶಿಪ್ ಬೇಸ್ಡ್ ಮಾಡೆಲ್ ಅಂತ ಹೇಳ್ತೀವಿ. ನಾವು ಕಸ್ಟಮರ್ ಜೊತೆ ಯಾವತ್ತೇ ರಿಲೇಷನ್ಶಿಪ್ಪನ್ನು ಕಳ್ಕೊಳ್ಳಿಕ್ಕೆ ಬಯಸಲ್ಲ. ಅವರಿಗೆ ಯಾವ ಹೊಸ ಪ್ರಾಡಕ್ಟ್ ಬೇಕು, ಹೊಸ ಥರ ಲೋನ್ ಬೇಕು, ಅವರ ಪ್ರೋಗ್ರೆಸ್ಸಿಗೆ ಯಾವ ಥರ ನಾವು ಅನುಕೂಲ ಮಾಡಿಕೊಡ್ಬೇಕು, ಅದೆಲ್ಲ ನಾವು ವಿಚಾರ ಮಾಡಿಕೊಂಡೇ ನಾವು ನಮ್ಮ ಪ್ರಾಡಕ್ಟನ್ನು ನಾವು ಯಾವತ್ತೂ ತಯಾರು ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದೇ ರೀತಿ ನಮ್ಮ ಶ್ರೀರಾಮ್ ಗ್ರೂಪಲ್ಲಿ ಇನ್ಶೂರೆನ್ಸ್ ಕಂಪನಿನೂ ಇದ್ದಾವೆ 2. ಒಂದು ಲೈಫ್ ಇನ್ಶೂರೆನ್ಸ್ ಕಂಪನಿ ಇದೆ, ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿ ಕೂಡ ಇದೆ. ಅಲ್ಲಿ ಕೂಡ ನಾವು ಅದೇ ರೀತಿ ಕಸ್ಟಮರಿಗೆ ಬೇಕಾದ ಪ್ರಾಡಕ್ಟ್ಗಳನ್ನೇ ನಾವು ಜಾಸ್ತಿ, ನಮ್ಮ ಕಸ್ಟಮರಿಗೆ ಬೇಕಾದ ಪ್ರಾಡಕ್ಟ್ಗಳನ್ನೇ ಜಾಸ್ತಿ ನಾವು ತಯಾರಿ ಮಾಡ್ತೀವಿ. ನಮ್ಮಲ್ಲಿ ಮ್ಯೂಚುವಲ್ ಫಂಡು ಇದೆ, ಡೆಪಾಸಿಟ್ಸ್ ಇದ್ದಾವೆ, ಬೇರೆಷ್ಟು ವ್ಯವಹಾರಗಳಿದ್ದಾವೆ. ಆದರೆ ನಮ್ಮ ಲಕ್ಷ್ಯ ಯಾವತ್ತೂ ಜನಸಾಮಾನ್ಯರು ಅಂತ, ಅಂದರೆ ಮಿಡ್ಲ್ ಕ್ಲಾಸ್ ಬಿಸ್ನೆಸ್ಗೆ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಮತ್ತು ಅಲ್ಲಿನೇ ನಾವು ಜಾಸ್ತಿ ನಮ್ಮ ಶ್ರಮ, ನಮ್ಮ ಒಂದು ಪ್ರಯತ್ನ ನಾವು ಅದರಲ್ಲೇ ಜಾಸ್ತಿ ಇಡ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ವಿದ್ಯಾರ್ಥಿಗಳು ಇಲ್ಲಿಂದ ನಮ್ಮಿಂದ ವಿದ್ಯಾರ್ಥಿ ವೇತನ ತಗೊಂಡವರು ಫ್ಯೂಚರಲ್ಲಿ ಒಳ್ಳೆ ಸಕ್ಸಸ್ಫುಲ್ಲಾಗಿ ಉತ್ತಮ ನಾಗರಿಕರಾಗಿ ಅವರವರ ಒಂದು ಯಾವ ಒಂದು ಅವ್ರ ಕೆಲಸ ಆಗಲಿ, ಯಾವ ವಿದ್ಯೆಯಲ್ಲಿ ಅವರಿಗೆ ಜಾಸ್ತಿ ಪರಿಶ್ರಮ ಮಾಡಿಕೊಂಡು ಮುಂದೆ ಹೋಗಿ ಏನಾದರೂ ಸಾಧಿಸಬೇಕಂತ ಅವರಿಗೆ ಮನಸ್ಸಲ್ಲಿದ್ದರೆ ಅದಕ್ಕೆ ಕೂಡ ನಾವು ಅಂದರೆ ಹೈಯರ್ ಎಜುಕೇಷನ್ ಕೂಡ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಡಿಪೆಂಡ್ ಅಪಾನ್ ದಿ ಕೇಸ್ ಟು ಕೇಸ್ ಬೇಸಿಸಲ್ಲಿ ಅವರಿಗೆ ಅಗತ್ಯ ಇದ್ದರೆ ಅದರಲ್ಲಿ ಕೂಡ ಸಪೋರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮಿಂದ ಈ ಪ್ರಾರಂಭ ಆದ ಈ ಒಂದು ಪ್ರೋಗ್ರಾಮನ್ನು ಉತ್ತಮ ಉಪಯೋಗಿಸಿಕೊಂಡು ವಿದ್ಯಾರ್ಥಿಗಳು ಸಕ್ಸಸ್ ಆಗಬೇಕಂತ ಹೇಳಿ ನಾನು ಬಯಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟಕರಾಗಿ ನಮ್ಮ ಜೊತೆ ಸೇರಿಕೊಂಡಿರುವಂಥ ಉದ್ಘಾಟಕರ ಮಾತಿನ ಒಂದು ನಮಗೆ ಸಿಂಚನಗೈದಂಥ ಶ್ರೀರಾಮ್ ಸಂಸ್ಥೆಯಲ್ಲಿ ಕಳೆದ 39 ವರ್ಷಗಳಿಂದ ಹೆಚ್ಚು ಸೇವೆಯನ್ನು ಮಾಡುತ್ತಿರುವಂಥ ಗೌರವಾನ್ವಿತ ಉಮೇಶ್ ಜಿ ರವರು ಇವತ್ತಿನ ಕಾರ್ಯಕ್ರಮದ ರೇವನ್ಕರ್ ರವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ವಿಶೇಷವಾದ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಮಾಡುತ್ತಿರುವಂಥ ದೇಶದಾದ್ಯಂತ ಮಾಡಿರುವಂಥ ವ್ಯಾವಹಾರಿಕ ಕ್ಷೇತ್ರದ ಬಗ್ಗೆ ಬೆಳವಣಿಗೆಯ ಬಗ್ಗೆ ಒಂದಷ್ಟು ವಿಚಾರಧಾರೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಉಮೇಶ್ ಜಿ ರೇವನ್ಕರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಒಂದು ಕರಾರ್ತನ ಬನಿ ಅವರಿಗೆ ಒಂದು ಶುಭಾಶಯ ಬರಲಿ ಎಂಬುದಾಗಿ ಹಾರೈಕೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಿಂದ ಉದಯ್ ಎಂ ಜನರಲ್ ಮ್ಯಾನೇಜರ್ ಅರವಿಂದ್ ಮೋಟಾರ್ಸ್ ಇವರು ನಿರ್ಗಮಿಸ್ತಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಉದಯ್ ಎಂ ರವರು. ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ಕೂಡ ಸೇರಿಕೊಂಡಿದ್ದಾರೆ. ಹಾಗೆ ವಿವಿಧ ಕ್ಷೇತ್ರದ ಗಣ್ಯರು ಕೂಡ ಸೇರಿಕೊಂಡಿದ್ದಾರೆ. ಅವರನ್ನು ಸ್ವಾಗತಿಸಿದ ಮೊದಲು ಉದಯ್ ಎಂ ರವರು ವೇದಿಕೆಯಿಂದ ನಿರ್ಗಮಿಸುತ್ತಿರುವ ಸಂದರ್ಭದಲ್ಲಿ ಅವರಿಗೆ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸುವಂಥ ಹೊತ್ತು ಇದೀಗ ಚೇತನ್ ಅರಸ್ರವರು ಇವತ್ತಿನ ಗೌರವಾನ್ವಿತ ಅತಿಥಿಗೆ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ರಿಯಾಶೀಲ ವಿಧಾನ ಪರಿಷತ್ನ ಸದಸ್ಯರು ಆಗಿರುವಂಥ ಯುವ ನಾಯಕರು ಕೂಡ ಆಗಿರುವಂತಹ ಈ ಕಿಶೋರ್ ಕುಮಾರ್ ಪುತ್ತೂರ್ರವರು ಬಂದಿದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾಗಿ ಸಮಾಜದಲ್ಲಿ ತನ್ನ ಅಭಿವೃದ್ಧಿಶೀಲವಾಗಿ ಸಂಘಟನಾಶೀಲವಾಗಿ ತನ್ನ ಕೆಲಸ ಕಾರ್ಯವನ್ನು ಮಾಡ್ತಾ ಬಂದಿರುವವರು. ಇವರನ್ನು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಅಧ್ಯಕ್ಷರಾಗಿರುವಂಥ ಶರತ್ ಚಂದ್ರ ಭಟ್ ಕಾಕುಂಜಿ ಇವರು ಅವರಿಗೆ ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರ್ರವರಿಗೆ. ಅದೇ ರೀತಿ ವೇದಿಕೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಒಂದು ಕಲಾವಿದೆ ವೇದಿಕೆಯಲ್ಲಿದ್ದಾರೆ. ಸಾರಿಗೆ ಉದ್ಯಮಿಯಾಗಿ, ಸಾಹಿತಿಯಾಗಿ, ರಂಗಭೂಮಿ ಮತ್ತು ಚಲನಚಿತ್ರ ನಟಿಯಾಗಿ ನಮ್ಮ ಶ್ರೀರಾಮ್ ಫೈನಾನ್ಸ್ನ ಹೆಮ್ಮೆಯ ಗ್ರಾಹಕರು. ಪ್ರಸ್ತುತ ಜನಮನದಲ್ಲಿ ಹಾಸುಹೊಕ್ಕಾಗಿರುವಂಥ ಒಂದು ಚಲನಚಿತ್ರ ಯಾವುದು ಕೇಳಿದರೆ
ಸೂ ಫ್ರಮ್ ಸೋನ ಒಂದು ನಟಿ ಕೂಡ ಆಗಿರುವಂಥ ನಮ್ಮ ಪೂರ್ಣಿಮರವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಪೂರ್ಣಿಮಾ ಎಸ್ ನಾಯಕ್ ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀನಿಧಿ ಇವರು ಬಂದು ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸೂ ಫ್ರಮ್ ಸೋದ ನಟಿ ಪೂರ್ಣಿಮಾ ಎಸ್ ನಾಯಕ್ರವರಿಗೆ. ಅದೇ ರೀತಿ ಮೊಹಮ್ಮದ್ ರಫೀಕ್ರವರು ಮ್ಯಾನೇಜಿಂಗ್ ಡೈರೆಕ್ಟರ್ ವೆಸ್ಟ್ ಕಾಸ್ಟ್ ಮೋಟಾರ್ಸ್ ಮಂಗಳೂರು, ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅತಿಥಿಯಾಗಿ. ಅವರಿಗೆ ರಾಕೇಶ್ ಶೆಟ್ಟಿ ಇವರು ಬಂದು ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಆಗಿರುವಂಥ ಮೊಹಮ್ಮದ್ ರಫೀಕ್ರವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ನಮ್ಮ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಪರವಾಗಿ ಬಯಸ್ತಾ ಇದ್ದೇವೆ. ಆತ್ಮೀಯರೇ, ನಾವು ಯಾವಾಗಲೂ ಒಂದು ನಗುವಂಥ ಒಂದು ಕಾರ್ಯಕ್ರಮ ದೈಜು ವರ್ಡ್ನಲ್ಲಿ ಪ್ರಸಾರವಾಗ್ತಿತ್ತು. ಅದು ಪ್ರೈವೇಟ್ ಚಾಲೆಂಜ್. ಬೌಲರ್ ಮತ್ತು ನಂದಲಿಕೆ ಅವರ ಜೊತೆಗೂಡಿದರೆ ಅದೊಂದು ಬೇರೆ ನಮ್ಮೆಲ್ಲರನ್ನು 8 ವರ್ಷದ ಮಕ್ಕಳಿಂದ 80 ವರ್ಷದ ಮುದುಕರು ಕೂಡ ನಗುವಂಥ ಕಾರ್ಯಕ್ರಮವೇ ಪ್ರೈವೇಟ್ ಚಾಲೆಂಜ್. ಅದು ಈಗಾಗಲೇ 200 ಎಪಿಸೋಡ್ ಆಗಿದೆ. ಆ ಒಂದು 200 ಎಪಿಸೋಡನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು ದೈಜುವೆ ವರ್ಲ್ಡ್ನ ವಾಲ್ಟರ್ ನಂದಲಿಕೆ ಅವರು ಕೂಡ. ಅವರ ನಟನೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲದರಲ್ಲೂ ಕೂಡ ಸೈ ಎನಿಸ್ತಿರುವಂಥ ನಮ್ಮ ವಾಲ್ಟರ್ ನಂದಲಿಕೆ ಅವರು ಕೂಡ ನಮ್ಮ ಶ್ರೀರಾಮ್ ಫೈನಾನ್ಸ್ನ ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮ ಶಿಕ್ಷಣದ ಪ್ರೋತ್ಸಾಹದ ಕಾರ್ಯಕ್ರಮವನ್ನು ನೋಡಲಿಕ್ಕಾಗಿ ಅತಿಥಿಯಾಗಿ ನಮ್ಮ ಜೊತೆ ಬಂದಿದ್ದಾರೆ. ಅವರ ಮಾತಿಗಾಗಿ ಅವರನ್ನು ಆಹ್ವಾನ ಮಾಡ್ತಿದ್ದೇವೆ. ಇದೀಗ ವಾಲ್ಟರ್ ನಂದಲಿಕೆಯರವರು. ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಉಮೇಶ್ ಜಿ ರೇವಣ್ಕರ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸುದರ್ಶನ್ ಬಿ ಹೊಳ್ಳವರೇ, ಈಗ ತಾನೇ ಸೇರಿಕೊಂಡಂತಹ ಯುವ ನಾಯಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಎಲ್ಲ ಹಿರಿಯರೇ, ವಿಶೇಷವಾಗಿ ಒಬ್ಬರು ಮಹಿಳಾ ಮಣಿಯವರಿದ್ದಾರೆ, ಅವರಿಗೊಂದು ಜೋರಾಗಿ ಚಪ್ಪಾಳೆ ತಟ್ಟಿ. ಒಬ್ಬರೇ ಇದ್ದಾರೆ ವೇದಿಕೆಯಲ್ಲಿ ಅವರು. ಹಾಗೇನೆ ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಫೈನಾನ್ಸ್ನ ಟೀಮ್ ಮೆಂಬರ್ಸ್ ಇದ್ದಾರೆ. ಯು ಆರ್ ದ ರಿಯಲ್ ಅಂಬಾಸಡರ್ಸ್ ಆಫ್ ಶ್ರೀರಾಮ್ ಫೈನಾನ್ಸ್, ಬಿಕಾಸ್ ಮಂಗಳೂರಿನಲ್ಲಿ ಈ ಸಂಸ್ಥೆ ಇಷ್ಟು ಯಶಸ್ವಿ ಗಳಿಸಿದೆ ಆದರೆ ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್, ನೀವು ಇದಕ್ಕೆ ನಿಮ್ಮ ಸಂಸ್ಥೆಗೆ ರಾಯಭಾರಿಗಳು. ಅತಿಥಿಗಳಿದ್ದಾರೆ. ಹಾಗೇನೆ ನನ್ನ ಪ್ರೀತಿಯ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್, ಕಂಗ್ರ್ಯಾಚುಲೇಷನ್ಸ್. ಯಾರಿಗೆಲ್ಲ ಸ್ಕಾಲರ್ಶಿಪ್ ಸಿಕ್ಕಿದೆ ನಿಮಗೆ ಅಭಿನಂದನೆಗಳು. ನಿಮಗೆ ಚಪ್ಪಾಳಿಲ್ವಾ? ಸ್ಕಾಲರ್ಶಿಪ್ ಸಿಕ್ಕಿದ್ದು ಶ್ರೀರಾಮ್ ಫೈನಾನ್ಸ್ ನೀಡಿದ ಚಾರಿಟಿ ಅಂತ ಎಣಿಸ್ಕೊಳ್ಬೇಡಿ. ಅವರು ನಿಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ನೀವು ಇನ್ನಷ್ಟು ಕಲಿಬೇಕು, ಇನ್ನಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಮತ್ತು ಈ ಸಮಾಜದಲ್ಲಿ ಏನಾದರೂ ಸಾಧಿಸಬೇಕು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಕಾಲಿನ ಮೇಲೆ ನೀವು ಸ್ವಂತವಾಗಿ ನಿಂತುಕೊಂಡ ಮೇಲೆ ಒಬ್ಬೊಬ್ಬರು 5 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ನೀವು ನೀಡಬೇಕಂತ ಅವರು ನಿಮಗೆ ಪ್ರೋತ್ಸಾಹ ನೀಡಿದ್ದಾರೆ. ಒಂದು ಸಂಸ್ಥೆ ಕಳೆದ 13 ವರ್ಷಗಳಿಂದ ಇಲ್ಲಿ ಸ್ಕಾಲರ್ಶಿಪ್ ನೀಡ್ತಾ ಇದೆ ಅಂದರೆ ಆ ಸಂಸ್ಥೆ ತನ್ನ ಬೆಳವಣಿಗೆಯನ್ನು ಮಾತ್ರ ನೋಡ್ತಾ ಇಲ್ಲ, ಈ ಸಮಾಜದ ಬೆಳವಣಿಗೆಯನ್ನು ನೋಡ್ತಾ ಇದೆ. ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಹೆಚ್ಚಿನ ಒಂದು ಗೌರವವಿದೆ. ಅದಕ್ಕಾಗಿ ಸರ್ ರೇವಣ್ಕರ್ ಸರ್ ಮತ್ತು ಎಲ್ಲ ಹಿರಿಯ ಆಫೀಸರ್ಸ್ ಇದ್ದಾರೆ, ನನ್ನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ಲೀಸ್ ಕಂಟಿನ್ಯೂ ದಿಸ್ ಗುಡ್ ವರ್ಕ್. ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಇರುವಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ನನಗೆ ಹುರುಪು ಬರುವುದು ಜಾಸ್ತಿ. ನಾನು ಯಾವಾಗಲೂ ಕಾಲೇಜಿಗೆ ಹೋದರೆ ಅಥವಾ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಇದ್ದರೆ ಹೇಳುವುದುಂಟು, ನಾನು ಅತಿಥಿಯಾಗಿ ಮಾತಾಡಲ್ಲ, ನಾನು ಒಬ್ಬ ಪೇರೆಂಟ್ ಆಗಿ ಮಾತಾಡ್ತೇನೆ ಅಂತ. ಯಾಕೆಂದರೆ ನಾನು 3 ಮಕ್ಕಳ ತಂದೆ. ಸೊ ಮಕ್ಕಳ ಏನು ಇವತ್ತಿನ ಇಲ್ಲಿರುವ ಮಕ್ಕಳು ಬಹುಶಃ ಒಂದು 12-13 ಮೇಲೆ ಇರ್ಬೋದು, 14. ಇವತ್ತು ಕಳೆದ 1 ವಾರದಿಂದ ನೀವು ಜನರೇಷನ್ ಝಿ ಅಂತ ಒಂದು ಶಬ್ದವನ್ನು ಕೇಳ್ತಾ ಇದ್ದೀರಿ ಅಲ್ವಾ? ಕೇಳ್ತಾ ಇದ್ದೀರಾ ಇಲ್ವಾ ಗೊತ್ತಿಲ್ಲ. ನೀವು ಎಷ್ಟು ನ್ಯೂಸ್ ನೋಡ್ತೀರಿ, ಪೇಪರ್ ಓದ್ತೀರಿ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಜನರೇಷನ್ ಝಿ ಎಂಬ ವರ್ಡ್
ಕಳೆದ ಒಂದು 3-4 ದಿನಗಳಿಂದ ಬಹಳಷ್ಟು ಪ್ರಚಾರದಲ್ಲಿದೆ. ಕಾರಣ ನೇಪಾಳದಲ್ಲಿ ನಡೆದಂತಹ ಒಂದು ಕ್ರಾಂತಿ, ಒಂದು ರಾಜಕೀಯ ಕ್ರಾಂತಿ ಇರಬಹುದು, ಸಾಮಾಜಿಕ ಕ್ರಾಂತಿ ಇರಬಹುದು, ಅಥವಾ ನೇಪಾಳದ ಭವಿಷ್ಯದ ಕ್ರಾಂತಿ ಇರಬಹುದು. ಈ ಕ್ರಾಂತಿಯ ಬೆನ್ನ ಹಿಂದೆ ಇರುವುದೇ ಜನರೇಷನ್ ಝಿ, ಅಂದ್ರೆ 14ರಿಂದ 28 ವರ್ಷದ ವಯಸ್ಸಿನ ಈ ಯುವಕರು ಯುವತಿಯರು 1997 ನಿಂದ ಹುಟ್ಟಿ, ಅಂದ್ರೆ 2011 ಹಿಂದೆ 1997 ನಂತರ ಹುಟ್ಟಿದಂತಹ ಈ ಅಲ್ಲಿನ ಸಿಟಿಸನ್ಸ್ ಒಂದು ಕ್ರಾಂತಿಯನ್ನ ಎಬ್ಬಿಸಿದ್ದಾರೆ. ಆದ್ರೆ ನಾನು ಇದರ ಬಗ್ಗೆ ಯಾಕೆ ಹೇಳ್ತೇನೆ ಅಂದ್ರೆ, ಜನರೇಷನ್ ಝಿ ಅಥವಾ ಜನರೇಷನ್ ಝಡ್ ಇವತ್ತು ನಮ್ಮ ಸಮಾಜದ, ನಮ್ಮ ದೇಶದ ಸ್ಟ್ರಾಂಗೆಸ್ಟ್ ಜನರೇಷನ್. ನಿಮ್ಮಲ್ಲಿ ಇರುವಷ್ಟು ಶಕ್ತಿ ಬೇರೆ ಯಾವ ಜನರೇಷನ್ಗೂ ಇಲ್ಲ. ನಿಮಗೆ ಮನಸ್ಸು ಮಾಡಿದರೆ ಮ್ಯಾಜಿಕ್ಕೇ ಮಾಡಬಹುದು, ಮ್ಯಾಜಿಕ್ ಮಾಡಬಹುದು, ಸಾಹಸ ಮಾಡಬಹುದು. ಈ ದೇಶವನ್ನ ಒಂದು ವ್ಯವಸ್ಥಿತ ರೀತಿಗೆ ಮುಂದೆ ಕೊಂಡೋಗ್ಬೇಕಾದ್ರೆ ನಿಮ್ಮಲ್ಲಿರುವಂತಹ ಆ ಶಕ್ತಿ, ಅದನ್ನ ಒಳ್ಳೆಯ ಏನು ಅವಶ್ಯಕತೆಗೆ ಉಪಯೋಗಿಸಿದ್ರೆ, ಈ ಜನರೇಷನ್ ಝಿ ಅಂದ್ರೆ ನಾವು, ನಮ್ಮಲ್ಲಿ ಕೆಲವರು 45 ಇಂದ 60ವರೆಗೆ ತುಂಬಾ ಜನ ಇರ್ಬೋದು ಅಂತ ಕಾಣ್ತದೆ ನನಗೆ. 45 to 60 ಅದಕ್ಕೆ ಜನರೇಷನ್ ಎಕ್ಸ್ ಅಂತ ಹೇಳ್ತೇವೆ ನಾವು. ಎಕ್ಸ್ ನಾವು ಲಕ್ಕಿಯೆಸ್ಟ್ ಜನರೇಷನ್. ಯಾಕೆಂದ್ರೆ ನಾವು ಹುಟ್ಟಿದ್ದು ಆಕಾಶವಾಣಿ ಮಂಗಳೂರು ಕೇಳಿ ಇಲ್ಲಿ, ಅದರ ನಂತರ ಪೇಪರ್ ಓದಿ, ನಂತರ ದೂರದರ್ಶನ ನೋಡಿ, ನಂತರ ಈಗ ವಿಶ್ವದರ್ಶನ ನೋಡ್ತಾ ಇದ್ದೇವೆ ನಾವು. ಅಂದರೆ ಮೊಬೈಲಲ್ಲಿ ಎಲ್ಲವೂ ನೋಡ್ತಾ ಇದ್ದೇವೆ. ನಾವು ಲಕ್ಕಿಯೆಸ್ಟ್ ಯಾಕೆಂದರೆ ನಾವು ಎಲ್ಲವನ್ನೂ ನೋಡಿದ್ದೇವೆ. ಇಲ್ಲಿ ಎಷ್ಟು ಜನ ಮಕ್ಕಳು ಆಕಾಶವಾಣಿ ಕೇಳ್ತಾರೆ ಅಂತ ಕೇಳಿದರೆ ಒಂದು ಕೈ ಮೇಲೆ ಬರಲಿಕ್ಕಿಲ್ಲ. ಎಷ್ಟು ಜನ ನೀವು ದೂರದರ್ಶನ ನೋಡ್ತಿದ್ದೆ ಅಂದರೆ ನಿಮ್ಗೆ ಗೊತ್ತಿಲ್ಲ. ಆದರೆ ನಾವು ಅದೆಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗಿ ಪಾಸ್ ಆಗಿ ಬಂದವರು. ನಾವು ಲಕ್ಕಿಯೆಸ್ಟ್. ನಾವು ಕೂಡ ಪವರ್ಫುಲ್ ಇದ್ದೇವೆ. ಆದರೆ ನಮಗೆ ಮತ್ತು ನಿಮಗೆ ಒಂದು ಸಣ್ಣ ವ್ಯತ್ಯಾಸ ಅಂದರೆ, ನಾವು ಸಣ್ಣದಿರುವಾಗ ನಮ್ಮ ತಂದೆ ತಾಯಿ ಹೇಳಿದ್ದನ್ನು ಕೇಳ್ತಿದ್ದೆವು. ಈಗ ನೀವು ಹೇಳಿದ್ದನ್ನು ನಿಮ್ಮ ತಂದೆ ತಾಯಿಯವರು ಕೇಳ್ತಾ ಇದ್ದಾರೆ. ಡಿಫ್ರೆನ್ಸ್ ಅಷ್ಟೇ. ನೀವು ಏನು ಹೇಳ್ತೀರಾ ಅವರು ಕೇಳಲೇಬೇಕು. ಪಾಪ 20-30 ಸಾವಿರ ಸಂಬಳ ಇದ್ರೂ ಕೂಡ ನಾಳೆ ಐಫೋನ್ ಕೇಳಿದರೆ ಅವರು ಕೊಡ್ತಾರೆ ನಿಮಗೆ. ಅವರ ಹಣ ಇಲ್ಲದಿದ್ರೂ EMI ಹೋಗಿ ಕೊಡ್ತಾರೆ. ಯಾಕೆಂದರೆ ಅಷ್ಟು ಮಕ್ಕಳ ಮೇಲೆ ಪ್ರೀತಿ ಇದೆ. ಪ್ರೀತಿಗಿಂತಲೂ ಜಾಸ್ತಿ ಏನಿದೆ ಅದೊಂದು ನಾವು ನಮ್ಮ ಲೋಕಲ್ ಇದರಲ್ಲಿ ಶೇಲೆ ಅಂತ ಹೇಳ್ತೇವೆ, ಅದಿದೆ. ಸೊ 2 ಜನರೇಷನ್ ಅವರಿದ್ದಾರೆ, ಮತ್ತೆ ಬೇರೆ ಜನರೇಷನ್ ಕೂಡ ಇದೆ, ಅದರ ಬಗ್ಗೆ ನಾವು ಮಾತಾಡಲ್ಲ. ಆದರೆ ಇವತ್ತು ಇಲ್ಲಿನ ಪೇರೆಂಟ್ಸ್ ಮತ್ತು ಮಕ್ಕಳಿಗೆ ಜಸ್ಟ್ 2 ಮಿನಿಟ್ಸ್ ನಾನು ನನ್ನ ಅನುಭವದಿಂದ ಒಂದು ಸ್ಮಾಲ್ ಅಡ್ವೈಸನ್ನು ನೀಡಲಿಕ್ಕೆ ಬಯಸ್ತೇನೆ. ಈ ಜಗತ್ತು ತುಂಬ ಕಾಂಪಿಟೇಟಿವ್ ಆಗಿದೆ, ಸ್ಪರ್ಧಾತ್ಮಕ ಆಗಿದೆ, ಚಾಲೆಂಜಸ್ ಇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಾಲ ಬುಡದಲ್ಲಿದೆ. ಪ್ರತಿಯೊಂದು ದಿನ ಹೊಸತನವನ್ನು ನಾವು ಕಲಿಯದಿದ್ದರೆ ಮುಂದೆ ಸಾಗಲಿಕ್ಕೆ ಆಗೋದಿಲ್ಲ. ಅಷ್ಟು ಕಾಂಪಿಟೇಷನ್ ಇದೆ. ಆದರೆ ಸ್ಟೂಡೆಂಟ್ಸಲ್ಲಿ ನಾನು ಹೇಳುವುದಿಷ್ಟೇ, ನೀವು ಇನ್ನೊಬ್ಬರ ಹತ್ರ ಕಾಂಪೀಟ್ ಮಾಡಲಿಕ್ಕೆ ಹೋಗಬೇಡಿ, ಇನ್ನೊಬ್ಬರ ಹತ್ರ ಸ್ಪರ್ಧೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಕೇಳ್ಬೋದು, ಈ ಜನಕ್ಕೆ ಮಂಡೆ ಸರಿ ಮಾರ, ಇಂಚಿನ ಕಾಂಪಿಟೇಟಿವ್ ಓಲ್ಡ್ ಬಂದ್ಕೊಂಡು ಕಾಂಪಿಟ್ ಮಲ್ಪರೆ ಬಲ್ಲಿ ಬಂದ್ಕೊಂಡು ಇಂಚಿನ ಸಾವಣ. ನಿಮ್ಮ ಸ್ಪರ್ಧೆ ನಿಮ್ಮೊಳಗೆ ಇರಲಿ, ನಿಮ್ಮ ಕಾಂಪಿಟೀಷನ್ ನಿಮ್ಮೊಳಗೆ ಇರಲಿ. 100 ಮೀಟರ್ ರೇಸ್ ಓಡುವಾಗ ಒಬ್ಬರು ಅದನ್ನು 18 ಸೆಕೆಂಡಲ್ಲಿ ಓಡಿದರೆ, ನೀವು ಅದನ್ನು 1 ಸೆಕೆಂಡ್ ಇಂಪ್ರೂವ್ ಮಾಡಲಿಕ್ಕೆ ನೋಡಿ, 17ಕ್ಕೆ 16ಕ್ಕೆ ಬರಲಿಕ್ಕೆ ನೋಡಿ. ಓಡುವಾಗ ಅವ ಎಷ್ಟು ದೂರ ಇದ್ದಾನೆ, ಎಷ್ಟು ಹಿಂದೆ ಇದ್ದಾನೆ ಅಂತ ನೋಡಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಒಂದಲ್ಲ ಒಂದು ದಿನ ಯಶಸ್ವಿ ಆಗ್ತೀರಿ. ನೀವು ಈಗ 80 ಸ್ಕೋರ್ ತೆಗೆದಿರಬಹುದು, 85, 90. ನಿಮ್ಮ ನೇಬರ್ 95 ತೆಗೆದಿರಬಹುದು. 95ಕ್ಕೆ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಬೇಡಿ. ಅವನ ಹತ್ರ ಅವಳ ಹತ್ರ ಕಾಂಪಿಟೀಷನ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಕಾಂಪಿಟೀಷನ್, ಈ ಎಕ್ಸಾಮಲ್ಲಿ ನನಗೆ 90 ಸಿಕ್ಕಿದೆ, ನೆಕ್ಸ್ಟ್ ಎಕ್ಸಾಮಲ್ಲಿ ನಾನು ಇಂಪ್ರೂವ್ ಮಾಡ್ತೇನೆ, 92 ತೆಗಿತೇನೆ, ಇನ್ನೊಂದು ಎಕ್ಸಾಮಲ್ಲಿ 94 ತೆಗಿತೇನೆ, ಮತ್ತೆ ಹಾಗೆ ತೆಗೆದು 3-4 ವರ್ಷದಲ್ಲಿ 100 ತೆಗಿತೇನೆ. ನಿಮ್ಮ ಕಾಂಪಿಟೀಷನ್ ನಿಮ್ಮೊಳಗೆ. ಇನ್ನೊಬ್ಬರ ಹತ್ರ ಕಾಂಪಿಟೀಷನ್ ಮಾಡಿದರೆ ಏನಾಗ್ತದೆ? ಸ್ಟ್ರೆಸ್ ಬರ್ತದೆ. ಒಂದು ವೇಳೆ ಅಲ್ಲಿ ರೀಚ್ ಆಗದಿದ್ರೆ ಏನು ಮಾಡ್ಬೋದು?
ಪೇರೆಂಟ್ಸ್ ಏನು ಹೇಳ್ಬಹುದು, ನೇಬರ್ಸ್ ಏನು ಹೇಳ್ಬಹುದು ಅಲ್ವಾ? ಸೊ ನಿಮ್ಮ ಕಾಂಪಿಟೀಷನ್ ನಿಮ್ಮೊಡನೆ ಇರಲಿ. ಪೇರೆಂಟ್ಸ್ ನಿಮಗೂ ಅಷ್ಟೇ ಹೇಳ್ತೇನೆ, ಮಕ್ಕಳಿಗೆ ಇನ್ನೊಬ್ಬರ ಹತ್ರ ಕಾಂಪೀಟ್ ಮಾಡಲಿಕ್ಕೆ ಬಿಡಬೇಡಿ, ಅವರಿಗೆ ಇನ್ನೊಬ್ಬರ ಹತ್ರ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅವರ ಶಕ್ತಿ ಏನಿದೆ ಅದು ನಿಮಗೆ ಗೊತ್ತಾಗುವುದು ಅವರ ಡಿಗ್ರಿಯಾಗಿ ಅವರು ಏನಾದರೂ ಒಂದು ಸಾಧನೆ ಮಾಡಿ ಈ ಸಮಾಜಕ್ಕೆ ಕೊಡುಗೆ ನೀಡಿದಾಗ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಎಲ್ಲ ಏನು ಸ್ಟಾಫ್ ಮೆಂಬರ್ಸ್ ಇದ್ದಾರೆ, ನಿಮಗೆ ಈ ಒಂದು ಅವಕಾಶ ನನಗೆ ನೀಡಿದ್ದಕ್ಕೆ ಧನ್ಯವಾದಗಳು. ನಾನು ಒಂದು ಮಾತನ್ನು ಹೇಳಬೇಕು, ಈ ಸಂಸ್ಥೆಯಲ್ಲಿ ಮಾತಾಡುವಾಗ ಕೆಲವರು 35 ವರ್ಷ 40 ವರ್ಷ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಸ್ಟಾಫ್ ಇದ್ದಾರೆ. ಇದು ಅಪರೂಪ. ಯಾಕೆಂದರೆ ಈಗಿನ ಕಾಲದಲ್ಲಿ 2-3 ವರ್ಷಕ್ಕಿಂತ ಜಾಸ್ತಿ ಎಲ್ಲಿ ಕೂಡ ಜಾಸ್ತಿಯಾಗಿ ನಿಲ್ಲುವುದಿಲ್ಲ, ಯಾರಿಗೂ ಪೇಷನ್ಸ್ ಇಲ್ಲ. ಅಷ್ಟು ವರ್ಷದಿಂದ ಒಬ್ಬೊಬ್ಬರು ಕೆಲಸ ಮಾಡಬೇಕಾದ್ರೆ ಎಷ್ಟು ಡಿಸಿಪ್ಲಿನ್ ಇರ್ಬೋದು ಈ ಕಂಪನಿಯಿಂದ. ಕೇವಲ ನಾನು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೇನೆ. ರಾಜೇಶ್ ಶೆಟ್ಟರು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಎಷ್ಟು ಫಾಲೋ ಅಪ್ ಮಾಡಿದ್ದಾರೆ ಅವರು ಇನ್ವಿಟೇಷನ್ ಕೊಡುವುದಕ್ಕೆ ಮುಂಚೆ ಆಫೀಸಿಗೆ ಬಂದು ಇನ್ವಿಟೇಷನ್ ಕೊಡುವುದು, ನಂತರ ನಿನ್ನೆ ಕಾಲ್ ಮಾಡುವುದು, ಇವತ್ತು ಕಾಲ್ ಮಾಡುವುದು. ಇದರ ಅರ್ಥ ನಾನು ದೊಡ್ಡ ಗೆಸ್ಟ್ ಅಂತಲ್ಲ, ಅವರಿಗೆ ಒಂದು ಎಷ್ಟು ಡಿಸಿಪ್ಲಿನ್ ಎನ್ವೈರ್ಮೆಂಟಲ್ಲಿ ಅವರು ಬೆಳೆದಿದ್ದಾರೆ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ಟೀಮ್ ಮೆಂಬರ್ಸ್, ಕಂಟಿನ್ಯೂ ಯುವರ್ ಗುಡ್ ವರ್ಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಜೈ ಹಿಂದ್. ಶಿಸ್ತು ಮತ್ತು ಸಂಯಮಕ್ಕೆ ಹೆಸರೇ ಶ್ರೀರಾಮ್ ಫೈನಾನ್ಸ್ನ ಗ್ರಾಹಕರ ಜೊತೆಯಲ್ಲಿ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳು ಕೂಡ ಎಂಬ ನೆನಪಿನ ಮಾತುಗಳನ್ನು ನೀಡಿದಂಥ ನಮ್ಮ ವಾಲ್ಟರ್ ನಂದಲಿಕೆ ಇವರಿಗೆ ವಂದನೆಗಳು. ದೈಜಿ ಬಳ್ಳನ ಸ್ಥಾಪಕರು ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರಸಾದ್ ಕಾಂಚನ್ ರವರು ಸೇರಿಕೊಂಡಿದ್ದಾರೆ. ಕಾಂಚನ್ ಮೋಟಾರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಪ್ರಶಾಂತ್ ಕಾಂಚನ್ ರವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದರೆ ಅತಿಥಿಯಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಿದ್ದೇವೆ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಪರವಾಗಿ ರಾಘವೇಂದ್ರರವರು ಅವರಿಗೆ ಹೂಗುಚ್ಛ ಮತ್ತು ಶಾಲ್ ಹಾಕಿ ಗೌರವ ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸನ್ಮಾನ್ಯ ಪ್ರಸಾದ್ ಕಾಂಚನ್ ರವರಿಗೆ. ನಮ್ಮ ವೇದಿಕೆಯಲ್ಲಿ ಬೇರೆ ಬೇರೆ ಕ್ಷೇತ್ರದ ಗಣ್ಯರ ಆಗಮನ ಆಗ್ತಾ ಇದೆ. ಅವರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರು ಕೂಡ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಸುಂದರ ಕಾರ್ಯಕ್ರಮದಲ್ಲಿ ಸುಂದರ ಮಾತಿನ ಮಲ್ಲ ಕೂಡ ಅವರು ತಮ್ಮ ಅಭಿಪ್ರಾಯದ ಮಾತುಗಳನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸನ್ಮಾನ್ಯ ಕಿಶೋರ್ ಕುಮಾರ್ ಪುತ್ತೂರು ವಿಧಾನ ಪರಿಷತ್ ಸದಸ್ಯರು. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವಿದ್ಯಾರ್ಥಿ ವೇತನ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಸೇರಿರ್ತಕ್ಕಂಥ ವಿದ್ಯಾರ್ಥಿನಿ ಮಿತ್ರರೇ, ಪೋಷಕರೇ, ಶ್ರೀರಾಮ್ ಫೈನಾನ್ಸ್ನ ಎಲ್ಲ ಆಡಳಿತ ವರ್ಗ ಮತ್ತು ಎಲ್ಲ ನನ್ನ ಮಿತ್ರರೇ, ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಒಂದು ಗೀತೆ ನೆನಪಿಗೆ ಬರ್ತದೆ. ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ, ಸೇವ ಮಹಾಜಲದಿಯಡೆಗೆ ಸಲಿಲವಾಗಿ ಹರಿಯುವ, ಉಚ್ಚ ನೀಚ ಭೇದವ ಅಲಿಸಿ ದೂರಗೊಳಿಸುವ, ರೊಚ್ಚು ರೋಷ ನೇಗುತ ಬಂಧು ಭಾವ ಬೆಳೆಸುವ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೀತೆ. ಅದರದ್ದು ಇಲ್ಲಿ ಎದ್ದು ಕಾಣ್ತಾ ಉಂಟು. ಯಾಕಂದರೆ ಸೇವೆಯನ್ನೇ ಕೇವಲ ತಮ್ಮ ಒಂದು ವ್ಯವಸ್ಥೆಯ ಜೊತೆಗೆ ಸೇವೆಯನ್ನು ಕೂಡ ಮಾಡ್ತಾ ಬಂದದಕ್ಕೆ ಶ್ರೀರಾಮ್ ಫೈನಾನ್ಸ್ನ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಜೋರಾದ ಚಪ್ಪನೆ ತಟ್ಟಬೇಕು. ಎಲ್ಲ ವಿದ್ಯಾರ್ಥಿಗಳು ಈ ದೇಶದ ಭದ್ರ ಬುನಾದಿಯನ್ನು ಹಾಕ್ಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಜೊತೆ ಶ್ರೀರಾಮ್ ಫೈನಾನ್ಸ್ ನಿಂತಿದೆ. ನಿಮ್ಮ ವಿದ್ಯಾರ್ಥಿ ವೇತನವನ್ನು ಕೊಡೋ ಮುಖಾಂತರ ನಿಮ್ಮ ಜೀವನವನ್ನು ರೂಪಿಸಿದೆ, ಅಂದರೆ ನಿಮಗೆ ಗೌರವವನ್ನು ಕೊಟ್ಟಿದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಇದನ್ನು ಜೀವನ ಪೂರ್ತಿ ನೀವು ಕೂಡ ಸೇವೆಯ ರೂಪದಲ್ಲಿ ನೀವು ನಿಮ್ಮ ವಿದ್ಯಾಭ್ಯಾಸ ಆದ ನಂತರ ಸಮಾಜದ ಆಸ್ತಿ ಆಗಬೇಕು. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಬದುಕಿದಾಗ ಭಗವಂತ ಒಂದು ಕಡೆ ನಿಮಗೆ ಆಶೀರ್ವಾದ ಮಾಡ್ತಾನೆ. ಇವತ್ತು ದೇಶಕ್ಕೆ ತಾಯಿ ಭಾರತಾಂಬೆ ಮೋದಿಜಿಯವರ ಕಾರಣಕ್ಕೋಸ್ಕರ ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು,
PMC ಯೋಜನೆ ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಇರ್ಬೋದು, ಇಂಥ ಅತ್ಯುತ್ತಮ ಕಾರ್ಯವನ್ನು ಮಾಡುವ ಮುಖಾಂತರ ಈ ದೇಶದ ತಾಯಂದಿರಿಗೆ ಹೆಣ್ಮಕ್ಕಳಿಗೆ ಗೌರವವನ್ನು ಕೊಡೋ ಕೆಲಸ ಮಾಡಿದೆ. ಅಂಥದೇ ಒಂದು ಸೇವೆಯನ್ನು ಶ್ರೀರಾಮ್ ಫೈನಾನ್ಸ್ ಕೂಡ ಅಳಿಲ ಸೇವೆಯನ್ನು ಮಾಡ್ತಾ ಉಂಟು. ಅದಕ್ಕೋಸ್ಕರ ಇನ್ನಷ್ಟು ಈ ಸೇವೆ ಉತ್ತುಂಗ ಹೋಗಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಈ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ, ವಾಲ್ಟರ್ ನಂದಲಿಕ್ಕೆ ನನ್ನ ಸಹೋದರ ಅಂದರು ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಪ್ರತಿಯೊಬ್ಬರು ಕೂಡ ಹೇಗೆ ಅಂದರೆ, ನಾನು ನಿನ್ನೆ ಯೋಚನೆ ಮಾಡಿದೆ, ನಾನು ಕೂಡ ಗ್ರಾಹಕ ಇಲ್ಲಿದು. ಎಲ್ಲ ಸಂದರ್ಭದಲ್ಲಿ ಕೇವಲ ಆರ್ಥಿಕವಾಗಿ ಗಟ್ಟಿಯಾಗೋದು ಮಾತ್ರ ಅಲ್ಲ, ಒಂದು ಕ್ಲೈಂಟ್ ಯಾರು ಇಲ್ಲಿಗೆ ಬರ್ತಕ್ಕಂಥ ಗ್ರಾಹಕರ ಶ್ರೇಯೋಭಿವೃದ್ಧಿಯನ್ನು ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗ ವಹಿಸ್ತದೆ. ಬೇರೆ ಕಡೆ ನಾವು ಸಾಲಕ್ಕೆ ಹೋದರೆ, ಲೋನ್ ತಗೊಳ್ಳಿಕ್ಕೆ ಹೋದರೆ ಅಲ್ಲಿ ಕಂಪ್ಯೂಟರ್ ಹೊತ್ತು ನೋಡ್ತಾರೆ. ಇಲ್ಲಿ ಮನಸ್ಸು ಮಾತಾಡ್ತದೆ. ಆ ಕಾರಣಕ್ಕೆ ಶ್ರೀರಾಮ್ ಫೈನಾನ್ಸ್ ಇಷ್ಟು ಎತ್ತರಕ್ಕೆ ಹೋಗಿದೆ. ಶರತನ್ನ ನನ್ನ ಭಾರಿ ಆತ್ಮೀಯರು, ನಾಗರಾಜನ ಭಾರಿ ಆತ್ಮೀಯರು. ನನ್ನನ್ನೋದು ಒಂದು ಸಹೋದರತ್ವದ ಭಾವನೆ. ಎಲ್ಲೂ ಕೂಡ ಬಿಸ್ನೆಸ್ ಅಂತ ಯೋಚನೆ ಮಾಡದೆ ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು. ಆ ಮುಖಾಂತರ ಯಾರು ಲೋನ್ ಪಡ್ಕೊಂಡು ಹೋಗ್ತಾನ ಅವ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡೋ ಮುಖಾಂತರ ಅವನ ಶ್ರೇಯೋಭಿವೃದ್ಧಿಯನ್ನು ನಮ್ಮ ಶ್ರೀರಾಮ್ ಫೈನಾನ್ಸ್ ಬಳಸ್ತದೆ. ತುಂಬ ಜನ ಉದ್ಯೋಗಸ್ಥರು ನನ್ನನ್ನೋದು ತಮ್ಮ ವಿದ್ಯಾಭ್ಯಾಸ ಆದ ನಂತರ ಉದ್ಯೋಗ ಸಿಗಲಿಕ್ಕೆ ತುಂಬ ಕಷ್ಟ ಇತ್ತು. ಈ ಭಾಗದ ದಕ್ಷಿಣ ಕನ್ನಡ ಉಡುಪಿ ಭಾಗದ ಜನರಿಗೆ ನಾವು ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನು ಅವನ ಕಾಲೇಜ್ ಜೀವನ ಆದ ನಂತರ ಇವರಿಗೆ ಶ್ರೀರಾಮ್ ಫೈನಾನ್ಸ್ನವರಿಗೆ ಫೋನ್ ಮಾಡಿದಾಗ ತಕ್ಷಣಕ್ಕೆ ಅತ್ಯಂತ ಸರಳ ರೀತಿಯ ಅವರೆಲ್ಲ ಮಾರ್ಕ್ಸನ್ನು ಪಡ್ಕೊಂಡ ನಂತರ ಅವರಿಗೆ ಉದ್ಯೋಗವನ್ನು ಕೆಲಸವನ್ನು ಮಾಡಿದ. ಅದಕ್ಕೋಸ್ಕರ ನನಗೆ ತುಂಬ ವರ್ಷದ ಈ ಸಂಬಂಧ. ಯಾಕಂದರೆ ತುಂಬ ಜನ ಬಡ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಲಿಕ್ಕೆ ಇಲ್ಲಿ ಉಪಯೋಗ ಆಗಿದೆ. ಅದರ ಜೊತೆಗೆ ನನ್ನ ತಮ್ಮ, ನನ್ನ ತಂಗಿ ಇಬ್ಬರಿಗೂ ಉದ್ಯೋಗ ಕೊಟ್ಟಿದ್ದೀರಿ ಸರ್. ನಿಮಗೆ ನಾನು ಅತ್ಯಂತ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸ್ತೇನೆ. ನನಗೆ ಶ್ರೀರಾಮ್ ಫೈನಾನ್ಸ್ ಅಂದ ತಕ್ಷಣ ಒಂದು ಕುಟುಂಬ ಥರ ಭಾವನೆ ಬರ್ತದೆ. ಆ ಕಾರಣಕ್ಕೋಸ್ಕರ ಪ್ರತಿ ವರ್ಷ ನಾನು ಸ್ಕಾಲರ್ಶಿಪ್ಪಲ್ಲಿ ಭಾಗವಹಿಸ್ತೇನೆ. ಇವತ್ತು ಬೆಂಗಳೂರು ಮೀಟಿಂಗ್ ಇತ್ತು, ಸಂತೋಷಣ್ಣ, ಅದನ್ನು ಕ್ಯಾನ್ಸಲ್ ಮಾಡಿ ನಿಂತಿದ್ದೇನೆ. ಯಾಕಂದರೆ ಇದು ನನಗೆ ಅತ್ಯಂತ ಇಂಪಾರ್ಟೆಂಟ್ ಕಾರ್ಯಕ್ರಮ. ಆ ಕಾರಣಕ್ಕೆ ತುಂಬ ಪ್ರೀತಿಯಿಂದ ಕರೆದಿದ್ದೀರಿ. ನಾನು ಪ್ರತಿ ಸಂದರ್ಭದಲ್ಲಿ ನಿಮ್ಮ ಜೊತೆ ಇದ್ದೇನೆ. ಎಲ್ರಿಗೂ ಪ್ರೀತಿಪೂರ್ವಕ ವಂದನೆ ಮಾಡ್ತಾನೆ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ತನ್ನ ವ್ಯಾವಹಾರಿಕ ಶೈಲಿಯನ್ನು ಮೆಲುಕು ಹಾಕಿದಂಥ ಕಿಶೋರ್ ಕುಮಾರ್ ಪುತ್ತೂರವರಿಗೆ ವಂದನೆಗಳ ಸಲ್ಲಿಸುತ್ತಾ, ಅತಿಥಿಗಳಲ್ಲಿ ಬಿಡುವಿಲ್ಲದ ಕಾರ್ಯಕ್ರಮದ ಗದ್ದೆ ಕೂಡ ನಮ್ಮ ಜೊತೆ ಸೇರಿಕೊಂಡ ಅತಿಥಿಗಳ ಒಂದು ವಿನಂತಿ, ಒಂದು ಶಿಕ್ಷಣದ ಪ್ರೋತ್ಸಾಹದ ಕಾರ್ಯಕ್ರಮ ಜೊತೆಯಲ್ಲಿ ಕೂಡ ನಾವು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಕೂಡ ಇಟ್ಟಿದ್ದೇವೆ. ಅದರಲ್ಲಿ ಒಂದು ಕುಸ್ತಿಪಟುವನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸುವಂಥ ಕೆಲಸ, ಅವರ ಸನ್ಮಾನವನ್ನು ನಡೆಸಿ ಕಾರ್ಯಕ್ರಮದ ಮಂದಕ್ಕೆ ತೆರಳಬೇಕಾಗಿ ವಿನಂತಿ ಮಾಡ್ತೀವಿ. ವೇದಿಕೆಗೆ ಕುಮಾರಿ ಧೃತಿ ಇವರನ್ನು ಆಹ್ವಾನ ಮಾಡ್ತಿದ್ದೇವೆ. ಕುಸ್ತಿಪಟು ಕುಮಾರಿ ಧೃತಿ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಇದೀಗ ಸನ್ಮಾನಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. ಅಡ್ಯಾರ್ ಪದವಿನ ದಿವಂಗತ ಸಂದೀಪ್ ಪೂಜಾರಿ ಮತ್ತು ಹರಿನಾಕ್ಷಿ ದಂಪತಿಗಳ ಪುತ್ರಿ ಆಗಿರುವಂಥ ಕುಮಾರಿ ಧೃತಿ ಇವರು ಪರಿಚಯವನ್ನು ನಾನು ಓದಿ ಹೇಳ್ತಾ ಇರ್ತೇನೆ. ಅವರು ಬರ್ತಾ ಇದ್ದಾರೆ, ಆಗ ಅವರ ಪರಿಚಯ ಕೂಡ ನಮಗೆಲ್ಲ ಗೊತ್ತಾಗ್ತದೆ. ಇವರು ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಕುಸ್ತಿ ತರಬೇತಿಯನ್ನು ಜೈ ಆಂಜನೇಯ ರೆಸ್ಲಿಂಗ್ ಸೆಂಟರ್ ಅಡ್ಯಾರ್ ಪದವಿನಲ್ಲಿ ಕಲಿತಿದ್ದಾರೆ. 2022-23ನೇ ಸಾಲಿನಲ್ಲಿ ನಡೆದ ಜಿಲ್ಲಾ ಮಟ್ಟದ 39 kg ಕುಸ್ತಿ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ 2023-24ನೇ ಸಾಲಿನ ಜಿಲ್ಲಾ ಮಟ್ಟದ ಪಂದ್ಯಾಟದಲ್ಲಿ 43 kg ವಿಭಾಗದಲ್ಲಿ ಪ್ರಥಮ ಸ್ಥಾನ, 14ರಿಂದ 17 ವರ್ಷ ವಯೋಮಿತಿ ವಿಭಾಗದಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಬಾಗಲಕೋಟೆಯಲ್ಲಿ ನಡೆದ 46 kg ವಿಭಾಗದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ 46 kg ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ರಾಮನಗರದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಅಲ್ಲದೆ 2025-26ನೇ ಸಾಲಿನಲ್ಲಿ ನಡೆದ ಪದವಿ ಪೂರ್ವ ಶಿಕ್ಷಣ ವಿದ್ಯಾರ್ಥಿಗಳ ಕುಸ್ತಿ ಪಂದ್ಯಾಟದ 50 kg ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಸತತ 4ನೇ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಮಾತ್ರವಲ್ಲದೆ ಬೆಂಗ್ರೆಯಲ್ಲಿ ನಡೆದ 44 kg ವಿಭಾಗದಲ್ಲಿ ಪ್ರಥಮ ಸ್ಥಾನ, ಉಚ್ಚಿಲ ದಸರಾ ಕುಸ್ತಿಯಲ್ಲಿ 45 kgಯಲ್ಲಿ ಪ್ರಥಮ ಸ್ಥಾನ, ಲೋಕಾಯ್ ಶೆಟ್ಟಿ ಮೆಮೋರಿಯಲ್ ಟ್ರಸ್ಟ್ನ 39 kg ವಿಭಾಗದ ಕುಸ್ತಿ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ, ದುರ್ಗಾದೇವಿ ಹನುಮಾನ್ ನಗರ ವ್ಯಾಯಾಮಶಾಲೆಯ ಜಿಲ್ಲಾ ಮಟ್ಟದ 45 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ, ಉಳ್ಳಾಲ ಸಾರ್ವಜನಿಕ ಶಾರದಾ ಉತ್ಸವದ ಪ್ರಯುಕ್ತ ನಡೆದ ಬೆಳ್ಳಿಗದೆ ಕುಸ್ತಿ ಪಂದ್ಯಾಟದಲ್ಲಿ 45 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ, ಬೃಹತ್ ಕೃಷಿ ಮೇಳದ ಅಂಗವಾಗಿ ನಡೆದ 45 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ, ರಾಜ್ಯ ಮಟ್ಟದ ಬೀಚ್ ರೆಸ್ಲಿಂಗ್ ಚಾಂಪಿಯನ್ಶಿಪ್
ಇದರಲ್ಲಿ 50 kg ವಿಭಾಗದಲ್ಲಿ ತೃತೀಯ ಸ್ಥಾನ ಹಾಗೂ ಉರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ನ ಜಿಲ್ಲಾ ಮಟ್ಟದ 48 kg ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದು ಎಲ್ಲರ ಮೆಚ್ಚುಗೆಗೆ ಪಡೆದಿರುತ್ತಾರೆ. ಕ್ರೀಡಾ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನು ಗುಣಿಸಿದ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಇವತ್ತಿನ ಗಣ್ಯರ ಅತಿಥಿಗಳ ಸೇರುವಿಕೆಯಲ್ಲಿ ಅಭಿಮಾನದ ಸನ್ಮಾನ, ಅಭಿನಂದನೆಗಳು, ಉತ್ತರೋತ್ತರ ಭವಿಷ್ಯವಾಗಲಿ, ಉಜ್ವಲವಾಗಲಿ, ಕ್ರೀಡಾ ಕ್ಷೇತ್ರದಲ್ಲಿ, ವಿದ್ಯಾ ಕ್ಷೇತ್ರದಲ್ಲಿ ಮಿಂಚಲಿ ಎಂಬ ಸದಾಶಯ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದೆ. ವಂದನೆಗಳು. ಇದೀಗ ವೇದಿಕೆಗೆ ಇನ್ನೋರ್ವ ಈಗಾಗಲೇ ಜಿಲ್ಲೆಯಲ್ಲಿ ಹೆಸರುಗಳಿದಂಥ ಪ್ರತಿಭೆ ಬಂದಿದ್ದಾರೆ. ನಮ್ಮ ಮಂಗಳೂರಿನ ಸಂತ ಅಲೋಸಸ್ ಕಾಲೇಜಿನ ಅಂತಿಮ ವರ್ಷದ BA ವಿದ್ಯಾರ್ಥಿ ರೆವೆನೋ ಇವರಿಗೊಂದು ಸನ್ಮಾನ ಆಗಿ ಒಂದು ಸನ್ಮಾನ. ರೆವೆನೋ ಎವೆಸ್ಟ್ ಫೆರೇರ ಇವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ರೆವೆನೋ, ಧನ್ಯವಾದಗಳು. ಇದೀಗ ಕಿಶೋರ್ ಕುಮಾರ್ ಪುತ್ತೂರವರನ್ನು ವೇದಿಕೆಯಿಂದ ಬೀಳ್ಕೊಡ್ತಿದ್ದೇವೆ. ಅವರಿಗೆ ವಂದನೆಗಳು ಸಲ್ಲಿಸಿ ಅವರ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದೆ. ಕಿಶೋರ್ ಕುಮಾರ್ ಪುತ್ತೂರವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಚೇತನ್ ಆರಸ್ರವರಿಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮಗೆಲ್ಲರಿಗೂ ನಮ್ಮ ಪ್ರತಿಯೊಂದು ಶಿಕ್ಷಣ ಇರ್ಬೋದು ಅಥವಾ ಸಹಕಾರಿ ಕ್ಷೇತ್ರವೆಲ್ಲೂ ಕೂಡ ನಮಗೆ ಸಹಕಾರ ನೀಡ್ತಾ ಬಂದಿರುವಂಥವರು ಶಾರದಾ ಗಣಪತಿ ವಿದ್ಯಾಕೇಂದ್ರದ ರಾಜಾರಾಮ್ ಭಟ್ರವರು. ಅವರ ಮಾತಿನಿಂದ ಮುಂದೆ ಉದಯ್ ಎಂರವರನ್ನು ವೇದಿಕೆಯಿಂದ ಬೀಳ್ಕೊಡ್ತಿದ್ದೇವೆ. ಅವರಿಗೂ ಕೂಡ ಗೌರವಿಸಬೇಕಾಗಿ ವಿನಂತಿ. ಉದಯ್ ಎಂರವರನ್ನು ಕೂಡ ವೇದಿಕೆಯಿಂದ ಬೀಳ್ಕೊಡ್ತಿದ್ದೇವೆ. ಇಂದಿನ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದಂತಹ ಶ್ರೀರಾಮ್ ಫೈನಾನ್ಸಿನ ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ರೇವಣ್ಕರ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಆತ್ಮೀಯ ತಮ್ಮ ಮನೆ ಮಕ್ಕಳನ್ನ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದು ನಿಮ್ಮ ಮಕ್ಕಳು ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದು ನೋಡೋದಕ್ಕೆ ಬಂದು ಕುಳಿತಂಥ ವಿದ್ಯಾರ್ಥಿಗಳ ಪಾಲಕರೇ, ಶ್ರೀರಾಮ್ ಫೈನಾನ್ಸ್ ಮಾಡುವ ಈ ವಿದ್ಯಾರ್ಥಿ ವೇತನವನ್ನು ಸ್ವೀಕಾರ ಮಾಡೋಕ್ಕೆ ಬಂದ ಎಲ್ಲ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂದರೆ ಬಹುಶಃ ಇದುವೇ ನಮಗೆ ಪ್ರಾಥಮಿಕ ಶಾಲೆಯಲ್ಲಿ ಅದನ್ನು ಓದುವಾಗ ಏನು ಇವರು ಹೇಳ್ತಾರೆ, ಕೆರೆಗೆ ಚೆಲ್ಲೋದು ಏನು ಅಂತ ಗೊತ್ತೇ ಇರಲಿಲ್ಲ. ಆದರೆ ಈಗ ನಾನು ಯೋಚನೆ ಮಾಡ್ತೇನೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಬಹುಶಃ ಈ ಕಾರ್ಯಕ್ರಮಕ್ಕೆ ಹೆಸರು ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. ರೇವಣ್ಕರ್ ಅವರು CSR ಫಂಡ್ನ ಬಗ್ಗೆ ಉಲ್ಲೇಖ ಮಾಡಿದರು. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ವ್ಯಾವಹಾರಿಕ ಜಗತ್ತು ಸಾಮಾಜಿಕ ಜಗತ್ತಿನೊಟ್ಟಿಗೆ ಜೊತೆಯಾಗಿ ಹೇಗೆ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡತಕ್ಕದ್ದು ಅಂತ ಸರ್ಕಾರ ಕಾನೂನು ಮಾಡಿತು. ಆದರೆ CSR ಫಂಡ್ಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅಂತ ಕಂಪ್ನಿಗಳಿಗೆ ಗೊತ್ತಿಲ್ಲ. ಅದಕ್ಕೊಂದು ಯೋಗ್ಯ ಮಾರ್ಗದರ್ಶನ ನೀವು ಮಾಡಿಕೊಟ್ಟಿದ್ದೀರಿ. ನಾನು ಶ್ರೀರಾಮ್ ಫೈನಾನ್ಸ್ನ ಎಲ್ಲ ಪದಾಧಿಕಾರಿಗೆ ನಾನು ಜೈ ಶ್ರೀರಾಮ್ ಅಂತ ಹೇಳ್ತೇನೆ. ತಿಳಿದವರು ಹೇಳೋರು, ರಕ್ತ ಮತ್ತು ಹಣ ಅದು ಒಂದೇ ಕಡೆ ಸ್ಟೋರ್ ಆಗಬಾರ್ದು. ರಕ್ತ ಮತ್ತು ಹಣ, ರಕ್ತ ಒಂದೇ ಕಡೆ ಒಟ್ಟು ಸೇರಿದರೆ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬರ್ತದೆ. ಹಳ್ಳಿಯಲ್ಲಿ ಕೇಳಿದರೆ ಅವು ನೀರ್ದಿಂಜಿನೆ ಅಂತ ಹೇಳ್ತಾರೆ, ನೀರು ತುಂಬಿದೆ ಅಂತ ಹೇಳ್ತಾರೆ. ಸ್ವಲ್ಪ ದಿವಸ ಆಗುವಾಗ ಕೆಂಪಾಗ್ತದೆ, ಇರಿಟೇಷನ್ ಆರಂಭ ಆಗ್ತದೆ. ನೀವು ಡಾಕ್ಟ್ರ್ ಹತ್ರ ಹೋದರೆ ಡಾಕ್ಟ್ರ್ ಹೇಳ್ತಾರೆ, ಇದು ಸ್ವಲ್ಪ ಇದನ್ನು ತೆಗೆದು ಬಯಾಪ್ಸಿ ಮಾಡಬೇಕು ಅಂತ ಹೇಳ್ತಾರೆ. ಬಯಾಪ್ಸಿ ಮಾಡಿ 3 ದಿವಸ ಕಳೆದು ಬನ್ನಿ, ರಿಪೋರ್ಟ್ ಕೊಡ್ತೇವೆ ಅಂತ ಹೇಳ್ತಾರೆ. 3 ದಿವಸ ಕಳೆದು ಹೋದಾಗ ಕೇಳ್ತಾರೆ, ನಿಮ್ಮ ಜೊತೆ ಯಾರು ಬರಲಿಲ್ವಾ ಅಂತ ಕೇಳ್ತಾರೆ.
ಇದನ್ನು ಕೇಳಿದಾಗಲೇ ಅವನಿಗೆ ಡಬ ಡಬ ಆರಂಭ ಆಗ್ತದೆ. ಇದೇ ನಿಮ್ಮ ಜೊತೆಗೆ ಯಾರು ಬರಲಿಲ್ವಾ ಅಂತ ಕೇಳಿದ್ರೆ ಕ್ಯಾನ್ಸರ್ ಇದೆ ಅಂತ ಅರ್ಥ. ಅದು ಡಾಕ್ಟ್ರ ಭಾಷೆ. ಅಲ್ಲಿ ಗಡ್ಡೆ ಬೆಳೀತದೆ, ಗಡ್ಡೆ ಬೆಳೆದಿದೆ. ಯಾಕೆ ಅಂತ ಕೇಳಿದರೆ ರಕ್ತ ಒಂದೇ ಕಡೆ ನಿಂತಿತ್ತು, ರಕ್ತ ಅಲ್ಲಿ ಹೆಪ್ಪುಗಟ್ಟಿತ್ತು. ಅದು ಕೈ ಸ್ವೆಲ್ಲಿಂದ ಆದಾಗ ನೀನು ಜಾಗ್ರತೆ ಮಾಡಬೇಕಾಗಿತ್ತು. ಹಣ ಒಂದೇ ಕಡೆ ಸೇರಿ ಏನಾಗ್ತದೆ? ಹಣದಿಂದ ಏನಾದರೂ ಮಾಡಬಹುದು ಅಂತ ಹೇಳಿದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ರೇವಣ್ಕರ್ ಅವರೇ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಣದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ಹುಡುಗರಿಗೆ ಹೇಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಹಣದ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಹಣದ ಮಾಡಲಿಕ್ಕೆ ಆಗೋದು ಎರಡು ಮಾತ್ರ, ಒಂದು ದಾನ, ಇನ್ನೊಂದು ಭೋಗ. ನಮ್ಮಲ್ಲಿ ಇರಬಹುದಾದಂತಹ ನಲ್ಲಿ ಹೆಚ್ಚಿಗೆ ಇದೆ ಅಂತ ಯೋಚನೆ ಮಾಡುವಂಥ ಹಣವನ್ನು ದಾನ ಮಾಡಿ ಸಂತೋಷ ಪಡ್ಬೋದು. ದಾನ ಮಾಡಿ ಸಂತೋಷ ಪಡ್ಬೋದು. ಓ, ದಾನ ಮಾಡಿದಾಗ ಅವರ ಮುಖದಲ್ಲಿ ಬರೋ ಒಂದು ನಗೆ, ಆ ನಗೆಯನ್ನು ನೋಡಿ ನಾವು ಸಂತೋಷ ಪಡೋದು ಇದೆಯಲ್ಲ, ಆ ಕೆಲಸ ಇವತ್ತು ಶ್ರೀರಾಮ್ ಫೈನಾನ್ಸ್ ಮಾಡ್ತಾ ಇದೆ. ದಾನ ಮಾಡಿ ಸಂತೋಷ ಪಡ್ಬೋದು. ಇನ್ನೊಂದು ಏನು ಮಾಡ್ಬೋದು? ಭೋಗ ಮಾಡ್ಬೋದು. ಏನು ಭೋಗ? ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ, ನನ್ನ ಅಳಿಯ, ನನ್ನ ಮನೆ, ನನ್ನ ಕಾರು, ನನ್ನ ಬಂಗಲೆ, ನನ್ನ ತೋಟ, ಅದನ್ನು ಡೆವಲಪ್ ಮಾಡ್ಬೋದು. ಇದು ಹೊರತುಪಡಿಸಿ ಬೇರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ನೀವು ಹೇಳೋದಾದರೆ ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ. ಒಂದು ಫೀಲ್ಡ್ ನಾವು ತೋರಿಸಿಕೊಡ್ಬೇಕು. ನಾನು ಹಣದಿಂದ ಮಾಡಬಲ್ಲೆ. ಮೂರನೇ ಸಂಗತಿ ಅದರ ಹಾಗೆಯೇ ಆಗ್ತದೆ, ಆಟೋಮೆಟಿಕ್ ಅದು ಹಾಗೆಯೇ ಮಾಡಿಕೊಳ್ತದೆ ಹಣ. ಏನು? ನಮ್ಮ ಸರ್ವನಾಶ. ನಮ್ಮ ಸರ್ವನಾಶ. ಹಣ ಇದೆ ಅಂತ ಅಹಂಕಾರ ಪಟ್ಟವನು, ಹಣದ ಸಾಮ್ರಾಜ್ಯ ಕಟ್ಟಿದವನು ಹೇಗೆ ಬಿದ್ದು ಹೋದ ಅಂತ ನಮ್ಮ ಕಣ್ಣು ಮುಂದೆ ಇದೆ. ಊರು ಬಿಟ್ಟು ಎಲ್ಲೋ ಓಡಿ ಅಲ್ಲಿ ಕೂತ್ಕೊಂಡು ಟಿ ವಿಯಲ್ಲಿ ನಿತ್ಯ ಅವನ ಹೆಸರು ಬರೋದು. ಹಣ ಇದೆ ಅನ್ನೋ ಮಧ್ಯದಲ್ಲಿ ಅಟ್ಟಹಾಸ ಮೆರೆಯುವವರು ಏನಾಗ್ತಾರೆ ನಮಗೆ ಗೊತ್ತಿದೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಬಿದ್ದು ಹೋಯ್ತು. ವಿಜಯನಗರ ಸಾಮ್ರಾಜ್ಯ ಬಿದ್ದೋಯ್ತು. ವಿಜಯನಗರ ಸಾಮ್ರಾಜ್ಯ ಹೇಗೆ ಅಂದರೆ ಮುತ್ತು ರತ್ನಗಳನ್ನು ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಅಂದರೆ ಆಸೆಗೆ, ಹೀಗೆ ಇಲ್ಲಿ ಕಳ್ಳೆಪುರಿ ಮಾರಾಟ ಮಾಡ್ತಾರಲ್ಲ ಹಾಗೆ ಮಾರಾಟ ಮಾಡ್ತಾ ಇದ್ದಾರೆ. ಆ ಸಾಮ್ರಾಜ್ಯ ಬಿದ್ದೋಯ್ತು. ಆದ ಕಾರಣ ಹಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದು ಎರಡು ಮಾತ್ರ, ಕುಂಪಲರೆ. ಒಂದು ದಾನ, ಇನ್ನೊಂದು ಭೋಗ. ನೀವು ಹಣವನ್ನು ಹುಟ್ಟು ಹಾಕಿದರೆ, ಕೂಡ ಹಾಕಿದರೆ ಎಲ್ಲಿ ಕೂಡ ಹಾಕೋದು? ಎಲ್ಲಿ? ಹೇಗೆ? ಸಂತೋಷನೇ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಹಣ ಇದ್ದರೆ ಎಲ್ಲಿ ಕೂಡ ಹಾಕೋದು? ಎಲ್ಲಿ ಇಡೋದು? ಎಲ್ಲಿ? ಮನೆ ಒಳಗೆ ಗೋಡೆ ತೂತು ಮಾಡಿ ಅದರೊಳಗೆ ಇಟ್ಟು, ನಮ್ಮ ಮನೆಯಲ್ಲಿ ಹಿಂದೆ ಇತ್ತು, ಹಾಗಿತ್ತು ಸಿಸ್ಟಮ್. ಮಣ್ಣಿನ ಗೋಡೆಯಲ್ಲಿ ತೂತು ಮಾಡೋದು, ಅದರೊಳಗೆ ಹಣ ಇಡೋದು, ಅದಕ್ಕೊಂದು ಬೂಚ್ ಹಾಕೋದು, ಮುಚ್ಚಳ ಹಾಕೋದು, ಅದರ ಮೇಲೆ ಮಣ್ಣು ಉಜ್ಜೋದು, ಗೊತ್ತೇ ಆಗೋದಿಲ್ಲ. ಮುಂದೊಂದು ದಿವಸ ಮಳೆಗೆ ಮನೆ ಬಿದ್ದು ಹೋಗ್ತದೆ, ಅದ್ರ ಜೊತೆ ಇದು ಕೂಡ, ಈ ನಿಧಿ ಕೂಡ ಬಿದ್ದು ಹೋಗ್ತದೆ. ಹಣವನ್ನು ಬ್ಯಾಂಕ್ನಲ್ಲಿ ಇಡ್ಬೋದು, ಬ್ಯಾಂಕಲ್ಲಿ ಇಡ್ಬೋದು. ಈಗ ಅದು ಕಷ್ಟ ಇದೆ. ಈಗ ಅದು ಕೂಡ ಕಷ್ಟ ಇದೆ. ನಿನಗೆ ಹಣ ಇಲ್ಲಿಂದ ಬಂತು ಅಂತ ಕೇಳ್ತಾರೆ. ಯಾವ ದಿವಸ ಯಾವ ಠೇವಣಿಯನ್ನು ಯಾವ ಸರ್ಕಾರ ಯಾವ ಕಾನೂನು ತಂದು ಹೇಗೆ ಅದನ್ನು ಸರ್ಕಾರ ಉಪಯೋಗ ಮಾಡ್ತದೆ ಅಂತ ಗೊತ್ತಿಲ್ಲ. ಅದಕ್ಕಾಗಿ ಶ್ರೀರಾಮ್ ಫೈನಾನ್ಸು ತಮಗೆ ಬಂದಂತಹ ಅಧಿಕ ಆದಾಯವನ್ನು ಇದನ್ನು ಹೇಗೆ ಸಮಾಜಕ್ಕೆ ಕೊಡಬಹುದು ಒಂದು ಯೋಚನೆಯಿಂದ ಇವತ್ತು ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಕೆಲವು ದಿವಸಕ್ಕೆ ಇನ್ನು ನಮ್ಮ ಪ್ರವೀಣ ನಮ್ಮ ಶಾಲೆಗೆ ಬಂದಿದ್ದು ಒಂದಷ್ಟು ಅಪ್ಲಿಕೇಶನ್ ಫಾರ್ಮ್ ಹಿಡ್ಕೊಂಡು ಬಂದಿದ್ದಾರೆ. ತೆಂಚಿನ ಪ್ರವೀಣ ಅಂತ ಕೇಳಿದೆ. ಅವು ಸ್ಕಾಲರ್ಶಿಪ್ ಪಡ್ನೇರೆ ಏರಿಗೆ ಡ್ರೈವರ್ನಾಗಲಿ ಜೋಕ್ಲುಗಿ. ಕಳೆದ ವರ್ಷ ಕೂಡ ನಮ್ಮ ಶಾಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. ಈ ವರ್ಷ ಕೂಡ ನಮ್ಮ ಶಾಲೆ ಮಕ್ಕಳಿಗೆ ಸ್ಕಾಲರ್ಶಿಪ್ 10 ಹೆಚ್ಚು ಕಡಿಮೆ 40 ಮಕ್ಕಳಿಗೆ ಜಾಸ್ತಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ. 4,000 ರೂಪಾಯಿ. 4,000 ರೂಪಾಯಿ ಒಬ್ಬ ಹೈಸ್ಕೂಲಿಗೆ ಹೋಗುವ ವಿದ್ಯಾರ್ಥಿಗೆ ಆತನ ಪಾಠ ಪುಸ್ತಕಗಳು, ಆತನ ನೋಟ್ಸ್ ಪುಸ್ತಕಗಳು, ಆತನಿಗೆ ಬಟ್ಟೆ ಬರೆ ಸಾಕಾಗ್ತದೆ. 4,000 ರೂಪಾಯಿ ಸಾಕಾಗ್ತದೆ. ಒಬ್ಬ ವಿದ್ಯಾರ್ಥಿಗೆ 5 ವರ್ಷ ಸ್ಕಾಲರ್ಶಿಪ್ ಕೊಡ್ತೀರಿ. 5 ವರ್ಷ ಕೊಡ್ತೀರಿ. 8, 9, 10 ಫಸ್ಟ್ PU ಸೆಕೆಂಡ್ PU 5 ವರ್ಷ ಕೊಡ್ತೀರಿ. ಅಂದರೆ ಒಬ್ಬ ವಿದ್ಯಾರ್ಥಿಗೆ 4, 5, 20,000 ರೂಪಾಯಿ ಹಣವನ್ನು ನೀವು ಕೊಡ್ತೀರಿ.
ನಾನು ನಿಮಗೆ ಇಡೀ ಸಮಾಜದ ವತಿಯಿಂದ ಮತ್ತೊಮ್ಮೆ ಜೈ ಶ್ರೀರಾಮ್ ಹೇಳ್ತೇನೆ. ಇದು ಸಣ್ಣ ಕೆಲಸ ಏನಲ್ಲ. ಲೆಕ್ಕ ನಾನು ಕುತ್ಕೊಂಡು ಗುಣಿಸ್ತಾ ಇದ್ದೆ, ಎಷ್ಟು 800 ಜನ ಗುಣಿಸು 4,000 ರೂಪಾಯಿ ಅಂತ ಲೆಕ್ಕ ಹಾಕಿದೆ. ಹತ್ರ 40 ಲಕ್ಷ ರೂಪಾಯಿ ಬರ್ತದೆ. ಇವತ್ತು ಮಂಗಳೂರಿನ ಈ ಪುರಭವನದಲ್ಲಿ ನೀವು ವಿತರಣೆ ಮಾಡುವಂಥ ವಿದ್ಯಾರ್ಥಿ ವೇತನ ಹತ್ರ 40 ಲಕ್ಷ ರೂಪಾಯಿ. ಏನು ಪ್ರಯೋಜನ? ಶ್ರೀರಾಮ್ ಫೈನಾನ್ಸ್ಗೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಆದರೆ ನಮ್ಮ ವ್ಯವಹಾರದಲ್ಲಿ ನಮಗೆ ಬಂದಂಥ ಆದಾಯವನ್ನು ಮತ್ತೆ ಅದನ್ನು ಸಮಾಜಕ್ಕೆ ಕೊಡುವಂಥ ಒಂದು ಕೆಲಸ ಇದೆಯಲ್ಲ, ಅದು ಅದ್ಭುತವಾದದ್ದು. ಒಂದು ಬೇಕಾದರೆ ಸೆನ್ಸಸ್ ತೆಗೆಯುವ ಕೂಪಲ್ರ, ಈಗ ಮಕ್ಕಳು ಹೊರಗೆ ಹೋಗುವಾಗ ಎಷ್ಟು ಮಂದಿ ನಿನ್ನ ಅಪ್ಪಂದರು ಶ್ರೀರಾಮ್ ಫೈನಾನ್ಸ್ನಲ್ಲಿ ಸಾಲ ತೆಗೆದಿದ್ದಾರೆ? ಬಹುಶಃ ಒಂದು 20% ಮಂದಿ ಇರ್ಬೋದು. ಹೇಳಲೇ ಇಲ್ಲ, ಶ್ರೀರಾಮ್ ಫೈನಾನ್ಸ್ ಹೇಳಲೇ ಇಲ್ಲ. ಶ್ರೀರಾಮ್ ಫೈನಾನ್ಸಲ್ಲಿ ಸಾಲ ತೆಗೆದ ಡ್ರೈವರ್ಗಳ ಮಕ್ಕಳಿಗೆ ಅದು ಕೊಡಬೇಕು, ಅವು ಹೇಳಲೇ ಇಲ್ಲ. ಯಾರು ವ್ಯಕ್ತಿ ಡ್ರೈವರ್ ಕೆಲಸ ಮಾಡ್ತಾನೆ, 3 ಚಕ್ರದ ವಾಹನದಲ್ಲಿ ಡ್ರೈವರ್ ಕೆಲಸ ಮಾಡ್ತಾನೆ, 4 ಚಕ್ರದ ವಾಹನ ಡ್ರೈವರ್ ಕೆಲಸ ಮಾಡ್ತಾನೆ, 6 ಚಕ್ರದ ವಾಹನದ ಡ್ರೈವರ್ ಕೆಲಸ ಮಾಡ್ತಾನೆ, 12 ಚಕ್ರದ ವಾಹನದ ಡ್ರೈವರ್ ಕೆಲಸ ಮಾಡ್ತಾನೆ, ಅವರಿಗೆ ಇದು ಅಪ್ಲೈ ಆಗ್ತದೆ. ಶ್ರೀರಾಮ್ ಫೈನಾನ್ಸಲ್ಲಿ ಸಾಲ ತೆಗೆದಿರಬೇಕು ಅಂತ ಕಂಡೀಷನೇ ಇಲ್ಲ. ನಾನಾದರೆ ಮಾಡ್ತಿದ್ನೋ ಏನೋ, ನಾನು ಕೆಲವು ಸ್ಕೀಮನ್ನು ಮಾಡ್ತೇನೆ ನಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಅಂತ, ಆದರೆ ಶ್ರೀರಾಮ್ ಫೈನಾನ್ಸ್ ಅದನ್ನು ಮಾಡಲಿಲ್ಲ. ಸಮಾಜಕ್ಕೆ ಎಲ್ಲರಿಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಕೆಲಸ ನೀವು ಮಾಡಿದಿರಲ್ಲ, ನಿಮಗೆ ನಾನು ಮತ್ತೊಮ್ಮೆ ಶಾಬಾಷ್ ಹೇಳ್ತೇನೆ. ಇದು ಒಂದು ಆರೋಗ್ಯವಂತ ಒಂದು ಶಿಷ್ಟ ಸಮಾಜದ ಲಕ್ಷಣ. ನಮ್ಮ ಕೈಯಲ್ಲಿದ್ದದನ್ನು ಹಂಚಿ ತಿನ್ನುವಂತಹ ಒಂದು ಮನೋಭಾವನೆ ಇದೆಯಲ್ಲ. ಕಾಗೆಯೊಂದಗಳ ಕಂಡರೆ ಕೂಗಿ ಕರೆದ ತನ್ನ ಕುಲವೆಲ್ಲವ, ಕೋಳಿಯೊಂದು ಗುಟ ಕಂಡರೆ ಕೂಗಿ ಕರೆದೆ ತನ್ನ ಬಳಗವನ್ನು, ಅದರಂತೆ ಮಾನವ ತನ್ನದ ಹಂಚಿ ಉಣ್ಣಬೇಕು. ಈ ಹಂಚಿ ಉಣ್ಣುವ ಕೆಲಸವನ್ನು ಇವತ್ತು ಶ್ರೀರಾಮ್ ಫೈನಾನ್ಸ್ ಮಾಡಿದೆ. ನಾನು ರೇವಣ್ಕರ್ ಅವರ ಇಡೀ ತಂಡಕ್ಕೆ ನಾನು ಸಮಾಜ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಈ ರೀತಿ ಕೆರೆಗೆ ಚೆಲ್ಲುವ ಏನು ಕಾರ್ಯಕ್ರಮ ಇದೆಯಲ್ಲ, ಇದರಿಂದ ನೀವು 800 ಮಂದಿ ಮಕ್ಕಳು ಕಲಿಯುವ ಪಾಠ ಇದೆ. ಅದನ್ನು ವಾಲ್ಟರು ಭಾರಿ ಸುಂದರವಾಗಿ ಹೇಳಿದರು. ನನಗಷ್ಟು ಚಂದದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನೀವು ಶಾಲೆ ವಿದ್ಯಾಭ್ಯಾಸ ಮಾಡೋ ಹೊತ್ತಿಗೆ ನೀವು ಕೇಳದೆ ನಿಮ್ಮ ಶಾಲೆಗೆ ಬಂದು ನಿಮಗೆ ಅಪ್ಲಿಕೇಶನ್ ಫಾರ್ಮನ್ನು ಕೊಟ್ಟು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿಸಿ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ನ ಅವರೇ ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗಿ ಇಲ್ಲಿ ಅದನ್ನು ಸ್ಕ್ರೂಟಿನಿ ಮಾಡಿ ನಿಮ್ಮನ್ನು ಟೌನ್ ಹಾಲ್ಗೆ ಕರ್ಕೊಂಡ್ಬಂದು ರಾಜಮರ್ಯಾದೆ ಮಾಡಿ ನಿಮಗದೇ ಆದಂಥ ಕುರ್ಚಿಯ ವ್ಯವಸ್ಥೆ ಮಾಡಿ ಅದಕ್ಕೆ ನಿಮ್ಮ ನಂಬರ್ ಹಾಕಿ ಗೌರವದ ಸ್ಥಾನವನ್ನು ಕೊಟ್ಟು ಈ MP ಅವರ ಸಮ್ಮುಖದಲ್ಲಿ MLC ಸಮ್ಮುಖದಲ್ಲಿ ಯೋಗ್ಯ ಗಣ್ಯ ಮಾನ್ಯ ಅತಿಥಿಗಳ ಸಮ್ಮುಖದಲ್ಲಿ ನಿಮಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರಲ್ಲ, ಇದು ನಿಮಗೊಂದು ಪಾಠ. ಭಿಕ್ಷುಕಾಹ ನೈವೇಯಾಂಚಂತಿ ಶಿಕ್ಷೆಯಂತಿ ಗೃಹೇ ದೇಯಂ ಪುನರ್ದೇಯಂ ನದೇಯಂ ಫಲಮೀದೃಶಂ ಅಂತ ಹೇಳಿದ್ದಾರೆ ತಿಳಿದವರು. ಭಿಕ್ಷುಕನು ಅವನು ಭಿಕ್ಷೆ ಬೇಡಲಿಕ್ಕೆ ಮನೆ ಬರೋದಿಲ್ಲ. ಭಿಕ್ಷುಕಾಹ ನೈವೇಯಾಚಂತಿ, ಅವನು ಯಾಚನೆ ಮಾಡೋದಕ್ಕೆ ಮನೆಗೆ ಬರುವುದಿಲ್ಲ. ಯಾಕೆ ಬರ್ತಾನೆ? ಶಿಕ್ಷೆಯಂತಿ ಗೃಹೇ ಮನೆಗೆ ಶಿಕ್ಷಣ ಕೊಡಲಿಕ್ಕೆ ಬರ್ತಾನೆ. ಏನು ಶಿಕ್ಷಣ? ದೇಯಂ ಕೊಡು ಪುನರ್ದೇಯಂ ಪುನಃ ಕೊಡು, ನದೇಯಂ ಕೊಡದೇ ಇದ್ದರೆ ಫಲಮೀದೃಶಂ, ಫಲ ಏನಾಗ್ತದೆ? ನನ್ನಾಗೆ ಆಗ್ತದೆ ಅಂತ ಪಾಠ ಮಾಡಲಿಕ್ಕೆ ಭಿಕ್ಷುಕ ಮನೆಗೆ ಬರ್ತಾನೆ. ನಮ್ಮೆಲ್ಲರ ಮನೆಗೆ ಕೂಡ ಭಿಕ್ಷುಕರು ಬರ್ತಾರೆ. ನಮಗೆ ಆತ ಪಾಠ ಮಾಡಲಿಕ್ಕೆ ಬರ್ತಾನೆ. ಏನು ಪಾಠ? ಕೊಡು, ನಿನ್ನ ಸಾಧ್ಯವಿದ್ದಷ್ಟು ಕೊಡು ಅಂತ ಪಾಠ ಮಾಡಲಿಕ್ಕೆ ಬರ್ತಾನೆ. ಈ ಪಾಠವನ್ನು ನೀವು ನಿತ್ಯ ಮನನ ಮಾಡಿಕೊಳ್ಬೇಕು. ಮುಂದೆ ನೀವು ಯೋಗ್ಯ ನಾಗರಿಕರಾಗಿ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತಾಗ ನನಗೆ ಭರವಸೆ ಇದೆ, ಈ 800 ಮಕ್ಕಳು ಕೂಡ ಮುಂದೆ ಯೋಗ್ಯರಾಗಿ ನರೇಂದ್ರ ಮೋದಿಯವರ ಕಲ್ಪನೆ ಇದೆ, ಈ ಯುವ ಸಮೂಹ ದೇಶವನ್ನು ಕಟ್ಟುವ ಸಮೂಹ ಆಗಬೇಕು ಅಂತ ಕಲ್ಪನೆ ಇದೆ. ನೀವು 800 ಮಂದಿ ಕೂಡ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ಈ ದೇಶವನ್ನು ರಕ್ಷಣೆ ಮಾಡ್ತೀರಿ, ದೇಶವನ್ನು ಕಟ್ತೀರಿ ಅಂತ ವಿಶ್ವಾಸ ನನಗಿದೆ. ಆಗ ನಿಮಗೆ ಮಾತು ನೆನಪಾಗಬೇಕು. ಆಗ ಭಿಕ್ಷುಕಾಹ ನೈವೇಯಾಚಂತಿ ಶ್ಲೋಕ ನಿಮಗೆ ನೆನಪಿಡಲಿಕ್ಕೆ ಸಾಧ್ಯ ಆದರೆ ಇವತ್ತು ಶ್ರೀರಾಮ್ ಫೈನಾನ್ಸ್ ಮಾಡಿದಂಥ ಈ ಒಳ್ಳೆಯ ಕೆಲಸದಿಂದ ನೀವು ಪ್ರಭಾವಿತರಾಗಿ ನಾನು ಕೂಡ ಇಂಥದನ್ನು ಮಾಡ್ತೇನೆ. ನನ್ನ ತಿಂಗಳ ಸಂಬಳದಲ್ಲಿ ಒಂದು 5% ನನ್ನ ತಿಂಗಳ 5% ನಾನು ಅಗತ್ಯದವರಿಗೆ ದಾನ ಮಾಡುವ ಅಭ್ಯಾಸ ಮಾಡ್ತೇನೆ ಅಂತ ನಾವು ದೃಢ ನಿರ್ಧಾರ ತಗೊಳ್ಳಿಕ್ಕೆ ಸಾಧ್ಯ ಆದರೆ ಇವತ್ತು ಶ್ರೀರಾಮ್ ಫೈನಾನ್ಸ್ ಮಾಡಿದ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.
ನಾವು ಸಮಾಜದಿಂದ ಪಡೆದಂಥ ಋಣವನ್ನು ಸಮಾಜಕ್ಕೆ ಸಲ್ಲಿಸುವಂಥ ಕೆಲಸ ಮುಂದಕ್ಕೆ ವಿದ್ಯಾರ್ಥಿಗಳಿಂದ ಆಗಲಿ ಎಂಬ ಸದಾಶಯದ ಮಾತುಗಳನ್ನು ನುಡಿದಂಥ ರಾಜಾರಾಮ್ ಭಟ್ರವರಿಗೆ ವಂದನೆಗಳು. ಶಾರದಾ ಗಣಪತಿ ವಿದ್ಯಾಮಂದಿರದ ಸಂಚಾಲಕರು. ಈ ಕಾರ್ಯಕ್ರಮದಲ್ಲಿ ನಮ್ಮ ವಾಲ್ಟರ್ ನಂದಲಿಕೆಯವರು ಮುಂದಿನ ಕಾರ್ಯದ ನಿಮಿತ್ತ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ವೇದಿಕೆಯಿಂದ ಅವರಿಗೆ ಚೇತನ್ ಅರಸ್ರವರು ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ವಾಲ್ಟರ್ ನಂದಲಿಕೆಯವರಿಗೆ ಗೌರವದ ವಂದನೆಗಳು ಸಲ್ಲಿಸುತ್ತಾ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಪರವಾಗಿ ವಂದನೆಗಳು, ಧನ್ಯವಾದಗಳು ಸರ್. ಇದೀಗ ವೇದಿಕೆಯಲ್ಲಿ ಮಂಗಳೂರಿನಲ್ಲಿ ಎಲ್ಲ, ನಮ್ಮ ಜಿಲ್ಲೆಯಲ್ಲೆಲ್ಲ, ಪಡವಿಗಡೆನ ಉಡುಪಿಯಲ್ಲೂ ಕೂಡ ಹೆಸರು ಮಾಡಿದಂಥ ಒಂದು ಸಂಸ್ಥೆ ಕಾಂಚನ ಮೋಟಾರ್ಸ್. ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಪ್ರಸಾದ್ ಕಾಂಚನ್ರವರು ವೇದಿಕೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಉತ್ಸಾಹಿ ಯುವಕರಾಗಿ ಉದ್ಯಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೂಡ ಸಾಧನೆಯ ಮೂಲಕ ಕಂಡವರು ಪ್ರಸಾದ್ ಕಾಂಚನ್ರವರು. ಇದೀಗ ಅವರು ತಮ್ಮ ಒಂದೆರಡು ಅಭಿಪ್ರಾಯದ ಮಾತುಗಳನ್ನು ವೇದಿಕೆಯಲ್ಲಿ ನೀಡಬೇಕಾಗಿ ವಿನಂತಿ. ಎಲ್ರಿಗೂ ನನ್ನ ನಮಸ್ಕಾರ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇದರ ವತಿಯಿಂದ ಆಯೋಜಿಸಲ್ಪಡುವಂಥ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದ ಈಗಾಗಲೇ ತಮ್ಮ ವಿಚಾರವನ್ನು ನಮ್ಮೊಂದಿಗೆ ಎಲ್ಲ ಹಂಚಿಕೊಂಡಂಥ ಎಲ್ಲ ಅತಿಥಿ ಗಣ್ಯರು, ಸಾಕಷ್ಟು ಸಂತೋಷದ ವಿಚಾರ. ಶ್ರೀರಾಮ್ ಫೈನಾನ್ಸ್ನವರು ಪ್ರತಿ ವರ್ಷವೂ ತನ್ನ CSR ಪ್ರಾಜೆಕ್ಟ್ಸಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ತನ್ನ ಎಂಪ್ಲಾಯೀಸ್, ನಮ್ಮ ಕಂಪನಿಯಲ್ಲಿ ಯಾವ ಎಂಪ್ಲಾಯೀಸ್ ಇದ್ದಾರೆ ಅವರ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ಕೊಟ್ಟ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ದೊಡ್ಡ ಕೆಲಸ ಇವತ್ತು ಶ್ರೀರಾಮ್ ಫೈನಾನ್ಸಿಂದ ಆಗಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ನಾನು ಸತತವಾಗಿ ಕಳೆದ 3 ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಕಳೆದ ವರ್ಷ ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡಿದ್ದು, ಒಂದು ದೊಡ್ಡ ರೀತಿಯಲ್ಲಿ ನಮ್ಮ ಬನ್ನಂಜೆ ಹಾಲಲ್ಲಿ ಇಂಥದೇ ಕಾರ್ಯಕ್ರಮವನ್ನು ಮಾಡಿ ಉಡುಪಿ ಜಿಲ್ಲೆಯ ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ವೇತನವನ್ನು ಕೊಟ್ಟು ಅವರಿಗೊಂದು ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ಕೊಡುವಂಥ ಕಾರ್ಯಕ್ರಮ ಶ್ರೀರಾಮ್ ಫೈನಾನ್ಸಿಂದ ಆಗಿದೆ. ಅದ ನಂತರ ನಮ್ಮ MD ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅವರು ಉಡುಪಿಯಲ್ಲಿ ಬ್ರ್ಯಾಂಚ್ ಇನಾಗ್ರೇಷನಿಗೆ ಬಂದಾಗ ನಮ್ಮ ಎಲ್ಲ ಅವರ ಬ್ರ್ಯಾಂಚ್ನ ಮ್ಯಾನೇಜರ್ಸನ್ನೆಲ್ಲ ಕರೆಸಿ ನನಗೂ ಕೂಡ ಅವರ ಜೊತೆ ಒಂದು ಸಂವಾದ ಮಾಡುವಂಥ ಒಂದು ಅವಕಾಶ ಅವರು ಕೊಟ್ಟಿದ್ದಾರೆ. ನಾನಿದು ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ದೇಶದಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ. ಇವತ್ತು 140 ಕೋಟಿ ಜನಸಂಖ್ಯೆ ನಮ್ಮ ದೇಶ. ನಮ್ಮ ದೇಶದಲ್ಲಿ ಇವತ್ತು ಬೇಕಾದದ್ದು ಲೀಡರ್ಶಿಪ್. ನಾವು ವಿದ್ಯಾರ್ಥಿಗಳೊಂದಿಗೆ ನಮ್ಮ ಎಂಪ್ಲಾಯೀಸ್ನ ಜೊತೆ ಲೀಡರ್ಶಿಪ್ನ ಭಾವನೆಯನ್ನು ನಾವು ಕಲ್ಪಿಸಿಕೊಡಲಿಲ್ಲದ್ರೆ ನಮ್ಮ ದೇಶ ಹಿಂದೆ ಉಳಿತದೆ. ನಾವು ಒಂದೇ ಲೀಡರ್ಶಿಪ್ ಭಾವನೆಯನ್ನು ನಮ್ಮ ಯುವಜನರಿಗೆ ಕೊಟ್ಟರೆ ಇಡೀ ಪ್ರಪಂಚವನ್ನು ಆಳುವಂಥ ಸಾಮರ್ಥ್ಯ ನಮ್ಮ ದೇಶದಲ್ಲಿ ಇದೆ. ಇದಕ್ಕೊಂದು ಪೂರಕವಾಗಿ ಪ್ರಾಯಶಃ ಶ್ರೀರಾಮ್ ಫೈನಾನ್ಸ್ನ ಫೌಂಡರ್ ತ್ಯಾಗರಾಜನ್ನವರು ಕಳೆದ 54 ವರ್ಷದ ಹಿಂದೆ 1 ಲಕ್ಷ ಕ್ಯಾಪಿಟಲಲ್ಲಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಎಷ್ಟೋ ಲಕ್ಷಾಂತರ ಕೋಟಿಯನ್ನು ಇವತ್ತು ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ನಾನು ತಮ್ಮ ಒಬ್ಬರು ಇಲ್ಲಿ ಝೋನಲ್ ಮ್ಯಾನೇಜರ್ನ ಕೂಡ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಕಂಪನಿಯ ಟರ್ನ್ ಓವರ್ ಜಾಸ್ತಿ ಎಷ್ಟಿದೆ ಅಂತ ಕೇಳಿದೆ. ನಾನು ಕೂಡ ಒಂದು ವ್ಯಾಪಾರಸ್ಥ, ಅದು ಪ್ರಶ್ನೆ ಬೇರೆ. ನನ್ನ ಕಂಪನಿ ಟರ್ನ್ ಓವರ್ 2.5 ಲಕ್ಷ ಕೋಟಿ ರೂಪಾಯಿ ಇದೆ ಅಂತೇಳಿ. 2.5 ಲಕ್ಷ ಕೋಟಿ ರೂಪಾಯಿ. ನಾನು ಇಮಿಡಿಯೇಟಾಗಿ ಗೂಗಲ್ ಮಾಡಿದೆ, ನಮ್ಮ ಭಾರತ ದೇಶದ ಬಜೆಟ್ ಎಷ್ಟಿದೆ ಅಂತ. ನಮ್ಮ ಭಾರತ ದೇಶದ ಬಜೆಟ್ 51 ಲಕ್ಷ ಕೋಟಿ ರೂಪಾಯಿ. ಆ 51 ಲಕ್ಷ ಕೋಟಿ ರೂಪಾಯಲ್ಲಿ 2.5 ಲಕ್ಷ ಕೋಟಿ ರೂಪಾಯಿ ಒಂದೇ ಕಂಪನಿ ಮಾಡ್ತದೆ, ಅದು ಶ್ರೀರಾಮ್ ಫೈನಾನ್ಸ್. ಸೊ ಹಾಗೆ ಒಂದು ಸೇವಾ ಮನೋಭಾವದಲ್ಲಿ ಇಟ್ಕೊಂಡು ಒಂದು ಉದ್ಯಮವನ್ನು ಸ್ಥಾಪಿಸಿ ಹಲವಾರು ದೇಶದಲ್ಲಿ ನಮ್ಮ ಉದ್ಯಮವನ್ನು ಸ್ಪ್ರೆಡ್ ಮಾಡಿ ಇಡೀ ಪ್ರಪಂಚಕ್ಕೆ ಸೇವಾ ಮನೋಭಾವ ಕೊಟ್ಟ ಸಂಸ್ಥೆ ಯಾವುದಂದರೆ ಅದು ಶ್ರೀರಾಮ್ ಫೈನಾನ್ಸ್ ಅಂತ ನನಗೆ ಹೇಳಲಿಕ್ಕೆ ಇವತ್ತು ಖುಷಿ ಆಗ್ತದೆ. ನಮ್ಮಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಹಣಕಾಸಿನ ಅವ್ಯವಸ್ಥೆ ಆಗ್ತಾಯಿದೆ. ವಿ ಆರ್ ನಾಟ್ ಈಕ್ವಲ್. ನಮ್ಮಲ್ಲಿ ಏನಾಗಿದೆ ಅಂದರೆ 65% ಆಫ್ ದ ಟ್ಯಾಕ್ಸ್ ಈಸ್ ಬಿನ್ ಕಲೆಕ್ಟೆಡ್ ಫ್ರಮ್ ದ ಪೂವರ್ ಆ್ಯಂಡ್ ಮಿಡಲ್ ಸೆಕ್ಷನ್ ಆಫ್ ದ ಸೊಸೈಟಿ. ಐ ಡೋಂಟ್ ನೋ ಬಿಕಾಸ್ ಐ ಹ್ಯಾವ್ ರೆಡ್ ಇಟ್. And 35% of the tax has been collected from the upper section of the society. ಅಂದರೆ ಯಾರೆಲ್ಲ ಶ್ರೀಮಂತರಿದ್ದಾರೆ
ಟ್ಯಾಕ್ಸ್ ಪೇಯರ್ಸ್, ಅವ್ರ ಹತ್ರ ಖಾಲಿ 35% ಮಾತ್ರ ಟ್ಯಾಕ್ಸ್. ಯಾರೆಲ್ಲ ಬಡವರ್ಗದ ಜನರಿದ್ದಾರೆ ಅವ್ರ ಹತ್ರ ಎಷ್ಟು ಕಲೆಕ್ಟ್ ಆಗ್ತದೆ? 65% ಟ್ಯಾಕ್ಸ್. ಸೊ ಇದನ್ನು ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಾಗ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ 65% ಯಾರೆಲ್ಲ ಕಡಿಮೆ ಟ್ಯಾಕ್ಸ್ ಕೊಡ್ತಾರೆ ಅವ್ರಿಗೆ ಹೋಗ್ತಾ ಇದೆ, 35% ಯಾರೆಲ್ಲ ಜಾಸ್ತಿ ಕೊಡ್ತಾ ಇದೆ ಇದಕ್ಕೆ ಹೋಗ್ತಾ ಇದೆ. ಸೊ ನಾನಿದು ಯಾಕೆ ನಾನು ರಾಜಕೀಯ ಎಲ್ಲ ಮಾತಾಡೋದು, ಯಾಕೆ ಹೇಳ್ತಾ ಇದ್ದೇನೆಂದರೆ, ನಮ್ಮ ದೇಶದಲ್ಲಿ ಈ ಪ್ರೈವೇಟ್ ಸೆಕ್ಟರ್ಸ್ ಇದ್ದಾರಲ್ಲ, ಶ್ರೀರಾಮ್ ಫೈನಾನ್ಸ್ ಅಂತ ಕಂಪನಿಯವರು, ಸಾಕಷ್ಟು ಹಣಕಾಸು ಕಂಪನಿಯವರು, ದೇ ಹ್ಯಾವ್ ಪೇಡ್ ದ ವೈಟಲ್ ರೋಲ್ ಇನ್ ಬ್ಯಾಲೆನ್ಸಿಂಗ್ ಇಂಡಿಯನ್ ಇಕಾನಮಿ. ಪ್ರಾಯಶಃ ಅವರು ಅವರ ಸ್ಟ್ರಾಟಜಿ ಪ್ರಕಾರ, ಮ್ಯಾನೇಜ್ಮೆಂಟ್ ಸ್ಕಿಲ್ನ ಪ್ರಕಾರ ನಮ್ಮ ದೇಶದ ಇಕಾನಮಿಯನ್ನು ಬ್ಯಾಲೆನ್ಸ್ ಮಾಡಲಿಲ್ಲದ್ರೆ ನಮ್ಮ ದೇಶ ಕೂಡ ಇಷ್ಟು ತನಕ ಹಿಂದುಳಿದ ದೇಶ ಆಗಲಿಕ್ಕೆ ಸಾಧ್ಯ ಇತ್ತು. ಸೊ ನಾವು ಇವತ್ತು ದೇಶದಲ್ಲಿ ಉದ್ಯಮವನ್ನು ನಾವು ಸಪೋರ್ಟ್ ಮಾಡುವಾಗ ವಿ ನೀಡ್ ಟು ಸಪೋರ್ಟ್ ದ ಪ್ರೈವೇಟ್ ಸೆಕ್ಟರ್ ಆಫ್ ದ ಇಕಾನಮಿ ಇನ್ ಅವರ್ ಕಂಟ್ರಿ. ಸರ್ಕಾರಕ್ಕೆ ಏನೂ ಇಲ್ಲ, ಸರ್ಕಾರಕ್ಕೆ 30% ಟ್ಯಾಕ್ಸ್ ಸಿಗ್ತದೆ, ಅಷ್ಟು ದೊಡ್ಡ ಹಣ ಅದು ಸರ್ಕಾರಕ್ಕೆ. ಗೌರ್ಮೆಂಟ್ ಶುಡ್ ಬಿ ದ ಪಾಲಿಸಿ ಮೇಕರ್ಸ್, ಬಟ್ ಬಿಸ್ನೆಸ್ ನಾವು ಕೊಡುವಾಗ ವಿ ಶುಡ್ ಕನ್ಸಿಡರ್ ದ ಕಾಂಪಿಟೇಟಿವ್ ಎನ್ವೈರ್ಮೆಂಟ್. ನಾವು ಯಾವಾಗ ಕಾಂಪಿಟೇಟಿವ್ ಎನ್ವೈರ್ಮೆಂಟಿಗೆ ಸರ್ಕಾರ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಆಗ ಆ ದೇಶ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಇದೆ. ಶ್ರೀರಾಮ್ ಫೈನಾನ್ಸ್ ಇದಕ್ಕೆ ದೇ ಹ್ಯಾವ್ ಸೆಟ್ ಆ್ಯನ್ ಎಕ್ಸಾಂಪಲ್ ಇನ್ ಅವರ್ ಕಂಟ್ರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಸಾಕಷ್ಟು ನನ್ನ ವ್ಯವಹಾರದಲ್ಲಿ ಕೂಡ ಶ್ರೀರಾಮ್ ಫೈನಾನ್ಸ್ ಸಾಕಷ್ಟು ಪಾರ್ಟ್ನರ್ಸ್ ಆಗಿ ನಮ್ಮ ಗ್ರಾಹಕರಿಗೆ ಕೂಡ ಉತ್ತೇಜನ ಕೊಡುವ ಒಂದು ಭಾಳಷ್ಟು ದೊಡ್ಡ ಕೆಲಸ ಶ್ರೀರಾಮ್ ಫೈನಾನ್ಸ್ ಇವತ್ತು ಸ್ಟಾರ್ಟ್ ಮಾಡಿದೆ. ಆನಂತರ ಇಲ್ಲಿ ಸೇರಿದ ಎಲ್ಲ ಅವರ ಮ್ಯಾನೇಜ್ಮೆಂಟ್ಸ್ ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಮ್ಯಾನೇಜರ್ಸ್ ಆ್ಯಂಡ್ MD ಮತ್ತು ಸೇರಿದಾಗ ಎಲ್ಲರೂ ಮಂಗಳೂರಿನಲ್ಲಿಯೇ ಶಾಖಾ ಬ್ರಾಂಚ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಆಗಿ ಹೋದವರು. ಅಂದರೆ ಮಂಗಳೂರು ಕೂಡ ಈ ಶ್ರೀರಾಮ್ ಫೈನಾನ್ಸಿಗೆ ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡ ಫೌಂಡೇಶನ್ ಹಾಕಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ನಾವು ಎಲ್ಲರೂ ಸೇರಿ ಈ ನಮ್ಮ ದೇಶವನ್ನು, ಈಗ ಇಲ್ಲಿ ಮಾತಾಡುವಾಗ ನಮ್ಮ ಸೀನಿಯರ್ ಹೇಳಿದರು, ನಮ್ಮ ದೇಶವನ್ನು ಯುವಜನತೆಗೆ ನಾವು ಕಟ್ಟಬೇಕು ಅಂತ. ಇವತ್ತು 800 ಜನಕ್ಕೆ ಇವತ್ತು ಇಲ್ಲಿ ವಿದ್ಯಾರ್ಥಿ ವೇತನ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ನಿಮಗೊಂದು ಇದು ಆಪರ್ಚುನಿಟಿ. ಸೇವಾ ಮನೋಭಾವದಲ್ಲಿ ಸೇವೆಯ ಅಡ್ವಾಂಟೇಜನ್ನು ತಗೊಂಡು ಯಾರು ಅವನ ಜೀವನದಲ್ಲಿ ಮುಂದೆ ಬರ್ತಾನ ಅವ ಪ್ರಜ್ಞಾವಂತ ಪ್ರಜೆಯಾಗಿ ದೇಶದಲ್ಲಿ ಹೊಂದ್ತಾನೆ. ಯಾರು ಸೇವೆಯನ್ನು ತಗೊಳ್ಳದೆ ಅವನದೇ ಇದರಲ್ಲಿ ಬರ್ತಾನ ಅವನಿಗೆ ಅಷ್ಟು ಪ್ರಜ್ಞೆ, ಅವನಿಗಿಂತ ಜಾಣ ಸೇವಾ ರೂಪದಲ್ಲಿ ಯಾರು ಸಪೋರ್ಟ್ ತಗೊಂಡು ತನ್ನ ಎಜುಕೇಷನನ್ನು ಮುಂದೆ ಮಾಡಿದಾನ ಅವನಿಗೆ ದೇಶದಲ್ಲಿ ಅಥವಾ ಅವನ ಜೀವನದಲ್ಲಿ ಮತ್ತೊಮ್ಮೆ ನಾವು ಸೊಸೈಟಿಗೆ ಹಿಂದೆ ಕೊಡುವ ಅಂತ ಒಂದು ದೊಡ್ಡ ಒಂದು ಮನಸ್ಸು ಅವನಿಗೆ ಬರ್ತದೆ. ಇಂಥ ಕೆಲಸ ಅನೇಕ ಕಾರ್ಪೊರೇಟ್ ಸೆಕ್ಟರಲ್ಲಿ ನಮ್ಮ ದೇಶದಲ್ಲಿ ಆಗಲಿ. ನಮ್ಮ ದೇಶದಲ್ಲಿ CSR ಪ್ರಾಜೆಕ್ಟ್ ನನಗೆ ಗೊತ್ತಿದೆ, ನಾನು ಕಲಿತಿರುವಾಗ ಈ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡುವಾಗ ಮತ್ತು ಲೋಕಲಿ ನೀಡಿ ಕೆಲವು ಯಾವುದೆಲ್ಲ ಸೆಕ್ಟರ್ಸ್ ಇರ್ತಾರೆ ನಮ್ಮಲ್ಲಿ, ಸ್ಕೂಲ್ ಡೆವಲಪ್ಮೆಂಟ್, ಎಡ್ಯುಕೇಷನ್, ಹೆಲ್ತ್ ಸೆಕ್ಟರ್ಸ್, ಇದನ್ನೆಲ್ಲ ಡೆವಲಪ್ಮೆಂಟಿಗೆ ಸೆಂಟ್ರಲ್ಲಿಂದ, ಸ್ಟೇಟಿಂದ, ಸರ್ಕಾರದಿಂದ ಸ್ವಲ್ಪ ಹಣ ಬಂದರೂ ಅದು ತಲುಪ್ತಿರ್ಲಿಲ್ಲ. ಆಗಿನ ಯಾರ ಫೈನಾನ್ಸ್ ಮಿನಿಸ್ಟರ್ ಅಥವಾ ಪ್ರೈಮ್ ಮಿನಿಸ್ಟರ್ ಯಾರಿದ್ರ, ನಾವು CSR ಪ್ರಾಜೆಕ್ಟ್ ಮಾಡಿದರೆ ಲೋಕಲ್ ಡೆವಲಪ್ಮೆಂಟ್ ಸಾಧಾರಣ ಮಟ್ಟಿಗೆ ನಮ್ಮ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಉಂಟು ಅಂತ CSR ಪ್ರಾಜೆಕ್ಟ್ಸ್ ಆಗ ಇನ್ಕಮ್ ಟ್ಯಾಕ್ಸ್ ರೂಲ್ ಸೆಕ್ಷನಲ್ಲಿ ಹಾಕಿದ್ರು. ಅದರಿಂದ ನಮ್ಮ ಜಿಲ್ಲೆಯಲ್ಲೇ ನಾವಿವತ್ತು ನೋಡುವಾಗ ನಾವಿವತ್ತು ವೆನ್ಲಾಕನ್ನು ನೋಡ್ತಾ ಇದ್ದೇವೆ. ನಾವಿವತ್ತು ಬೇರೆ ಬೇರೆ ಸೆಕ್ಟರಲ್ಲಿ ಕನ್ನಡ ಮೀಡಿಯಮಲ್ಲಿ ಇರುವ ಸ್ಕೂಲ್ ಸೆಕ್ಟರ್ ಆಗಿರಲಿ ಯಾವುದಾದ್ರೂ ನೋಡ್ತಿರಲಿಲ್ಲ. ಇಷ್ಟು ಉನ್ನತ ಮಟ್ಟಿಗೆ ನಾವು ಬೆಳಿಬೇಕಾದ್ರೆ ಅದು CSR ಪ್ರಾಜೆಕ್ಟ್ನ ಪಾಲಿಸಿಯಿಂದ ಬೆಳೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಅನೇಕ ಜನ ಇವತ್ತು ಮಾತಾಡಲಿಕ್ಕಿದ್ದಾರೆ. ನನಗೂ ಒಂದು ದೊಡ್ಡ ಅವಕಾಶ ಕೊಟ್ಟು ನನ್ನನ್ನು ಉಡುಪಿಯಿಂದ ಕರೆಸಿ ಮಾತಾಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿ, ನಾವು ಇಂಥ ಕಾರ್ಯಕ್ರಮಗಳು ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಆಗಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಭಾರತದ ಆರ್ಥಿಕತೆಯ ಬಗ್ಗೆ ಒಂದಷ್ಟು ಮೆಲುಕಿನ ಮಾತುಗಳನ್ನು ಸಲ್ಲಿಸಿದಂಥ ಪ್ರಸಾದ್ ಕಾಂಚನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಕಾಂಚನ ಮೋಟಾರ್ಸ್ ಸಲ್ಲಿಸುತ್ತಾ ವೇದಿಕೆಯಿಂದ ಪ್ರಸಾದ್ ಕಾಂಚನ್ ರವರು, ಸಂತೋಷ್ ರೋಡ್ರಿಗಸ್ ರವರು, ರಾಜಾರಾಮ್ ಡಾಕ್ಟರ್ ಅವರು ನಿರ್ಗಮಿಸಿ ನಾಟ್ಯದ ಪ್ರತಿಮೆ ರೆಮನು
ರೆಮೋನರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಅದರ ಜೊತೆಯಲ್ಲಿ ಸಂತೋಷ್ ರಾಡ್ರಿಗಸ್ಗೂ ಕೂಡ ಒಂದು ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇದೀಗ ವೇದಿಕೆಗೆ ರೆಮೋನೋ ಫೆರೇರಾ ಇವರನ್ನು ಆಹ್ವಾನ ಮಾಡ್ತಿದ್ದೇವೆ. ಸರಿಸುಮಾರು 170 ಗಂಟೆಗಳ ಭರತನಾಟ್ಯವನ್ನು ಪ್ರದರ್ಶನವನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ಗೆ ಪ್ರವೇಶ ಮಾಡಿದಂಥ ನಮ್ಮ ಜಿಲ್ಲೆಯ ಸಾಧಕಿ ರೆಮೋನೋ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿದ ಅವರನ್ನು ಅಭಿನಂದನಾ ಆಸನದಲ್ಲಿ ಆಸೀನರಾಗಬೇಕು. ಮಂಗಳೂರಿನ ಸಂತ ಅಲೋಸಿಯಸ್ ಕಾಲೇಜಿನ ಅಂತಿಮ ವರ್ಷದ BA ವಿದ್ಯಾರ್ಥಿನಿ ರೆಮೋನೋ 170 ಗಂಟೆಗಳ ಅಸಾಧಾರಣ ಭರತನಾಟ್ಯ ಪ್ರದರ್ಶನವನ್ನು ಪೂರ್ಣಗೊಳಿಸುವ ಮೂಲಕ ಗೋಲ್ಡನ್ ಬುಕ್ ವರ್ಲ್ಡ್ಗೆ ಪ್ರವೇಶವನ್ನು ಪಡೆದಿದ್ದಾರೆ. ಈ ಸಾಧನೆಯ ಸಾಧಕಿಯಾಗಿದ್ದಾರೆ ರೆಮೋನೋ ಫೆರೇರಾ. ಈ ಮೈಲಿಗಲ್ಲು ಸಾಧಿಸಿದ ನಮ್ಮ ಜಿಲ್ಲೆಯ, ಅದರಲ್ಲಿ ವಿಶ್ವದ ಮೊದಲಿಗರು ಎಂಬ ಹೆಗ್ಗಳಿಕೆ ಇವರದು. ಜುಲೈ 21ರಂದು ಪ್ರಾರಂಭವಾಗಿ ಜುಲೈ 22ರಂದು ಮುಕ್ತಾಯಗೊಂಡ ದಾಖಲೆಯ ಸಾಧನೆಯ 2023ರಲ್ಲಿ ಸುಧೀರ್ ಜಲಪಾತ್ ಸ್ಥಾಪಿಸಿದ ದಾಖಲೆಯನ್ನು ಮುರಿದವರು ನಮ್ಮ ರೆಮೋನೋ ಫೆರೇರಾರವರು. ಯಯ್ಯಾಡಿಯಲ್ಲಿ ಗುರು ಶ್ರೀ ವಿದ್ಯಾರವರ ಗರಡಿಯಲ್ಲಿ ಪಳಗಿದ ಇವರು ಕಳೆದ 13 ವರ್ಷಗಳಿಂದ ಭರತನಾಟ್ಯದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಭರತನಾಟ್ಯದ ಜೊತೆಗೆ ಅವರು ಅರೆಶಾಸ್ತ್ರೀಯ, ಪಾಶ್ಚಿಮಾತ್ಯ ಮತ್ತು ಸಮಕಾಲೀನ ನೃತ್ಯವನ್ನು ಕೂಡ ಪ್ರಕಾರಗಳಿಗೂ ತನ್ನ ತರಬೇತಿಯನ್ನು ಪಡೆಯುತ್ತಾ ಕಲೆಗಾಗಿ ಅವರ ಸಮರ್ಪಣೆ, ಕಲೆ ಸಂಸ್ಕೃತಿಯ ಶ್ರೇಷ್ಠತೆಗಾಗಿ 2022ರಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಯ ಬಾಲ ಪ್ರಶಸ್ತಿಯನ್ನು ಕೂಡ ಪಡೆದವರು ರೆಮೋನೋರವರು. ಕಠಿಣ ಪರಿಶ್ರಮ, ಶಿಸ್ತಿನ ಅಭ್ಯಾಸದಿಂದ ಈ ಮಟ್ಟಿಗೆ ಬೆಳೆದಂಥ ನಮ್ಮ ಜಿಲ್ಲೆಯ ಹೆಮ್ಮೆಯ ಕುವರಿಗೆ ಶ್ರೀರಾಮ್ ಫೈನಾನ್ಸ್ನ ಪರವಾಗಿ ಅಭಿಮಾನದ ಅಭಿನಂದನೆಗಳು. ಭರತನಾಟ್ಯ ಕ್ಷೇತ್ರದಲ್ಲಿ, ನೃತ್ಯ ಕ್ಷೇತ್ರದಲ್ಲಿ ಇನ್ನಷ್ಟು ಉನ್ನತಿಯನ್ನು ಪಡೆಯಲಿ ಎಂಬ ಸದಾಶಯ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನದ ಔಚಿತ್ಯಪೂರ್ಣ ಕಾರ್ಯಕ್ರಮದಲ್ಲಿ ಓರ್ವ ವಿದ್ಯಾರ್ಥಿನಿಗೆ, ದಾಖಲೆ ಮಾಡಿದಂಥ ವಿದ್ಯಾರ್ಥಿನಿಗೆ ಶ್ರೀರಾಮ್ ಫೈನಾನ್ಸ್ನ ಅಭಿಮಾನದ ಸನ್ಮಾನ. ನಿಮಗೆ ಉತ್ತರೋತ್ತರ ಭವಿಷ್ಯವಿರಲಿ ಎಂಬ ಆಶಯ. ಮುಂದಕ್ಕೆ ತಮ್ಮಿಂದ ಇನ್ನಷ್ಟು ವಿದ್ಯಾರ್ಥಿಗಳು ಭರತನಾಟ್ಯ ಕ್ಷೇತ್ರಕ್ಕೆ ಬರಲಿ ಎಂಬ ಸದಾಶಯ ನಮ್ಮದು. ಅಭಿನಂದನೆಗಳು ರೆಮೋನೋ ಫೆರೇರಾರವರಿಗೆ. ಇದೀಗ ವೇದಿಕೆಯಲ್ಲಿ ನಮ್ಮ ಆಹ್ವಾನ ಮಾಡಿದ್ದೇವೆ ಅತಿಥಿಗಳನ್ನು. ವೇದಿಕೆಗೆ ಸುಶೀಲ್ ಶೆಟ್ಟಿ, ಅಕ್ಷಯ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಸುಶೀಲ್ ಶೆಟ್ಟಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಸತ್ಯರಾಜ್ ಶೆಟ್ಟಿ, ಕುಸುಮ ಟ್ರಾವೆಲ್ಸ್ನ ಸತ್ಯರಾಜ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಸುರೇಶ್ ಎಂ, ಸರ್ವಜ್ಞ ಅಕಾಡೆಮಿ ಇವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಸುರೇಶ್ ಎಂ. ಈ ಸಂದರ್ಭದಲ್ಲಿ ಶ್ರೀರಾಮ್ ಫೈನಾನ್ಸ್ನ ಕಾರ್ಯಕ್ರಮದಲ್ಲಿ ಅದೆಷ್ಟೋ ಮಂದಿ ವಿವಿಧ ಕ್ಷೇತ್ರದ ಗಣ್ಯರ ಪಾಲ್ಗೊಳ್ಳಿಕೆ, ಅವರಿಗೆಲ್ಲರಿಗೂ ನಮ್ಮ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಸುಶೀಲ್ ಶೆಟ್ಟಿ, ಅಕ್ಷಯ ಟೂರ್ಸ್ ಮತ್ತು ಟ್ರಾವೆಲ್ಸ್ನ ಸುಶೀಲ್ ಶೆಟ್ಟಿ ಅವರಿಗೆ ನಮ್ಮ ಚೇತನ್ ಅರಸ್ರವರು ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಅತಿಥಿಯಾಗಿ ನಮ್ಮ ಜೊತೆ ಸೇರ್ಪಡೆಗೊಂಡಿರುವಂಥ ಸುಶೀಲ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತ. ಸತ್ಯರಾಜ್ ಶೆಟ್ಟಿಗೆ ಹರೀಶ್ ಚಂದ್ರರವರು ಬಂದು ಶಾಲು ಹೂಗುಚ್ಛದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಕುಸುಮ ಟ್ರಾವೆಲ್ಸ್ನ ಮಾಲಕರಾಗಿರುವ ಸತ್ಯರಾಜ್ ಶೆಟ್ಟಿ ಅವರಿಗೆ, ಹಾಗೆ ಸುರೇಶ್ ಎಂ, ಸರ್ವಜ್ಞ ಅಕಾಡೆಮಿ ಇವರಿಗೂ ಕೂಡ ಸ್ವಾಗತ. ಅವರಿಗೂ ಕೂಡ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಶ್ರೀರಾಮ್ ಫೈನಾನ್ಸ್ನ ಓರ್ವ ಗ್ರಾಹಕರಾಗಿ ರಾಜಕೀಯ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ತನ್ನ ಛಾಪನ್ನು ಮೂಡಿಸಿದವರು ಸಂತೋಷ್ ಕುಮಾರ್ ರೈ ಬೋಲಿಯಾರವರು. ತಮ್ಮ ಪ್ರತಿ ಕಾರ್ಯಕ್ರಮ ಕೂಡ, ಶ್ರೀರಾಮ್ ಫೈನಾನ್ಸ್ನ ಪ್ರತಿ ಕಾರ್ಯಕ್ರಮ ಕೂಡ ನಿಕಟವಾಗಿ, ಆತ್ಮೀಯವಾಗಿ ಬೆರೆಯುತ್ತಿರುವವರು. ಅವರು ಅತಿಥಿ ಸ್ಥಾನದಿಂದ ಒಂದೆರಡು ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿ. ಒಂಜಿ ವಿಶೇಷವಾಯಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಡೆದವರ ವಿಶೇಷವಾಯಿನ ರಡ್ಡು ಪಾತ್ರರೊಂದು ಮನಸ್ಸರ ಫೈನಾನ್ಸ್ ಲಿಮಿಟೆಡ್ದ 13ನೇ ವರ್ಷದ ಕಾರ್ಯ ಜೋಕ್ಲಿದೆ ಅಕ್ಲಿನ ಪೊಪ್ಪ ಅಮ್ಮ ಸಂಬಂಧದ ನಿಲ್ತದೆ. ತನ್ನ ಕಂಪಿಂದ CSR ಫಂಡ್ದ ಸ್ಕಾಲರ್ಶಿಪ್ ಕೊರ್ಪುಣಿ ಪಂಡ ಎಲ್ಲಿಯ ವಿಷಯದ ಅಲತ್
ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂತದಿನಿ ನಂಗೆ ಮಾತ ಹಿರಿಯರು ಮಾರ್ಗದರ್ಶಕರು ಶ್ರೀರಾಮ್ ಫೈನಾನ್ಸ್ದ ಉತ್ತುಂಗ ಸ್ಥಿತಿಗೆ ಏರಿಯರ ಕಾರಣಕರ್ತೆರಲ್ಲ ಲಕ್ಷಾಂತರ ಜನಕ್ಕೂ ದಾರಿದೀಪ ಮಂತೆ ನಂಜಿನ ಉಮೇಶ್ ಬಿ ರೇವಣ್ಕರ್ ಅರೆನ್ನ ಬರಿಟೆ ಕುಳಿದಿತ್ತೇರು ವಿಶಾಲವಾಯಿನ ಮನಸ್ಸು ಬೊಕ್ಕೋರಿ ಎಡ್ಡಾವಡು ಪನ್ಪುನ ಕಣಕಟ್ಟುನಾರು ಅಂಚಿನಾರಿಗೆ ವಿಶೇಷವಾದ ನಮಸ್ಕಾರ ಮಂತೊಂದು ಇನ್ನಿತ ಗುರಿಕಾರ್ಮೇನು ವಹಿಸೊಂದನಿ ಎನ್ನ ಬಾರಿ ಮಿತ್ರರು ನಿತ್ಯ ನಿರಂತರವಾದ ಮಾತೆಲ್ಲ ಒಂಜಾದು ಒಟ್ಟಾದ ಇಪ್ಪೋಡು ಪನ್ಪುನಂಜಿನ ಸುದರ್ಶನ್ ವೇದಿಕೆಡು ಒರಿಯರ್ದು ಒರಿ ಘಟಾನುಘಟಿ ನಾಯಕರುಲ್ಲೇರು ಬೇತ ಬೇತ ಸಂಸ್ಥೆದ MD ಚೇರ್ಮನ್ ಮಾತೆರೆಗಳ ವಿಶೇಷವಾದ ನಮಸ್ಕಾರ ಮಂತೊಂದು ವೇದಿಕೆದ ಎದುರಿಪ್ಪುನಂಚಿನ ಮಾತ ಗಣ್ಯರಿಗೆ ನಮಸ್ಕಾರ ಮಂತೊಂದು ಮಾತ ಜೋಕ್ಲೆಗೆ ಬೈದಿನಂಚಿನ ಅಕ್ಲೆನ ಪೇರೆಂಟ್ಸ್ನಕ್ಲೆಗೆ ವಿಶೇಷವಾದ ನಮಸ್ಕಾರ ಮಂತೊಂದು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ದ ಪ್ರತಿ ಒಂಜಿ ಬ್ರಾಂಚ್ದ ಮ್ಯಾನೇಜರ್ಲ ಸಿಬ್ಬಂದಿ ವರ್ಗದಕ್ಲಿಗೆ ವಿಶೇಷವಾದ ಅಭಿನಂದನೆ ಕೊರೊಂದು ಏನನ್ನು ನಿತ್ಯ ಪ್ರತಿ ವರ್ಷಲ ಏನನ್ನು ಇಡೇ ಭಾರಿ ಪ್ರೀತಿ ರಿಲುಪ್ಪೇರು ಭಾರಿ ಪ್ರೀತಿ ನೀ ಸಂತೋಷನ ಬರೋಡು ಒಂದು ಕಾರಣ ಬೇತ ಬೇತೆ ಪೈನ ಬೊಕ್ಕ ಪನ್ಪೆ ಯಾನ್ ಶ್ರೀರಾಮ್ ಫೈನಾನ್ಸ್ ಬಗ್ಗೆ ಪಾತ್ರ ಬೊಕ್ಕ ಆಂಡ ಜೋಕ್ಲಡ ಪನ್ಪೆನೆ ಜೋಕ್ಲ ನಿಖಲ್ ಕನ ಕಟ್ಟೋಡು ಒಂದು ಯಾನೊಂದು 5ನೇ ಕ್ಲಾಸ್ದ ವಿದ್ಯಾರ್ಥಿ ಆದಿಪ್ಪನ ಸ್ಟೂಡೆಂಟ್ ಆದಿಪ್ಪನಾಗ ಸೈಂಟ್ ಜೋಸೆಫ್ ಶಾಲೆದ ವಿದ್ಯಾರ್ಥಿ ಆದಿಪ್ಪೆ ಅಪ್ಪ ಎಂಗ್ಲ ಕ್ಲಾಸಿದ ಒಂಜಿ ದುರ್ಸಿನ್ ಟೀಚರ್ ಪನ್ಮುನ ಅರಿತಾರೆ ಪನ್ಪೇರು ಜೋಕ್ಲ ಮಾತಾಡ್ಲಿಕ್ಕೆ ಏನಾರು ಇವತ್ತು ನೀವು ಏನು ಕನಸು ಕಂಡಿದ್ದೀರಿ ಯಾರೆಲ್ಲ ಕನಸು ಕಂಡಿದ್ದೀರಿ ಕೈ ಎತ್ತಿ ಎಂದು 7 ಜೋಕ್ಳು ಕೈದೇರು ಪೂಜೆರು ಅಪ್ಪಗ ಏನಡ ಪನ್ಪೇರು ನಿನಗೆ ಕೂಡ ಕನಸು ಕಾಣಲಿಲ್ಲ ಇಲ್ಲ ಟೀಚರ್ ಅನ್ಪೆ ಆನಿ ಬೈಯಡಿ ಶಾಲೆದ ಕಾರ್ಯಕ್ರಮ ಇತ್ತಂದ್ರೆ ಅಪ್ಪಗ ಆ ಟೀಚರ್ ಭಾರೀ ಶೋಕಡು ಒಂಜಿ ಭಾಷಣ ಮಂತಿಲೆಕ್ಕ ಪನ್ಪೇರು ಮಕ್ಕಳೇ ನೀವೆಲ್ಲರೂ ಕನಸು ಕಾಣಬೇಕು ಯಾನಾರೆಡಕ್ಕೆ ಎಂದಪ್ಪಗ ಟೀಚರ್ ಕನಸು ಕಂಡಿದ್ಯಾ ಅಂತ ಕೇಳಿದ್ರೆ ಎಂಥದ್ದು ಕನಸು ಹೇಗೆ ಕನಸು ಅಂದ್ರೆ ಎಲ್ಲಿ 5ನೇ ಕ್ಲಾಸ್ ಒಂದು ವಿದ್ಯಾರ್ಥಿ ಆದಿಪ್ಪನ ಅಪ್ಪನ ಮಕ್ಕಳೇ ನೀವೆಲ್ಲ ಕನಸು ಕಾಣಬೇಕು ಯಾವುದು ಕನಸು ಕಾಣಬೇಕು ನಮ್ಮ ಶಾಲೆಯ ಮಾಸ್ಟರ್ ಸೈಕಲಲ್ಲಿ ಬರ್ತಾರೆ ನೀವು ಕೂಡ ಒಂದು ದಿನ ಸೈಕಲಲ್ಲಿ ಹೋಗುವ ಕನಸು ಕಾಣಬೇಕು ನಮ್ಮ ಈ ಚರ್ಚಿನ ಫಾದರ್ ಮೋಟರ್ ಬೈಕಲ್ಲಿ ಬರ್ತಾರೆ ನೀವು ಒಂದು ದಿವಸ ಮೋಟರ್ ಬೈಕ್ ತೆಗೆದುಕೊಂಡು ಮೋಟರ್ ಬೈಕಲ್ಲಿ ಹೋಗಬೇಕು ಕನಸು ಕಾಣಬೇಕು ನೀವು ಬೆಳಿಗ್ಗೆ ಶಾಲೆಗೆ ಬೇರೆ ಬೇರೆಯವರು ಬಸ್ಸಲ್ಲಿ ಬರ್ತೀರಿ ನೀವು ಒಂದು ದಿವಸ ಬಸ್ ತೆಗೆಯುವಂಥ ಕನಸು ಕಾಣಬೇಕು ಮಕ್ಕಳೇ ನೀವು ಒಂದು ದಿವಸ ಪಂಚಾಯತ್ ಸದಸ್ಯನಾಗಬೇಕಂತ ಕನಸು ಕಾಣಬೇಕು ಒಂದು ದಿವಸ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕಂತ ಕನಸು ಕಾಣಬೇಕು ಒಂದು ದಿನ ವಿಧಾನಸಭಾ ಸದಸ್ಯನಾಗಿ ಅಂದರೆ MLA ಆಗಬೇಕೆಂಬ ಕನಸು ಕಾಣಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೆಂಬ ಕನಸು ಕಾಣಬೇಕು ಕನಸು ಕಂಡ್ರೆ ಮಾತ್ರ ನೀವೇನಾದರೂ ಸಾಧಿಸಬಹುದು ಕನಸು ಕಾಣದೆ ಏನೂ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಏನಾದರೂ ಕನಸು ಕಾಣ್ತೀರಾ ಅವರು ಕನಸು ನನಸು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಬಂದು ಎನ್ನ ಟೀಚರ್ ಭಾರಿ ಶೋಕುಡು ಆ ಸಭೆಟ್ಟು ಪನ್ಪೇರು ಇಂದು ಎಂಕ ಆನಿ ರಾತ್ರಿ ಎಂಗೆ ಕಣಕಟ್ಟುಂಡು ಎಂಕ ಮಲ್ಲ ಇವಕ್ಕ ದೇಶ ಬಿಡ್ದು ವಿದೇಶಕ್ಕೆ ಹೋದಾನಾಗ ವಿದೇಶರು ರಾತ್ರಿ ಪಗೆಲು ಬೆನ್ನಾಗ ಟೀಚರ್ ಪಂತನ ಕನಸು ನನಸು ಮನ್ಪೊಡು ನಾನು ಇಂಚಿನ ಪ್ರಯತ್ನ ಬರಡು ಈ ಆನೆ ಇಂಡಿಯಾಗೆ ಬರ್ಪೆ ಒಂದೇ ಕಾಸು ಮಂತದ ಬರ್ಪೆ ಕಾಸು ಮಂತಂದು ಬತ್ತು ಫಸ್ಟ್ ಬೈಕ್ ದೆಪ್ಪೆ ಆ ಟೀಚರ್ ಮಂತನ ಕನ ನನಸ ಅನ್ನೋದು ಎನ್ನ ಮನಸ್ಸು ಹಾಕೊಂಡು ಆ ಬೈಕ್ ಬತ್ತೊಂದು ಟೀಚರ್ನ ಇಲ್ಲಡೆ ಪೋಪೇನ್ ಟೀಚರ್ ನೀವು ಹೇಳಿದ್ದೀರಿ ಒಂದು ಕನಸು ಕಾಣಲಿಕ್ಕೆ ನಾನು ಆ ಕನಸು ಕಂಡಿದ್ದೇನೆ ನಾನು ನಿಮ್ಮ ಮನೆ ಎದುರಿಗೆ ಆ ಬೈಕನ್ನು ತಂದಿಟ್ಟಿದ್ದೇನೆ ಹೆಂಗೆ ಪ್ರಸಾದನ್ನೇ ಪೋಯರು ಯಾರನ್ನ ಕಂಪಿಂದ ಅಂಜಿ ಬೈಕ್ ಇದೆ ತಂದು ಆ ಟೀಚರ್ಗೆ ಪೋನ ಭಾರಿ ಖುಷಿ ಆಪನು ಅತ್ಯಂತ ಖುಷಿ ಆಪನು ಒಂದೇ ಒಂಜಿ ಆಜಿ ತಿಂಗಳು ಕರಿಬೇಕ ಯಾನ್ ಕಾರು ದೆಪ್ಪೆ ಕಾರು ಬತ್ತೊಂದು ಟೀಚರ್ನ ಇಲ್ಲಡೆ ಪೋಪೆ ಟೀಚರ್ ಕಾರು ತೆಗೆದುಕೊಂಡಿದ್ದೇನೆ ಅಂದು ಈತ ಮಾತ ಮಲ್ಪನ ಐದುಂಬೆ ಅನ್ನು ಬೇರೆ ಸ್ಟಾರ್ಟ್ ಮಾಡ್ತದೆ ಎನ್ನೊಂಜಿ ದೋಸ್ತಿ ಪನ್ಪೇರು ಶ್ರೀರಾಮ್ ಫೈನಾನ್ಸ್ ಭಾರಿ ಲೋನ್ ಕೊರ್ಪೇರು ಸಂತೋಷಣ್ಣ ಇರಗೆ ಇಂಜಿನಲ್ಲ ಬೇರೆ ಮನ್ಪುಂದಣ್ಣ ಶ್ರೀರಾಮ್ ಫೈನಾನ್ಸ್ಗೆ ಪೋಲೆ ಅವು ಮಹಾಗಣಪತಿ ಟ್ರಾನ್ಸ್ಪೋರ್ಟ್ ದನಿಯಾಯನಂಜನ ಶಶಿಧರ್ ಶೆಟ್ಟರ್ ಪನ್ಪೇರು ರೊನಾಲ್ಡ್ ಪನ್ಪುನಾರು ಈ ಕಂಪನಿದ ಜನರಲ್ ಮ್ಯಾನೇಜರ್ ಆದಿ ಇಪ್ಪುಡು ಅಪ್ಪಗ ಅರ್ನ ಪಿರವಡೆ ಶ್ರೀರಾಮ್ ಫೈನಾನ್ಸ್ಗೆ ಬರ್ಪೆ ಶ್ರೀರಾಮ್ ಫೈನಾನ್ಸ್ಗೆ ಬರ್ಪೇನೆ ಅಪ್ಪಗ ಶ್ರೀರಾಮ್ ಫೈನಾನ್ಸ್ಗೆ ಡೈರೆಕ್ಟ್ ಆದ ಪೋಪುನತ್ತೆ ಪಿದೈ ಬತ್ತು ಕಾತುಕುಳ್ಳು ಏನಪ್ಪ 1994 95 ಆದಿಪ್ಪುಡು ಸಾಧಾರಣ 30 ವರ್ಷದ ದಾದೇಗೆ ಬಂದಂಡ ಎಂಕ್ ಒಂಜಿ ಲಾರಿಗೆ ಲೋನ್ ಕೊರ್ಪೇರು ಪರ ಲಾರಿಗೆ ಲೋನ್ ಕೊರ್ಪೇರು ಕೆಂಪು ಕಲ್ಲು ಕೊನಪುನ ಪರ ಲಾರಿಗೆ ಲೋನ್ ಕೊರ್ಪೇರು ಏತು 2 ಲಕ್ಷ ರೂಪಾಯಿ ಅವು 30 ಕಂತು 11,000 ಕಟ್ಟ್ಯಾರೆ ಮಾತ ಅದು 11 ಬಗ್ಗೆ ಕಡಿಮೆ ಬರೋಂದಿತ್ತು ಐನ ಅರ್ಧ ಕಟ್ನಾಗ ಒಂಜಿ LP ಗಾಡಿ ದೆಪ್ಪೋಡು ಮನಸ್ಸಾಂಡ LP ಗಾಡಿಗೆ ಲೋನ್ ಕೊರ್ಪೇರು ಸಸ್ಯನ್ನೇ ಪನ್ಪೇರು ಮುಲ್ತದ್ದು ಇಚ್ಚಾಪುರ ನಾಗಪುರ UP ಐಕು ಮಾದ ಪೋಹಾರ ಗಾಡಿ ಬೋಡು ಈರೊಂಜಿ ಐನಾಜಿ ಗಾಡಿ ದೆಪ್ಪುಲೆ ಎಂದು ಎನ್ನ 2 ಗಾಡಿದ ಕಂತು ಕರೆಕ್ಟ್ ಇತ್ತು ಹೇಳಿದವ್ರ ಶ್ರೀರಾಮ್ ಫೈನಾನ್ಸ್ ಒರಾಣೆ 5 ಗಾಡಿದ ಲೋನ್ ಕೊರ್ಪೇರು ಏತೆ 5 ಗಾಡಿಗೆ ಲೋನ್ ಕೊರ್ಪೇರು
ಐನು ಗಾಡಿ ಹಿಡ್ದು 6 ಗಾಡಿ ಮನ್ಪುವೆ 7 ಗಾಡಿ ಮನ್ಪುವೆ 8 ಗಾಡಿ ಮನ್ಪುವೆ 10 ಗಾಡಿ ಮನ್ಪುವೆ 11 ಗಾಡಿ ಮನ್ಪುವೆ 5 ಪಕ್ಕ ಪಿರ ಮನಸಾಪನು ಬಸ್ ತೆಪ್ಪರೆ ಬಸ್ಸು ಲೋನ್ ಕೊಡ್ಪೇರು 1 ಬಸ್ ಆಪುಂಡು 2 ಬಸ್ ಆಪುಂಡು 4 ಬಸ್ ಆಪುಂಡು 6 ಬಸ್ ಆಪುಂಡು ಬಸ್ಸುಗೂ ಲೋನ್ ಕೊಡ್ದ ಆಯ್ ಬೊಕ್ಕ ಮೆಕ್ಲನ್ನ ಚಿಟ್ಟು ಪಂಡು ಸ್ಟಾರ್ಟ್ ಆಪುಂಡು ಚಿಟ್ಟು ಪಂಡು ಲಕ್ಷದ ಚಿಟ್ಟು ಪಂಡುಗೆ ಸೇರುಂಡು ಅಪ್ಪಗ ಟೀಚರ್ ಪಂತನ ಒಂಜೊಂಜೆ ಕನಸು ನನಸಾಪುಂಡು ಪಂಚಾಯತ್ಗೆ ಓಟು ಕುಂತೆ ಪಂಚಾಯತ್ ಮೆಂಬರ್ ಆಪೆ ತಾಲೂಕು ಪಂಚಾಯತ್ ಓಟು ಕುಂತೆ ತಾಲೂಕು ಪಂಚಾಯತ್ ಮೆಂಬರ್ ಆಪೆ ಜಿಲ್ಲಾ ಪಂಚಾಯತ್ ಓಟು ಕುಂತೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಪೆ 5 ಪಕ್ಕ MLA ಓಟು ಕುಂತೆ ಒಂತೆ ಓಟುಗೂ ಸೋಪೆ ಆನ ಕರ್ನಾಟಕ ರಾಜ್ಯದ ಒಂಜಿ ಕ್ಯಾಬಿನೆಟ್ ನಿಗಮದ ಅಧ್ಯಕ್ಷ ಆದ 6 ಪಂತೇರು ಮೊಲ್ಲ MLA ಅದು ಮೊಲ್ಲ ಕಾರಡು ಬರಡು ಅಪ್ಪಗ ಯಾನು ಎಂಕ್ಲೆ ನಿಕ್ಲೇನು ಕಲ್ಪೈನಂಚಿನ ಗುರುಕುಲು ಸಿಸ್ಟರ್ ನಕ್ಲೆ ಟೀಚರ್ ನಕ್ಲಿಗೆ ಅತ್ಯಂತ ಖುಷಿ ಆಪುನು ಎನ್ನ ವಿದ್ಯಾರ್ಥಿ ಇನಿ ಎಂಕ್ಲೆ ಶಾಲೆದ ಎದುರು ಬಣ್ಣಗ ಆ ಟಯರ್ದ ಗಾಡಿ ಉಂತನಗ ಟಯರ್ಡ್ ಬರ್ಪುನಂಚಿನ ಧೂಳು ಎಂಕ್ಲೆನ ಮೋನೆಗೆ ಬಣ್ಣಗ ಎಂಕ್ಲೆ ವಿದ್ಯಾರ್ಥಿ ಮನ್ಪುನಂಚಿನ ಸಾರ್ಥಕ ಸಾಧನೆ ನೆನಪು ಆಪುನಂದು ಎಂಕ್ಲೆ ಈ ನಿಗಮದ ಅಧ್ಯಕ್ಷ ಆದ ಆಯಾ ಶಾಲೆದ ಟೀಚರ್ನ ಇಲ್ಲಡೆ ಪೋಣಗ 5 ಖುಷಿ ಆಪುಂಡು ಎಂಚಿನಕ್ಕೆ ಯಾನು ಪಂಡನಲ್ಲ ಈತ್ ಮಾತ ಸಾಧನೆ ಮನ್ಪದ ಕಾರಣ ಶ್ರೀರಾಮ ಫೈನಾನ್ಸ್ ಲೋನ್ ಕೊರಂದೆ ಇತ್ತುಂದಾಂಡ ಯಾನು ಇನಿ ಈ ವೇದಿಕೆ ಉಂತದ್ದು ಪಾತೆರ ಸಾಧ್ಯತೆ ಉಂಡ ನೀನು ಮಾತ ಸಾಧನೆ ಮನ್ಪರೆ ಸಾಧ್ಯ ಉಂಡ ಇನಿ ಎಂಚಿನ ಮಾತ ಲೋನ್ ಕೊಡ್ತೇವೆ ಇನಿಯನಡ ಇಟಾಚಿ ಉಂಡು ಐಕಾಕ ಲೋನ್ ಕೊಡ್ತೇವೆ ಇನಿಯನಡ JCB ಉಂಡು ಐಕ್ ಲೋನ್ ಕೊಡ್ತೇವೆ ಇತ್ತೆಲ್ಲ ಲೋನು ಶ್ರೀರಾಮ್ ಫೈನಾನ್ಸ್ ಉಂಡು ಯಾನು ಐಕ್ ಬಡದು ಜೋಕ್ಲು ಎನ್ಮನೋದು ಜೋಕ್ಲಿಗೆ ಇನಿ ಸ್ಕಾಲರ್ಶಿಪ್ ಕೊಡ್ಪೇರೆ ನಿಕ್ಲೆಗೆ ಎಡ್ಡೆ ಕಲ್ತಾರೆ ಎಡ್ಡೆ ಬ್ರೈಟ್ ಸ್ಟೂಡೆಂಟ್ ಬಂದಾಗ ನಿಕ್ಲೆಗೆ ಸ್ಕಾಲರ್ಶಿಪ್ ಕೊಡ್ತೀನಿ ನೂದೇಕು ಸತ್ಯ ಆನ ನಿಕ್ಲೆಗ್ಲ ಅಕ್ಲೆ ಮಿತ್ತೊಂಜಿ ಋಣ ಉಂಡು ಒಂಜಿ ದಿನ ನಿಕ್ಲೆ ಹೈಯರ್ ಎಜುಕೇಶನ್ ಪಡೆದು ನಿಕ್ಲೆ ಸ್ವಂತ ಕಾರ್ದ ಮಿತ್ತು ಉಂತೊಡ್ದಾಂಡ ಒಂಜೆಲೆ ಅಪ್ಪೆ ಅಮ್ಮಡ ಕಾಸು ಇಜ್ಜಿಂದಾಂಡ ಶ್ರೀರಾಮ್ ಫೈನಾನ್ಸ್ ಲೋನ್ ತೆತ್ತದು ಗಾಡಿಯ ಬೇರೆ ಮನ್ಪುಣಂಚಿನ ಆ ಕಣಕಟ್ಲೆ ಈಜಿನ ಶ್ರೀರಾಮ್ ಫೈನಾನ್ಸ್ ಆದಿಪ್ಪು ಬೇತೆ ಕಂಪನಿಗೆ ಬೇಲೆಗೆ ಸೇರ್ನಾಗ ಆ ಶ್ರೀರಾಮ್ ಫೈನಾನ್ಸ್ ಕೊಡ್ತನಂಚಿನ ಆ ಸ್ಕಾಲರ್ಶಿಪ್ ದ ನೆನಪು ಮನ್ಪುಲೆ ನಿಖಲು ಒಂಜ್ ವೇಳೆ ದುಂಬುಡು ನಿಖಲೆ ಕಾರಡೆ ಉಂಟದು ರಾಜಕೀಯ ಆದಿಪ್ಪು ಸಾಮಾಜಿಕ ಆದಿಪ್ಪು ಬೇತೆ ಶಿಕ್ಷಣ ಸಂಸ್ಥೆ ಆದಿಪ್ಪು ಬೇತೆ ನಿಖಲಿನ ಕಾರ್ಡು ಉಂಟದು ಮಲ್ಲ ವ್ಯವಹಾರ ಅಷ್ಟೇರಾದು ನೆಟ್ಟು ಮಲ್ಲ ಬಿಸ್ನೆಸ್ ಮ್ಯಾನ್ ನಗಲೇರು ಏರ್ಲ ಅಪ್ಪೆಮ್ಮೆ ಅಂತದನ್ನ ಅಪ್ಪೆಮ್ಮೆ ಕೊಡ್ತಾನೆ ಕಾಸಿಡ ಆತನೆತ್ತ ತನ್ನ ಸ್ವಂತನೇ ಆನ ನಿಕ್ಲಿಗೆ ಬ್ಯಾಕ್ ಗ್ರೌಂಡ್ ಆದು ಆ 4,000 ತೆಗೆದಿಪ್ಪು 3,000 ತೆಗೆದಿಪ್ಪು 5,000 ತೆಗೆದಿಪ್ಪು ಅವು ಪಂಚಾಮೃತ ಬಂದು ಸ್ವೀಕಾರ ಮಂತದು ಕಲ್ಪನೆಗೆ ಗಮನ ಕೊಡ್ದು ಸಾಧನೆ ಮಂತದ್ನಲ್ಲ ಈ ಶ್ರೀರಾಮ ಫೈನಾನ್ಸ್ ತಗಲ ಕೊರ್ಪುನಂಜ ಸ್ಕಾಲರ್ಶಿಪ್ ಸಾರ್ಥಕ ಬಂದ ಲೆಕ್ಕಾಚಾರ ಏರ್ಲ CSR ಬಂದ ಈ ರೀತಿ ಕೊರಡೊಂದು ಇಜ್ಜಿ ಶ್ರೀರಾಮ್ ಫೈನಾನ್ಸ್ ತಗಲನ ಆ ಪ್ರತಿ ಒಂಜಿ ಆ ಆಫೀಸ್ ಅಂಜನ ಸ್ಟಾಫ್ ಆ ಮ್ಯಾನೇಜರ್ ನಕ್ಲಾದಿಪ್ಪು ಅಕ್ಲೆನ ನಿಯತ್ ಇನಿ ರಾಜ್ಯ ರಾಷ್ಟ್ರ ಮಟ್ಟದ ಶ್ರೀರಾಮ್ ಫೈನಾನ್ಸ್ಗೆ ಎಡ್ಡೆ ಪುದರ್ ಬೈದಂಡು ಇನಿ ಶ್ರೀರಾಮ್ ಫೈನಾನ್ಸ್ ಸಾವಿರ ಕೋಟಿದ ವಹಿವಾಟು ಮನ್ಪುಂದಾನ ಲಕ್ಷ ಕೋಟಿದ ವಹಿವಾಟು ಮನ್ಪುಂದಾಂಡ ಆ ಅಕ್ಲೆನ ಪ್ರಯತ್ನ ಅಕ್ಲೆನ ಬೆಗರ್ ಭೂಮಿಗೆ ಬೂರ್ ನಿರ್ಧಾರ ಸಾಧ್ಯ ಹೊರತು ಬಾಕಿದ ಸಾಧ್ಯ ಅಜ್ಜಿ ಇತ ಉದಾಹರಣೆಗೆ ಆ ಉಮೇಶ್ ರೇವಣ್ಕರ್ ಅಕ್ಲೆ ನೆಕ್ ಬಡದು ಅಂತ ನಂಚಿನ ಹೋರಾಟ ಆ ಹೈಯರ್ ಆಫೀಸರ್ ನಕ್ಲೆ ನೆಕ್ ಬಡತ್ತೆ ಹೋರಾಟ ಇನಿ ನಿಕ್ಲೆ ಈತು ಜೋಕಲ್ನೆತ್ತದು ಈ ನಮ್ಮ ಇನ್ನಿತ ಈ ಹಾಲ್ದ ಎದುರು ನಿಕ್ಲಿಗೆ ಸ್ಕಾಲರ್ಶಿಪ್ ಕೊರಿಯರೆ ಆತ ಸುಲಭದ ಸಂಘ ನಿಕ್ಲಿನ ಮಾತೆಲ್ಲ ಕಾಂಟ್ಯಾಕ್ಟ್ ಆದ ಬೇತೆ ಶಾಲೆದ ಮುಖ್ಯ ಶಿಕ್ಷಕರ ಕಾಂಟ್ಯಾಕ್ಟ್ ಆದ ಅಕ್ಲ ಪಪ್ಪ ಅಮ್ಮ ಜೋಗ್ಲೊಟ್ಟಿಗೆ ಇನಿ ಬರ್ತದೆ ನಿಕ್ಲಿಗೆ ಸ್ಕಾಲರ್ಶಿಪ್ ಕೊರ್ಪುಣಿ ಉಂಡ ಅವು ಬಾಳಿ ಸುಲಭದ ಸಂಗತಿ ಅತ್ತೆ ಆಯ್ಕೆ ಮನ್ಪುಣ ಬಂಗ 5 ದೊಕ್ಕ ದೇತೋ ನಿಕ್ಲೆ ಬತ್ತು ದೇತೊನ್ನಂಜಿನಂದು ಐತ ಒಟ್ಟಿಗೆ ಅಕ್ಲು ಮಂದನ ಮಕ್ಕೊಂಜಿ ಎಡ್ಡ ಬೇಲೆ ಇಂಜಿನ ಪಂಡಂದ ಎಂಜಿನ ಪ್ರತಿಭೆಯನ್ನು ಗುರುತಿಸದಿ ಈ ವೇದಿಕೆ ಸನ್ಮಾನ ಮನ್ಪಡತ್ತ ಅವು ನಿಕ್ಲಿಗೆ ಮಾತ ಇಡೀ ಸಮಾಜಕ್ಕೆ ಮನ್ಪುಣಂಜಿನ ಸನ್ಮಾನ ಒಂಜಿ ಪೊಣ್ಣು ರಾಷ್ಟ್ರ ಮಟ್ಟಡು ಆ ವೆಯ್ಟ್ ಲಿಫ್ಟೆಡ್ ಕುಸ್ತಿದೆ ಆ ಪ್ರಶಸ್ತಿ ತನ್ನಕ್ಕೆ ನಿರಂತರವಾದ 7 ದಿನ ಒಂಜಿ ಪೊಣ್ಣು ಭರತನಾಟ್ಯ ಮಂತ ದಾಖಲೆ ಮನ್ಪುಣ್ಣು ಪನ್ನಲ್ಲ ಆ ಪೊಣ್ಣನ್ನು ಲೆತ್ತದ ಈತ ಜನತೆ ಎದುರು ಸನ್ಮಾನ ಮನ್ಪುಣಿ ಪನ್ನಲ್ಲ ಶ್ರೀರಾಮ ಫೈನಾನ್ಸ್ದ ಆ ಧ್ಯೇಯ ಅಕ್ಲನ ಆದರ್ಶ ಎಂಜಿನ ಅಂತ ನಮ್ಮ ಮಾತ ತೇಜೋಡು ನಮ್ಮ ಮಾತ ಶ್ರೀರಾಮ್ ಫೈನಾನ್ಸ್ ಒಟ್ಟಿಗೆ ಉಲ್ಲ ಶ್ರೀರಾಮ್ ಫೈನಾನ್ಸ್ ನಾನಾತ್ ಉತ್ತರೋತ್ತರ ಅಭಿವೃದ್ಧಿ ಆದ 1,000 ಲಕ್ಷಾಂತರ ಜನಕ್ಕೂ ಉದ್ಯೋಗ ಕೊಡ್ದು ನಾನಾತ್ ಕೋಟ್ಯಾಂತರ ಜೋಕ್ಲಿಗೆ ಸ್ಕಾಲರ್ಶಿಪ್ ಕೊಡ್ದು ಅಕ್ಲನ ಭವಿಷ್ಯನು ನಿರೂಪಣೆ ಮನ್ಪುಣ ಶಕ್ತಿನ ಪರಮಾತ್ಮ ನಿಕ್ಲೆ ಕೊರಡು ಏರು ಮಾತ ಬೆನ್ಪರ ಉದಾಹರಣೆಗೆ ಬಾದ್ ಎನ್ನೊಟ್ಟಿಗೆ ಆ ಪ್ರವೀಣ್ ಶೆಟ್ಟಿ ಆದಿಪ್ಪು ಭರತ್ ಆದಿಪ್ಪು ರಾಜೇಶ್ ಅನ್ನ ಆದಿಪ್ಪು ನಮ್ಮ ವಿಶೇಷವಾದ ಚೇತನನ್ನೇ ಆದಿಪ್ಪು ಮಹೇಶ್ ಅನ್ನ ಆದಿಪ್ಪು ಬೇರೆ ನಮ್ಮ ಸುದರ್ಶನ ನಿರಂತರ ಮಾತಾಡನ್ನ ದೋಸ್ತಿಯಲ್ಲಿ ಮಾತಾಡ್ಲಂಗೆ ಸಾಕಾರ ಮಂತದ ನಕ್ಲು ಒಂಜಿ ಕಂತು ಹೆಚ್ಚು ಕಡಿಮೆ ಅಂದ್ರೆ ಮೆಲ್ಲ ಫೋನ್ ಮಂತ ಅಣ್ಣ ಕಂತು ಬೈದಿಚಿ ಪನ್ಪುಣ ಒಂಜಿ ಭಾವನೆ ದೀದು ಆ ಕಾಸನ್ನು ವಸೂಲು ಮನ್ಪುಣ ಜನ ರೀತಿ ಅಕ್ಲೆ ಅಭಿನಂದನೆ ಕೊರಂದು ಹೆಚ್ಚ ಪಾತೇರ ಹೋಬುಜಿ ಪಾತೇರ ಅವಕಾಶ ಮಂತ ಕೊಡ್ತಾನೆ ನಿಕ್ಲೆ ಪೂರೇರ್ಯಗ್ಲ
ಎನ್ನ ಉಡಲ್ದಿಂಜಿನ ಸೊಲ್ಮೇಲೆ ಸಂದಾದ ಬೇತೊಂಜಿ ಕಾರ್ಯಕ್ರಮ ಇತ್ತನೆ ಅವರ ಕಾರ್ಯಕ್ರಮದ ನಡುಡು ಪೋಪುನ ಸರಿಯತ್ತ ಆನಲ ಪೋಯರ ಒಂಜಿ ಅನುಮತಿ ಕೊರಡು ಒಂದು ಕೇನೊಂದು ಎನ್ನ ಪಾತೆರ ಉಂತವೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀರಾಮ್ ಫೈನಾನ್ಸ್ ನಮ್ಮಿತ್ತು ಪುನಚನ ಅಭಿಮಾನದ ಪ್ರೀತಿದ ಪಾತೆರನು ಐಟಮಂತ ನಚನ ವ್ಯವಹಾರದ ಪಾತೆರ ನಮ್ಮ ದುಂಬತದಿ ನಚನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ಸೊಲ್ಮೇಲನ ಸಂದವಂದು ಅರೆನ ಈ ಸಂದರ್ಭದ ಚಾವಡಿದ ಬಾಮಾರ್ದು ಮಿತ್ತ ಜಿಟ್ಟಿರ್ದು ಅರೆನ ಬುರ್ದು ಕೊರೊಂದಿಲ್ಲ ಅರೆಗೆ ನೆಂಪದ ಕಾಣಿಕದ ಗೌರವನ ಸಂದೈತ ಮಲ್ಪೋಡು ಪಣದ ವಿನಂತಿ ಅವೆಲ್ಲಕನೆ. ಅದೇ ರೀತಿ ವೇದಿಕೆಗೆ ಆಹ್ವಾನ ಮಾಡ್ತೇವೆ, ಅತಿಥಿಗಳಾಗಿ ಆಹ್ವಾನ ಮಾಡ್ತಿದ್ದೇವೆ ಜೀವಂದರ್ ಅಧಿಕಾರಿ ಕಾರ್ಕಳ, ಪದ್ಮಾಂಬಿಕಾ ಟೂರ್ಸ್ ಮತ್ತು ಟ್ರಾವೆಲ್ಸ್ನ ಮಾಲಕರು, ಅವರಿಗೆ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಹೇಮಂತ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಜೀವಂದರ್ ಅಧಿಕಾರಿ ಕಾರ್ಕಳ ಇವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತಿರುವಂಥ ಬೆಸ್ಟ್ ಕಾಸ್ಟ್ ಮೋಟರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮೊಹಮ್ಮದ್ ರಫೀಕ್ ರವರು ಒಂದೆರಡು ಮಾತುಗಳನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. Good morning everybody, respected Dias members. ಈಗಾಗಲೇ ನೀವು ಲಾಸ್ಟ್ 20-25 ಮಿನಿಟ್ಸಿಂದ ಪ್ರತಿಯೊಬ್ಬರು ಗಣ್ಯರು ಬರಬೇಕಾದ್ರೆ ಯು ಹವ್ ಹರ್ಡ್ ದ್ಯಾಟ್ ಅವರ್ ಎಂಪ್ಲಾಯೀಸ್ ಮೋರ್ ದೆನ್ 30 years ಅವ್ರ ಜೊತೆ ಇದ್ದಾರಂತ. ಕಮಿಂಗ್ ಟು ಅದರ್ ಸೈಡ್ ಆಫ್ ಇಟ್, ಆ್ಯಸ್ ಎ ಬಿಸ್ನೆಸ್ ಮ್ಯಾನ್, ಶ್ರೀರಾಮ್ ಫೈನಾನ್ಸ್ ನಾನು ವೆಸ್ಟ್ ಕೋಸ್ಟ್ ಡೀಲರ್ ಆದ ಹೀರೋ ಡೀಲರ್ 2007 ಅಸೋಸಿಯೇಟ್ ಆಗಿದ್ದೀವಿ. I am proud to say that from last 18 years we are associated with Shriram Finance. It means it not only employees, it is even the businesses associated so strong. A business partner irli athwa avar jothe business 1 file adru madli 100 file adru madli, they make sure that I am part of it, or we are business partners iddaga now we are part of this organization, part of this ಒಳ್ಳೆತನ ಕೆಟ್ಟತನ ಯಾವಾಗಲೂ ಅವ್ರ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ಲಿ today's function, even last year ನಾನು ನಿಮ್ಮ ಜೊತೆ ಇದ್ದೆ. I would only like to say 2 words to these people, my dear students who have come here and my respected family members, their fathers and mothers who have come here. ನಾನು ಅಷ್ಟು ದೊಡ್ಡ ಜನನೂ ಅಲ್ಲ to give any kind of this one to you. Out of my experience I only say that you are one of the chosen one. ಮ್ಯಾಂಗ್ಳೂರಲ್ಲಿ ಅಥವಾ DK ಡಿಸ್ಟ್ರಿಕ್ಟಲ್ಲಿ 10 ಲಕ್ಷ ಜನ ಮೇಲೆ ಇದ್ದಾರೆ. ಆ 800 ಮೆಂಬರ್ಸ್ ಮಾತ್ರ ನೀವು ಈ ರೂಮ್ ಒಳಗೆ ಇದ್ದೀರಾ, ಈ ಟೌನ್ ಹಾಲ್ ಒಳಗೆ ಇದ್ದೀರಾ. ಇಟ್ ಮೀನ್ಸ್ ಎ ಗ್ರೇಟ್ ಥಿಂಗ್ ಫಾರ್ ಯು ಸ್ಟೂಡೆಂಟ್ಸ್ ದ್ಯಾಟ್ ಯು ಆರ್ ಒನ್ ಆಫ್ ದಿ ಚೂಸನ್ ಒನ್ಸ್ ಆ್ಯಂಡ್ ಯು ಆರ್ ರಿಯಲಿ ಪ್ರೌಡ್ ಆ್ಯಂಡ್ ಯು ಶುಡ್ ಬಿ ಹ್ಯಾಪಿ ಟು ಯುವರ್ ಸೆಲ್ಫ್ ದ್ಯಾಟ್ ಡೋಂಟ್ ಹ್ಯಾವ್ ಟು ಕಂಪೇರ್ ಟು ಎನಿಬಡಿ ಎಲ್ಸ್ ಇನ್ ದ ವರ್ಲ್ಡ್. ಸರ್ ಹೇಳಿದರು ಯಾರಿಗೂ ಕಂಪೇರ್ ಮಾಡಬೇಡಿ, ಯು ಆರ್ ರೈಟ್, ಯು ಆಲ್ರೆಡಿ ಚೂಸನ್ ಒನ್. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿಮ್ಮ ಜೊತೆ ಇದೆ, ದೇವರ ಆಶೀರ್ವಾದ ಇದೆ. ಅಟ್ ದ ಸೇಮ್ ಟೈಮ್ ಸರ್ ಹೇಳ್ದಂಗೆ ಶ್ರೀರಾಮ್, ಜೈ ಶ್ರೀರಾಮ್, ಅವರ ಆಶೀರ್ವಾದ ನಿಮ್ಮ ಹತ್ರ ಇದೆ. ಯು ಹ್ಯಾವ್ ಬೀನ್ ಚೂಸನ್, ಯು ಹ್ಯಾವ್ ಗಿವನ್ ದಿಸ್ ಪ್ಲ್ಯಾಟ್ಫಾರ್ಮ್. ಒನ್ ಸ್ಕಾಲರ್ಶಿಪ್ ನಿಮಗೆ ಸಿಕ್ಕಿದೆ, ಡೋಂಟ್ ಮಿಸ್ಯೂಸ್ ದಿಸ್. ಇವತ್ತು ನಿಮಗೆ ಸಿಕ್ಕಿದೆ, ಯು ಕ್ಯಾನ್ ಓನ್ಲಿ ಸೇ ದ್ಯಾಟ್ ಒನ್ ಫೈನ್ ಡೇ ಗಾಡ್ ಗಿವ್ ಯು ದಟ್ ಸ್ಟ್ರೆಂತ್ and your parents give all this guidance to you. You also stand like this and become one of the chief guests and say once upon a time 2025 ಅಲ್ಲಿ I was being scholarship today, I am giving at least 4 or 5 people today, so that this generation or the cycle which has been started from Shriram should continue forever. We will never stop it. As a member of this, we also try to do many things, but ಈ ಲೆವೆಲಲ್ಲಿ ಇಷ್ಟು ದೊಡ್ಡತನ ಮಾಡಬೇಕಾದ್ರೆ ಕಾರ್ಪೊರೇಟ್ ವರ್ಲ್ಡಲ್ಲಿ ತುಂಬ ಜನ ದುಡ್ಡು ಮಾಡ್ತಾರೆ. ಬಟ್ ಗಿವಿಂಗ್ ದಿಸ್ ಕೈಂಡ್ ಆಫ್ ಆನರ್ ಟು ದ ಸ್ಟೂಡೆಂಟ್ಸ್ ಫಸ್ಟ್ ಟೈಮ್ ಐ ಹ್ಯಾವ್ ಸೀನ್ ಆ್ಯಂಡ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್, ಟೀಮ್ ಶ್ರೀರಾಮ್. ಅಟ್ ದ ಸೇಮ್ ಟೈಮ್ ಐ ವುಡ್ ಲೈಕ್ ಟು ಸೇ ಆ್ಯಸ್ ಎ ಕಾರ್ಪೊರೇಟ್ ಗೈ, ನೀವು ನೋಡಿದ್ದೀರಾ ರೂರಲಲ್ಲಿ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸಿಗೆ ಮಾಡ್ತಾ ಇದ್ದಾರೆ. ವೆನ್ ಇಟ್ ಕಮ್ ಟು ಬಿಸ್ನೆಸ್ ದೇ ಆರ್ ಪಕ್ಕಾ ಪ್ರೊಫೆಷ್ನಲ್, ದೇ ಆರ್ ಆ್ಯಪ್ ಟು ದ ಮಾರ್ಕ್. ಬೇರೆ ಏನು ಕಾಂಪಿಟೇಷನ್ ಶ್ರೀರಾಮ್ ಜೊತೆ ಕಾರ್ಪೊರೇಟ್ಸ್ ನಡೀತದೆ, ದೇ ಫಾಲೋ ದ ಸೇಮ್ ನಾರ್ಮ್ಸ್, ದೇ ಗೋ ಆ್ಯಸ್ ಪರ್ ದಿಸ್ ಒನ್. ಸರ್ ನಾವು ಶ್ರೀರಾಮು ಲೋಕಲ್ ಜನ ಅಂತ ಯಾವತ್ತೂ ಹೇಳಿಲ್ಲ. IDFC ಇರಲಿ, ICICI ಬ್ಯಾಂಕ್ ಇರಲಿ, HDFC ಬ್ಯಾಂಕ್ ಇರಲಿ, ಎನಿ ಅದರ್ ಕಂಪನಿ ಗಿವ್ಸ್ ದ ಸ್ಕೀಮ್, ದೇ ಆರ್ ದೇರ್ ನೆಕ್ಸ್ಟ್ ಡೇ. ನಾವು ಇವತ್ತು ಮಾತಾಡಿದಾಗ ಅವ್ರ ಕನ್ಸರ್ನ್ ಪೀಪಲ್ಗೆ ನೆಕ್ಸ್ಟ್ ಡೇ ದೇ ಕಮ್ ವಿತ್ ದ ಪ್ಲ್ಯಾನ್, ಸರ್ ವಿ ಆರ್ ಆಲ್ಸೋ ದೇರ್. ದಿಸ್ ಟೈಮ್ ವಿ ಬೀನ್ ಆನರ್ಡ್ ಟು ಗೋ ಅಬ್ರಾಡ್. ಬೇರೆ ಎಲ್ಲ ಮಾಡಬೇಕಾದ್ರೆ ಲೋಕಲ್ ಜನಗೆ ಮಾಡ್ತಾರೆ. ದೇ ಹವ್ ಬೀನ್ ಟೇಕನ್ ಥಾಮಸ್ ಕುಕ್. ಸಿ ದೇ ಆರ್ ಗೋಯಿಂಗ್ ಆ್ಯಸ್ ಪರ್ ದ ನಾರ್ಮ್. ಕಂಪನಿ ಏನು ನಡೀತಾ ಇದೆ, ದೇ ಆರ್ ಬೆಳೀತಾ ಇದ್ದಾರೆ, ಬಟ್ ದ ರೂಟ್ಸ್ ಆರ್ ವೆರಿ ಸ್ಟ್ರಾಂಗ್. ನಿಮ್ಮ ರೂರಲ್ ಸ್ಟೂಡೆಂಟ್ಸ್ಗೆ, ಬಡ ಮಕ್ಕಳಿಗೆ ಅಥವಾ ಯಾರು ಚೆನ್ನಾಗಿ ಮಾಡಿದ್ದಾರೆ, ದೇರ್ ರೂಟ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗ್ ಬಿಕಾಸ್ ನಿಮ್ಮಿಂದನೇ ವಿ ಹ್ಯಾವ್ ಟು ಗೋ ಫಾರ್ವರ್ಡ್. ಒನ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್, ಇಟ್ ಈಸ್ ರಿಯಲಿ ಹಾರ್ಟ್ ಟಚಿಂಗ್. ನೀವೆಲ್ಲರೂ ಮ್ಯಾಂಗ್ಳೂರ್ ಇದ್ದೀರಾ. ದ ಪರ್ಸನ್ ಹೂ ಹ್ಯಾಸ್ ವನ್ ರೀಸೆಂಟ್ಲಿ ಲಾಸ್ಟ್ 2 months ಬ್ಯಾಕ್, even for them they have not forgotten.
It means their roots are very, very, very strong. I can only say all the very best, sir. God is very kind to you, and you are very kind to all the people of Mangalore. We all pray that you grow many more success, and as a business guy, we are always with you, sir. Thank you very much. ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸುಂದರವಾದ ಕಾರ್ಯಕ್ರಮದ ಸುಂದರ ಮಾತುಗಳನ್ನು ನಮಗೆ ನೀಡಿದಂಥ ಮೊಹಮ್ಮದ್ ರಫೀಕ್ರವರಿಗೆ ವಂದನೆಗಳು. ತಮಗೆ ನಮ್ಮ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ಸ್ಮರಣಿಕೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಮೊಹಮ್ಮದ್ ರಫೀಕ್ರವರಿಗೆ ಮುಂದಕ್ಕೆ ನಿರ್ಗಮಿಸಲಿಕ್ಕಿದ್ದಾರೆ. ಅವರು ವೆಸ್ಟ್ ಕೋಸ್ಟ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್. ವೇದಿಕೆಗೆ ಕೃಷ್ಣಜಿತ್ ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ಕೃಷ್ಣ ಜಿತ್ ತಾರೆಮಾರ್ ಇವರನ್ನು ಆಹ್ವಾನ ಮಾಡುತ್ತಿದೆ. ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ವೇದಿಕೆಯಲ್ಲಿ ಕಾರ್ಮಿಕ ಇಲಾಖೆಯ ಕುಮಾರ್ರವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಅವರ ಉಪಸ್ಥಿತಿಯನ್ನು ಹಾಗೆ ವಿಲ್ಮಾರ್ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಅವರ ಉಪಸ್ಥಿತಿಯನ್ನು ಗೌರವಿಸ್ತಾ ಇದ್ದೇವೆ. ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಅವರು ಸ್ವಲ್ಪ ನಮಗೆ ಕಾರ್ಮಿಕರ ಬಗ್ಗೆ ಮಾಹಿತಿ ನೀಡಲಿಕ್ಕಿದ್ದಾರೆ. ಅದರಿಂದ ದಕ್ಷಿಣ ಕನ್ನಡ ಜಿಲ್ಲೆ ವಿವಿಧ ವರ್ಗ ಅಸಂಘಟಿತ ಕಾರ್ಮಿಕ ಸ್ಮಾರ್ಟ್ ಕಾರ್ಡ್ ವಿತರಣೆ ಮತ್ತು ವಿವಿಧ ಯೋಜನೆಗೆ ಅರಿವು ಕಾರ್ಯಕ್ರಮ ನೀಡಲಿಕ್ಕಿದ್ದಾರೆ ಕುಮಾರ್ ಮತ್ತು ಬಿಲ್ಮಾರ್ ಅವರು. ಹಾಗೆ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ವೇದಿಕೆಯಲ್ಲಿ ಪೂರ್ಣಿಮಾ ಎಸ್ ನಾಯಕ್ರವರಿದ್ದಾರೆ. ಸಾಹಿತಿಯಾಗಿ, ಚಲನಚಿತ್ರ ನಟಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಂದರ ಮಂಗಳೂರಿನ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳ ಜೊತೆ ಕೂಡ ನಮ್ಮ ಸಾಹಿತಿ ಮತ್ತು ನಟಿ ಕೂಡ ಇದ್ದಾರೆ. ಅವರು ತನ್ನ ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿ. ಪೂರ್ಣಿಮಾ ಎಸ್ ನಾಯಕ್. ಜೈ ಶ್ರೀರಾಮ್. ಎರಡೂ ಆಗ್ತದೆ. ನನ್ನ ಇಷ್ಟ ದೇವರಿಗೂ ವ್ಯವಹಾರದ ದೇವರಿಗೂ ಇಬ್ಬರಿಗೂ ಒಟ್ಟಾಗಿ ಪ್ರಣಾಮಗಳನ್ನು ಸಲ್ಲಿಸಿದ ಹಾಗೆ. ಕಲಾವಿದೆಯಾಗಿ ಗುರುತಿಸಿಕೊಂಡರೂ ನಾನಿವತ್ತು ಈ ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮದ ಒಂದು ಭಾಗವಾಗಿ ವೇದಿಕೆಯಲ್ಲಿ ಕೂತಿರುವುದಕ್ಕೆ ಶ್ರೀರಾಮ್ನ ಒಂದು ಗ್ರಾಹಕಳಾಗಿ ಇರುವುದು ಕೂಡ ಹೆಚ್ಚು ಮುಖ್ಯವಾದುದು ಅನ್ನೋದು ನನ್ನ ಭಾವನಾತ್ಮಕ ನಂಟಿನ ವಿಷಯವಾಗಿದೆ. ಅದಕ್ಕಾಗಿ ಶ್ರೀರಾಮ್ ಫೈನಾನ್ಸಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಈ ಬಗ್ಗೆ ಒಂದು ನೆನಪಿನ ಆಳದಿಂದ ಒಂದು ಘಟನೆಯನ್ನು ನಾನಿಲ್ಲಿ ಮತ್ತೆ ನಿಮ್ಮ ಎದುರಿಗೂ ತೆರೆದಿಡಲಿಕ್ಕೆ ಇಷ್ಟಪಡ್ತೇನೆ. 2 ದಶಕಗಳಿಗೂ ಮೊದಲು ಶ್ರೀರಾಮ್ ಫೈನಾನ್ಸ್ನಿಂದ ನಾವು ಒಮ್ಮೆ ನಮ್ಮ ವ್ಯವಹಾರದಲ್ಲಿ ಬಸ್ಸಿನ ಒಂದು ಸಮಸ್ಯೆ ಆದಾಗ ತುರ್ತಾಗಿ ನಮಗೆ ಸಾಲ ಬೇಕಿತ್ತು ಬಸ್ಸಿಗೆ. ಆವಾಗ ಅಷ್ಟು ಶೀಘ್ರದಲ್ಲಿ ಸಾಲವನ್ನು ಒದಗಿಸುವಂತಹ ಯಾವುದೇ ಒಂದು ಸಂಸ್ಥೆಯಾಗಲಿ, ಯಾವುದೇ ಬ್ಯಾಂಕ್ ಆಗಲಿ ಅಥವಾ ಎಲ್ಲಿಂದಲೂ ಸಿಗುವಂತಹ ಅವಕಾಶವೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಶ್ರೀರಾಮ್ ಫೈನಾನ್ಸನ್ನು ಭೇಟಿಯಾದಾಗ ನಾವು ಬೆಳಗ್ಗೆ ಅಪ್ಲಿಕೇಶನನ್ನು ಕೊಟ್ಟಿದ್ದು, ಮರುದಿನ ಬೆಳಗ್ಗೆ ನಮಗೆ ಸಾಲ ಸಿಕ್ಕಿತ್ತು. ಅಂದರೆ ಈಗಾಗಲೇ ಇಲ್ಲಿ ಹೇಳಿದ್ದಾರೆ, ನಮ್ಮ ಶಾಸ್ತ್ರಗಳು ಹೇಳ್ತವೆ ನಾವು ಸಮಾಜದಿಂದ ಏನು ತಗೊಳ್ತೇವೋ ಅದರ ಒಂದು ಭಾಗವನ್ನು ಮತ್ತೆ ಸಮಾಜಕ್ಕೆ ಕೊಡಬೇಕು ಅನ್ನೋದು. ಇದು ಶಾಸ್ತ್ರಗಳ ಮಾತು. ಆದರೆ ಇಲ್ಲಿ ಈಗ ಇನ್ನೊಂದು ಮಾತನ್ನು ಕೂಡ ಹೇಳಿದರು. ಶ್ರೀರಾಮ್ ಫೈನಾನ್ಸ್ನಲ್ಲಿ ಕೆಲಸಕ್ಕೆ ಇರುವಂತಹ ಅಥವಾ ಇಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಎಲ್ಲರೂ ಕೂಡ ಬೇರೆ ಸಂಸ್ಥೆಯನ್ನು ಮತ್ತೆ ಆ ಕಡೆ ಮುಖ ಮಾಡೋದಿಲ್ಲ, ಇಲ್ಲಿಯೇ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅಂತ. ಈ ಎರಡಕ್ಕೂ ಒಟ್ಟಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದಕ್ಕೆ ಮುಖ್ಯವಾದ ಕಾರಣ ಒಂದು ವ್ಯಕ್ತಿಯಲ್ಲಿ ಹೇಗೆ ವ್ಯಕ್ತಿತ್ವವನ್ನು ಗುರುತಿಸ್ತವೋ ಹಾಗೆ ಒಂದು ಸಂಸ್ಥೆಗೆ ಕೂಡ ಒಂದು ವ್ಯಕ್ತಿತ್ವ ಅಂತ ಇರ್ತದೆ. ಆ ವ್ಯಕ್ತಿತ್ವದಲ್ಲಿ ಇರಬೇಕಾದದ್ದು ಭಾವನಾತ್ಮಕವಾದ ನಂಟು. ಅದನ್ನು ನಾನು ಪೊರೆಯುವ ತಾಯ್ತನ ಅಂತ ಕರೀತೇನೆ. ಯಾಕೆಂದರೆ ಅಮ್ಮನಿಗೆ ಮಾತ್ರ ಅದು ಆಗುವಂಥದ್ದು. ತನ್ನ ಮಕ್ಕಳ ಬಗ್ಗೆ ಕಾಳಜಿ ಪ್ರೀತಿಯನ್ನು ಕೊಟ್ಟು ಪೊರೆಯುವಂಥದ್ದು. ಇಲ್ಲಿ ಬರೀ ವ್ಯವಹಾರ ಸಾಕಾಗೋದಿಲ್ಲ, ಒಂದು ಭಾವನಾತ್ಮಕವಾದ ಇರಬೇಕಾಗ್ತದೆ. ಅದು ತನ್ನ ಸಿಬ್ಬಂದಿಗಳ ಮೇಲೆ ಇರ್ಬೋದು, ತಮ್ಮ ಗ್ರಾಹಕರ ಮೇಲೆ ಇರ್ಬೋದು, ನಮ್ಮ ನಾಳೆ ಅಂತ ಹೇಳುವಂತಹ ಎದುರು ಕೂತಿರುವಂತಹ ವಿದ್ಯಾರ್ಥಿನಿಯರ ಬಗ್ಗೆ ಇರ್ಬೋದು. ಇರುವಂತಹ ಪ್ರೀತಿ ಕಾಳಜಿ ಪೊರೆಯುವ ಗುಣ, ಅದನ್ನು ನಾವು ತಾಯ್ತನ ಅಂತ ಹೇಳೋದು. ಅಮ್ಮ ಗುಣ ಅದು. ಅಂತಹ ತಾಯ್ತನದ ಗುಣವನ್ನು ಹೊತ್ತಂತಹ ಶ್ರೀರಾಮ್ ಫೈನಾನ್ಸ್ನ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ತುಂಬ ಪ್ರೀತಿಯಿಂದ ಶರಣು ಅಂತ ಹೇಳ್ತೀನಿ.
ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಶ್ರೀರಾಮ್ ಫೈನಾನ್ಸ್ನ ಹಿರಿಯರಾದಂಥ ಉಮೇಶ್ ಜಿಯವರು. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವಂತಹ ಗಣ್ಯರಿಗೆ, ಮಾನ್ಯರಿಗೆ, ಹಾಗೆ ನನ್ನ ಪ್ರವೃತ್ತಿಯ ಬಂಧುವಾದಂತಹವರು ಇದ್ದರು, ಈಗಾಗಲೇ ಹೋಗಿದ್ದಾರೆ. ಎಲ್ರಿಗೂ ಪ್ರೀತಿಯಿಂದ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಪ್ರೀತಿಯ ವಿದ್ಯಾರ್ಥಿನಿಯರೇ, ನೀವೀಗ ಪಡ್ಕೊಂಡದ್ದು ಅವರು ಸಾಲ ಅಂತ ಕೊಟ್ಟಿಲ್ಲ, ವಿದ್ಯಾರ್ಥಿ ವೇತನ ಕೊಟ್ಟಿರೋದು. ಆದರೂ ಕೂಡ ಅದು ನಮ್ಮ ಮೇಲಿರುವಂಥ ಒಂದು ಋಣ. ಆ ಋಣವನ್ನು ಸಂದಾಯ ಮಾಡೋದು ಹೇಗೆ? ನಾವು ಹೇಳ್ತೇವೆ ಮಾತೃ ಋಣ, ಹೆತ್ತ ತಾಯಿಯ ಋಣ, ಮಾತ್ರ ಭೂಮಿಯ ಋಣ, ಇದನ್ನೆಲ್ಲ ತೀರಿಸ್ಲಿಕ್ಕೆ ಆಗೋದಿಲ್ಲ, ಆದರೂ ಕೊಂಚವಾದರೂ ತೀರಿಸಬೇಕು ಅಂತ. ಹೇಗೆಂದರೆ ಮಕ್ಕಳೇ, ಈಗಾಗಲೇ ಹೇಳಿರುವ ಹಾಗೆ ದೊಡ್ಡ ಕನಸನ್ನು ಕಟ್ಟಿಕೊಳ್ಳಿ. ಯಾವಾಗ ನೀವು ಕಲ್ಪನೆಯನ್ನು ಮತ್ತು ಕನಸನ್ನು ಜೊತೆಯಾಗಿ ನಿಮ್ಮೊಳಗೆ ತುಂಬೋದಿಲ್ವೋ ಅಲ್ಲಿಯವರೆಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮದೇ ಆದಂಥ ಒಂದು ಹೆಜ್ಜೆ ಗುರುತುಗಳನ್ನು ಗುರುತಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿ ಆ ಜಯಶೀಲರಾದಾಗ ನಿಮ್ಮಿಂದ ಆಗುವಂಥ ಸಹಾಯವನ್ನು ಮತ್ತೆ 4 ಜನರಿಗೆ ನೀವು ಮಾಡಿ. ಆಗ ಈ ಋಣವನ್ನು ಸಂದಾಯ ಮಾಡಿದ ಹಾಗೆ. ಅಂತಹ ಸಾಧನೆ ಪ್ರತಿಯೊಂದು ಮಗುವಿನಲ್ಲಿ ಕೂಡ ಆಗಲಿ. ಮತ್ತು ನನಗೆ ಒಂದು ಖುಷಿಯಾಗಿದೆ, ಈಗಾಗಲೇ ಸಾಧಕರಾಗಿ ತಮ್ಮ ಅರ್ಹತೆ ಮೇಲೆ ಸನ್ಮಾನ ಪಡೆದವರಲ್ಲಿ 2 ಹುಡುಗಿಯರಿದ್ದರು. ಅದು ಕೂಡ ಭರತನಾಟ್ಯದಲ್ಲಿ ಸಾಧನೆಯನ್ನು ಮಾಡಿರುವಂತಹ ರೆಮಂಡ ಅಲ್ವಾ. ನಮ್ಮ ಮಣ್ಣಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದ 2 ಸಾಧಕಿಯರು ಭರತನಾಟ್ಯದಲ್ಲಿ ಸಾಧನೆಯನ್ನು ಮಾಡಿದಿರಿ. ಸಾಧನೆಗಳು ಇರುವುದೇ ಆ ಸಾಧನೆಯನ್ನು, ಆ ಏನು ದಾಖಲೆಯನ್ನು ಮುರಿಲಿಕ್ಕೋಸ್ಕರ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇಂಥ ಹಲವು ಕ್ಷೇತ್ರಗಳಲ್ಲಿ ಹಲವಾರು ಮಂದಿ ಸಾಧನೆಯನ್ನು ಮಾಡಿ ಹೇಳ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಮುಖ್ಯವಾಗಿ ಶ್ರೀರಾಮ್ನ ಚೇತನರಸ್ ಅವರಿಗೆ ತುಂಬ ಪ್ರೀತಿಯಿಂದ ನಮನಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ಎಲ್ಲರಿಗೂ ಎಲ್ಲರಿಗೂ ಪ್ರೀತಿಯಿಂದ ತಲೆಬಾಗಿ ನನ್ನ ಮಾತಿಗೆ ಚುಕ್ಕಿ ಇಡ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಶ್ರೀಮತಿ ಪೂರ್ಣಿಮಾರವರಿಗೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಮಂಗಳೂರು ದಕ್ಷಿಣದ ಜನಪ್ರಿಯ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ರವರು ಬಂದಿದ್ದಾರೆ. ನಮ್ಮ ಮಂಗಳಾದೇವಿಯಲ್ಲಿ ಹಲವಾರು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ನಮ್ಮ ಈ ಒಂದು ಶ್ರೀರಾಮ್ ಫೈನಾನ್ಸ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂಬ ನೆಲೆಯಲ್ಲಿ ಅವರ ಒಂದು ಪ್ರೀತಿಯ ಕರೆಗೆ ಹೋಗೋದು ನಮ್ಮ ಜೊತೆ ಬಂದಿರುವಂಥ ವೇದವ್ಯಾಸ್ ಕಾಮತ್ರವರಿಗೆ ಆತ್ಮೀಯ ಸ್ವಾಗತ. ಅದೇ ರೀತಿ ನಮ್ಮ ಹೇಮಂತ್ ಶೆಟ್ಟಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಗೌರವಿಸಬೇಕಾಗಿ ಶಾಲು ಮತ್ತು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹೇಮಂತ್ ಶೆಟ್ಟಿ ಅವರನ್ನು ಹಾಗೆ ವೇದಿಕೆಯಲ್ಲಿ ಸುಶೀತ್ ಶೆಟ್ಟಿ ಅವರನ್ನು ನಿರ್ಗಮಿಸ್ತಾರೆ. ಅಕ್ಷಯ ಟೂರ್ಸ್ ಮತ್ತು ಟ್ರಾವೆಲ್ಸ್ ಸುಶೀತ್ ಶೆಟ್ಟಿ ಅವರನ್ನು ವೇದಿಕೆಯಿಂದ ನಿರ್ಗಮಿಸ್ತಾರೆ. ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸತ್ಯರಾಜ್ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ಚೇತನರಸರವರು ನೀಡಬೇಕಾಗಿ ವಿನಂತಿ. ಸತ್ಯರಾಜ್ ಶೆಟ್ಟಿ ಅವರಿಗೂ ಕೂಡ ನಮ್ಮ ವೇದಿಕೆಯಲ್ಲಿ ಕಾರ್ಮಿಕ ಅಧಿಕಾರಿ ದಕ್ಷಿಣ ಕನ್ನಡ ಉಪವಿಭಾಗ 1 ಮಂಗಳೂರು ಇದರ ಕುಮಾರ್ BR ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ವಿಲ್ಮಾ ಎಲಿಜಿಬೆತ್ ತಾವರು ಕಾರ್ಮಿಕ ಅಧಿಕಾರಿ ದಕ್ಷಿಣ ಕನ್ನಡ ಉಪವಿಭಾಗ ಮಂಗಳೂರು 2 ಇವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿ ಮಾಡಿದೆ. ನಮ್ಮ ಕುಮಾರ್ರವರಿಗೆ ಗೌರವದ ಹಾಗೆ ವಿಲ್ಮಾ ಎಲಿಜಿಬೆತ್ ಅವರಿಗೆ ಗೌರವದ ಶಾಲು ಹಾಕಿ ಹೂಗುಚ್ಛ ನೀಡಿ ಗೌರವಿಸ್ತಿದ್ದೇವೆ ಕಾರ್ಮಿಕ ಅಧಿಕಾರಿಯವರಿಗೆ. ಹಾಗೆ ಕುಮಾರ್ BR ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ GR ಶೆಟ್ಟಿ ಅವರು ಒಂದೆರಡು ಮಾತು, ಕುಮಾರ್ ಅವರು ತನ್ನ ಒಂದೆರಡು ಅಭಿಪ್ರಾಯವನ್ನು ಸಲ್ಲಿಸ್ತಾರೆ ಕಾರ್ಮಿಕ ಅಧಿಕಾರಿಯ ನೆಲೆಯಲ್ಲಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಗೌರವಾನ್ವಿತ ಶಾಸಕರೇ, ಹಾಗೆ ಎಲ್ಲ ಶ್ರೀರಾಮ್ ಸಂಸ್ಥೆಯ ಹಿರಿಯ ಅಧಿಕಾರಿಗಳೇ, ಹಾಗೆ ಮೋಟಾರು ಸಾರಿಗೆ ಸಂಸ್ಥೆಯ ಮಾಲೀಕರುಗಳೇ, ಹಾಗೆ ನೆರೆದಿರುವಂತಹ ಎಲ್ಲ ಮೋಟಾರು ಸಾರಿಗೆ ಸಂಸ್ಥೆಯಲ್ಲಿ ಚಾಲಕರಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕ ಬಂಧುಗಳೇ, ಇದೊಂದು ಕಾಕತಾಳೀಯ ಅಂತಲೇ ಹೇಳಬೇಕು. ನನಗೂ ಮತ್ತು ಈ ಶ್ರೀರಾಮ್ಗೂ ಭಾರಿ 30 ವರ್ಷದ ನೆಂಟು ಬೆಳ್ಕೊಳ್ತಾನೆ ಬರ್ತಾಯಿದೆ. ಇದು 4-5ನೇ ಕಾರ್ಯಕ್ರಮ.
ಹೋದ ವರ್ಷವೂ ಸಹ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಈ ದಿವಸ ನಮಗೆ ಇನ್ನೊಂದು ವಿಶೇಷವಾದ ಆಪರ್ಚುನಿಟಿ ಸಿಗ್ತಾ ಇದೆ. ಅದಕ್ಕಾಗಿ ನಾನು ಶ್ರೀರಾಮ್ ಅವರಿಗೆ ಧನ್ಯವಾದ ಹೇಳ್ತಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ದಿನಾಂಕ 16ನೇ ತಾರೀಕು ಇದೆ, ಸೆಪ್ಟೆಂಬರ್ 16ನೇ ತಾರೀಕು ಫಾದರ್ ಮುಲ್ಲರ್ ನಮ್ಮ ಏನು ಕನ್ವೆನ್ಷನ್ ಸೆಂಟರ್ ಇದೆ, ಇಲ್ಲಿ ನಮ್ಮ ಸನ್ಮಾನ್ಯ ಕಾರ್ಮಿಕ ಮಂತ್ರಿಗಳು ಆಗಮಿಸಿ ಅಸಂಘಟಿತ ವಲಯದ ಎಲ್ಲ ನೋಂದಾಯಿತ ಕಾರ್ಮಿಕರಿಗೆ ನಮ್ಮ ಸ್ಮಾರ್ಟ್ ಕಾರ್ಡನ್ನು ವಿತರಿಸಲಿಕ್ಕಿದ್ದಾರೆ. ಈ ಸಂಬಂಧ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಶಾಸಕರು ಅಧ್ಯಕ್ಷರಾಗಿ ಭಾಗವಹಿಸ್ತಿದ್ದಾರೆ. ಹಾಗಾಗಿ ಎಲ್ಲ ಈ ಚಾಲಕ ವೃತ್ತಿಯಲ್ಲಿ ತೊಡಗಿಕೊಂಡವರು, ಹಾಗೆ ಮೋಟಾರು ಟ್ರಾನ್ಸ್ಪೋರ್ಟ್ ಕೆಲಸದಲ್ಲಿ ಏನೇನಿದ್ದೀರಿ ಇವರೆಲ್ಲರೂ ಸಹ ನೀವು ಅಸಂಘಟಿತ ಕಾರ್ಮಿಕರ ವ್ಯಾಪ್ತಿಗೆ ಬರ್ತೀರಿ. ಹಾಗಾಗಿ ಆ ದಿವಸ ದಯಮಾಡಿ ಎಲ್ಲರೂ ಸಹ 3 ಗಂಟೆಗೆ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ಪಂಪೆಲ್ ಕಂಕನಾಡಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಮತ್ತು ಸ್ಮಾರ್ಟ್ ಕಾರ್ಡ್ಗಳನ್ನು ನಾವು ಈಗಾಗಲೇ ಕರೆ ಮಾಡಿ ನಿಮಗೆಲ್ಲರಿಗೂ ತಿಳಿಸಿದ್ದೀವಿ, ಯಾರ್ಯಾರಿದೆ ಅವರೆಲ್ಲರೂ ಸಹ ಬಂದು ಕಾರ್ಡನ್ನು ಪಡ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮನ್ನೆಲ್ಲ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಈ ಅವಕಾಶಕ್ಕಾಗಿ ಶ್ರೀರಾಮ್ ಟ್ರಾನ್ಸ್ಪೋರ್ಟ್ ಕಂಪನಿ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ಉಮೇಶ್ ರೇವಣ್ಕರ್ ಅವರಿಗೆ, ಹಾಗೆ ನನ್ನ ಸ್ನೇಹಿತರಾದಂಥ ಶ್ರೀಧರ್ ಮಟ್ಟಮ್ ಅವರಿಗೆ, ಹಾಗೆ ಹೊಳ್ಳಾರ್ ಅವರಿಗೆ, ಹಾಗೆ ಎಲ್ಲ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಉಲ್ಲಾಸ್ ಅವರಿಗೂ ಸಹ ನಾನು ವಿಶೇಷವಾಗಿ ಧನ್ಯವಾದನ ಹೇಳಿ, ಮತ್ತು ನಮಗೆ ತುರ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿರೋದ್ರಿಂದ ಸಾಕಷ್ಟು ಕೆಲಸ ಇದ್ದಾವೆ. ಶಾಸಕರ ಅನುಮತಿ ಪಡೆದುಕೊಂಡು ನಾನು ಈ ಕಾರ್ಯಕ್ರಮದಿಂದ ನಿರ್ಗಮಿಸ್ತೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನಮ್ಮ ಕಾರ್ಯಕ್ರಮಕ್ಕೂ ಸಹ ಇದೇ ರೀತಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೇನೆ. ಶಾಸಕರು ಸಹ ಕಾರ್ಯಕ್ರಮಕ್ಕೆ ಬಂದು ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ಧನ್ಯವಾದಗಳು ಶ್ರೀಯುತ ಕುಮಾರ್ BR ಇವರಿಗೆ. ಇದೀಗ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ ರಾಘವೇಂದ್ರ HP, ವಕೀಲರ ಸಂಘ ಮಂಗಳೂರು, ಇದರ ಅಧ್ಯಕ್ಷರನ್ನು ಈ ಇವತ್ತಿನ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಅವರಿಗೂ ಕೂಡ ಆತ್ಮೀಯ ಗೌರವದ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಶ್ರೀಯುತ ರಾಘವೇಂದ್ರ HP ಇವರಿಗೆ ಇದೀಗ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾರಂಭದಿಂದ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಜೊತೆ ಇದ್ದವರು ಡಾಕ್ಟರ್ GR ಶೆಟ್ಟಿ, ಮ್ಯಾನೇಜಿಂಗ್ ಟ್ರಸ್ಟಿ, ಸೇವಾ ಭಾರತಿ ಚಾರಿಟೇಬಲ್ ಟ್ರಸ್ಟ್. ಇವರು ಒಂದೆರಡು ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಶ್ರೀರಾಮ್ ಫೈನಾನ್ಸಿನ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಪರ್ಸನ್ ಉಮೇಶ್ ರೇವಣ್ಕರ್ ಅವರೇ, ನಮ್ಮ ಕ್ಷೇತ್ರದ ಶಾಸಕರಾದ ವೇದವಾಸ್ ಕಾಮತ್ರೆ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಬಂದಿರುವ ಎಲ್ಲ ಬಂಧು ಭಗಿನಿಯರೇ, ನಾನು ಈ ಶ್ರೀರಾಮ್ ಫೈನಾನ್ಸ್ನ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಭಾಗಿಯಾಗ್ತಿರೋದು. ಯಾಕಂತ ಹೇಳಿದ್ರೆ ಈ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಲಿಲ್ಲ. ನನ್ನ ಆತ್ಮೀಯರು, ನಮ್ಮವರೇ ಆದ ಒಂದು ಅಧ್ಯಕ್ಷರು, ಇದು ಮ್ಯಾನೇಜರ್ ಆದಂಥ ರಾಕೇಶ್ ಶೆಟ್ಟಿ ಅವರು ನನ್ನನ್ನು ಭಾಳಷ್ಟು ಒತ್ತಾಯಪೂರ್ವಕವಾಗಿ ಬರಲಿಕ್ಕೆ ಹೇಳಿದರು. ನಿಜವಾಗಿಯೂ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಭಾಳ ಸಂತೋಷ ಆಯಿತು. ಒಂದು CSR ಆ್ಯಕ್ಟಿವಿಟಿಯಲ್ಲಿ ನೀವು ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನು ಜನರಿಗೆ ಎತ್ತಿ ತೋರಿಸಿಕೊಟ್ಟಿದ್ದಾರೆ ಶ್ರೀರಾಮ್ ಫೈನಾನ್ಸ್ನವರು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 800 ಜನ ಇಲ್ಲಿ, ಪುತ್ತೂರಿನಲ್ಲಿ 1000 ಜನರಿಗೆ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಲವಾರು ಕಡೆಗಳಲ್ಲಿ ಇವರು ಭಾಳಷ್ಟು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಮತ್ತು ಧನ ಸಹಾಯವನ್ನು ಮಾಡಿದ್ದಾರೆ. ಆದರೆ ಇದರಲ್ಲಿ ತೆಗೆದುಕೊಂಡಂತಹ ಮಕ್ಕಳು ಅದನ್ನು ಖಂಡಿತವಾಗಿ ವಾಪಸ್ ಕೊಡಬೇಕು. ಅದು ಹೇಗೆ ಅಂತ ಹೇಳಿದರೆ, ನೀವು ಉತ್ತಮ ಪ್ರಜೆಗಳಾಗಿ ದೇಶದ ಒಂದು ಸದ್ಪ್ರಜೆಯಾಗಿ ಬೆಳೆದು ನಾವು ತಗೊಂಡಿರುವ ಹಣಕ್ಕೆ ನಿಮ್ಮ ಪ್ರತಿಫಲವಾಗಿ ನೀವು ಉತ್ತಮ ಪ್ರಜೆಗಳಾಗಿ ಮೂಡಿ ಬಂದರೆ ಅದೇ ನೀವು ಕೊಡುವಂಥ ದೊಡ್ಡ ದೇಣಿಗೆ ನಮ್ಮ ದೇಶಕ್ಕೆ. ಹಾಗಾಗಿ ದಯವಿಟ್ಟು ಎಲ್ಲ ಈ ಒಂದು ವಿದ್ಯಾರ್ಥಿ ವೇತನವನ್ನು ಏನು ತಗೊಂಡಿದ್ದೀರಿ ಅದನ್ನು ಸದುಪಯೋಗ ಪಡಿಸ್ಕೊಂಡು ಉತ್ತಮ ವಿದ್ಯಾರ್ಥಿಗಳಾಗಿ ಉತ್ತಮ ಉದ್ಯೋಗವನ್ನು ದೊರಕಿಸಿ ನೀವು ದೇಶ ಸೇವೆಯನ್ನು ಮಾಡಿ ಅಂತೇಳಿ ಹಾರೈಸಿ ಈ ಒಂದು CSR ಆ್ಯಕ್ಟಿವಿಟಿಯನ್ನು ಆವಾಗ ನಮ್ಮ ರಾಜಾರಾಮ್ ಭಟ್ರು ಹೇಳಿದರು. ಅದೇ ರೀತಿಯಲ್ಲಿ ಇದು ನಮ್ಮ ಚಿದಂಬರ್ 1993ರಲ್ಲಿ ಪ್ರಾರಂಭ ಮಾಡಿರುವಂಥ CSR ಆ್ಯಕ್ಟಿವಿಟೀಸ್. ಇದರಲ್ಲಿ ಭಾಳಷ್ಟು ಜನರಿಗೆ ಎಲ್ಲ ಪ್ರಪಂಚ ಬೇಕಾದವರಿಗೆ ಅದರ ಸದುಪಯೋಗವನ್ನು ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಹಾಗೆ ಒಂದು ಸೇವಾ ಸಂಸ್ಥೆ ಅಂತ ಹೇಳಿದ್ರೆ ಸೇವಾ ಭಾವ ಚಾರಿಟೇಬಲ್ ಟ್ರಸ್ಟ್, ಅನಾಥರನ್ನು
ನೋಡಿಕೊಳ್ಳುವಂತಿರೋ ಒಂದು ಸಂಸ್ಥೆ. ಇದರಲ್ಲೂ ನನಗೂ CSR ಆ್ಯಕ್ಟಿವಿಟಿಯಿಂದ ನಮಗೆ ಬೇಕಷ್ಟು ಸಹಾಯಧನಗಳನ್ನು ನಮ್ಮ ಕಾಂಪೌಂಡ್ ವಾಲಿಗೆ, ನಮ್ಮ ಬಿಲ್ಡಿಂಗಿಗೆ, ಆ ರೀತಿಯಲ್ಲಿ ಬೇಕಾದಷ್ಟು ಸಹಾಯಗಳು ಮಾಡಿದ್ದಾರೆ. ಹಾಗೆ ನಮ್ಮ ಸೇವಾಶ್ರಮ ಅಂದರೆ ಅನಾಥರ ಆಶ್ರಮ ದೇರಳಕಟ್ಟೆಯಲ್ಲಿರುವಂಥದ್ದು. ಅಲ್ಲಿ ಈಗ 45 ಅನಾಥರು, ಒಂದು 40 ಜನ ಮಹಿಳೆಯರು, 3 ಜನ ಗಂಡಸರು ಅನಾಥರು ನಮ್ಮಲ್ಲಿ ಈಗ ಅವರ ಸೇವೆಯನ್ನು ಮಾಡುವ ಯೋಗ ನಮಗೆ ಸಿಕ್ಕಿದೆ. ಹಾಗಾಗಿ ಇಂಥ ಒಂದು ಸಂಸ್ಥೆ ನಮಗೂ ಒಂದು ಈ CSR ಆ್ಯಕ್ಟಿವಿಟಿಯ ಬಗ್ಗೆ ಒಂದು ನಮ್ಮನ್ನು ಕರೆದಿದ್ದಕ್ಕೆ ನಾವು ಒಂದು ಅದರ ಫಲಾನುಭವಿಗಳಾಗಿರೋದ್ರಿಂದಾಗಿ ಭಾಳ ಸಂತೋಷ ಆಯಿತು. ಈ ಶ್ರೀರಾಮ್ ಫೈನಾನ್ಸ್ ಅಂತಹ ಒಂದು ಹಲವಾರು ಕಂಪನಿಗಳು ದೇಶ ಸೇವೆಯಲ್ಲಿ CSR ಆ್ಯಕ್ಟಿವಿಟಿಯನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಕೆಲಸಕ್ಕೆ ಹಣವನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳುತ್ತಾ, ಈ ಒಂದು ಇಷ್ಟು ಜನರಿಗೆ ಇಲ್ಲಿ 800 ಜನ, ಪುತ್ತೂರಿನಲ್ಲಿ ಅಷ್ಟು ಜನ, ಇಷ್ಟು ಜನರನ್ನು ಒಟ್ಟು ಮಾಡಬೇಕಾಗಿದ್ದರೆ ಅದು ಖಂಡಿತವಾಗಿ ಸಣ್ಣ ಕೆಲಸ ಅಲ್ಲ. ಇಷ್ಟು ಜನರನ್ನು, ಅವರ ಪೇರೆಂಟ್ಸನ್ನು ಒಟ್ಟು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ, ನಮ್ಮನ್ನೆಲ್ಲರನ್ನು ಆಹ್ವಾನಿಸಿ ಮಾಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀರಾಮ್ ಫೈನಾನ್ಸಿನ ಸರ್ವ ಮ್ಯಾನೇಜರ್ಸ್, ಸಿಬ್ಬಂದಿ ವರ್ಗ ಎಲ್ಲರಿಗೂ ನಾನು ಅಭಿವಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಕಾರ್ಯವೈಖರಿಯಿಂದಾಗಿ ಇಷ್ಟು ಜನರಿಗೆ ಇವತ್ತು ಇಲ್ಲಿಗೆ ಬರುವಂತಾಗಿದೆ. ಇವತ್ತಿಗೆ ನನಗೆ ಸಮೇತ 3 ಸಲ ಬಂದಿದೆ ಫೋನು. ಹಾಗಾಗಿ ನೀವು ಎಷ್ಟು ಇದರ ಬಗ್ಗೆ ಶ್ರಮ ವಹಿಸ್ತಾ ಇದ್ದೀರಿ, ನೀವು ಎಷ್ಟು ಅದರ ಬಗ್ಗೆ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೇವೆಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಲಯನ್ MJF ಡಾಕ್ಟರ್ GR ಶೆಟ್ಟಿ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ಇದ್ದಾರೆ, ಅದರಿಂದ ಈ ಗಣ್ಯರನ್ನು ಮತ್ತೆ ಬೀಳ್ಕೊಡ್ತಾ ಇದ್ದೇವೆ. GR ಶೆಟ್ಟಿ ನಿರ್ಗಮಿಸ್ತಾ ಇದ್ದಾರೆ, ಅವರಿಗೆ ನೆನಪಿನ ಕಾಣಿಕೆಯ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಚೇತನ್ ಅರಸ್ರವರು. ಹಾಗೆ ಪೂರ್ಣಿಮಾ S ನಾಯಕ್ರವರು ಕೂಡ ವೇದಿಕೆಯಿಂದ ನಿರ್ಗಮಿಸ್ತಿದ್ದಾರೆ, ಅವರನ್ನು ಕೂಡ ಗೌರವಿಸ್ತಿದ್ದೇವೆ. ಸುಗಂಧಿ ಭಟ್ರವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಸುಗಂಧಿ ಭಟ್ರವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಬಂಧುಗಳೇ, ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಮಂಗಳೂರು ಅದೇ ರೀತಿ ಸಂಕಪ್ರವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ನಮ್ಮ ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡರೂ ಕೂಡ ಬೇರೆ ಬೇರೆ ಊರುಗಳಿಂದ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. 1000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವಂಥ ಕಾರ್ಯಕ್ರಮ. ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 4,000 ರೂಪಾಯಿ, ಕಾಲೇಜ್ ವಿದ್ಯಾರ್ಥಿಗಳಿಗೆ 4,500 ರೂಪಾಯಿ, ಹಾಗೆ 1,000 ಅಧಿಕ ವಿದ್ಯಾರ್ಥಿಗಳಿಗೆ ಈ ದಿನ ಪುರಭವನದಲ್ಲಿ ನಾವು ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ಈ ಕಾರ್ಯಕ್ರಮವನ್ನು ನಿತ್ಯ ನಿರಂತರವಾಗಿ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಫೈನಾನ್ಸ್ನ ಜೊತೆ ಒಡನಾಟ ಇಟ್ಟುಕೊಂಡವರು ನಮ್ಮ ಮಂಗಳೂರು ದಕ್ಷಿಣದ ಜನಪ್ರಿಯ ಶಾಸಕರಾಗಿರುವಂಥ ವೇದವ್ಯಾಸ್ ಕಾಮತ್ರವರು. ಇವತ್ತು ವಿದ್ಯಾರ್ಥಿಗಳ ಕಾರ್ಯಕ್ರಮ 2 ಕಡೆ ಅವರ ವ್ಯಾಪ್ತಿಯಲ್ಲಿ ನಡೆಯುತ್ತದೆ. ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಮಂಗಳಾದೇವಿಯ ಜೊತೆಯಲ್ಲಿ ಮಂಗಳೂರು ಪುರಭವನದಲ್ಲಿ. ಈ ರೀತಿಯಾಗಿ ಅವರ ಕ್ಷೇತ್ರದಲ್ಲಿ 2 ವಿದ್ಯಾರ್ಥಿಗಳ ಕಾರ್ಯಕ್ರಮದ ಔಚಿತ್ಯಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಹೆಮ್ಮೆಯ ಶಾಸಕರು ಕೂಡ ಭಾಗವಹಿಸಿ ನಮಗೆ ಸುಯೋಗ ಅಂತ ತಿಳಿಯುತ್ತಾ, ಇದೀಗ ಶ್ರೀರಾಮ್ ಫೈನಾನ್ಸ್ನ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯ ಮೇಲ್ಸ್ತರದಲ್ಲಿರುವಂಥ ವೇದವ್ಯಾಸ್ ಕಾಮತ್ರವರು ತಮ್ಮ ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಮಂಗಳೂರಿನ ಇವತ್ತಿನ ಈ ಪುರಭವನದ ಒಂದು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನ ಭಾಳ ವಿನೂತನವಾದಂಥ ಕೊಡುಗೆಯನ್ನು ವಿದ್ಯಾರ್ಥಿ ವೇತನ ವಿತರಣದ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಉಪಸ್ಥಿತಿರುವಂಥವರು ಮೂಲತಃ ಮಂಗಳೂರಿನವರಾಗಿ ಪ್ರಸ್ತುತ ಮುಂಬೈಲಿರುವಂಥ ಆದರಣೀಯ ಈ ಒಂದು ಸಂಸ್ಥೆಯ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಆಗಿ ಸೇವೆಯನ್ನು ಸಲ್ಲಿಸಿರುವಂತಹ ಗೌರವಾನ್ವಿತ ಶ್ರೀ ಉಮೇಶ್ ಬಿ ರೇವಣ್ಕರ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಗೌರವಾನ್ವಿತ ಆದರಣೀಯ ಸುದರ್ಶನ್ ಹೊಳ್ಳ ಅವರೇ,
ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗೌರವಾನ್ವಿತ ಶ್ರೀ ಶ್ರೀಧರ್ ಮಠಂ ಅವರೇ, ಶರಶ್ಚಂದ್ರ ಭಟ್ ಅವರೇ, ಅದೇ ರೀತಿ ಉಪಸ್ಥಿತ ಗೌರವಾನ್ವಿತ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ರಾಘವೇಂದ್ರ ಅವರೇ, ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ನ ಗೌರವಾನ್ವಿತ ಶ್ರೀ ಆನಂದ್ ಅವರೇ, ಲಯನ್ ಡಾಕ್ಟರ್ ಜಿ ಆರ್ ಶೆಟ್ರೆ, ಉದಯ್ ಕುಮಾರ್ ನಾಯಕ್ ಅವರೇ, ಅದೇ ರೀತಿ ಶ್ರೀನಿಧಿ ಅವರೇ, ಉದಯ್ ಅವರೇ, ಸಾಹಿತಿ ಚಲನಚಿತ್ರ ನಟಿಯಾಗಿರುವಂಥ ಶ್ರೀಮತಿ ಪೂರ್ಣಿಮಾ ಅವರೇ, ಕೃಷ್ಣ ಶೆಟ್ಟಿ ತಾರೇಮಾರ್ ಅವರೇ, ಉಪಸ್ಥಿತ ಗೌರವಾನ್ವಿತ ಸತ್ಯನಾರಾಯಣ ಕೆ ವಿ ಅವರೇ, ಉಲ್ಲಾಸ್ ನಾಯ್ಕ್ ಅವರೇ, ನಾಗರಾಜ್ ಅವರೇ, ಸದಾಶಿವ್ ಅಮೀನ್ ಅವರೇ, ಶ್ರೀ ಚೇತನ್ ಅರಸ್ ಅವರೇ, ಮಹೇಶ್ ಕುಮಾರ್ ಸಿ ಎಚ್ ಅವರೇ, ಉಪಸ್ಥಿತ ಕೆ ಜೀವಂದರ್ ಅಧಿಕಾರಿ ಅವರೇ, ಉಪಸ್ಥಿತ ಸುರೇಶ್ ಎಮ್ ಎಸ್ ಅವರೇ, ಉಪಸ್ಥಿತ ಗೌರವಾನ್ವಿತ ಆದರಣೀಯ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳೇ, ಈ ಒಂದು CSR ಮುಖಾಂತರ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿಕ್ಕೆ ಬಂದಿರುವಂಥ ಎಲ್ಲ ಆದರಣೀಯ ವಿದ್ಯಾರ್ಥಿಗಳೇ, ಉಪಸ್ಥಿರುವಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತು ಬಹಳ ಪ್ರಸಿದ್ಧ ಪುರಾತನವಾಗಿರುವಂಥ ಸಂಸ್ಥೆಯಲ್ಲಿ ಒಂದೊಂದಂಥ ಶ್ರೀರಾಮ್ ಫೈನಾನ್ಸ್ 50 ವರ್ಷಕ್ಕೂ ಹೆಚ್ಚಿನ ಮಿಗಿಲು ಸೇವೆಯನ್ನು ಕೊಡ್ತಾ ಭಾಳ ಯಶಸ್ಸನ್ನು ಕಂಡು ಅಗ್ರಮಾನ್ಯ ಸ್ಥಾನದಲ್ಲಿ ಇದ್ದಂಥ ಒಂದು ಸಂಸ್ಥೆ ತಮ್ಮ ಸಂಸ್ಥೆಯ ಲಾಭಾಂಶದ ಒಂದು ಅಂಶವನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಕಳೆದ 13 ವರ್ಷಗಳಿಂದ ವಿದ್ಯಾರ್ಥಿ ವೇತನವನ್ನು ಅಭೂತಪೂರ್ವವಾಗಿ ಆಯೋಜನೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಶಕ್ತಿಯನ್ನು ತುಂಬಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಸಹಜವಾಗಿ ವಿದ್ಯಾರ್ಥಿಗಳಿಗೆ ಶಕ್ತಿಯನ್ನು ತುಂಬಿಸುವಂಥ ಕೆಲಸ ಕಾರ್ಯಗಳು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಮುಖ್ಯ ವಾತಾವರಣಕ್ಕೆ ತರುವಂಥ ದೃಷ್ಟಿಯಲ್ಲಿ ಭಾಳ ಅಭೂತಪೂರ್ವವಾದಂಥ ಕೆಲಸ ಕಾರ್ಯಗಳನ್ನು ಇವತ್ತು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಮಾಡ್ತಾ ಇದೆ. ಸಾರಿಗೆ ಉದ್ಯಮದಲ್ಲಿ ಸಂಬಂಧಪಟ್ಟಂಥ ವಿಚಾರಗಳಾಗಿದ್ದರೂ ಕೂಡ ಜನರ ಕಷ್ಟವನ್ನು ಅರಿತುಕೊಳಿಸಬೇಕು ಅಂತೇಳುವಂಥ ಚಿಂತನೆಯ ಕಾರ್ಯ ಇವತ್ತಾಗಿದ್ದು, ಇವತ್ತು ಇಡೀ ಭಾರತದಲ್ಲಿ ಅಭೂತಪೂರ್ವವಾಗಿ ಕೊಡುಗೆಯನ್ನು ಸೇವೆಯನ್ನು ಸಲ್ಲಿಸ್ತಾ ಲಕ್ಷಾಂತರ ಜನ ಈ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿ ಇದ್ದುಕೊಂಡು 3,000ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇವತ್ತು ಸೇವೆಯನ್ನು ಸಲ್ಲಿಸಿಕೊಂಡಂಥ ವಿದ್ಯಾರ್ಥಿಗಳನ್ನು ಶಕ್ತಿಯುತವಾಗಿ ಅವರಿಗೆ ಮುಕ್ತವಾಗಿ ಅವಕಾಶಗಳು ಕೊಡಬೇಕು ಅಂತ ದೃಷ್ಟಿಯಲ್ಲಿ ವಿದ್ಯಾರ್ಥಿ ವೇತನ ಲಕ್ಷಾಂತರ ರೂಪಾಯಿ ಕೊಡುಗೆಯನ್ನು ಕೊಡ್ತಾ ಇರುವಂಥದ್ದು, ಅದರಲ್ಲಿ ಕೂಡ ನನ್ನಂಥ ಶಾಸಕರಿಗೆ ಇದರಲ್ಲಿ ಭಾಗವಹಿಸುವಂಥ ಅವಕಾಶ ಕೊಟ್ಟದ್ದು, ಇದೆಲ್ಲವೂ ಭಾಳ ಮೆಚ್ಚುಗೆ ವ್ಯಕ್ತಪಡಿಸುವಂಥ ಕಾರ್ಯ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಹಾಗೆ ನೂರಾರು ಸಂಸ್ಥೆಗಳು ಇದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ರೀತಿಯಲ್ಲಿ ಶಕ್ತಿಯನ್ನು ಕೊಟ್ಟಂತಾಗ್ತದೆ ಅಂಥೇಳೋದು ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ 4,000, ಕಾಲೇಜು ವಿದ್ಯಾರ್ಥಿಗಳಿಗೆ 4,500 ರೂಪಾಯಿ, ಅದರಲ್ಲಿ ಕೂಡ ಸರಿಸುಮಾರು 1,003 ವಿದ್ಯಾರ್ಥಿಗಳಿಗೆ 42 ಲಕ್ಷ ರೂಪಾಯಿ. ವಿದ್ಯಾರ್ಥಿಗಳೊಂದು ಚಪ್ಪಾಳೆಯನ್ನು ತಟ್ಟಬೇಕು. 42 ಲಕ್ಷ ರೂಪಾಯಿ ಸಣ್ಣ ಮೊತ್ತವು ಅಂತ ಕೇಳಿದರೆ ಸಣ್ಣ ಮೊತ್ತ ಅಲ್ಲ, ಭಾಳ ದೊಡ್ಡದಾದ ಮೊತ್ತವನ್ನು ಇವತ್ತು ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ನಾನು ಶ್ರೀರಾಮ್ ಫೈನಾನ್ಸ್ನ ಎಲ್ಲ ಆಡಳಿತ ಮಂಡಳಿಯಿಂದ ಹಿಡಿದು ಕಟ್ಟಕಡೆಯ ಉದ್ಯೋಗದಲ್ಲಿರುವಂಥ ಬಂಧುಗಳಿಗೆ ನನ್ನ ವಿಶೇಷವಾದಂಥ ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು ಹೇಳ್ತೇನೆ. ತಮ್ಮ ಕೆಲಸ ಕಾರ್ಯಗಳನ್ನು ನಾನು ಅಭೂತಪೂರ್ವವಾಗಿ ಮೆಚ್ಚಿಕೊಳ್ತಾ ಇದ್ದೇನೆ. ಶ್ರೀರಾಮ್ ಫೈನಾನ್ಸ್ ಅಂತ ಹೇಳುವಂಥದ್ದು ಎಲ್ಲೋ ಒಂದು ಕಡೆ ವಾಹನವನ್ನು ಪಡ್ಕೊಳ್ಳುವಂಥ ಬಂಧುಗಳಿಗೆ ಒಂದು ಆಶಾದಾಯಕವಾದಂಥ ಜೀವನವನ್ನು ನಡೆಸ್ಕೊಳ್ಳಿಕ್ಕೆ ಶಕ್ತಿಯನ್ನು ಕೊಡ್ತಾ ಇದೆ. ತಮ್ಮ ಸ್ವಂತ
ಟ್ರಾನ್ಸ್ಪೋರ್ಟ್ ಅಥವಾ ಸ್ವಂತವಾದಂಥ ವಾಹನಗಳನ್ನು ಪಡ್ಕೊಂಡು ಸಾಧನೆಗಳನ್ನು ಮಾಡಬೇಕು, ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಇದ್ದಂಥ ವ್ಯಕ್ತಿಗಳಿಗೆ, ಬಂಧುಗಳಿಗೆ ಅವರಿಗೆ ಬೇಕಾದಂಥ ಮೊತ್ತವನ್ನು ಲೋನ್ ಮುಖಾಂತರ ಕೊಟ್ಟು ತದನಂತರ ಅವರು ಜೀವನದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಸಾಧನೆಯನ್ನು ಪಡ್ಕೊಳ್ತಾ ಬ್ಯಾಂಕಿನ ಫೈನಾನ್ಸ್ನ ಹಣವನ್ನು ಹಿಂತಿರುಗಿ ಪಡ್ಕೊಳ್ಬೇಕು ಅಂತೇಳುವಂಥ ಚಿಂತನೆಯನ್ನು ಹಾಕ್ಕೊಂಡಿರ್ತಾರೆ. ಅದಕ್ಕೆ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಮಾಲಕರು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಅವರೊಂದಿಗೆ ಸಹಕಾರವನ್ನು ಪಡ್ಕೊಳ್ಳೋದು ಮಾತ್ರವಲ್ಲದೆ ವೈಯಕ್ತಿಕವಾದಂಥ ಇಂಡಿವಿಜುವಲ್ ವಾಹನವನ್ನು ನಡೆಸ್ಕೊಂಡು ಹೋಗುವವರು ಕೂಡ ಸಹಕಾರವನ್ನು ಪಡ್ಕೊಳ್ತಾರೆ. ಅದರ ಮಧ್ಯದಲ್ಲಿ ಬಹಳ ಕಷ್ಟದ ವಾತಾವರಣಗಳು ಇರುವಂಥ ಸಂದರ್ಭಗಳು, ಇಡೀ ದೇಶ ವಿದೇಶದಲ್ಲಿ ಆರ್ಥಿಕವಾಗಿ ಭಾಳ ದೊಡ್ಡ ರೀತಿಯಲ್ಲಿ ಕಷ್ಟದಲ್ಲಿದ್ದಂಥ ಸಂದರ್ಭ. ಅದರಲ್ಲಿ ಕೂಡ ನನಗೆ ಭಾಳ ಕಷ್ಟ ಏನು ಅಂತ ಕೇಳಿದರೆ, ಇತ್ತೀಚಿನ ರಾಜ್ಯ ಸರ್ಕಾರದ ವ್ಯವಸ್ಥೆಯಲ್ಲಿ ಇವತ್ತು ಹಲವಾರು ವರ್ಷಗಳಿಂದ ಕೆಂಪು ಕಲ್ಲು ನಡೀತಾ ಇತ್ತು, ಅದು ನಡೆಯುವುದಿಲ್ಲ. ಅವರು ಕೂಡ ನಡೀತಾ ಇರದಂಥ ಸಂದರ್ಭದಲ್ಲಿ ಅವರ ವಾಹನಗಳಿಗೆ ಯಾವುದೇ ರೀತಿಯ ಅವಕಾಶಗಳು ಇಲ್ಲದಂಥ ಸಂದರ್ಭದಲ್ಲಿ ಅದರ ಹೊಡೆತ ಯಾರಿಗೂ ಅಂತ ಹೇಳಿದ್ರೆ ಕೊನೆಯದಾಗಿ ಫೈನಾನ್ಸ್ ವ್ಯವಸ್ಥೆಗೆ. ಸಹಜವಾಗಿ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಕಷ್ಟವಾದಂಥ ವಾತಾವರಣಗಳು ಕೊನೆಯದಾಗಿ ಬರುವಂಥದ್ದು. ರೇವಣ್ಕರ್ರೆ ಬೇರೆ ಎಲ್ಲ ವರ್ಗದವರನ್ನು ಒಂದು ರೀತಿ ನೋಡಿಕೊಂಡ್ರೆ, ದುಡ್ಡು ಕೊಡುವವರ ವರ್ಗದವರನ್ನು ಒಂದು ರೀತಿ ನೋಡ್ಕೊಳ್ತಾರೆ. ಅವರ ಕಷ್ಟಗಳು ಯಾವುದಿದ್ರೂ ಕೂಡ ಅವರನ್ನು ನೋಡುವಂಥ ರೀತಿ ಬೇರೆ ಇರ್ತದೆ. ಯಾಕೆಂದರೆ ಸ್ಥಿತಿವಂತರು, ಹಣವಂತರು ಅಂತ ಹೇಳುವಂಥ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಆ ರೀತಿಯ ಎಲ್ಲ ಚಿಂತನೆಗಳಿಗೆ ಪೂರಕವಾದಂಥ ವಾತಾವರಣಗಳು ಸೃಷ್ಟಿಯಾಗಬೇಕು, ಒಂದು ಒಳ್ಳೆಯ ಸೇವಾ ಮನೋಭಾವದಿಂದ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳುವಂಥದ್ದನ್ನು ಇವತ್ತು ವಿದ್ಯಾರ್ಥಿ ವೇತನದಿಂದ ಮುಖಾಂತರ ತಾವು ಮಾಡ್ತಾ ಇದ್ದೀರಿ. ನಿಜವಾಗಿ ನಾನು ಬರುವಾಗ ತಡೆಯಾಗಿದೆ. ರಾಮಕೃಷ್ಣ ಆಶ್ರಮದಲ್ಲಿ ಕಾರ್ಯಕ್ರಮಗಳು ಭಾಗವಹಿಸಿಕೊಂಡು ಬೇರೆ ಬೇರೆ ಸ್ವಾಮೀಜಿಗಳು ಉಪಸ್ಥಿರುವಂಥ ಕಾರ್ಯಕ್ರಮ, ವೇದಿಕೆಯಿಂದ ಎದ್ದು ಬರಲಿಕ್ಕೆ ಆಗೋದಿಲ್ಲ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ನಮ್ಮ ಸಮಯಗಳು ನಮ್ಮದಲ್ಲ, ನಮ್ಮ ಸಮಯವನ್ನು ನಿರ್ಧಾರ ಮಾಡುವವರು ಬೇರೆಯವರು. ಹಾಗಿರುತ್ತೆ ನಮ್ಮ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯಲ್ಲಿ ಎದ್ದುಕೊಂಡು ಬರಲಿಕ್ಕೆ ಆಗದಂಥ ಪರಿಸ್ಥಿತಿ. ಅದು ನನಗೆ ದುಃಖ ಇದೆ. ಶ್ರೀರಾಮ್ ಫೈನಾನ್ಸ್ನ ಎಲ್ಲ ಬಂಧುಗಳು, ಅವರು ನಮ್ಮ ಆತ್ಮೀಯ ನನ್ನ ಕಾಲೇಜಿನ ಸಹಪಾಠಿ ಕೂಡ ಇದ್ದಾರೆ, ಫ್ರೆಂಚ್ ಬಿ ಎಡಲ್ಲಿದ್ದಾರೆ ನೋಡಿ. ಅವರು ಭಾಳ ನನ್ನ ಕಾಲೇಜಿನ ಸಹಪಾಠಿ, ನನಗಿಂತ ಸೀನಿಯರ್. ಅವರು ಜೀವದಲ್ಲಿ ನಾನು ಸೀನಿಯರ್ ಆಗಿದ್ದೇನೆ, ಅವರು ಕಾಲೇಜಿನಲ್ಲಿ ಅವರು ಸೀನಿಯರ್ ಆಗಿದ್ದರು. ಅದು ಮಾತ್ರವಲ್ಲ, ನಮ್ಮ ಮುಡಾರೆ ಅವರು ನನಗೆ ಭಾಳ ಆತ್ಮೀಯರು. ಹೀಗೆ ತುಂಬ ಜನ ಆತ್ಮೀಯ, ಸತ್ಯನಾರಾಯಣರಿದ್ದಾರೆ ಎದುರುಗಡೆ ಕೂತವರು, ಅವರು ಕೂಡ ಭಾಳ ಆತ್ಮೀಯರು. ಹಾಗೆ ತುಂಬ ಆತ್ಮೀಯರು ತಮ್ಮ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಾಳ ಒಳ್ಳೆಯವರು, ಭಾಳ ಒಳ್ಳೆಯ ಸೇವೆಯನ್ನು ಸಲ್ಲಿಸುವಂಥ ಬಂಧುಗಳು. ಅವರೆಲ್ಲರೂ ಸೇರಿಕೊಂಡು ಈ ಸಂಸ್ಥೆ ಇನ್ನಷ್ಟು ಯಶಸ್ವಿಯಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಸುವಂಥ ದೃಷ್ಟಿಯಲ್ಲಿ ಎಲ್ಲರ ಸಹಕಾರಗಳು ಪಡೀಲಿ. ಕೊನೆಯದಾಗಿ ನಾನು ವಿದ್ಯಾರ್ಥಿ ಸಮೂಹಕ್ಕೆ ಇಷ್ಟೇ ಹೇಳ್ತೇನೆ, ಇವತ್ತು ಜೀವನದಲ್ಲಿ ಶಾಲೆ ಕಾಲೇಜುಗಳಲ್ಲಿ ಉತ್ತೀರ್ಣರಾಗುವುದು ಎಷ್ಟು ಮುಖ್ಯ ಇದೆಯೋ ಅದಕ್ಕಿಂತ ಭಾಳ ದೊಡ್ಡ ಮುಖ್ಯ ಏನು ಅಂತ ಕೇಳಿದರೆ, ಜೀವನವೆಂಬ ಶಾಲೆಯಲ್ಲಿ ಉತ್ತೀರ್ಣರಾಗಬೇಕು. ಜೀವನವೆಂಬ ಶಾಲೆಯಲ್ಲಿ ಉತ್ತೀರ್ಣರಾಗಬೇಕು ಅಂತೇಳಾದರೆ, ತಾವು ನಡೆದು ಬಂದಂಥ ದಾರಿ, ತಮಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ತಮ್ಮ ತಂದೆ ತಾಯಿಯ ಪಾತ್ರ ಏನು, ತಂದೆ ತಾಯಿ ಯಾವ ರೀತಿಯ ಜವಾಬ್ದಾರಿ ನಿರ್ವಹಿಸಿದ್ದಾರೆ, ತಮ್ಮ ಅಧ್ಯಾಪಕರು ಯಾವ ರೀತಿ ನಿರ್ವಹಿಸಿದ್ದಾರೆ, ಯಾರಿಂದ ನಾನು ಸಹಕಾರವನ್ನು ಪಡ್ಕೊಂಡಿದ್ದೇನೆ, ಇದನ್ನೆಲ್ಲವನ್ನು ನಾವು ನೆನಪಿಸ್ಕೊಳ್ಬೇಕು. ಅದರ ಒಟ್ಟಿಗೆ ಮುಂದೆ ನಾವು ಭಾಳ ದೊಡ್ಡ ರೀತಿಯ ಸಾಮರ್ಥ್ಯಯುತವಾಗಿ ಬೆಳೆದಾಗ ಅದನ್ನು ಅನುಷ್ಠಾನ ಮಾಡುವಂಥ, ನಮ್ಮ ಕೈಯಿಂದ ಯಾರಿಗಾದರೂ 4 ಜನರಿಗೆ ಉಪಕಾರ ಆಗುವಂಥ ವಾತಾವರಣವನ್ನು ಸೃಷ್ಟಿಯಾಗಬೇಕು. ಇವತ್ತು ತಮ್ಮ ತಂದೆ ತಾಯಿಯವರು ವಿಶೇಷವಾಗಿ ಅವರಿಗೆ ಅವಕಾಶ ಸಿಗಲಿಲ್ಲ, ಕೂಲಿ ಕಾರ್ಮಿಕರಾಗಿ ದುಡಿತಾ ಇರುವಂಥ ಸಂದರ್ಭ. ನನಗೆ ಕಷ್ಟ ಆದರೂ ತೊಂದರೆ ಇಲ್ಲ, ನನ್ನ ಮಕ್ಕಳು ಕಲಿಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ಅವರನ್ನು ಬೆಳೆಸ್ತಾರೆ. ಬೆಳೀತಾ ಹೋದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಾಲೇಜಾಗಿ ಇನ್ನಷ್ಟು ಸ್ವಲ್ಪ ಸಾಧನೆಗಳನ್ನು ಮಾಡಿದ ನಂತರ ಅವ್ರಿಗೆ ಕಾಣುತ್ತೆ, ನಾನು ಶಿಕ್ಷಣವನ್ನು ಪಡ್ಕೊಂಡಿದ್ದೇನೆ, ನನಗಿಂತ ಜಾಸ್ತಿ ಬೇರೆಗೆ ಅಪ್ಪ ಅಮ್ಮನಿಗೆ ಅರಿವಿಲ್ಲ, ಅಪ್ಪ ಅಮ್ಮನಿಗೆ ಭಾಳ ದೊಡ್ಡ ರೀತಿಯಲ್ಲಿ ಶಿಕ್ಷಣದ ಅವಕಾಶಗಳು ಸಿಕ್ಕಿಲ್ಲ, ನಾನು ಭಾಳ ದೊಡ್ಡ ರೀತಿಯಲ್ಲಿ ಶಿಕ್ಷಣವನ್ನು ಡಿಗ್ರಿಯನ್ನು ಪಡ್ಕೊಂಡಿದ್ದೇನೆ ಅಂತೇಳುವಂಥ ಭಾವನೆಗಳು ಬರುತ್ತೆ. ಆದರೆ ಅನುಭವಗಳಿಗಿಂತ ದೊಡ್ಡ ಶಿಕ್ಷಣ ಬೇರೆ ಇಲ್ಲ, ಅನುಭವಗಳಿಗಿಂತ ದೊಡ್ಡ ಶಿಕ್ಷಣ ಬೇರೆ ಯಾವುದೂ ಇಲ್ಲ. ನಾನು ಒಂದು ಮಾತನ್ನು ಹೇಳ್ತೇನೆ, ನಾನು BCom ಆಗಿ MCom ಮಾಡಿದ್ದೇನೆ ರೇವಣ್ಕರ್ ಅವರೇ. ಆದರೆ ನನ್ನ ತಂದೆಯವರು 1ನೇ ಕ್ಲಾಸಿಗೂ ಕಲಿಯಲಿಲ್ಲ, ಇಂಗ್ಲೀಷು ಹಿಂದಿ ಎರಡೂ ಬರಲ್ಲ ಅವರಿಗೆ. ಆದರೆ ಅವರು ಉದ್ದಿಮೆಯನ್ನು ಯಾವುದೇ ಕ್ವಾಲಿಫಿಕೇಷನ್ ಇದೆ ಉದ್ದಿಮೆಯನ್ನು ಮಾಡಿ, ಇಂಡಸ್ಟ್ರಿಗಳನ್ನು ಮಾಡಿ
ಒಂದು 10-12 ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿ ಒಂದು 40-50 ದೇಶಗಳಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಾಯಿದ್ರು. ಒಂದು 500-600 ಕೋಟಿ ಟರ್ನ್ ಓವರ್ ಬಿಸ್ನೆಸ್ಗಳನ್ನು ಪ್ರಾರಂಭ ಮಾಡಿದರು. ನಾನು ಕಾಲೇಜು ಶಿಕ್ಷಣ ಕಲಿತು ಬಂದ ನಂತರ M.Com ಎಲ್ಲ ಆಗಿ ನಾನು ಸ್ವಲ್ಪ ಇಂಗ್ಲೀಷೆಲ್ಲ ಮಾತಾಡ್ಲಿಕ್ಕೆ ಕಲಿತುಕೊಂಡು ಬಂದ ನಂತರ ನನಗೆ 41ನೇ ದೇಶ ಸೇರಿಸ್ಕೊಳ್ಳಿಕ್ಕೆ ನನ್ನ ಹತ್ರ ಆಗಿಲ್ಲ. 40 ಇದ್ದದ್ದು 41 ಮಾಡಲಿಕ್ಕೆ ನನ್ನ ಹತ್ರ ಆಗಲಿಲ್ಲ. ಯಾಕೆ ಇದನ್ನು ಹೇಳ್ತೇನೆ ಅಂತ ಕೇಳಿದ್ರೆ, ಶಿಕ್ಷಣದ ಅವಶ್ಯಕತೆ ಇದೆ, ಶಿಕ್ಷಣ ಬೇಕೇ ಬೇಕು. ಯಾಕಂದರೆ ಜಗತ್ತಿನ ಇಡೀ ವ್ಯವಸ್ಥೆಗಳಿಗೆ ನಾವು ಹೊಂದಿಕೊಂಡು ಹೋಗಬೇಕು, ಕಾಂಪಿಟೇಷನಲ್ಲಿ ಬದುಕಬೇಕು, ಅದರಲ್ಲಿ ಓಡಬೇಕು ಅಂತ ಹೇಳಿದ್ರೆ ಶಿಕ್ಷಣಗಳು ಮಾರ್ಕು ಭಾರಿ ಅಗತ್ಯ. ಆದರೆ ಅದರ ಒಟ್ಟಿಗೆ ಅನುಭವದ ವ್ಯವಸ್ಥೆಗಳು ಭಾಳ ದೊಡ್ಡ ರೀತಿಯ ವಿಚಾರಗಳನ್ನು ನಮಗೆ ಕಲಿಸ್ಕೊಡುತ್ತೆ. ಹಾಗಾಗಿ ನನಗೆ ಈ ರೀತಿಯ, ನಾನು ಇವತ್ತು ಮಂಗಳೂರಿನ ಇಲ್ಲಿ ವಿಡಿಯೋ ಎಲ್ಲ ಹಾಕಿದ್ದಾರೆ, ಅದರಲ್ಲಿ ನಾನು ಮಾತಾಡಲಿಕ್ಕೆ ಆಗೋದಿಲ್ಲ ಕೆಲವೆಲ್ಲ. ಮಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ನಡುವಂಥ ಭಾಳ ದೊಡ್ಡ ಮಹನೀಯರೆಲ್ಲರು, ಅವರ ಕ್ವಾಲಿಫಿಕೇಷನ್ ಎಷ್ಟು? ಹಾಗಾಗಿ ಇದನ್ನೆಲ್ಲವನ್ನು ಅರಿತುಕೊಂಡಾಗ ಕ್ವಾಲಿಫಿಕೇಷನ್ ಆವತ್ತಿನ ದಿನಗಳಲ್ಲಿ ಈ ರೀತಿಯ ಶ್ರೀರಾಮ್ ಫೈನಾನ್ಸ್ ಅಂತ ಶಿಕ್ಷಣ ಸಂಸ್ಥೆಯವರು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಕೂಡ ಇರಲಿಲ್ಲ ಸರ್. ನಮ್ಮದಲ್ಲ, ನಮ್ಮ ತಂದೆಯವರು ಅಥವಾ ನೀವೆಲ್ಲ ಕಲಿಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ಸಂಸ್ಥೆಗಳಿರಲಿ. ಇವತ್ತು ಯಾರೋ ಒಂದು ಒಳ್ಳೆಯ ವಿದ್ಯಾರ್ಥಿ ಒಳ್ಳೆಯ ಉತ್ತಮವನ್ನು ಅಂಕವನ್ನು ಪಡ್ಕೊಳ್ತಾನೆ ಅಂತ ಹೇಳಿದ್ರೆ ಹುಡುಕಿ ಕೊಡುವಂಥ ವಾತಾವರಣಗಳು ಸೃಷ್ಟಿಯಾಗುವಂಥ ಸಂದರ್ಭದಲ್ಲಿ ಅದನ್ನು ಸದುಪಯೋಗ ಮಾಡಿಕೊಳ್ತಾ ನಾವೊಂದು ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ದೇಶಭಕ್ತ ನಾಗರಿಕನಾಗಿ ಹೊರಹೊಮ್ಮೆ ಬರಬೇಕಾದಂಥ ಅನಿವಾರ್ಯತೆ ಜವಾಬ್ದಾರಿ ಇದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಾಗಾಗಿ ಅದಕ್ಕೆ ಮೌಲ್ಯವನ್ನು ಪಡ್ಕೊಳ್ಬೇಕು. ಶಿಕ್ಷಣದ ಮೌಲ್ಯದಲ್ಲಿ ಕೇವಲ ಡಿಗ್ರಿಗಳಲ್ಲಿ ಸಾಧನೆ ಮಾಡಲಿಕ್ಕೆ ಆಗಲ್ಲ. ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ನಮ್ಮ ಕೈಯಲ್ಲಿ ವಾಚ್ ಇದೆ ರೇವಣ್ಕರ್ ಅವರೇ. ನನ್ನ ಅಜ್ಜಿ ಹೊರಗಡೆ ಬಿಸಿಲು ಕಂಡಾಗ, ಅದು ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಬಿಸಿಲುಗಾಲ ಇರಲಿ, ಸೆಕೆಗಾಲ ಇರಲಿ, ಯಾವ ಕಾಲದಲ್ಲಿ ಹೊರಗಡೆ ಕಂಡಾಗ ಟೈಮನ್ನು ಸಮಯವನ್ನು ಹೇಳ್ತಿದ್ರು, ವಾಚ್ ನೋಡ್ಲಿಕ್ಕೆ ಬರ್ತಿರ್ಲಿಲ್ಲ ಅವರಿಗೆ. ಇದೆಲ್ಲ ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ಅನುಭವಗಳೊಂದಿಗೆ ಶಿಕ್ಷಣವನ್ನು ಸಿಗುವಂಥ ಅವಕಾಶಗಳು ನಿಮಗೆ ಸಿಕ್ಕಿದೆ, ಹಲವಾರು ಮಹನೀಯರಿಗೆ ಸಿಗಲಿಲ್ಲ. ನಿಮಗೆ ಸಿಗುವಂಥ ಸಂದರ್ಭದಲ್ಲಿ ಅದರ ಒಟ್ಟಿಗೆ ಶ್ರೀರಾಮ್ ಫೈನಾನ್ಸ್ ಅಂತ ಸಂಸ್ಥೆಯ ವಿದ್ಯಾರ್ಥಿ ವೇತನ ಸಿಗುತ್ತೆ, ಇನ್ಯಾವುದೋ ಸಂಸ್ಥೆ ಮುಖಾಂತರ ಸಿಗುತ್ತೆ. ಅಂಥ ಸಿಕ್ಕಿದಂಥ ವಿದ್ಯಾರ್ಥಿ ವೇತನವನ್ನು ಸದುಪಯೋಗ ಮಾಡಿಕೊಳ್ತಾ ಜೀವನದಲ್ಲಿ ಭಾಳ ಎತ್ತರಕ್ಕೆ ಬೆಳೆದು ನಾವು ಮಾಡಬೇಕಾದಂಥ ಜವಾಬ್ದಾರಿಯುತ ಕೆಲಸ ಕಾರ್ಯಗಳು, ನಮ್ಮ ಜವಾಬ್ದಾರಿ ಕೆಲಸ ಕಾರ್ಯಗಳು ಯಾವುದೇ ಕುಂಠಿತವಾಗಿ ತೊಂದರೆ ಆಗದ ರೀತಿಯ ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುವಂಥದ್ದು ಹೇಳ್ತಾ, ಈ ಕಾರ್ಯಕ್ರಮ ಭಾಳ ಯಶಸ್ಸಾಗಿದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸಮೂಹವನ್ನು ಒಟ್ಟು ಮಾಡಿಕೊಂಡು ಅವರನ್ನು ಬರ್ಕೊಂಡು, ಅದರಲ್ಲಿ ಕೂಡ ನನ್ನ ಪ್ರಪ್ರಥಮ ಕಾರ್ಯಕ್ರಮ ಯಾವುದು, ಇಡೀ ಟೌನ್ ಹಾಲಿಗೆ ಸೀಟಿಗೆ ನಂಬರ್ ಹಾಕಿದ್ದು ನೋಡಿದ್ದು ನನ್ನ ಪ್ರಪ್ರಥಮ, ಅದು ಶ್ರೀರಾಮ್ ಫೈನಾನ್ಸ್ನವರು. ಎಲ್ಲ ಸೀಟಿಗೆ ನಂಬರ್ ಹಾಕಿದ್ದೀರಿ ಅಂದರೆ ಬಹಳ ಸೂಕ್ಷ್ಮವಾದ ವಿಷಯವನ್ನು ಬಹಳ ಗಂಭೀರವಾಗಿ ಅರ್ಥೈಸಿಕೊಂಡು ಕೆಲಸ ಮಾಡುವಂಥ ಸಂಸ್ಥೆ ಯಾವುದು ಅಂತ ಕೇಳಿದರೆ ಅದು ಶ್ರೀರಾಮ್ ಸಂಸ್ಥೆ ಅಂತೇಳಿ ಅದರಲ್ಲಿ ಕಾಣಬಹುದು. ಭಾಳ ಸೂಕ್ಷ್ಮವಾದ ವಿಷಯ ನಮಗೆ ಕಾಣಬಹುದು, ಇದನ್ನೇನಿದೆ ದೊಡ್ಡದು ಅಂತೇಳಿ. ನಾವು ಮಾಡಿಲ್ಲ, ನೀವು ಮಾಡಿದ್ದೀರಿ. ನಾನು ಸಾವಿರಾರು ಕಾರ್ಯಕ್ರಮಗಳಿಗೆ ಮಾಡಿದ್ದೇನೆ, ಸೀಟಿಗೆ ಆ ರೀತಿ ನಂಬರ್ ಹಾಕಲೇ ಇಲ್ಲ. ಹಾಗಾಗಿ ಅಭೂತಪೂರ್ವವಾದಂಥ ಬದಲಾವಣೆಯ ರೀತಿಯ ಕಾರ್ಯಕ್ರಮಗಳು ಈ ಯಶಸ್ಸಿನ ಗುಟ್ಟು ಅಂತೇಳಿ ನಾನು ಭಾವಿಸ್ತೇನೆ. ಅದು ಶ್ರೀರಾಮ್ ಫೈನಾನ್ಸ್. ನಿಮ್ಮ ಹೆಸರಿನಲ್ಲೇ ಶ್ರೀರಾಮ ಇದ್ದಾನೆ, ಹಾಗಾಗಿ ಹೆದರಿಕೆ ಇಲ್ಲ ನಿಮಗೆ. ಶಕ್ತಿಯುತವಾಗಿ ಬೆಳೆಯುವಂಥದ್ದು ಮಾತ್ರವಾಗಿ. ಯಾಕಂದರೆ ಜಗತ್ತಿನಲ್ಲಿ ಅಪ್ರಥಮಿಕವಾಗಿ ಪರಿಪೂರ್ಣವಾದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಪ್ರಪಂಚದಲ್ಲಿ 99.99% ಜನರು ಹೇಳೋದು ರಾಮನ ಹೆಸರು ಮಾತ್ರ ಪರಿಪೂರ್ಣ. ಇನ್ ಎವ್ರಿ ಆ್ಯಂಗಲ್ ಹಿ ಈಸ್ ಪರ್ಫೆಕ್ಟ್, ಎವ್ರಿ ಆ್ಯಂಗಲ್ ಹಿ ಈಸ್ ಪರ್ಫೆಕ್ಟ್. ಆ ರೀತಿಯಲ್ಲಿ ಶ್ರೀರಾಮನ ಹೆಸರನ್ನು ಹೊಂದಿದಂಥ ಸಂಸ್ಥೆ ನನಗೆ ಇನ್ನಷ್ಟು ಮಂಗಳೂರಿನಲ್ಲಿ ಇನ್ನಷ್ಟು ಕೊಡುಗೆಗಳನ್ನು ಕೊಡಿ, ಇನ್ನಷ್ಟು CSR ಫಂಡ್ಗಳನ್ನು ಕೊಡಿ, ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದ ಹಾಗೆ ಇನ್ನು 10 ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿಯಲ್ಲಿ CSR ಫಂಡ್ ಕೊಡುವ ಮುಖಾಂತರ ಆಗಲಿ, ಒಂದೆರಡು ಯಾವುದಕ್ಕೆ ಕೊಡಬೇಕು ಅಂತೇಳಿ ನನ್ನ ಹತ್ರ ಶಾಸಕರ ಹತ್ರ ಸ್ವಲ್ಪ ವಿಚಾರಗಳನ್ನು ಹಂಚಿಕೊಳ್ಳಿ. ನಾವು ಕೂಡ ಇಂಥವ್ರಿಗೆ ಕೊಡಿ ಒಳ್ಳೆಯವರಿಗೆ ಅಂತ ಹೇಳಿದ್ರೆ ನಮಗೆ ಕೂಡ ಸ್ವಲ್ಪ ಕಾಲರ್ ಇಲ್ಲ, ಆದರೂ ಸ್ವಲ್ಪ ಕಾಲರ್ ಮಾಡ್ಕೊಳ್ಳೋಂಥ ಅವಕಾಶಗಳನ್ನು ಕಲ್ಪಿಸಿಕೊಡಿ ಅಂತೇಳುವಂಥ ಮಾತನ್ನು ಇವತ್ತು ಹೇಳ್ತಾ, ಅಭೂತಪೂರ್ವವಾದಂಥ ಕಾರ್ಯಕ್ರಮ, ತಮಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು, ಯಶಸ್ಸನ್ನು ಕೋರ್ತಾ, ನನಗೆ ಗೊತ್ತಿಲ್ಲ ನಿಮಗೆ ಯಾವ ರೀತಿಯ ಸಹಕಾರವನ್ನು ನಾನು ಕೊಡ್ಬೋದು ಅಂತೇಳಿ. ಮುಂದಿನ ದಿನಗಳಲ್ಲಿ ಒಂದು ಶಾಸಕನ ನೆಲೆಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಸಹಕಾರವನ್ನು ಕೊಡ್ಬೋದು, ಯಾವ ರೀತಿಯಲ್ಲಿ ನನ್ನ ಶಾಸಕನ ಸಹಕಾರವನ್ನು ನೀವು ಪಡ್ಕೊಳ್ಬೋದು ನನಗೆ ಗೊತ್ತಿಲ್ಲ. ಆದರೆ ನೀವು ಸಂದರ್ಭ ಬಂದಾಗ ನನಗೆ ಗಮನಕ್ಕೆ ತನ್ನಿ. 100ಕ್ಕೆ 100 ಯಾವುದೇ ರೀತಿಯ ವಿಚಾರಗಳಿದ್ರೂ ಕೂಡ ಎದುರುಗಡೆ ನಿಂತು ನಿಮ್ಮ ಸಂಸ್ಥೆಗೆ ನನ್ನ ಕಡೆಯಿಂದ ಸಹಕಾರ ಮಾಡಿಕೊಡುವಂಥ
ವಿಚಾರವನ್ನು ಮಾಡಿಕೊಡ್ತೇನೆ. ಕೇವಲ ಶಾಸಕರ ಆಶ್ವಾಸನೆ ಅಲ್ಲ, ಜನಪ್ರತಿನಿಧಿಗಳು ಇದಕ್ಕಾಗಿ ಜನರು ನಂಬಲ್ಲ, ಹೇಳಿದ್ದನ್ನು ಮಾಡಲ್ಲ ಅವರು 99. ಹಾಗೆ ನಾನಾಗಲ್ಲ, ಹೇಳಿದ್ದನ್ನು ಮಾಡಿದೆ. ಯಾಕಂದರೆ ಮಾಡುವುದನ್ನೇ ಹೇಳುವುದು, ನಾನು ಬೇರೆ ಹೇಳೋದಿಲ್ಲ. ಏನು ಮಾಡ್ತೇನೆ ಅದನ್ನು ಹೇಳ್ತೇನೆ, ಅದನ್ನು ಹೇಳಿಯೇ ಶುದ್ಧ, ಮಾಡಿಯೇ ಶುದ್ಧ ಅಂತೇಳುವಂಥ ಭಾವನೆಯೊಂದಿಗೆ ನೀವು ಅದನ್ನು ವಿಶೇಷವಾಗಿ ನನ್ನ ಸಹಕಾರ, ನನ್ನ ಪೂರ್ಣ ರೀತಿಯ ಕೊಡುಗೆ ನಿಮ್ಮೊಂದಿಗೆ ಇದೆ. ಯಾವ ರೀತಿಯಲ್ಲಿ ಕೊಡುಗೆ ಕೊಡ್ಬೋದು ನಮ್ಗೆ ಗೊತ್ತಿಲ್ಲ. ನೀವು ಎದುರುಗಡೆ ಬಂದು ಕೂತ್ಕೊಂಡು ಶಾಸಕರೇ ಇದಾಗಬೇಕು ಅಂತ ಹೇಳಿ ಮಾಡಿಕೊಟ್ಟಿಲ್ಲ ಅಂದರೆ ನಂತರ ಹೇಳಬೇಕು. ಆ ರೀತಿಯ ಸ್ಪಷ್ಟತೆಯೊಂದಿಗೆ ನನ್ನ ವಿಚಾರಗಳನ್ನು ಹೇಳ್ತಾ, ವಿದ್ಯಾರ್ಥಿಗಳು ಪುನರಪಿ ಒಂದು ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ಳುವಂಥದ್ದು, ಇವತ್ತು ಶ್ರೀರಾಮ್ ಫೈನಾನ್ಸ್ನ ಏನೋ ಒಂದು ದೇಣಿಗೆ, ಅದರಲ್ಲಿ ನಿಮಗೆ ಆಯ್ಕೆ ಮಾಡಿದ್ದಾರೆ. ನಿಮಗೆ ಯಾಕೆ ಆಯ್ಕೆ ಮಾಡಿದರು? ಲಕ್ಷಾಂತರ ಜನ ಇದ್ದಾರೆ ವಿದ್ಯಾರ್ಥಿಗಳು, ಯಾಕೆ ಅವರನ್ನು ಮಾಡಿಲ್ಲ? ಹೊರಗಡೆ ಲಕ್ಷಾಂತರ ಜನ ಇದ್ದರೂ ಕೂಡ ನಿಮಗೆ ಆಯ್ಕೆ ಮಾಡಿದೆ ಅಂತ ಹೇಳಿದ್ರೆ ಯೋಗ ನಿಮಗಿದೆ, ಅವಕಾಶಗಳು ನಿಮಗೆ ಸಿಕ್ಕಿದೆ. ಹಾಗಾಗಿ ಶ್ರೀರಾಮ್ ಫೈನಾನ್ಸಿಗೆ ನಿಮಗೆ ಯಾವತ್ತೂ ನಿಮ್ಮ ಋಣ ಬಾಕಿ ಇದೆ, ನಿಮ್ಮ ಋಣ ಅವರ ಮೇಲೆ ಬಾಕಿ ಇದೆ ಅಂತೇಳುವಂಥದ್ದನ್ನು ತಾವು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಅಂತೇಳುವಂಥ ಭಾವನೆಯೊಂದಿಗೆ ಕೊನೆಯದಾಗಿ ಶ್ರೀರಾಮ್ ಫೈನಾನ್ಸಿಗೆ ಮುಕ್ತ ಮನಸ್ಸಿನಿಂದ ಚಪ್ಪಾಳೆಯನ್ನು ತಟ್ಟಬೇಕು. ಅರ್ಧಂಬರ್ಧ ಚಪ್ಪಾಳೆ ಅಲ್ಲ ಅದು. ನೋಡಿ, ಕೆಲವರೆಲ್ಲ ಚಪ್ಪಾಳೆ ತಟ್ಟಿಲ್ಲ, ನನಗೆ ಬೇಜಾರುಂಟು. ಗಟ್ಟಿಗೆ ಚಪ್ಪಾಳೆ ತಟ್ಟಿ, ಸ್ವಲ್ಪ ನರ ಎಲ್ಲ ಸಡಿಲಾಗ್ತದೆ, ಏನು ತೊಂದರೆ ಇಲ್ಲ. ಅವರಿಗೆ ನಿಜವಾದಂಥ ಚಪ್ಪಾಳೆ ಮುಖಾಂತರ ಧನ್ಯವಾದ ನೀಡಿದ್ದಕ್ಕೆ ತಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ಕೊಡ್ತಾ, ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತಾ, ತಡವಾಗಿ ಬಂದದಕ್ಕೆ ತಮ್ಮ ಹತ್ರ ಶಿರವಾಗಿ ಕೈ ಜೋಡಿಸಿ ಕ್ಷಮೆಯನ್ನು ಯಾಚಿಸ್ತಾ, ತಮಗೆಲ್ಲರಿಗೂ ತಮ್ಮ ಜೀವನ ಯಶಸ್ಸಾಗಲಿ. ಅದಕ್ಕಾಗಿ ಹಿರಿಯರು ಹೇಳಿದ ಹಾಗೆ ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಈ ಬದುಕು ಈ ಬೆಳಕು, ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅಂತೇಳುವಂಥ ಮಾತನ್ನು ಹೇಳ್ತಾ, ಆ ದೀಪದಾಗಿ ಪ್ರಜ್ವಲಿಸ್ತಾ ಇರಲಿ ಅಂತೇಳುವಂಥ ಭಾವನೆಯೊಂದಿಗೆ ಶುಭವನ್ನು ಕೋರ್ತೇನೆ. ಜೀವನದಲ್ಲಿ ಹಿರಿಯರ ಬದುಕೆ ಅನುಭವದ ಪಾಠಗಳು ಎಂಬ ನೆಲೆಯಲ್ಲಿ ತಮ್ಮ ಹಿರಿಯರ ಬದುಕಿನ ಅನುಭವದ ಪಾಠಗಳನ್ನು ಮೇಲೈಸಿದಂಥ ನಮ್ಮ ಶಾಸಕರು ಆಗಿರುವಂಥ ಮಂಗಳೂರು ದಕ್ಷಿಣದ ಶಾಸಕರಾಗಿರುವಂಥ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿ ನಮ್ಮ ಟ್ಯಾಕ್ಸ್ಮ್ಯಾನ್ ಅಸೋಸಿಯೇಷನ್ನ ಆನಂದ್ರವರಿದ್ದಾರೆ. ತನ್ನ ಒಂದೆರಡು ಶುಭ ನುಡಿಯನ್ನು ನುಡಿಬೇಕಾಗಿ ವಿನಂತಿ. ಶ್ರೀರಾಮ್ ಫೈನಾನ್ಸಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುವಂಥ ಈ ಶುಭ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಈ ವೇತನವನ್ನು ಅಥವಾ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿಕ್ಕೆ ಬಂದಿರುವಂತಹ ಮಕ್ಕಳೇ ಮತ್ತು ಪೋಷಕರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅತಿಥಿ ಗಣ್ಯರುಗಳೇ, ಅದೇ ರೀತಿ ಸಂಸ್ಥೆಯ ಬೇರೆ ಬೇರೆ ಜವಾಬ್ದಾರಿಗಳಲ್ಲಿ ಇರುವಂತಹ ಪದಾಧಿಕಾರಿಗಳೇ, ಶ್ರೀರಾಮ್ ಫೈನಾನ್ಸ್ ಕಳೆದ 13 ವರ್ಷಗಳಿಂದ ನೀಡುತ್ತಿರುವಂತಹ ಈ ಸೇವೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಕೂಡ ಚಿಕ್ಕ ಪಾಲನ್ನು ಪಡ್ಕೊಳ್ತಾ ಇದೆ. ಯಾವ ರೀತಿ ಅಂತ ಹೇಳಿದರೆ, ಇವರಿಗೆ ಮತ್ತು ಮಕ್ಕಳಿಗೆ ಸೇತುವೆಯಾಗಿ ನಾವೊಂದು ಕೆಲಸವನ್ನು ಮಾಡ್ತಾ ಇದ್ದೆವು. ಕಳೆದ ಪ್ರಾರಂಭದ ಹಂತದಲ್ಲಿ ಇವರೇನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಈ ಮಂಗಳೂರಲ್ಲಿ ಪ್ರಾರಂಭ ಮಾಡಿದಾಗ ಆ ಮಕ್ಕಳನ್ನು ಹುಡುಕಾಟ ಮಾಡುವಂಥ ಅಂತ ಹೇಳಿದರೆ, ಯಾರೆಲ್ಲ ನಮ್ಮ ಚಾಲಕ ಮಿತ್ರರಿದ್ದಾರೋ ಅವರ ಮಕ್ಕಳಿಗೆ ಕೊಡುಗೆಯನ್ನು ಕೊಡುವಂಥ ಸಂಕಲ್ಪವನ್ನು ಮಾಡಿಕೊಂಡು ನಮ್ಮ ಕಡೆ ನಮ್ಮ ಆಫೀಸಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಆ ಮಕ್ಕಳಿಗೆ ಮತ್ತು ಇವರಿಗೆ ಸೇತುವೆಯಾಗಿ ನಮ್ಮ ಅಸೋಸಿಯೇಷನ್ ಅಂದಿನ ದಿನಗಳಲ್ಲಿ ಈ ಮಲ್ಲಿಗೆಯ ಜೊತೆ ಅದರ ಹಗ್ಗವು ಕೂಡ ದೇವರಿಗೆ ಸಂದಾಯವಾದ ರೀತಿಯಲ್ಲಿ ನಮ್ಮ ಅಸೋಸಿಯೇಷನ್ ಕೂಡ ಈ ಪುಣ್ಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ ಅಂತ ಹೇಳುವಂಥ ಹೆಮ್ಮೆಯ ಮಾತನ್ನು ಹೇಳಿಕೊಳ್ಳುತ್ತಾ, ಈ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಈ ಶ್ರೀರಾಮ್ ಫೈನಾನ್ಸಿನ ಅಧಿಕಾರಿ ವರ್ಗದವರಿಗೆ ಹಾಗೂ ಇದರಲ್ಲಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಬಂದಿರುವಂಥ ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೆ ನಾನು ನಮ್ಮ ಅಸೋಸಿಯೇಷನ್ನ ಪರವಾಗಿ ಶುಭಾಶಯಗಳನ್ನು ಸಲ್ಲಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಅದ್ಭುತ ಕಾರ್ಯಕ್ರಮಕ್ಕೆ ನಮಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಂತಹ ಕಾರ್ಮಿಕ ಸಂಘಟನೆಯನ್ನು ಗುರುತಿಸಿ ನಮ್ಮನ್ನು ಕೂಡ ಕರೆದಿರುವಂಥ ಈ ಶ್ರೀರಾಮ್ ಫೈನಾನ್ಸಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ವಂದನೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ತೆ.
ಧನ್ಯವಾದಗಳು ಆನಂದ್ ಎಂ ತಮ್ಮ ಅಭಿಪ್ರಾಯದ ಮಾತಿಗಾಗಿ ಆನಂದ್ರವರಿಗೆ. ಇದೀಗ ಒಂದು ಕ್ರಮ ಸಂಖ್ಯೆ 1ರಿಂದ 10ರವರೆಗೆ ಮಕ್ಕಳು ಬನ್ನಿ, ಇಲ್ಲದ್ರೆ ಪೋಷಕರು ಒಟ್ಟಾಗಿ ಬನ್ನಿ. ವೇದವ್ಯಾಸ ಕಾಮತ್ರವರು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಇದೀಗ ನಮ್ಮ ಸಂಸದರು ಕೊಟ್ಟಿದ್ದಾರೆ ವಿದ್ಯಾರ್ಥಿ ವೇತನಕ್ಕೆ ಚಾಲನೆ. ಇದೀಗ ವೇದವ್ಯಾಸ ಕಾಮತ್ರವರು ಕೂಡ ಅದನ್ನು ಮುಂದುವರಿದ ಭಾಗವಾಗಿ ಮುಂದುವರಿಸಬೇಕಾಗಿ ವಿನಂತಿ. ಇವತ್ತು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುವುದರಿಂದ, ಎಕ್ಸಾಮ್ ಇರುವುದರಿಂದ ಈ ಒಂದು ಅವರ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಸ್ವೀಕರಿಸ್ಬೋದು ವಿದ್ಯಾರ್ಥಿಗಳು. ಅವರಿಗೆ 1ರಿಂದ 10 ವೇದವ್ಯಾಸ ಕಾಮತ್ರರು ಇದಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ವಿದ್ಯಾರ್ಥಿ ವೇತನವನ್ನು ನೀಡಿ ಮುಂದಿನ 1007 ವಿದ್ಯಾರ್ಥಿಗಳಲ್ಲಿ ಈಗ 10 ವಿದ್ಯಾರ್ಥಿಗಳು10 ವಿದ್ಯಾರ್ಥಿಗಳಿಗೆ ನಾವು ಪ್ರಾರಂಭದ ವಿದ್ಯಾರ್ಥಿ ವೇತನ ಕೊಟ್ಟಿದ್ದೇವೆ. ಇದೀಗ ಮತ್ತೆ 10 ವಿದ್ಯಾರ್ಥಿಗಳ ಪೋಷಕರು ಬರ್ತಾ ಇದ್ದಾರೆ. ಅವರಿಗೆ ವೇದವ್ಯಾಸ ಕಾಮತ್ರವರು ಪ್ರಮಾಣ ಪತ್ರವನ್ನು ನೀಡಬೇಕಾಗಿ ವಿನಂತಿ. 3 ದಿವಸದ ಒಳಗೆ ತಮ್ಮ ಮಕ್ಕಳ ಖಾತೆಗೆ ಹಣ ಜಮಾ ಆಗ್ತದೆ, ಅದರಿಂದ ಖಾತೆಗೆ ಜಮಾ ಆಗ್ತದೆ. ಈ ಒಂದು ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿ ವೇತನದ ಕ್ರಮ ಸಂಖ್ಯೆ 1ರಿಂದ 10ವರೆಗಿನ ವಿದ್ಯಾರ್ಥಿಗಳ ಪೋಷಕರು ಬರ್ತಾ ಇದ್ದಾರೆ. ಶಾಸಕರು ಇವತ್ತು ಎಕ್ಸಾಮ್ ಆದ್ದರಿಂದ ಎಲ್ಲ ಪೋಷಕರು ತಗೊಳ್ತಾ ಇದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾವು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ ಸತ್ಯನಾರಾಯಣ KV, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಉಲ್ಲಾಸ್ ನಾಯ್ಕ್, ಲೀಗಲ್ ಹೆಡ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹಾಗೆ ಹರೀಶ್ ಬಂಗೇರ ಟ್ರಾನ್ಸ್ಪೋರ್ಟ್ ಮಾಲಕರು, ಮಯ್ಯದ್ದಿ ಸಮೀರ್ ಟ್ರಾನ್ಸ್ಪೋರ್ಟ್ ಮಾಲಕರು, ಗಾಡ್ವಿನ್ ಮನೋಹರ್ ಕರಿಯಪ್ಪ ಟ್ರಾನ್ಸ್ಪೋರ್ಟ್ ಮಾಲಕರು, ಗಾಡ್ವಿನ್ ಮನೋಹರ್ ಕರಿಯಪ್ಪ ನಿರ್ಮಲಾ ಔಟ್ ಕನ್ಸಲ್ಟೆಂಟ್, ರಾಜೇಶ್ ಶೆಟ್ಟಿ ಶಬರಿ ಕ್ಯಾಟ್ರಸ್, ಮಾಧವ ಪೈ ಕೆನರಾ ಗೂಡ್ಸ್, ಹರೀಶ್ ಆಳ್ವಾ, ಶಶಿಧರ ಶೆಟ್ಟಿ, ಸತ್ಯಪ್ರಸಾದ್ ಶೆಟ್ಟಿ, SK ಮೊಹಮ್ಮದ್, ಜುಬೈರ್, ಕರ್ನಾಟಕ ಕಾರ್ಡ್ಸ್, ಪದ್ಮನಾಭ ಎಂ, ಜುಬೈರ್, SK ಮೊಹಮ್ಮದ್, ಪದ್ಮನಾಭ ಎಂ ಇವರುಗಳು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ಹರೀಶ್ ಬಂಗೇರ, ಮಯ್ಯದಿ ಸಮೀರ್, ಗಾಡ್ವಿನ್ ಮನೋಹರ್ ಕರಿಯಪ್ಪ, ರಾಜೇಶ್ ಶೆಟ್ಟಿ, ಮಾಧವ್ ಪೈ, ಹರೀಶ್ ಆಳ್ವಾ, ಶಶಿಧರ್ ಶೆಟ್ಟಿ, ಸತ್ಯಪ್ರಸಾದ್ ಶೆಟ್ಟಿ, SK ಮೊಹಮ್ಮದ್, ಜುಬೈರ್, ಪದ್ಮನಾಭ ಎಂ. ಇದೀಗ ವಿದ್ಯಾರ್ಥಿ ವೇತನ ವಿತರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಮಾಣ ಪತ್ರವನ್ನು ನಮ್ಮ ಶಾಸಕರು ಮತ್ತು ಜೊತೆಯಲ್ಲಿರುವ ನಮ್ಮ ಉಮೇಶ್ ಜಿ ರೇವನ್ಕರ್, ಸುದರ್ಶನ್ ಬಿ ಹೊಳ್ಳ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸೇರಿ ಈ ಒಂದು ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ನಡೆಸಿದರು. ಆಕಾಶ್ ಎಸ್ ಕರ್ಕೆರೆ ಇವರು ವೇದಿಕೆಗೆ ಬರಬೇಕಾಗಿದೆ. ಹನ್ನೊಂದರಿಂದ 20ರವರೆಗೆ ಮಕ್ಕಳು ಬನ್ನಿ. 11ರಿಂದ 20, 11 ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಉಂಟು, ದಯವಿಟ್ಟು ಯಾರು ಹೋಗಬೇಡಿ. ಊಟದ ವ್ಯವಸ್ಥೆ ಕೂಡ ಉಂಟು. ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ಭೋಜನದ ವ್ಯವಸ್ಥೆ ಕೂಡ ಇದೆ. ಅದರಿಂದ ಈ ಕಾರ್ಯಕ್ರಮ ಇನ್ನು ಅರ್ಧ ಗಂಟೆಯಲ್ಲಿ ಮುಕ್ತಾಯ ಆಗ್ತದೆ. ಆದರೂ ಎಲ್ಲ ಉಪಸ್ಥಿತರಿರಬೇಕಾಗಿ ವಿನಂತಿ. ಹನ್ನೊಂದರಿಂದ 20ವರೆಗೆ ಕ್ರಮ ಸಂಖ್ಯೆಯವರು ಬನ್ನಿ. 11ರಿಂದ 20ರವರೆಗೆ ಕ್ರಮ ಸಂಖ್ಯೆಯವರು ಬನ್ನಿ. ಅಲ್ಲಿ ಕ್ರಮ ಸಂಖ್ಯೆಯನ್ನು ತೋರಿಸಿ ನಮ್ಮ ಶ್ರೀರಾಮ್ ಫೈನಾನ್ಸ್ನ ಪ್ರತಿನಿಧಿಗಳಿಗೆ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವಂಥ ಕಾರ್ಯಕ್ರಮ.
ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಆ ಬಳಿಕ ಅತಿಥಿಗಳ ನಿರ್ಗಮನದ ಬಳಿಕ ನಮ್ಮ ಗ್ರಾಹಕರ ಸಾಲಿನಲ್ಲಿ ನಮಗೆ ಶ್ರೀರಾಮ್ ಫೈನಾನ್ಸ್ಗೆ ನಿಕಟವಾಗಿರುವಂತಹ ಗ್ರಾಹಕರಲ್ಲಿ ಪ್ರಮುಖರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಜೋಡಣೆ ಆಗ್ತಾರೆ. ಅದರಿಂದ ಈ ಒಂದು 20 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಕಾರ್ಯಕ್ರಮದ ಒಂದು ಔಪಚಾರಿಕ ಕಾರ್ಯಕ್ರಮದ ಮೂಲಕ ವೇದವ್ಯಾಸ ಕಾಮತ್ರವರು ಕೂಡ ನಿರ್ಗಮಿಸ್ತಾರೆ ಮುಂದಿನ ಕಾರ್ಯಕ್ರಮದ ನಿಮಿತ್ತ. ಅದರಿಂದ ಮುಂದಕ್ಕೆ ಚೇತನ್ ಅರಸ್ರವರು ನಿರ್ಗಮನದ ಎಲ್ಲ ಅತಿಥಿಗಳಿಗೂ ಸ್ಮರಣಿಕೆಯ ಗೌರವವನ್ನು ನೀಡಬೇಕಾಗಿ ವಿನಂತಿ. ನಿರ್ಗಮನದ ಎಲ್ಲ ಅತಿಥಿಗಳಿಗೂ ಪ್ರಥಮವಾಗಿ ವೇದವ್ಯಾಸ ಕಾಮತ್ರರಿಗೆ ಸ್ಮರಣಿಕೆ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ನಿರ್ಗಮಿಸುವ ಅತಿಥಿಗಳು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇದರ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅತಿಥಿಗಳಿಗೆ ಮಾಧವ್ ಜೀವರಾವ್ ದಯವಿಟ್ಟು ವೇದಿಕೆ ಬನ್ನಿ. ವೇದಸ್ ಕಾಮತ್ರ ದನಿಗೆ ಕೆಂಡ್ರ ಗೂಡ್ಸ್ದ ಮಾಲಕೇರ್ಲ ಅದುಲ್ಲೇರು ನಮ್ಮ ಮಾಧವ್ ಜೀರಾವ್ ಅರೆಗ್ಲ ಆತ್ಮೀಯ ಗೌರವದ ಶಾಲ್ ಪಾರದ ಗೌರವ ಅರ್ಪಣೆ ಮಲ್ತೊಂದಿಲ್ಲ. ಕೆಂಡ್ರ ಗೂಡ್ಸ್ದ ಮಾಲಕೇರ ನಂಚಿನ ಮಾಧವ್ ಪ್ರಭುರಿಗೆ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಕೂಡ ಉಂಟು. ಒಂದಕ್ಕೆ ಅತಿಥಿಗಳ ಶುಭ ನುಡಿಯ ಬಳಿಕ ಎಲ್ಲರಿಗೂ ಒಂದೇ ಸಾಲಿನಲ್ಲಿ ಎಲ್ಲರನ್ನು ಕೂಡ ಕರೆಸಿ ನಾವು ಪ್ರಮಾಣ ಪತ್ರವನ್ನು ನೀಡಲಿಕ್ಕಿದ್ದೇವೆ. ನಿರ್ಗಮನದ ಎಲ್ಲ ಅತಿಥಿಗಳಿಗೂ ಚೇತನ್ ಅರಸವರೇ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಮಾಧವರ ಸರ್ ಕೂತ್ಕೊಳ್ಳಿ. ಕೆನರಾ ಗೂಡ್ಸ್ ಮಾಧವರವರ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ರಾಘವೇಂದ್ರ HB ರವರಿದ್ದಾರೆ. ವಕೀಲರ ಸಂಘದ ಅಧ್ಯಕ್ಷರು ತನ್ನ ಒಂದೆರಡು ಶುಭ ನುಡಿಯನ್ನು ವೇದಿಕೆಯಲ್ಲಿ ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ರಾಘವೇಂದ್ರ HB ರವರು. ಕಾರ್ಯಕ್ರಮ ಮುಂದುವರಿತದೆ. ಅದರಿಂದ ಶಾಸಕರು ನಿರ್ಗಮಿಸಿದ ಬಳಿಕ ಕಾರ್ಯಕ್ರಮ ಮುಂದುವರಿತದೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ವೇದಿಕೆಯಲ್ಲಿ ನಾವು ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರವನ್ನು ನೀಡಲಿಕ್ಕಿದ್ದೇವೆ. ಅದರಿಂದ ಗೌರವದ ಅತಿಥಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿರಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಅತಿಥಿಗಳೆಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಮಾತಾದ ದಯಮಟ್ಟ ಕೊಲ್ಲುಲೆ ಅಲ್ಪ ರಾಘವೇಂದ್ರ HB ರಡ್ಡೆ ಪಾತ್ರ ಕೋರ್ಡು ಪಣದ ವಿನಂತಿ ಮಲ್ಪ. ವೇದಿಕೆಯಲ್ಲಿ ಇದ್ದಂತಹ ಈಗಾಗಲೇ ನಿರ್ಗಮಿಸುತ್ತಿರುವಂತಹ ನೆಚ್ಚಿನ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೇ, ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷತೆಯ ಅವಧಿಯಲ್ಲಿ ಇಂತಹ ಒಂದು ದೊಡ್ಡ ವಿದ್ಯಾರ್ಥಿ ವೇತನದ ಕಾರ್ಯಕ್ರಮದ ನಾನು 2ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಶ್ರೀರಾಮ್ ಫೈನಾನ್ಸಿನ ಈ ಒಂದು ಏಳಿಗೆಗೆ ನಮ್ಮ ಹಲವಾರು ವಕೀಲರ ಕೊಡುಗೆಗಳಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ತುಂಬ ಜನ
ಹಲವಾರು ವಕೀಲರು ಈ ಒಂದು ಶ್ರೀರಾಮ್ಸ್ ಫೈನಾನ್ಸ್ ಸಂಸ್ಥೆಯಲ್ಲಿ ತಮ್ಮ ಉದ್ಯೋಗವನ್ನು ಗಿಟ್ಟಿಸಿಕೊಂಡು ಈ ಒಂದು ಶ್ರೀರಾಮ್ ಫೈನಾನ್ಸಿನ ಪ್ರತಿಯೊಂದು ಕಾನೂನು ಸಲಹೆಗಳನ್ನು ನೀಡುವ ಮೂಲಕ ಅದರ ಏಳಿಗೆಗೆ ಪಾತ್ರರಾಗಿದ್ದಾರೆ ಎಂಬುದಕ್ಕೆ ಈ ಒಂದು ಶ್ರೀರಾಮ್ಸ್ ಫೈನಾನ್ಸಿನ ಈ ಒಂದು ಕಾರ್ಯಕ್ರಮಗಳೇ ಸಾಕ್ಷಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಜೀವನದಲ್ಲಿ ಸಾಧನೆಗಳನ್ನು ಹೇಗೆ ಮಾಡಬೇಕೆಂಬುವಂಥದ್ದನ್ನು ಹಾಗೂ ಪ್ರತಿಯೊಂದು ಸಂಸ್ಥೆ ಕೂಡ ತಮ್ಮ ಲಾಭಾಂಶದ ಮೊತ್ತದಲ್ಲಿ ಯಾವ ರೀತಿ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕೆಂಬುವಂತಹ ವಿಚಾರವಾಗಿ ಬಂದಾಗ ಶ್ರೀರಾಮ್ ಫೈನಾನ್ಸ್ ಬಹಳ ಅತ್ಯುತ್ತಮವಾದಂತಹ ಈ ಒಂದು ಸೇವೆಯನ್ನು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾಯಿದೆ. ವಿದ್ಯಾರ್ಥಿಗಳು ತನ್ನ ಜೀವನವನ್ನು ರೂಪಿಸಬೇಕಾದ್ರೆ, ತಮ್ಮ ವೈದ್ಯಕೀಯ ಶಿಕ್ಷಣಗಳನ್ನು ಮುಂದುವರಿಸಬೇಕಾದ್ರೆ ಬರುವಂತಹ ಹೆಚ್ಚಿನ ಖರ್ಚುಗಳನ್ನು ನೀಗಿಸುವ ನಿಟ್ಟಿನಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಿರುವಂತಹ ಶ್ರೀರಾಮ್ ಫೈನಾನ್ಸಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಈ ಒಂದು ವಿದ್ಯಾರ್ಥಿ ವೇತನ ಹಾಗೂ ಸಹಕಾರವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಕೂಡ ತಮ್ಮ ಮುಂದಿನ ಜೀವನ ಸುಖಕರವಾಗಲಿ ಅಂತ ಹೇಳುತ್ತಾ, ಮಂಗಳೂರಿನ ಸಂಸ್ಥೆಯ ಜನತೆಯ ಪರವಾಗಿ ಮತ್ತೊಮ್ಮೆ ನಾನು ವಿನಂತಿಸಿಕೊಳ್ತಾ, ಹಿಂದಿನ ಬಂದಾಗ ಕೂಡ ನಾನು ಈ ವಿಚಾರವನ್ನು ತಿಳಿಸಿದ್ದೆ. ಯಾವುದೇ ಸಂಸ್ಥೆ ಇನ್ನೂ ಹೆಚ್ಚಿಗೆ ತಮ್ಮ ಕಾರ್ಯನಿರ್ವಹಿಸಬೇಕಾದ್ರೆ ಹತ್ತಿರದಲ್ಲಿ ಕಾನೂನಿನ ವ್ಯವಸ್ಥೆ ಭಾಳಷ್ಟು ಮುಖ್ಯವಾಗಿರಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ನಾನು ವೇದವ್ಯಾಸ ಕಾಮತ್ ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಪೂರ್ಣ ಸಹಕಾರದ ಹೈಕೋರ್ಟ್ ಬೆಂಚ್ ಸರ್ಕಾರಿ ಸಂಚಾರಿ ಹೈಕೋರ್ಟ್ ಪೀಠ ಮಂಗಳೂರಲ್ಲಿ ಬರಬೇಕು. ಈಗಾಗಲೇ ಉತ್ತರ ಕರ್ನಾಟಕಕ್ಕೆ 2 ಹೈಕೋರ್ಟ್ ಪೀಠವನ್ನು ಒದಗಿಸಿಕೊಟ್ಟಿದೆ. ಮುಂಬೈನ ರಾಜ್ಯದಲ್ಲಿ ಈಗಾಗಲೇ ಕೊಲ್ಲಾಪುರದಲ್ಲಿ 4ನೇ ಹೈಕೋರ್ಟ್ ಪೀಠ ಬೆಂಚ್ ಸ್ಥಾಪನೆ ಆಗಿದೆ. ನಾನೀಗ ವಿದ್ಯಾರ್ಥಿಗಳಿಗಾಗ್ಬೋದು, ಯಾಕಂತೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಹೇಳುವಂಥದ್ದು ಪ್ರತಿಯೊಂದು ಹಂತದಲ್ಲೂ ಅಭಿವೃದ್ಧಿಯನ್ನು ಪಡೆದಂಥ ಒಂದು ಜಿಲ್ಲೆಯಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಕೈಗಾರಿಕಾ ಕ್ಷೇತ್ರಗಳಲ್ಲಿರ್ಬೋದು, ಬ್ಯಾಂಕಿಂಗ್ ಕ್ಷೇತ್ರಗಳಿರ್ಬೋದು, ಎಲ್ಲವೂ ಕೂಡ ಅಭಿವೃದ್ಧಿಯನ್ನು ಹೊಂದಿದಂತಹ ಜಿಲ್ಲೆ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ. ಭೌಗೋಳಿಕವಾಗಿ ಕೂಡ ನಮಗಿಲ್ಲಿರುವಂತಹ ಎಲ್ಲ ಸಂಪರ್ಕಗಳಿದೆ. ರಸ್ತೆ ಸಂಪರ್ಕ ಇದೆ, ರೈಲ್ವೆ ಸಂಪರ್ಕ ಇದೆ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಸೊ ಪ್ರತಿಯೊಬ್ಬರು ಕೂಡ ನಾವು ನ್ಯಾಯಾಲಯಗಳಲ್ಲಿ ನೋಡ್ತೇವೆ, ನ್ಯಾಯಾಧೀಶರುಗಳು ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರು ಟ್ರಾನ್ಸ್ಫರನ್ನು ಇಲ್ಲಿ ತಗೊಳ್ತಾರೆ, ಹೆಚ್ಚಿನ ನ್ಯಾಯಾಧೀಶರು. ಯಾಕಂದರೆ ಅಂತಹ ಒಳ್ಳೆಯ ಶಿಕ್ಷಣ ಇರುವಂಥ ಸಂಸ್ಥೆ. ಈಗ ಟೂರಿಸಂ ಡೆವಲಪ್ಮೆಂಟ್ ಆಗಬೇಕು, ಇಲ್ಲಿರುವಂಥ ಬೀಚ್ಗಳು ಡೆವಲಪ್ಮೆಂಟ್ ಆಗಬೇಕು ಎಂಬಂಥ ಸರ್ಕಾರದ ಒಂದು ನಿರ್ಧಾರ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲದಕ್ಕೂ ಕೂಡ ಸಹಕಾರಿ ಆಗಬೇಕಂತ ಎಲ್ಲ ಒಂದು ವಿಚಾರಕ್ಕೆ ನಮಗೆ ತ್ವರಿತವಾದಂತಹ ನ್ಯಾಯದಾನ ಬಹಳಷ್ಟು ಮುಖ್ಯ. ಇದರಿಂದ ನಾವೆಲ್ಲ ಈ ಒಂದು ತಮ್ಮ ಒಂದು ಏಳಿಗೆ ನಡುವೆ ಕೂಡ ಉದ್ಯೋಗ ಸೃಷ್ಟಿ ಕೂಡ ಹೊಸ ಸಂಚಾರಿ ಹೈಕೋರ್ಟ್ ಪೀಠ ಬಂದಾಗ ಸೃಷ್ಟಿಯಾಗ್ತದೆ ಎಂಬುವಂತಹ ಭಾವನೆಗಳಿದೆ. ಪ್ರತಿಯೊಬ್ಬನ ಮನೆ ಬಾಗಿಲಿಗೆ ಕೂಡ ನ್ಯಾಯದಾನ ಸಿಗಬೇಕೆಂಬಂತಹ ಸರ್ಕಾರದ ಒಂದು ಹೋರಾಟ ಇದೆ. ನಾಳೆ ಬೃಹತ್ ಲೋಕ ಅದಾಲತ್ ಇಡೀ ದೇಶಾದ್ಯಂತ ನಡೀತಾ ಇದೆ. ಸೊ ಪ್ರತಿ ಮನೆಯೂ ಕೂಡ ನ್ಯಾಯದಾನ ಸಿಗುವಂಥ ವಿಚಾರಗಳ ಬಗ್ಗೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ನಾನು ಅದಕ್ಕೋಸ್ಕರ ಸದುಪಯೋಗಪಡಿಸಲಿಕ್ಕೆ ತಾನು ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಬೇಕು. ನಿನ್ನೆ ಒಬ್ಬರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಏನಂತಂದರೆ ಹೈಕೋರ್ಟ್ ಪೀಠ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು, ಮಂಗಳೂರಿಗೆ ಬರಬೇಕಂತೂ. ಅದೇ ರೀತಿ ನಾವೆಲ್ಲರೂ ಕೂಡ ಹೈಕೋರ್ಟ್ ಸಂಚಾರಿ ಪೀಠ ಮಂಗಳೂರಲ್ಲಿ ಬರಬೇಕು, ಒಂದು ಮಂಗಳೂರು ಅಭಿವೃದ್ಧಿಯತ್ತ ಸಾಗಬೇಕು, ಎಲ್ಲರಿಗೂ ಕೂಡ ಉದ್ಯೋಗಾವಕಾಶ ಸಿಗಬೇಕು, IT-BT ಕಂಪನಿಗಳು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬರಬೇಕು ಎಂಬುವಂತಹ ಉದ್ದೇಶ ಕೂಡ ಇದೆ. ಎಲ್ಲದೂ ಕೂಡ ನಿಮ್ಮ ಸಹಕಾರವನ್ನು ಕೇಳುತ್ತೆ. ಇವತ್ತಿನ ಈ ವೇದಿಕೆಯಲ್ಲಿ ನನಗೆ ಬಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶ್ರೀರಾಮ್ ಫೈನಾನ್ಸಿನ ಸಿಬ್ಬಂದಿಯವರುಗಳಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಸಲ್ಲಿಸಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ರಾಘವೇಂದ್ರ ಎಚ್ ಇವರಿಗೆ. ಇದೀಗ ವೇದಿಕೆಯಲ್ಲಿ ಇನ್ನು ಮುಂದಕ್ಕೆ ವಿದ್ಯಾರ್ಥಿ ವೇತನ ಎಲ್ಲ ಕಾರ್ಯಕ್ರಮ ಮುಗಿಸಲಿಕ್ಕಿದ್ದೇವೆ. ಅದರಿಂದ ಎಲ್ಲ 21ರ ಬಳಿಕದ ವಿದ್ಯಾರ್ಥಿಗಳು ಅವರ ಪೋಷಕರು ಬನ್ನಿ. ವಿದ್ಯಾರ್ಥಿಗಳು ಬರೆದಿದ್ದಲ್ಲಿ ಪೋಷಕರು ಬಂದು ಸಂಖ್ಯೆಯನ್ನು ನಮ್ಮ ಶ್ರೀರಾಮನ ವಿವಿಧ ಸಿಬ್ಬಂದಿಗಳಿಗೆ ತಿಳಿಸಿ. ಇದೀಗ 21ರಿಂದ ಪ್ರಾರಂಭ ಆಗ್ತದೆ. 21ರಿಂದ 21 to 40, 21ರಿಂದ 40ರವರೆಗಿನ ಸಂಖ್ಯೆ ಬನ್ನಿ. ನೋಡಿ, ಊಟದ ವ್ಯವಸ್ಥೆ ಪ್ರಾರಂಭ ಆಗಿದೆ.
ರಾಘವೇಂದ್ರ ಕೆ ಮೇರಿನ ಈ ವೇದಿಕೆ ಇருந்து ಬುರಿದು ಕೊರೊಂದಲ್ಲ ಅವರಿಗೆ ಸ್ಮರಣಿಕೆದ ಗೌರವವನ್ನು ಚೇತನರ ಮಲ್ಪಡ್ಬಾರ ವಿನಂತಿ. ಅದೇ ರೀತಿ ಇದೀಗ ಪ್ರಾರಂಭ ಮಾಡಬೇಕಾಗಿ ಉಮೇಶ್ ಜಿ ರೇವಣ್ಕರ್ ಈ ಕಾರ್ಯಕ್ರಮದ ಉದ್ಘಾಟಕರು ಇದೀಗ ನಮ್ಮ ವಿದ್ಯಾರ್ಥಿ ವೇತನದ ಕಾರ್ಯಕ್ರಮಕ್ಕೆ ಮುಂದಿನ ಚಾಲನೆ ನೀಡಬೇಕಾಗಿ ವಿನಂತಿ. ಉಮೇಶ್ ಜಿ ರೇವಣ್ಕರ್ ಎಕ್ಸಿಕ್ಯೂಟಿವ್ ವೈಸ್ ಚೇರ್ಮನ್ ಶ್ರೀರಾಮ್ ಫೈನಾನ್ಸ್ ಇವರು ಮುಂದಿನ ನಡೆಸಿಕೊಡ್ಬೇಕಾಗಿ ವಿನಂತಿ. ಇದೀಗ ಈ ಒಂದು ವಿದ್ಯಾರ್ಥಿ ವೇತನ ಉಮೇಶ್ ಜಿ ರೇವಣ್ಕರ್. ಅದೇ ರೀತಿ ವೇದಿಕೆಗೆ ನಾಗರಾಜ್ ಬಿ ಝೋನಲ್ ರಿಕವರಿ ಹೆಡ್, ಸದಾಶಿವ ಅಮೀನ್ ಸ್ಟೇಟ್ ಹೆಡ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇವರು ಕೂಡ ವೇದಿಕೆ ಬಂದು ಉಪಸ್ಥಿತಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಆಕಾಶ್ ಎಚ್ ಕರ್ಕೇರ, ಎ ಕೆ ಬಾಬು, ನವೀನ್ ಸಿಲ್ಕೋ, ಭರತ್ ಕುಮಾರ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡಿದೆ. ಪ್ರಭಾಕರ್ ರೈ ಇವರು ಕೂಡ ವೇದಿಕೆ ಬರಬೇಕಾಗಿ ವಿನಂತಿ. ಆಕಾಶ್ ಎಚ್ ಕರ್ಕೇರ, ಎ ಕೆ ಬಾಬು, ನವೀನ್ ಸಿಲ್ಕೋ, ಭರತ್ ಕುಮಾರ್, ಪ್ರಭಾಕರ್ ರೈ ಇವರನ್ನು ಕೂಡ ವೇದಿಕೆ ಆಹ್ವಾನ ಮಾಡ್ತಿದ್ದೇವೆ. ಇದೀಗ 21ರಿಂದ 60ವರೆಗಿನ ವಿದ್ಯಾರ್ಥಿಗಳು ಅವರ ಪೋಷಕರು ಬನ್ನಿ. ಚೆನ್ನಣ್ಣ ಗೌಡ ಝೋನಲ್ ಬಿಸಿನೆಸ್ ಹೆಡ್, ಇವರು ರಾಮಲಿಂಗ ಗೌಡ ಝೋನಲ್ ಬಿಸಿನೆಸ್ ಹೆಡ್, ವಿಜಯ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ. ವಿಜಯರವರು ಕೂಡ ಮುಂದಕ್ಕೆ ಇದೀಗ ಉಮೇಶ್ ಜಿ ರೇವಣ್ಕರ್ ಅವರು ನಮ್ಮ ವಿದ್ಯಾರ್ಥಿ ವೇತನ ವಿತರಣೆ ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ಶ್ರೀರಾಮ್ ಫೈನಾನ್ಸ್ ಲಿಮಿಟ್ನಲ್ಲಿ 39 ವರ್ಷಗಳ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ, ಸಾಕಷ್ಟು ವ್ಯಾವಹಾರಿಕ ಕ್ಷೇತ್ರದ ಸಾಕಷ್ಟು ಅನುಭವವನ್ನು ಕೂಡ ಇರುವಂಥ ನಮ್ಮ ಉಮೇಶ್ ಜಿ ರೇವಣ್ಕರ್ ಅವರು. ಅರವತ್ತುವರೆಗೆ ಇದೀಗ ವಿದ್ಯಾರ್ಥಿಗಳು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನದ ಕಾರ್ಯಕ್ರಮವನ್ನು ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಬೆಳಗ್ಗೆ 9:30 ಗಂಟೆಗೆ ಸರಿಯಾದ ಪ್ರಾರಂಭಗೊಂಡಂಥ ಈ ಒಂದು ವಿದ್ಯಾರ್ಥಿ ವೇತನದ ಕಾರ್ಯಕ್ರಮ, ವಿದ್ಯಾರ್ಥಿ ವೇತನ ವಿತರಣದ ಸುಂದರ ಸಭಾ ಕಾರ್ಯಕ್ರಮದ ಒಟ್ಟಿಗೆ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅದೆಷ್ಟೋ ಅತಿಥಿಗಳು ಈ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾದ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಪಂಚಾಕ್ಷರಪ್ಪ ಮತ್ತು ರಾಘವೇಂದ್ರ ವೇದಿಕೆ ಬರಬೇಕಾಗಿ ವಿನಂತಿ. ಕ್ಲಸ್ಟರ್ ಹೆಡ್ ಪಂಚಾಕ್ಷರ ಮತ್ತು ರಾಘವೇಂದ್ರ ಇವರು ಬಂದು ದಯವಿಟ್ಟು ಬನ್ನಿ ವೇದಿಕೆಗೆ. ಮುಂದಕ್ಕೆ ಸುದರ್ಶನ್ ಬಿ ಹೊಳ್ಳ, JMD ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇವರು ವಿದ್ಯಾರ್ಥಿ ವೇತನ ವಿತರಣೆ ಮಾಡಬೇಕಾಗಿ ವಿನಂತಿ. ಸುದರ್ಶನ್ ಬಿ ಹೊಳ್ಳ, JMD ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಇವರು ಕೂಡ ಉತ್ಸಾಹದ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದ ಸಹಕಾರವನ್ನು, ವಿಶೇಷವಾದ ಮುತುವರ್ಜಿ ಕಾಳಜಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥ ಸುದರ್ಶನ್ ಬಿ ಹೊಳ್ಳಾರವರು ವಿದ್ಯಾರ್ಥಿ ವೇತನದ ಕಾರ್ಯಕ್ರಮ ಮುಂದಕ್ಕೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರ ಸ್ವೀಕರಿಸಿದವರು ಅಲ್ಲಿ
ಪುರಭವನದ ಎಡಭಾಗದಲ್ಲಿ ಮಿನಿ ಪುರಭವನ ಇದೆ. ಅಲ್ಲಿ ಭೋಜನದ ವ್ಯವಸ್ಥೆ ಪ್ರಾರಂಭಗೊಂಡಿದೆ. ಹಾಗೆ ಅಲ್ಲಿ ಸ್ವೀಕರಿಸಬೇಕಾಗಿ ವಿನಂತಿ. ಈ ಪುರಭವನದ ಎಡಭಾಗದಲ್ಲಿ ಭೋಜನದ ವ್ಯವಸ್ಥೆ ಮಿನಿ ಪುರಭವನದಲ್ಲಿ ಪ್ರಾರಂಭವಾಗಿದೆ. ಅದರಿಂದ ಪ್ರಮಾಣ ಪತ್ರ ಸ್ವೀಕರಿಸಿದವರು ಹೋಗಿ, ಏಕೆಂದರೆ ತಮ್ಮ ಕ್ರಮ ಸಂಖ್ಯೆ ತಪ್ಪಬಾರದು. ಪ್ರಮಾಣ ಪತ್ರ ಸ್ವೀಕರಿಸಿದವರು ಮಾತ್ರ ಹೋಗಿ. ವನಸದ ವ್ಯವಸ್ಥೆ ಪ್ರಾರಂಭ ಆತನ ದಯಮಂದದ ನಿಖಲು ವಿದ್ಯಾರ್ಥಿ ವೇತನ ಏರದೆ ತೊಂಡರ ಅಕ್ಕಲು ಪೋದು ಭೋಜನದ ವ್ಯವಸ್ಥೆಯನ್ನು ಸ್ವೀಕಾರ ಮನ್ಪಲೆ ಪಣದ ಭಿನ್ನ ಇತ್ತು ಮತ್ತೊಂದುಲ್ಲ ನಿಖಲ್ಡ ಇಂದು ವಿಜಯ ಪೊರ್ಲಗಂಟದ ಕಾರ್ಯಕ್ರಮಡು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಆಯೋಜನೆ ಮಲ್ತನಂಚಿನ ವಿದ್ಯಾರ್ಥಿ ವೇತನದ ಈ ಸುಂದರ ಕಾರ್ಯಕ್ರಮಡು ಪಾಲ್ದೆತ್ತೊನ್ನಂಚಿನ ನಿಖಲೆ ಮಾತೆರೆಗಳ ಮೋಕ್ಯದ ಉಡಲ ಸೊಲ್ಮೆಲೆನ ಸಂದ ಒಂದು ಮಂತೊಂದುಲ್ಲ ಇತ್ತೆ ನಿಖಲ ದುಂಬು ಈ ವಿದ್ಯಾರ್ಥಿ ವೇತನ ವಿತರಣೆ ಮಲ್ತೊಂದು ಪುನರ್ ಈ ಕಾರ್ಯಕ್ರಮದ ಗುರುಕಾರ್ಮೆನ ವಹಿಸುವ ನಂಚಿನ ಸುದರ್ಶನ್ ಜಿ ಹೊಳ್ಳ. ನೋಡಿ, ಕ್ರಮ ಸಂಖ್ಯೆಯಲ್ಲಿ ತಾವು ತಡವಾಗಿ ಬಂದಿದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಅಂತಿಮವಾಗಿ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ನಿಖಲು ಕ್ರಮ ಸಂಖ್ಯೆ ನಿಖಲ ಬನ್ನಾಕ ಇಜ್ಜಿಂಡ ನಿಖಲು ಬೊಕ್ಕ ಬತ್ತಿತ್ತಾರ್ದ ಎದುರು ಬತ್ತದ ಕುಲ್ಲುಲೆ ಅಕೇರಿಗೆ ನಿಖಲೆ ಮಾತೆರೆಗಳ ಕೊರ್ಪನಚನೆ ವ್ಯವಸ್ಥೆ ಮಲ್ಪ. ನಿಖಲ ಗಮನಗ ಬೈದನ ನಿಖಲ ಗಮನಗ ನಿಖಲು ಕ್ರಮ ಸಂಖ್ಯೆ ಪ್ರಕಾರ ಲೆಪ್ಪುನಾಗ ಬತ್ತಿಜ್ಜಿಂಡ ಅಕೇರಿಗೆ ಬತ್ತಿತ್ತಾರನ ನಿಖಲಿಗೆ ಅಕೇರಿಗೆ ಕೊರ್ಪುನಂಚಿನ ವ್ಯವಸ್ಥೆ ಮಲ್ಪ ಏರೆಲ್ಲ ಪಿರಾಕರ ಪುನಂಚಿನ ವ್ಯವಸ್ಥೆ ಇಜ್ಜಿ ನಿಖಲ ಲೀಸ್ಟಿಗೆ ಪುದರ್ ಕೊರ್ನೇರದ ಬಕ್ಕ ನಿಖಲಿಗೆ ಕೊರ್ಪುನಂಚಿನ ವ್ಯವಸ್ಥೆ. ಇದೀಗ ಧನ್ಯವಾದಗಳು ಸುದರ್ಶನ್ ಬಿ ಹೊಳ್ಳರವರಿಗೆ. ಮುಂದಕ್ಕೆ ಶ್ರೀಧರ್ ಮಠಂರವರು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಇವರು ಮುಂದಿನ ವಿದ್ಯಾರ್ಥಿ ವೇತನವನ್ನು ಮುಂದುವರಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಶ್ರೀಧರ್ ಮಠಂರವರು ಈ ಕಾರ್ಯಕ್ರಮದ ಬಗ್ಗೆ ಸಂಯೋಜನೆ ಜೊತೆಯಲ್ಲಿ ಕಾರ್ಯಕ್ರಮದ ವ್ಯವಸ್ಥೆ ಜೊತೆಯಲ್ಲಿ ನಮಗೆ ಪೂರ್ಣ ಸಹಕಾರ ಸಲಹೆ ನೀಡ್ತಾ ಬಂದಿರುವಂಥ ಶ್ರೀಧರ್ ಮಠಂರವರು ಇದೀಗ ವಿದ್ಯಾರ್ಥಿ ವೇತನದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಸೌಂಡ್ ಆಪರೇಟರ್ ಒಂಚೂರು ಫ್ಲೂಟ್ ಪಾಡಲೆ. ಶ್ರೀರಾಮ್ ಫೈನಾನ್ಸ್ನ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇದೀಗ ಶ್ರೀಧರ್ ಮಠಂರವರು ವಿದ್ಯಾರ್ಥಿ ವೇತನ ವಿತರಣೆಯ ಕಾರ್ಯಕ್ರಮದ ಮುಂದುವರಿಸ್ತಾ ಇದ್ದಾರೆ. ಮುಂದಕ್ಕೆ ಶರತ್ ಚಂದ್ರ ಭಟ್ ಕಾಕೊಂಚೆ, ಅಧ್ಯಕ್ಷರು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್, ಇವರು ನೀಡಬೇಕಾಗಿ ವಿನಂತಿ. ಇದೀಗ ಶರತ್ ಚಂದ್ರ ಭಟ್ ಕಾಕೊಂಚರವರು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಮಾಡ್ತಾ ಇದ್ದಾರೆ. ಅದರ ಪ್ರಮಾಣ ಪತ್ರವನ್ನು
ಭವಿಷ್ ಅರವಿಂದ್ ಮೋಟಾರ್ಸ್ ವೇದಿಕೆ ಬರಲು ಬಂದ ವಿನಂತಿ. ಭವಿಷ್ ಅರವಿಂದ್ ಮೋಟಾರಲ್ಲಿ. ಏತರ್ನ ರಾಹುಲ್ ರವರು ವೇದಿಕೆ ಬರಬೇಕಾಗಿ ವಿನಂತಿ. ಭವಿಷ್ ಅರೆಗಳ ಆತ್ಮೀಯ ಸ್ವಾಗತನ ಕೊಯ್ಯೊಂದಿಲ್ಲ. ಭವಿಷ್ ಮುಂದಕ್ಕೆ ಹರೀಶ್ ಬಂಗೇರ ಟ್ರಾನ್ಸ್ಪೋರ್ಟ್ ಮಾಲಕರು ಇವರು ನೀಡಬೇಕಾಗಿ ವಿನಂತಿ. ಹರೀಶ್ ಬಂಗೇರ. ಅಲ್ಲಿ ಭೋಜನದ ವ್ಯವಸ್ಥೆ ಪ್ರಾರಂಭಗೊಂಡಿದೆ. ತಮ್ಮ ಪ್ರಮಾಣ ಪತ್ರ ಸ್ವೀಕರಿಸಿದಾಗೆ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಮುಂದಕ್ಕೆ ಜೀವಂದರ್ ಅಧಿಕಾರಿ ಇವರು ನೀಡಬೇಕಾಗಿ ವಿನಂತಿ. ಜೀವಂದರ್ ಅಧಿಕಾರಿ. ಮುಂದಕ್ಕೆ ಹರೀಶ್ ಆಳ್ವ ಇವರು ನೀಡಬೇಕಾಗಿ ವಿನಂತಿ. ಜೀವಂದರ್ ಅಧಿಕಾರಿ ಮತ್ತು ಹರೀಶ್ ಬಂಗೇರ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ. ಜೀವಂದರ್ ಅಧಿಕಾರಿ ಮತ್ತು ಹರೀಶ್ ಬಂಗೇರ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಹರೀಶ್ ಆಳ್ವಾರ್ ಅವರಿಗೂ ಧನ್ಯವಾದಗಳು. ಮುಂದಕ್ಕೆ ಶಶಿಧರ್ ಶೆಟ್ಟಿ ಇವರು ನೀಡಬೇಕಾಗಿ ವಿನಂತಿ. ಚೆನ್ನಣ್ಣ ಗೌರವ ವೇದಿಕೆ ಬರಬೇಕು. ಧನ್ಯವಾದಗಳು. ಚೆನ್ನಣ್ಣ ಗೌಡ್ರು ಬಂದು ನೀಡಬೇಕಾಗಿ ವಿನಂತಿ. ಚೆನ್ನಣ್ಣ ಗೌಡ್ರು.
ಹರೀಶ್ ಆಳ್ವರವರಿಗೆ, ಮುಂದಕ್ಕೆ ಚೆನ್ನಣ್ಣಗೌಡರು. ನೀವು ವೇದಿಕೆಯಿಂದ ತೆರಳುವಾಗ ಎಡಭಾಗದಲ್ಲಿ ಮಿನಿ ವಿಧಾನಸೌಧ ಇದೆ. ಕೊದ್ಮೂಲ್ ರಂಗರಾವ್ ಮಿನಿ ವಿಧಾನಸೌಧ, ಅಲ್ಲಿ ಮಿನಿ ಪುರಭವನ, ಅಲ್ಲಿ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಸ್ವೀಕರಿಸಿ. ನೀವು ಹೋಗುವ ಸೈಡಲ್ಲೇ ಎಡಭಾಗದಲ್ಲಿ. ಧನ್ಯವಾದಗಳು. ಮುಂದಕ್ಕೆ ರವಿ ಸಿಲ್ಕೋ, ಸುರೇಶ್ MS, ಪ್ರಭಾಕರ್ ರೈ, ಶಶಿಧರ್ ಶೆಟ್ಟಿ ಇವರು ಬರಬೇಕಾಗಿ ವಿನಂತಿ. ಜೀವನ್ JK ಅಸೋಸಿಯೇಟ್ ದಯಮಂತ ವೇದಿಕೆ ಬಲೆ, ಜೀವನ್ JK ಆಮೇರ್ದು ಪೊಲೆ, ಪ್ರಭಾಕರ್ ರೈ ಕುಲುವೆಲೆ, ಸಿಲ್ಕೋ ನವೀನ್ ಸಿಲ್ಕೋ ಮುಕಲು ಬದದೆ ಪ್ರಮಾಣ ಪತ್ರ ಕೊರಡು ಪರದು ವಿನಂತಿ ಮಲ್ಪ. ಏಕಕಾಲಕ್ಕೆ 3 ಜನ ಉಂಟದು ನಮ್ಮ ಪ್ರತಿನಿಧಿನಕ್ಲು ಕೊರ್ಪಲ್ಯಾಕಲ್ಲ. ಅವೆಲಕ್ಕನೆ ಕೊರಿಯರ ವೇದಿಕೆಗೆ ನಮ್ಮ ಕೃಷ್ಣ ಜೇತಾರೆ ಮಾರಬಲೆ ಕೃಷ್ಣನ್ನೇ ಅರ್ಲ ಲೈನ್ ಹೊತ್ತದು ಪೂರ್ರೆಗಳ ವಿದ್ಯಾರ್ಥಿ ವೇತನ ಕೊರಲೆ ಪಡೆದು ವಿನಂತಿ. ಕೃಷ್ಣ ಶೆಟ್ರ್. Thanks. Want to see? Krishnan. Moment.
ವಿದ್ಯಾರ್ಥಿಗಳ ಖಾತೆಗೆ ಹಣ ಜಮಾ ಆಗ್ತದೆ. ಒಂದು 3 ದಿವಸದ ಒಳಗೆ ಡಿಕ್ಲೆಗ್ಲ ಇಲ್ಲದ ಜೋಕುಲ್ನ ಅಕೌಂಟ್ಗೂ ಕಾಸು ಜಮಾ ಹಾಕೊಂಡು 1-2-3 ದಿನ ಇರ್ತಾವಲ್ಲ ಅಚ್ಚನ ಹತ್ರ ಐತ ಪ್ರಮಾಣ ಪತ್ರ ಮಾತ್ರ ಇಕ್ಕಲು ವೇದಿಕೆ ಕೊರೋದಿಲ್ಲ. ಧನ್ಯವಾದಗಳು ಈ ತಂಡಕ್ಕೆ. ಪ್ರಭಾಕರ್ ರಾಯ್ಪುರ ಸಿಲ್ಕೋ, ನವೀನ್ ಸಿಲ್ಕೋ ಮುಕ್ಲೇಪುರ ಸೊಲ್ಮೇಲು ನನ್ನ ದುಂಬುಗು ಜೀವನ್ JK ಅಸೋಸಿಯೇಟ್ಸ್, ಆಕಾಶ್ H ಕರ್ಕೇರ ದೇಮಂದದ ವಿದ್ಯಾರ್ಥಿ ವೇತನ ವಿತರಣೆ ಮಲ್ಪೋಡು ಪಡ ವಿನಂತಿ. ಆಕಾಶ್ H ಕರ್ಕೇರ ಮತ್ತು ಬೊಕ್ಕ ರಾಕೇಶ್ ಬೊಕ್ಕ ನಾಗೇಶ್ ದೇಮಂದದ ಬಲ್ಲೆ ಜೀವನ್ JK ಅಸೋಸಿಯೇಟ್ಸ್, ಆಕಾಶ್ H, ರಾಕೇಶ್ ಮುಕುಲ್ಲ ಬದದ ಸೇರೋಡು ಪಡೆದ ವಿನಂತಿ. ಒಂದು 2 ಜೋಕ್ಲು ಸ್ಕೂಲ್ ಕೊಡ್ಲೇದ ಒಂದು 2 ನಿಮಿಷ. ಅಜ್ಮತ್ ನಾಲಿ ರವರು ವೇದಿಕೆ ಬರಬೇಕು. ಬಂದರ್ ಆರಕ್ಷಕ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದಯವಿಟ್ಟು ಅಜ್ಮತ್ ನಾಲಿ ವೇದಿಕೆ ಬರಬೇಕಾಗಿ ವಿನಂತಿ. ಮಯ್ಯದಿ ಸಮೀರ್ ದಯಮತ್ತದ ಬಲ್ಲೆ ಅಲ್ಪ ಪ್ರಮಾಣ ಪತ್ರ ಕೊರ್ರೆ ಅಜ್ಮತ್ ಅಲಿ ಮುಕ್ಲ ದಯಮತ್ತದ ಮಯ್ಯದಿ ಸಮೀರ್ಲ ಸೇರೋಡು ಪಣದ ವಿನಂತಿ. ಅವಳು ಪ್ರಮಾಣ ಪತ್ರ ಕೊರ್ರೆ ವಿದ್ಯಾರ್ಥಿ ವೇತನ ವಿತರಣೆಗೆ ಮಯ್ಯದ ಅಲಿ ಇದೀಗ ವೇದಿಕೆಯಲ್ಲಿ ಅಜ್ಮತ್ ಅಲಿ ಅವರು ಬಂದಿದ್ದಾರೆ. ಬಂದರು ಠಾಣಾಧಿಕಾರಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇವೆ. ಅವರಿಗೂ ಕೂಡ ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಅಜ್ಮತ್ ಅಲಿ. ಧನ್ಯವಾದಗಳು. ವೇದಿಕೆಯಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಮಾಡಿದಂಥ ಮುಂದಕ್ಕೆ ಅಜ್ಮತ್ ಅಲಿ ಅವರು ಬಂದು ಈ ಒಂದು ವಿದ್ಯಾರ್ಥಿ ವೇತನ ನೀಡಬೇಕಾಗಿ ವಿನಂತಿ. ಅಜ್ಮತ್ ಅಲಿ ಅವರು ಸೇರಿಕೊಳ್ಳಿ. ಅಜ್ಮತ್ ಅಲಿ ಅವರು ಇವರು ವಿದ್ಯಾರ್ಥಿ ವೇತನ ನೀಡ್ತಾ ಇದ್ದಾರೆ. ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಹಮ್ಮಿಕೊಂಡದ ವಿದ್ಯಾರ್ಥಿ ವೇತನದಲ್ಲಿ ನಮ್ಮ ಜೊತೆ ಅಜ್ಮತ್ ಅಲಿ ಅವರು ಕೂಡ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಅವರಿಗೂ ವಿದ್ಯಾರ್ಥಿ ವೇತನ ನೀಡ್ತಾರೆ. ಹಾಗೆ ಭವಿಷ್ ಅವರು ಕೂಡ ಸೇರಿಕೊಳ್ಳಿ ಮುಂದಕ್ಕೆ. ಹರೀಶ್ ಬಂಗೇರ ಬೊಕ್ಕ ಆಕಾಶ್ ಶೆಟ್ಟಿ ಬೇರೆಗಳ ನಮ್ಮ ಶ್ರೀರಾಮ್ ಫೈನಾನ್ಸ್ ನೆನಪಿನ ಕಾಣಿಕೆಯನ್ನು ಕೋರಿದು ಗೌರವ ಮಲ್ಪಡಬೇನಂತೆ. ಹರೀಶ್ ಬಂಗೇರಿಗೆ ಆಕಾಶ್ ಶೆಟ್ಟಿ ಮೇರೆಗೆ ಹರೀಶ್ H ಕರ್ಕೇರೆಗಳ ನೆನಪಿನ ಕಾಣಿಕೆ ಕೋರಡು ಗೌರವ ಮಲ್ಪಡಬೇನ ವಿನಂತಿ.
ಧನ್ಯವಾದಗಳು ಸರ್, ಅಜ್ಮತ್ ಅಲಿ ಸರ್ ಅವರಿಗೆ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದಕ್ಕೆ. ಸ್ಟೇಜಿಗೆ ಲೆಪ್ಪುನಟ್ಟೆ ಸ್ಟೇಜಿಗೆ ಖಾಲಿ ಅವನು ಸ್ಟೇಜ್ ಖಾಲಿ ಅವನು ನಮ್ಮನೆ ಕುಳುಗ ನಮ್ಮನೆ ರಾಜೇಶ್ವರಿ ನಿಶಾಂತ್, ವೀಕ್ಷಿತ್ ಬೊಕ್ಕ ವಿಕೇಶ್ ಅರವಿಂದ್ ಮೋಟಾರ್ಸ್ದ. ನಿಶಾಂತ್, ವೀಕ್ಷಿತ್, ವಿಕೇಶ್. ಅದೇ ರೀತಿಯಲ್ಲಿ ಭರತ್, ಅರವಿಂದ್ ಮೋಟಾರ್ಸ್ನ ಭರತ್, ಇವರು ಕೂಡ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ಪಾಲ್ಗೊಳ್ಬೇಕಾಗಿ ವಿನಂತಿ. ನಿಮಗೂ ಸ್ವಾಗತ. ಭರತ್ ಏತರ್, ಭರತ್ ಏತರ್ ಇವರು ಕೂಡ ಸೇರ್ಕೊಳ್ಬೇಕಾಗಿ ವಿನಂತಿ. ಬನ್ನಪ್ಪ. ಬೈದಾರ ಅಕ್ಕಲೆ ಪ್ರೋಗ್ರಾಮ್ ರೈಸ್ ಹೇಳು. ಅದೇ ಸರ್, ಥ್ಯಾಂಕ್ ಯು. ಒಂದು ತಂದು ಮಾಡಿದ್ದಾರೆ. ನಮ್ಮ ಶೋರೂಮ್ದಾಗಲೆಲ್ಲ ಎಜುಕೇಷನ್ ಒಳ್ಳೆಯದ ಬರ್ರೆ ಬರ್ರೆ. ವೇದಿಕೆಗೆ ಪದಕಿ ಸರ್ ಮತ್ತು ಗಣೇಶ್ ಸರ್, ಗಣೇಶ್ ಇವರು ವೇದಿಕೆ ಬರಬೇಕಾಗಿ ವಿನಂತಿ. ಶರತ್ ಕುಮಾರ್ ಐಕೆ, ಪವನ್ ಟ್ರಾನ್ಸ್ಪೋರ್ಟ್ನ ಯಜಮಾನಿ, ದಯಮಾಡಿ ವೇದಿಕೆ ಬಲೆ.
ಗಣೇಶ್ ಬೊಕ್ಕ ಪದಕಿ ಇವರು ಬರಬೇಕಾಗಿ ವಿನಂತಿ. ಗಣೇಶ್ ಮತ್ತೆ ಪದಕಿ. ಗಣೇಶ್ ಸರ್ ಹಾಗೂ ಪ್ರಕಾಶ್ ಪದಕಿ ತಾವು ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕು. ಶರತ್ ಕುಮಾರ್ ಐಕೆ ಪವನ್ ಟ್ರಾನ್ಸ್ಪೋರ್ಟ್ ಇದರ ಮಾಲಕರು ಈಗಾಗಲೇ ವಿದ್ಯಾರ್ಥಿ ವೇತನವನ್ನು ವಿತರಿಸ್ತಾ ಇದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳ ಗಮನಕ್ಕೆ 3 ವರ್ಕಿಂಗ್ ಡೇಯಲ್ಲಿ ತಮ್ಮ ಖಾತೆಗೆ ವಿದ್ಯಾರ್ಥಿ ವೇತನದ ಮೊತ್ತ ಜಮಾಗೊಳ್ಳುತ್ತದೆ. ತಾವು ಪರಿಶೀಲಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ವಿದ್ಯಾರ್ಥಿ ವೇತನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳು ಭೋಜನದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನಂತರ ತಾವು ನಿರ್ಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಧನ್ಯವಾದಗಳು ರಾಘವೇಂದ್ರ ಐಕೆ ಅವರಿಗೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಪ್ರಕಾಶ್ ಪದಕಿ ಸರ್ ವಿತರಿಸಬೇಕು. ಹರೀಶ್ ಗಟ್ಟಿ ಬೊಕ್ಕ ಶಿಶಿರ್, ಮ್ಯಾಂಗ್ಳೂರು ವಿಲ್ಸ್ದ ಹರೀಶ್ ಗಟ್ಟಿ ಬೊಕ್ಕ ಶಿಶಿರ್ ವೇದಿಕೆ ಬರೋ ವಿನಂತಿ. ದಯಮಂತದ ಆಮೇಲೆ ಬರ ಹರೀಶ್ ಗಟ್ಟಿ ಬೊಕ್ಕ ಶಿಶಿರ್ ಮ್ಯಾಂಗ್ಳೂರು ವಿಲ್ಸ್ದ. ನಿರ್ಗಮಿಸುವಂತಹ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅವರು ನಿನ್ನೆ 5 ಗಂಟೆಯಲ್ಲಿ ಇಲ್ಲಿದ್ದಾರೆ, ಬೆಳಿಗ್ಗೆ 7 ಗಂಟೆ. ಧನ್ಯವಾದಗಳು ಪ್ರಕಾಶ್ ಪದಕಿ ಗಣೇಶ್ ಸರಿಗೆ. ಈಗ ಹರೀಶ್ ಗಟ್ಟಿ ತಾವು ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ವಿತರಿಸಬೇಕು. ಹರೀಶ್ ಗಟ್ಟಿ, ಶಿಶಿರ್ ಹಾಗೂ ಮೋಹನ್ ಶೆಟ್ಟಿ ತಾವು ವಿದ್ಯಾರ್ಥಿ ವೇತನಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಕಾಶ್ ಪದಕಿ ಹಾಗೂ ಗಣೇಶ್ ಭಟ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀರಾಮ್ ಫೈನಾನ್ಸ್ ವತಿಯಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಆಯ್ತಾನ್ರಿ? ಸಚಿನ್ ದುರ್ಗಾ ಮೋಟಾರ್ಸ್ ತಾವು ವಿದ್ಯಾರ್ಥಿ ವೇತನಗಳನ್ನು ಪ್ರಮಾಣ ಪತ್ರಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ಸಚಿನ್ ದುರ್ಗಾ ಮೋಟಾರ್ಸ್. ಸಚಿನ್ ದುರ್ಗಾ ಮೋಟಾರ್ಸ್ ಇವರು ಮುಂದಿನ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರಗಳನ್ನು ವಿತರಿಸಬೇಕು. ಹರಿಶ್ಚಂದ್ರ ರಾವ್ ಮ್ಯಾಂಗ್ರೋವ್ ವಿಲ್ಸ್ ತಾವು ವೇದಿಕೆಗೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಶಾಲನ್ನು ನೀಡುವ ಮೂಲಕ ಅವರಿಗೆ ಗೌರವಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸಚಿನ್ ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಶಿಶಿರ್ ಮ್ಯಾಂಗ್ಳೂರ್ ವಿಲ್ಸ್ ತಾವು ನೀಡಿ ಸಹಕರಿಸಬೇಕು. ವಿದ್ಯಾರ್ಥಿ ವೇತನಗಳನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳು ಭೋಜನದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನಂತರ ತಾವು ನಿರ್ಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಇಲ್ಲಿ ತಾವು ಕೇವಲ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರಗಳನ್ನು ಮಾತ್ರ ನೀಡಲಾಗ್ತದೆ. ನಂತರ 3 ವರ್ಕಿಂಗ್ ಡೇಯಲ್ಲಿ ತಮ್ಮ ಖಾತೆಗೆ ವಿದ್ಯಾರ್ಥಿ ವೇತನದ ಮೊತ್ತ ಜಮಾಗೊಳ್ಳುತ್ತದೆ. ತಾವು ಅದನ್ನು ಪರಿಶೀಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಮಹೇಂದ್ರ ಏಜೆನ್ಸಿಯ ಚಿಂತನ್ ಮೋಹಿತ್ ಜತಮನ್ಯು ತಾವು ವೇದಿಕೆಗೆ ಬರಬೇಕು. ತಮ್ಮನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ವಿದ್ಯಾರ್ಥಿ ವೇತನಗಳನ್ನು ವಿತರಿಸಿ ನಿರ್ಗಮಿಸುವಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ. ಅದೇ ರೀತಿ ಶ್ರೀರಾಮ್ ಆಟೋಮಾಲ್ ಇದರ ಝೋನಲ್ ಹೆಡ್ ಶ್ರೀಯುತ ಪ್ರಶಾಂತ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಶ್ರೀರಾಮ್ ಫೈನಾನ್ಸಿನ ವತಿಯಿಂದ ನಾವು ಸ್ವಾಗತಿಸ್ತಿದ್ದೇವೆ. ಅದೇ ರೀತಿ ಆಸ್ಟಿನ್ ಶೈಲೇಶ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಆಸ್ಟಿನ್ ಹಾಗೂ ಶೈಲೇಶ್ ತಾವು ವೇದಿಕೆಗೆ ಬರಬೇಕು. ಉಲ್ಲಾಸ್ ನಾಯ್ಕ್ ಮುಂದಿನ ವಿದ್ಯಾರ್ಥಿ ವೇತನವನ್ನು ಉಲ್ಲಾಸ್ ನಾಯ್ಕ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಪ್ರಶಾಂತ್ ಶೆಟ್ಟಿ, ಝೋನಲ್ ಹೆಡ್ ಆಟೋಮಾಲ್ ಮಂಗಳೂರು ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. हेलो हेलो माइक टेस्टिंग ಮಾತೆರೆಗು ನಮಸ್ಕಾರ ಕೊಟ್ಟಾರ್ಲೆನ ತೆಲಿಕೆ ನಲಿಕೆದ
ಮುಂದಿನ ವಿದ್ಯಾರ್ಥಿ ವೇತನವನ್ನು ಸಾಯಿ ರಾಧಾ TVS ಇದರ ಸೇಲ್ಸ್ ಮ್ಯಾನೇಜರ್ ಅವಿನಾಶ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಆಸ್ಟಿನ್ ಆಟೋಮಾಲ್ ಮಂಗಳೂರು ತಾವು ವಿತರಿಸಬೇಕು. ಅದೇ ರೀತಿ ಶೈಲೇಶ್ ಆಟೋಮಾಲ್ ಮಂಗಳೂರು ತಾವು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿ ವೇತನವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶ್ರೀರಾಮ್ ಫೈನಾನ್ಸ್ನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಆಶಿಸ್ತಾ ಇದ್ದೇವೆ. ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಗಮನಕ್ಕೆ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರ ಸ್ವೀಕರಿಸಿದ ತಕ್ಷಣ ತಾವು ಭೋಜನದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ನಂತರ ತಮ್ಮ ತಮ್ಮ ಮನೆಗೆ ನಿರ್ಗಮಿಸಬೇಕು. ಯಾರು ಕೂಡ ಊಟ ಮಾಡದೆ ಯಾರು ಕೂಡ ಹೋಗಬಾರ್ದು. ಅದೇ ರೀತಿ ವಿದ್ಯಾರ್ಥಿ ವೇತನದ ಮೊತ್ತ ತಮ್ಮ ವಿದ್ಯಾರ್ಥಿಗಳ ಖಾತೆಗೆ 3 ವರ್ಕಿಂಗ್ ಡೇಯಲ್ಲಿ ತಮ್ಮ ಖಾತೆಗೆ ಜಮೆಗೊಳ್ಳುತ್ತದೆ. ತಾವು ಅದನ್ನು ಪರಿಶೀಲಿಸಬೇಕು. ಒಂದು ವೇಳೆ ತಮ್ಮ ಖಾತೆಗೆ ಹಣ ಜಮಾ ಆಗದಿದ್ದರೆ ಹತ್ತಿರದ ನಮ್ಮ ಶಾಖೆಗಳಿಗೆ ಸಂಪರ್ಕಿಸಿ ವಿಷಯವನ್ನು ತಿಳಿಸಬೇಕು. ಇವತ್ತಿನ ಒಂದು ಶುಭ ದಿನದಲ್ಲಿ ಶುಭ ಸಮಾರಂಭದಲ್ಲಿ ತಮ್ಮ ಬರ್ತ್ಡೇಯನ್ನು ಆಚರಿಸ್ತಿರುವಂತಹ ಪ್ರಶಾಂತ್ ಶೆಟ್ಟಿ ಹಾಗೂ ಸತ್ಯನಾರಾಯಣ KV ತಮಗೆ ಮಂಗಳೂರು ರೀಜನ್ನ ಪರವಾಗಿ ನಾವು ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಮಹೇಶ್ ಕುಮಾರ್ CH RBH TPG ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಮಹೇಶ್ ಕುಮಾರ್ CH ಅವರಿಗೆ. ಈಗ ಮುಂದಿನ ವಿದ್ಯಾರ್ಥಿ ವೇತನವನ್ನು ಚೇತನ್ ಅರಸ್ RBH ಮಂಗಳೂರು ರೀಜನ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಚಂದ್ರ ಸಾಲ್ವಾ ಝೋನಲ್ ಪ್ರೊಟೆಕ್ಟೆಡ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರವನ್ನು ಚಂದ್ರ ಸಾಲ್ವಾ ಝೋನಲ್ ಪ್ರೊಟೆಕ್ಟೆಡ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಯೋಗೀಶ್ ಶೆಟ್ಟಿ SLH ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ರಾಕೇಶ್ TVS ಶೋರೂಮ್ ಪಾಂಡೇಶ್ವರ ತಾವು ವಿತರಿಸಬೇಕು. ಮುಂದಿನ ವಿದ್ಯಾರ್ಥಿ ವೇತನವನ್ನು ಕುಲ್ದೀಪ್ ಲೀಗಲ್ ಹೆಡ್ ಮಂಗಳೂರು ತಾವು ವಿತರಿಸಬೇಕು.
ಮುಂದಿನ ವಿದ್ಯಾರ್ಥಿ ವೇತನವನ್ನು ರೋಹಿತ್ ಜನರಲ್ ಇನ್ಶೂರೆನ್ಸ್ ಮಂಗಳೂರು ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಭೋಜನದ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳಬೇಕು. ಅದೇ ರೀತಿ 3 ವರ್ಕಿಂಗ್ ಡೇಯಲ್ಲಿ ತಮ್ಮ ಖಾತೆಗೆ ವಿದ್ಯಾರ್ಥಿ ವೇತನದ ಮೊತ್ತ ಜಮಾಗೊಳ್ಳುತ್ತದೆ. ತಾವು ಅದನ್ನು ಪರಿಶೀಲನೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ರಾಜೇಶ್ ಶೆಟ್ಟಿ ಬ್ರಾಂಚ್ ಮ್ಯಾನೇಜರ್ ಮಂಗಳೂರು ಬ್ರಾಂಚ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಅಜಿತ್ ಶೆಟ್ಟಿ ಸುರತ್ಕಲ್ ಬ್ರಾಂಚಿನ ಬ್ರಾಂಚ್ ಮ್ಯಾನೇಜರು ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಸಚಿನ್ ಬ್ರಾಂಚ್ ಮ್ಯಾನೇಜರ್ ಕಿನ್ನಿಗೋಳಿ ಬ್ರಾಂಚ್ ತಾವು ವಿತರಿಸಬೇಕು. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ದೀಪಕ್ ಟೂ ವೀಲರ್ ಹೆಡ್ ಮಂಗಳೂರು TPG ಮಂಗಳೂರು ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ರಾಕೇಶ್ ಶೆಟ್ಟಿ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಮಂಜುನಾಥ್
ತೊಕ್ಕೊಟ್ಟು ಬ್ರಾಂಚ್ ತಾವು ವಿತರಿಸಬೇಕು. ಮುಂದಿನ ವಿದ್ಯಾರ್ಥಿ ವೇತನವನ್ನು ಮಂಜುನಾಥ್ ತಾವು ವಿತರಿಸಬೇಕು. ರೋಹನ್ ಶೆಟ್ಟಿ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಯಾರಾದರೂ ವಿದ್ಯಾರ್ಥಿ ವೇತನದ ಪ್ರಮಾಣ ಪತ್ರ ಪಡೀಲಿಕ್ಕೆ ಬಾಕಿ ಇದ್ದರೆ ಎಲ್ಲ ಒಂದು ಸೀರಿಯಲ್ ನಂಬರ್ ಎಲ್ಲ ಮುಗ್ದ ನಂತರ ಕೊನೆಗೆ ತಾವು ಬಂದು ನಮ್ಮ ಸಿಬ್ಬಂದಿಗಳನ್ನು ವಿಚಾರಿಸಿ ತಮ್ಮ ಪ್ರಮಾಣ ಪತ್ರಗಳನ್ನು ಪಡೆದುಕೊಳ್ಳಬೇಕು. ಮುಂದಿನ ವಿದ್ಯಾರ್ಥಿ ವೇತನವನ್ನು ರೋಹನ್ ಶೆಟ್ಟಿ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮ್ಯಾಟ್ರಿಕ್ಸ್ ಹೋಂಡಾ ಇದರ CEO ಶ್ರೀಯುತ ಪ್ರಸನ್ನ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾವು ವೇದಿಕೆಗೆ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಮ್ಯಾಟ್ರಿಕ್ಸ್ ಹೋಂಡಾ ಇದರ CEO ಪ್ರಸನ್ನ ಅವರಿಗೆ ಮಹೇಶ್ ಕುಮಾರ್ CH ಅವರು ಶಾಲನ್ನು ಹೊದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮುಂದಿನ ವಿದ್ಯಾರ್ಥಿ ವೇತನವನ್ನು ಹರಿಶ್ಚಂದ್ರ ನಾಯ್ಕ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ಮ್ಯಾಟ್ರಿಕ್ಸ್ ಹೋಂಡಾ ಇದರ CEO ಶ್ರೀಯುತ ಪ್ರಸನ್ನ ಅವರು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಧನ್ಯವಾದಗಳು ಪ್ರಸನ್ನ ಸರಿಗೆ. ಈಗ ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಯಾದವ ಸಾಲಿಯಾನ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ರಾಘವೇಂದ್ರ TPG ಮ್ಯಾನೇಜರ್ ಮಂಗಳೂರು ತಾವು ವಿತರಿಸಬೇಕು. ಚಂದ್ರಕುಮಾರ್ ನಾಯ್ಕ್ ಮಾಲಕರು ದುರ್ಗಾ ಮೋಟಾರ್ಸ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ತಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ರಾಜೇಶ್ ಶೆಟ್ಟಿ ಮ್ಯಾಂಗ್ಳೂರು ಬ್ರಾಂಚ್. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ತಿಲಕ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ರತೀಶ್ ಡೆಪಾಸಿಟ್ ಹೆಡ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇನ್ನಿತ ಈ ಒಂಜಿ ಪೊರ್ಲಗಡ್ಡದ ವೇದಿಕೆಯನ್ನು ಪೊರ್ಲಗಡ್ಡದ ಐಸಿರದಿಂಜಿನ ಜನ ರೀತಿಡ್ ವೇದಿಕೆಯನ್ನು ಅಲಂಕಾರ ಮಲ್ತನಚನ ರಕ್ಷಿತ್ ಮೇರೆಗೆ ಎಂಕಲ ಚೇತನರ ಸೇರು ಗೌರವ ಮಲ್ಪೋಡು ಪಣ ವಿನಂತಿ. ರಕ್ಷಿತ್ ಈ ವೇದಿಕೆಯನ್ನು ಪೊರ್ಲುಡೆ ಅಲಂಕಾರ ಮಲ್ತನಚನ ತೊಕ್ಕೋಟು ಬ್ರಾಂಚದ ರಕ್ಷಿತರಿಗೆ ಎಂಕಲ್ನ ಗೌರವ ಅರ್ಪಣೆ ವರ ತಾಟಿ ಬರಡೆ ಅಲ್ಪ ಇತ್ತನಗಳು ಮಾತೇರ್ಲ ಒಂಜಿ ತಾಟಿ ಬಟ್ಲೆ ಬೆಲೂನ್ ಅದಪ್ಪು ಬೆತೆ ಬೆತೆ ವಿದಟ್ಟು ಪೊರ್ಲುಡೆ ಅಲಂಕಾರ ಮಂತ್ರ ರಕ್ಷಿತರಿಗೆ ಚೇತನರಸ್ ಅರೆ ಅಭಿನಂದನೆ ಮಲ್ಪೋಡು ಪಣ ವಿನಂತಿ ಮಲ್ಪ ಒಟ್ಟಿಗೆ ಮಹೇಶ ಇಲ್ಲ. ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಪ್ರದೀಪ್ RTL ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ.
ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಜಿತೇಶ್ RLH ಮಂಗಳೂರು ರೀಜನ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ವಿದ್ಯಾರ್ಥಿ ವೇತನಗಳನ್ನು ಪವನ್ ಗೋಲ್ಡ್ ಹೆಡ್ ಮಂಗಳೂರು ರೀಜನ್ ತಾವು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ವಿದ್ಯಾರ್ಥಿ ವೇತನ ತಿಲಕ್ ತಾವು ವಿತರಿಸಬೇಕು. ಪವನ್ ಹಾಗೂ ತಿಲಕ್ ಈ ವರ್ಷದ ವಿದ್ಯಾರ್ಥಿ ವೇತನದ ಸಾರಥ ರಡ್ಡನೇ ವಿದ್ಯಾರ್ಥಿಯಾದ ಯಕ್ಷಿತ್. ನೋಡಿ, ಬಿಟ್ಟು ಹೋದವರಿದ್ದರೆ ಇಲ್ಲಿ ಕೂತ್ಕೊಳ್ಳಿ. ಅಂತಿಮವಾಗಿ ಎಲ್ಲರದ್ದು ಮುಗಿದ ತಕ್ಷಣ ನೀವು ತಮ್ಮ ತಮ್ಮ ಮಕ್ಕಳ ಹೆಸರನ್ನು ಹೇಳಿ ತಮ್ಮ ಸರ್ಟಿಫಿಕೇಟನ್ನು ಪಡ್ಕೊಳ್ಳಿ. ಈಗ ವೇದಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಮುಗಿದ ತಕ್ಷಣ ಅಕಲ್ನ ಆಯ್ಲಕನೆ ಏರಿಗೆ ಪೂರ ಬಾಕಿ ಉಂಡು ನಿಖಲು ಪೋದು ನಿಖಲ್ನ ಜೋಕಲ್ನ ಪುದರ್ ಪಂಡದ ಸರ್ಟಿಫಿಕೇಟನ್ನು ಕ್ರಮ ಪ್ರಕಾರವಾದದ್ದೇ ತೊಲ್ಲೆ ಆ ಕೇರಿಗೆ ಪೋದು. ಅದೇ ರೀತಿ ಐಶಾರ್ ಮೋಟಾರ್ಸ್ ಇದರ ಸೇಲ್ಸ್ ಹೆಡ್ ರಿಷಬ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ತಾವು ಕೆಲವು ವಿದ್ಯಾರ್ಥಿ ವೇತನವನ್ನು ಸರ್ಟಿಫಿಕೇಟನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಒಂದು ಯಶಸ್ವಿಗೆ ಕಾರಣೀಭೂತರಾದಂಥ ಉತ್ತಮ ರೀತಿಯಲ್ಲಿ ನಿರೂಪಣೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮದ ಒಂದು ಮೆರುಗನ್ನು ಉನ್ನತ ಮಟ್ಟಕ್ಕೆ ಏರಿಸಿದಂತಹ ನಿರೂಪಕರು ನವೀನ್ ಕುಂಪಲ್ಲ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅವರಿಗೆ ಪ್ರವೀಣ್ ಕುಂಪಲ್ಲ ಅವರಿಗೆ ಚೇತನೋತ್ಸವರು ಸ್ಮರಣಿಕೆಯನ್ನು ನೀಡುವ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ V4 ಚಾನಲ್ನ ನೇರ ಪ್ರಸಾರವನ್ನು ಮಾಡ್ತಿರುವಂತಹ V4 ಚಾನಲ್ನ ರೂಪಟ್ ತಾವು ಒಂದು ನೇರ ಪ್ರಸಾರ ಮಾಡಿದ್ದೀರಿ. ತಾವು ಕೂಡ ವೇದಿಕೆಗೆ ಬಂದು ಒಂದು ಸಣ್ಣ ಪ್ರೀತಿಯ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಪ್ರವೀಣ್ ಫೋಟೋಗ್ರಾಫರ್ ಇವತ್ತಿನ ಕಾರ್ಯಕ್ರಮದ ಫೋಟೋವನ್ನು ಕ್ಲಿಕ್ಕಿಸಿದಂತಹ ಪ್ರವೀಣ್ ತಾವು ಕೂಡ ವೇದಿಕೆಗೆ ಬಂದು ನಮ್ಮ ಪ್ರೀತಿಯ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ.
ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಳೆದ ಒಂದು 15 ದಿವಸದಿಂದ ನಮ್ಮ ರಾಜೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಹಾಗೂ ಸಚಿನ್, ಅಜಿತ್ ಶೆಟ್ಟಿ, ರಾಕೇಶ್ ಶೆಟ್ಟಿ, ದೀಪಕ್ ಹಾಗೂ ಎಲ್ಲ ಮ್ಯಾನೇಜರ್ಗಳ ಒಂದು ಸಹಕಾರದಿಂದ ಹಗಲು ಇರುಳೆನ್ನದೆ ಎಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಒಂದು ಈ ಕಾರ್ಯಕ್ರಮದ ಯಶಸ್ವಿಗೆ, ಅದೇ ರೀತಿ ಮಹೇಶ್ ಕುಮಾರ್ ಸಿ ಎಚ್ ಕೂಡ ಅವರು ಕೂಡ ಇದ್ದರು, ಚೇತನರ್ಸ್ ಹಾಗೂ ಮಹೇಶ್ ಕುಮಾರ್ ಸಿ ಎಚ್ ತಾವು ಕೂಡ ತಮ್ಮ ಮಾರ್ಗದರ್ಶನದಲ್ಲಿ ನಾವು ಒಂದು ಉತ್ತಮವಾದ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಎಲ್ಲರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇವೆ. ಅದೇ ರೀತಿ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮದ ನೆನಪಿಗಾಗಿ ಒಂದು ಫೋಟೋ ತೆಗೆಯುವಂಥ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಬ್ರಾಂಚ್ ಮ್ಯಾನೇಜರ್ಗೆ ಹಾಗೂ ಎಲ್ಲ ಫೀಲ್ಡ್ ಆಫೀಸರ್ಸ್ ವೇದಿಕೆಗೆ ಬಂದು ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಶ್ರೀರಾಮ್ ಫೈನಾನ್ಸ್ನ ಎಲ್ಲ ಸಿಬ್ಬಂದಿಗಳಾಗೂ ಫೀಲ್ಡ್ ಎಕ್ಸಿಕ್ಯೂಟಿವ್ಗಳು ಒಂದು ಈ ಕಾರ್ಯಕ್ರಮದ ಒಂದು ಸವಿ ನೆನಪಿಗಾಗಿ ಒಂದು ಫೋಟೋವನ್ನು ತೆಗಿಲಿಕ್ಕಿದೆ. ತಾವೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನಂಬರ್ 12 ನಂಬರ್ 26 ಆಶಾ. ನಂಬರ್ 74
when their states of consciousness are altered, have a false sense of reality. Some people feel they are omnipotent. Some people feel they can fly. Some people are so disconnected.